ನಿರ್ಬಳಕೆ ಸಿದ್ಧಾಂತ ಅಂತ, ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ, ಲ್ಯಾಮಾರ್ಕಿಸಮ್ ಅಂತ ಕೂಡ ಹೇಳ್ತೀವಿ. ಸೊ ಲ್ಯಾಮಾರ್ಕ್ ಅನ್ನುವಂಥ ಒಬ್ಬ ವಿಜ್ಞಾನಿ, ಓಕೆನಾ, ಈಸ್ ಎ ವೆಲ್ ನೋನ್ ಸೈಂಟಿಸ್ಟ್ ಲ್ಯಾಮಾರ್ಕ್. ಓಕೆ, ಸೊ ಇವನು ಏನು ಮಾಡ್ತಾನೆ ಅಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಅಥವಾ ಒಂದು ಸಿದ್ಧಾಂತವನ್ನು ತಿಳಿಸ್ಕೊಡ್ತಾನೆ. ಓಕೆನಾ, ಎಕ್ಸ್ಪೆರಿಮೆಂಟ್ ಏನು ಮಾಡಲ್ಲ ಆಕ್ಚುಲಿ, ಇವ್ನು ನೆಕ್ಸ್ಟ್ ಬರೋರು ಮಾಡ್ತಾರೆ. ಇವನೊಂದು ಸಿದ್ಧಾಂತವನ್ನು ತಿಳಿಸ್ಕೊಡ್ತಾನೆ, ಒಂದು ಥಿಯರಿಯನ್ನು ತಿಳಿಸ್ಕೊಡ್ತಾನೆ. ಏನು ಸರ್ ಇದು ಅಂದ್ರೆ ಯೂಸ್ ಅಂಡ್ ಡಿಸ್ಯೂಸ್ ಕೊಡ್ತಾನೆ. ಓಕೆನಾ, ಎಕ್ಸ್ಪೆರಿಮೆಂಟ್ ಏನು ಮಾಡಲ್ಲ ಆಕ್ಚುಲಿ, ಇವ್ನು ನೆಕ್ಸ್ಟ್ ಬರೋರು ಮಾಡ್ತಾರೆ. ಇವನೊಂದು ಸಿದ್ಧಾಂತವನ್ನು ತಿಳಿಸ್ಕೊಡ್ತಾನೆ, ಒಂದು ಥಿಯರಿಯನ್ನು ತಿಳಿಸ್ಕೊಡ್ತಾನೆ. ಏನು ಸರ್ ಇದು ಅಂದ್ರೆ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ. ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಇವಾಗ ನಾನು ಹೇಳಿದ್ಮೇಲೆ ಅರ್ಥ ಆಗ್ಬಿಡುತ್ತೆ ಎಲ್ಲರಿಗೂ. ಅಂದ್ರೆ ಯಾವ ವಸ್ತುವನ್ನ ಅಥವಾ ಯಾವ ಒಂದು ಅಂಗವನ್ನ ಪೀಳಿಗೆಗಳು ಸಾಗಿದಂತೆ ನಾವು ಬಳಸಲಿಲ್ಲ ಅಂದ್ರೆ ಆ ಒಂದು ಅಂಗ ಮುಂದಿನ ಪೀಳಿಗೆಯಲ್ಲಿ ನಶಿಸಿ ಹೋಗುತ್ತೆ ಅಂತ ಹೇಳ್ತಾನೆ. ಅಂದ್ರೆ ಸೊ ಆಸ್ ದಿ ಜನರೇಷನ್ಸ್ ಪಾಸಸ್, ಓಕೆ, ಆಸ್ ದಿ ಜನರೇಷನ್ಸ್ ಪಾಸಸ್ ದ ಒನ್ ಆರ್ ದಿ ಆರ್ಗನ್ ವಿಚ್ ಡು ನಾಟ್ ಯೂಸ್ ಬೈ ದಿ ಆರ್ಗಾನಿಸಮ್ ವಿಲ್ ಗೋಯಿಂಗ್ ಟು ಡಿಸಪಿಯರ್ ಇನ್ ದಿ ಫ್ಯೂಚರ್ ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಏನು? ಸೊ ಒಂದು ಅಂಗ ಇದೆ, ಫಾರ್ ಎಕ್ಸಾಂಪಲ್ ಕೈ ಅನ್ಕೊಳ್ಳಿ. ಅಂದ್ರೆ ಇವ್ರ ಪ್ರಕಾರ ನೋಡೋಣ, ಕೈ ಅನ್ಕೊಳ್ಳಿ. ಈ ಕೈಯನ್ನ 1,00,000 ವರ್ಷಗಳು ಬಳಸೇ ಇಲ್ಲ ಅನ್ಕೊಳ್ಳಿ. ಕೈ ಇದೆ, ಕೈನ ಬಳಸೇ ಇಲ್ಲ, ಕೈ ಹಿಂಗೆ ಕಟ್ಕೊಂಡಿದೀವಿ, ಸೊ ಹಿಂಗೆ ಬಳಸಲೇ ಇಲ್ಲ, ಯೂಸ್ ಮಾಡದೇ ಇಲ್ಲ ಅಂದ್ರೆ 1,00,000 ವರ್ಷ ನಾವು ಗೊತ್ತಿರಲ್ಲ. ನಾನು, ನನ್ನ ಮಕ್ಕಳು, ಅವ್ರ ಮಕ್ಕಳು ಯಾರು ಕೂಡ 1,00,000 ವರ್ಷ ಕೈನ ಯೂಸ್ ಮಾಡಲ್ಲ ಅನ್ಕೊಳ್ಳಿ. ಓಕೆನಾ, ಸೊ 1,00,000 ವರ್ಷ ಆದ್ಮೇಲೆ 1,00,001ನೇ ವರ್ಷ ಇರುತ್ತೆ ನೋಡಿ, ಅಲ್ಲಿ ಹುಟ್ಟುವಂತ ಮಗು, ಕೈ ಇಲ್ಲದೆ ಇರುವಂತ ಮಗು. ಸೊ ಅದನ್ನ ಯಾರು ಹೇಳ್ತಾರೆ? ಒಂದು ಎಕ್ಸಾಂಪಲ್ ಕೊಡ್ತಾ ಇದೀವಿ. ಸೊ ಇಲ್ಲಿ ಕೆಲವೊಂದು ಅಂಗಗಳು ಏನಾಗಿದೆ ಅಂತ, ಕೆಲವೊಂದು ಆರ್ಗನ್ಸ್ ಅನ್ನುವಂತ ಅನಿಮಲ್ ಅಲ್ಲಿ, ಸೊ ಅದು ಯೂಸ್ ಮಾಡ್ತಾ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿರುವಂತೆ. ಸೊ ಯಾವ ಆರ್ಗನ್ ಅನ್ನ, ಯಾವ ಅಂಗವನ್ನು ಬಳಸಲಿಲ್ಲ ಅಂತದ್ದು ಪೀಳಿಗೆಗಳು ಕಳೆದಂತೆ, ಆಸ್ ದಿ ಜನರೇಷನ್ಸ್ ಪಾಸ್. ಓಕೆ, ಸೊ ಅಲ್ಲಿ ಆ ಒಂದು ಆರ್ಗನ್ ಅಂಗ ಅನ್ನುವಂಥದ್ದು ಡಿಸಪಿಯರ್ ಆಯ್ತಂತೆ, ನಶಿಸಿ ಹೋಗ್ಬಿಡುತ್ತಂತೆ, ಮುಂದಿನ ಪೀಳಿಗೆಯಲ್ಲಿ ಕಾಣಿಸ್ಕೊಂಡಿಲ್ಲಂತೆ. ಸೊ ಹಿಂಗೆ ಹೇಳೋ ಯಾರು ಅಂದ್ರೆ ಲ್ಯಾಮಾರ್ಕ್ ಅನ್ನುವಂಥವ್ರು. ಇದಕ್ಕೆ ಇವಾಗ ಎಕ್ಸಾಂಪಲ್ ಕೊಟ್ಟಿದ ತಕ್ಷಣ ಎಲ್ಲರೂ ಹೌದು ನಂಗೆ ಗೊತ್ತು ಅಂತೀರಾ. ಓಕೆನಾ, ಒಂದು 3 ಎಕ್ಸಾಂಪಲ್ ಕೊಡ್ತೀನಿ. ಸೊ ಟೈಲ್ ಆಫ್ ಮ್ಯಾನ್. ಸೊ ಮನುಷ್ಯನ ಬಾಲ ಇತ್ತಂತೆ ಗೊತ್ತಾ ಎಲ್ಲರಿಗೂ? ಮಾನವನ ಬಾಲ. ಎರಡನೇದು ಏನ್ ಕೊಡ್ಬೋದು? ನೆಕ್ ಆಫ್ ಎ ಜಿರಾಫೆ. ನೆಕ್ ಆಫ್ ಜಿರಾಫೆ ಅಂದ್ರೆ ಜಿರಾಫೆಯ ಕತ್ತು. ಮೂರನೇದು ಲೆಗ್ಸ್ ಆಫ್ ಸ್ನೇಕ್, ಹಾವಿನ ಕಾಲುಗಳು. ಓಕೆನಾ, ಸೊ ಇಲ್ಲಿ ಫಸ್ಟ್ ಕಂಡೀಷನ್, ಸೆಕೆಂಡ್, ಥರ್ಡ್ 3 ಎಕ್ಸಾಂಪಲ್ ಸಾಕು. ಇನ್ನು 5-6 ಎಕ್ಸಾಂಪಲ್ ಕೊಟ್ಟಿದ್ದಾನೆ, 3 ಸಾಕು ನಮ್ಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಮ್ಗೆ ಗೊತ್ತಿರಬೇಕು. ಓಕೆನಾ, ಇಲ್ಲಿ ನೋಡಿಪ್ಪ. ಸೊ ಫಸ್ಟ್ ಮನುಷ್ಯ ಇದ್ನಲ್ವಾ, ಸೊ ಯು ಆಲ್ ನೋ ದಟ್ ಮಂಕಿ ಟು ಮ್ಯಾನ್ ಅಂತ ಎಲ್ಲರೂ ಹೇಳ್ತಾರೆ, ಮಂಗನಿಂದ ಮಾನವ ಅಂತ. ಈ ಮಂಗನಿಂದ ಮಾನವ ಅಂತ ಕಾನ್ಸೆಪ್ಟ್ ಏನಿದೆ, ಇಲ್ಲಿ ನಾವು ನೋಡಿದಾಗ ನಿಮಗೆ 9th ಆರ್ ಫಸ್ಟ್ PU ಬುಕ್ ಅಲ್ಲಿ, ಸೊ ಹಿಸ್ಟ್ರಿ ಫಸ್ಟ್ ಆಯ್ತಾ, ಯಾವ ಚಾಪ್ಟರ್ ಇದೆ? ಸ್ಟೋನ್ ಏಜ್ ಅಂತ ಇದೆ. ಅದರೊಂದು ಇಮೇಜ್ ಇದೆ, ನೋಡಿದ್ರಾ? ಸ್ಟೋನ್ ಏಜ್ ಶಿಲಾಯುಗದಲ್ಲಿ ಒಂದು ಚಿತ್ರ ಇದೆ. ಅಂದ್ರೆ ಒಂದು ಕೋತಿ ಯಾವ ರೀತಿ ನಿಧಾನಕ್ಕೆ ಹಿಂಗೆ 4 ಕಾಲ ಮೇಲೆ ಹಿಂಗಿದ್ದು, ಸೊ ನಿಧಾನಕ್ಕೆ ಹಿಂಗೆ ಹೇಳ್ತಾ ಬಂತು, ಸೊ ಹಿಂಗಿತ್ತು, ಹಿಂಗಾಯ್ತು, ಆಮೇಲೆ ಹಿಂಗೆ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರಾ ಆ ಇಮೇಜ್? ಸೊ ಎವಲ್ಯೂಷನ್ ಅಲ್ಲಿ ಆ ಇಮೇಜ್ ಇರುತ್ತೆ, ಸ್ಟೋನ್ ಏಜ್ ಅಲ್ಲಿ ನೋಡಬಹುದು. ಸೊ ಅಲ್ಲಿ ಎಲ್ಲದಕ್ಕೂ ಬಾಲ ಇತ್ತು ತಾನೆ, ತೇಲಿತ್ತಲ್ವಾ? ಸೊ ಹಂಗೆ ಬಾಲ ಇತ್ತಂತೆ ಮನುಷ್ಯನಿಗೂ ಕೂಡ. ಇವನು ಲಕ್ಷಾಂತರ ವರ್ಷಗಳು ಕಳೆದಂತೆ ಅವನು ಆ ಒಂದು ಬಾಲವನ್ನು ಬಳಸದೆ ಯೂಸ್ ಮಾಡ್ತಾ ಇಲ್ಲ ಅವನು. ಯಾಕಂದ್ರೆ ಅವನು ಬರ್ತಾ ಕೊಲೋನಿಯಲ್ ಆರ್ಗಾನಿಸಮ್ ಆದ, ಸಂಘಜೀವಿ ಆದ. ಸೊ ಬೇಟೆ ಆಡೋದನ್ನ ಕಲ್ತ್ಕೊಂಡ, ಹಂಟಿಂಗ್ ಅನ್ನು ಕಲ್ತ್ಕೊಂಡ, ಫೈರ್ ನ ಕಂಡಿಡ್ದ ಅಲ್ವಾ, ಬೆಂಕಿಯನ್ನು ಕಂಡಿಡ್ದ. ಸೊ ಹಾಗಾಗಿ ವಿಕಸನದಲ್ಲಿ ಅವನು ಏನಂತ ಬಂದ, ಒಂಟಿ ಇಂಡಿವಿಜುವಲ್ ಆಗಿದ್ದ. ಸೊ ಅಂತ ಅವನು ಒಂದು ಸಂಘಜೀವಿಯಾಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ದ ಅಲ್ವಾ, ಫ್ಯಾಮಿಲಿ, ಎಂಟಿ ಮರಿಗಳು, ಮಕ್ಕಳು ಅಂತ ಬಂದ. ಸೊ ಹಂಗಾಗಿ ಅವನು ಏನ್ ಮಾಡ್ದ, ಮರಗಳ ಮೇಲೆ ಬಾಲದಲ್ಲಿ ಅದನ್ನ ಸುತ್ತಕೊಳ್ಳೋದು ಅಂತ ಕೆಲಸ ಮಾಡಕ್ ಹೋಗಿಲ್ಲ. ಸೊ ಬಾಲನ ಬಳಸೋದು ಬಿಟ್ಟ, ಬರ್ತಾ ಬಾಲ ಬಳಸೋದು ಬಿಟ್ಟ. ಸೊ ಹಂಗೆ ಅವ್ರು ಹುಟ್ಟುವಂತ ಮಕ್ಕಳು ಕೂಡ ಏನು ಬಾಲವನ್ನು ಬಳಸೋದು ಮರ್ತೋದ್ರು. ಏನು ಯೂಸ್ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ, ಸರಿನಾ, ಬಾಲದ ಯೂಸ್ ಏನು ಅಂತ. ಸೊ ಹಿಂಗೆ ಲಕ್ಷಾಂತರ ವರ್ಷಗಳು ಕಳೆದ ಮೇಲೆ, ಸೊ ಆತ ಕಾಲ ಕಳೆದಂತೆ, ಸೊ ಹುಟ್ಟಿದಂತ ಒಂದು ಮಗುಗೆ ಏನಾಯ್ತಂತೆ, ಬಾಲ ಇರ್ಲಿಲ್ಲಂತೆ, ಆಯ್ತಾ, ನೋ ಟೈಲ್. ಸೊ ಬಾಲ ಇಲ್ಲದಂತ ಮೊಟ್ಟ ಮೊದಲ ಮಗು ಹುಟ್ಟಂತೆ. ಅವತ್ತಿಂದ ಸೊ ಆ ಪೀಳಿಗೆ ಏನಿದೆ ಅಲ್ಲಿ ಎಂಡಾಯ್ತಂತೆ, ಬಾಲ ಇರುವಂತ ಒಂದು ಪೀಳಿಗೆಗಳಲ್ಲಿ ಕೊನೆ ಆಯ್ತಂತೆ, ಆ ಜನರೇಷನ್ಸ್ ಅಲ್ಲಿ ಎಂಡಾಯ್ತಂತೆ. ಅಲ್ಲಿಂದ ಇವಾಗ ಏನ್ ಬರ್ತಾ ಇದ್ದಾರೆ ಎಲ್ಲ ಕೂಡ ಬಾಲ ಇಲ್ಲದೆ ಹುಡ್ತಾ ಇದ್ದಾರೆ. ಸೊ ಎಲ್ಲರಿಗೂ ಗೊತ್ತಲ್ಲ, ಬಾಲ ಇದೆಯಾ ನಿಮಗೆ? ಇದೆಯಾ ನಿಮ್ಗೆ ಯಾರಾದ್ರೂ? ಒಳಗಡೆ ಕವರ್ ಮಾಡ್ಕೊಂಡ್ತಾ ಇದ್ದಾರೆ ಪ್ಯಾಂಟ್ ಹಾಕೊಂಡು? ಇಲ್ಲ ತಾನೆ, ಸೊ ಯಾರಿಗೂ ಇಲ್ಲ. ಅಂದ್ರೆ ಇತ್ತಂತೆ, ಅದು ಪೀಳಿಗೆಗಳು ಕಳೆದಂತೆ, ಆಸ್ ದಿ ಜನರೇಷನ್ಸ್ ಪಾಸ್ಡ್. ಓಕೆ, ಸೊ ಅಲ್ಲಿ ಆನುವಂಶಿಕ ವಸ್ತು, ಜೆನೆಟಿಕ್ ಮಟೀರಿಯಲ್ ಅಲ್ಲಿ ನ್ಯಾಚುರಲ್ ಚೇಂಜಸ್ ಆಯ್ತಂತೆ. ಅಂದ್ರೆ ಇಟ್ ಇಸ್ ಎ ನೋ ನೀಡ್ ಆರ್ಗನ್ ಅಂತ ಐಡೆಂಟಿಫೈ ಮಾಡ್ತಂತೆ. ಆನುವಂಶಿಕ ವಸ್ತು ಬೇಕಾಗಿರುವಂತ ಒಂದು ಅಂಗ ಯಾಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಮುಂದಿನ ಪೀಳಿಗೆಯಲ್ಲಿ ಬಾಲ ಇಲ್ಲದೆ ಮಗು ಹುಟ್ಕೊಳ್ತಂತೆ. ಸೊ ಅವತ್ತಿಂದ ಬಾಲ ಇಲ್ಲದೆ ಮಕ್ಕಳೇ ಹುಡ್ತಾ ಇದ್ದಾರೆ. ಅರ್ಥ ಆಯ್ತಾ? ಮೊದಲನೇದು. ಎರಡನೇದು, ಸರ್ ಕುರಿಗಳ ತರ ಇರುವಂತೆ ಎಲ್ಲ ಶೀಪ್ಸ್ ತರ ಜಿರಾಫೆಸ್, ಸರಿನಾ? ಸೊ ಫುಲ್ ಡಾಟ್ ಬಂತಂತೆ ಬರಗಾಲ. ಈ ಡಾಟ್ ಬಂದಾಗ ಹುಲ್ಲೇ ಇಲ್ಲಂತಪ್ಪ, ಎಲ್ಲೂ ಕೂಡ ಗ್ಯಾಸ್ ಇಲ್ಲಂತೆ ಗೈಸ್ ಮಾಡೋದಕ್ಕೆ, ಮೇಯೋದಕ್ಕೆ ಹುಲ್ಲು ಇಲ್ಲಂತೆ. ಸೊ ಅಂತ ಟೈಮಲ್ಲಿ ಏನ್ ಮಾಡುವಂತೆ, ಆನೆಗಳನ್ನ, ಎಲಿಫೆಂಟ್ಸ್ ನಾವೆಲ್ಲ ನೋಡುವಂತೆ, ಅವೆಲ್ಲ ಮರದಲ್ಲಿ ಕಿತ್ಕೊಂಡು ತಿಂತಾ ಇದ್ವಂತೆ. ಸೊ ಬೆಸ್ಟ್ ಅಲ್ವಾ, ಕಾಂಪಿಟೇಷನ್ ನಾವು ಇರಂಗಿಲ್ಲ, ಆರಾಮಾಗಿ ಅಲ್ಲಿಂದ ಕಿತ್ಕೊಂಡು ತಿಂದ್ರೆ ನಮಗೂ ಯಾವ ಕಾಂಪಿಟೇಟರ್ಸ್ ಇಲ್ಲ ಅಂದ್ಬಿಟ್ಟು ಇದೇನ್ ಮಾಡ್ತಂತೆ, ಜಂಪ್ ಮಾಡಿ ಅಲ್ಲಿಂದ ಟ್ರೀಯಿಂದ ಕಿತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಂತೆ. ಅರ್ಥ ಆಗ್ತದೆ? ಮರದಿಂದ ಕಿತ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡ್ತಂತೆ. ಹಿಂಗೆ ಜಂಪ್ ಮಾಡಿ ಕತ್ತು ಉದ್ದ ಆಗ್ತಾ ಬಂತಂತೆ. ಆಯ್ತಾ? ಇವಾಗ ನಾನು ಜಂಪ್ ಮಾಡಿ ನನ್ನ ಕತ್ತು ಉದ್ದ ಆಗಬೇಕು ಅಂತ ನನ್ನ ಜೆನೆಟಿಕ್ ಮಟೀರಿಯಲ್ ಮಾಡಿಫೈ ಆಗುತ್ತೆ. ಸೊ ಹಂಗೆ ನೆಕ್ಸ್ಟ್ ಹುಟ್ಟೋ ಬೇಬಿಗೆ ಸ್ವಲ್ಪ ಕತ್ತುದ್ದ, ಆಮೇಲೆ ಹುಟ್ಟೋ ಬೇಬಿಗೆ ಸ್ವಲ್ಪ ಕತ್ತುದ್ದ, ಆಮೇಲೆ ಹುಟ್ಟೋ ಮಗುಗೆ ಸ್ವಲ್ಪ ಉದ್ದ, ಹಿಂಗೆ ಪೀಳಿಗೆಗಳು ಬಂದಂತೆ ಆಸ್ ಜನರೇಷನ್ಸ್ ಪಾಸ್. ಓಕೆ, ಸೊ ಅಲ್ಲಿ ಆನುವಂಶಿಕ ವಸ್ತು, ಜೆನೆಟಿಕ್ ಮಟೀರಿಯಲ್ ಅಲ್ಲಿ ಚೇಂಜಸ್ ಆಗಿ, ಸೊ ಹುಟ್ಟಿದಂತ ಮೊದಲ ಜಿರಾಫೆಗೆ ಉದ್ದ ಇರುವಂತ ಕತ್ತಿನ ಜಿರಾಫೆ ಹುಟ್ಟಂತ. ಅರ್ಥ ಆಗ್ತಾ ಇದೆಯಾ? ಲಾಂಗ್ ನೆಕ್ ಇರುವಂತ ಒಂದು ಜಿರಾಫೆ ಹುಟ್ಕೊಳ್ತು. ಸೊ ನಾನು ಒಂದು ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ನ್ಯಾಚುರಲ್ ಚೇಂಜಸ್, ಸ್ವಾಭಾವಿಕ ಬದಲಾವಣೆ ಅಂತ ಹೇಳ್ತೀನಿ. ಅಂದ್ರೆ ಆ ಒಂದು ಜೆನೆಟಿಕ್ ಮಟೀರಿಯಲ್ ಅಲ್ಲಿ, ಆನುವಂಶಿಕ ವಸ್ತುವಿನಲ್ಲಿ ಏನಾಗ್ತಾ ಇದೆ, ನ್ಯಾಚುರಲ್ ಆಗಿ ಚೇಂಜ್ ಆಗ್ತದೆ ಆಸ್ ದಿ ಜನರೇಷನ್ಸ್ ಪಾಸ್ಡ್. ಓಕೆ, ನ್ಯಾಚುರಲ್ ಚೇಂಜಸ್ ಇನ್ ದಿ ಜೆನೆಟಿಕ್ ಮಟೀರಿಯಲ್ ಹ್ಯಾಪನ್ಡ್ ಬೈ ದ ವೇ. ಓಕೆ, ವಿ ಕ್ಯಾನ್ ಸಿ ದಿ ಡಿಸಪಿಯರೆನ್ಸ್ ಆಫ್ ಅನ್ ಆರ್ಗನ್, ದ ಆರ್ಗನ್ ವಿಚ್ ಡು ನಾಟ್ ಇನ್ ಯೂಸ್. ಓಕೆನಾ, ಬಳಸದೇ ಇರುವಂತಹ ಒಂದು ಅಂಗ ಕಾಲ ಕಳೆದಂತೆ ಸ್ವಾಭಾವಿಕವಾಗಿ ನಶಿಸಿ ಹೋಗ್ತಾ ಇದೆ. ಯಾಕೆ ಅಂದ್ರೆ ಅದು ಆನುವಂಶಿಕ ವಸ್ತುವಿನಲ್ಲಿ ಆಗ್ತಾ ಇರುವಂತಹ ಸ್ವಾಭಾವಿಕ ಬದಲಾವಣೆ, ನ್ಯಾಚುರಲ್ ಚೇಂಜ್ ಆಗ್ತಾ ಇದೆ. ಅದಕ್ಕೆ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಜಿರಾಫೆಗೆ ಕತ್ತು ಉದ್ದ ಇರುವಂತಹ ಜಿರಾಫೆ ಉಟ್ಕೊಳ್ತು. ಎರಡನೇದು, ಸರಿನಾ? ಮೂರನೇದಪ್ಪ ಲೆಗ್ಸ್ ಆಫ್ ಎ ಸ್ನೇಕ್ ಅಂತ ಇದೆ. ಸರ್ ಹಾವುಗಳಿಗೆ 1000 ಕಾಲುಗಳಿತ್ತಂತೆ ಹಿಂಗೆ. ಓಕೆನಾ, ಹಿಂಗೆ ಸ್ನೇಕ್ ಅನ್ಕೊಳ್ಳಿ. ಸೊ ಈ ಸ್ನೇಕ್ಗೆ ದೇರ್ ಆರ್ ಥೌಸಂಡ್ಸ್ ಆಫ್ ಲೆಗ್ಸ್. ಓಕೆನಾ, ಸೊ ಹಿಂಗಿದ್ದಂತ ಸ್ನೇಕು ನಿಧಾನಕ್ಕೆ, ಇಲ್ಲಿ ನೋಡಬಹುದು ಸ್ಕೇಲ್ಸ್ ಇದಾವೆ ಇವಾಗಲೂ ಕೂಡ. ಸ್ಕೇಲ್ಸ್ ಅಂದ್ರೆ ಏನು? ಈ ತರ ಪ್ಯಾಚಸ್ ಇದಾವೆ ತಾನೆ ಸ್ನೇಕ್ ಅಲ್ಲಿ ಕೆಳಗಡೆ ವೈಟ್ ಕಲರ್ ನೀವು ನೋಡಿದಾಗ ವೈಟ್ ಪ್ಯಾಚಸ್ ಇದೆ. ಸ್ನೇಕ್ ಉಲ್ಟಾ ಮಾಡಿ ನೋಡಿದಾಗ ನೀವು, ಇಲ್ಲಾಂದ್ರೆ ಇದು ಕಿಂಗ್ ಕೋಬ್ರಾ ಎಲ್ಲ ಕೊಡುತ್ತೆ ನೋಡಿದ್ರಾ? ಅವಾಗ ನೋಡಬೇಕಾದ್ರೆ ಕೆಳಗಡೆ ವೈಟ್ ಲೈನ್ಸ್ ಇದಾವಲ್ಲ, ಸ್ಕೇಲ್ಸ್ ನೋಡಿ. ಇವಾಗ ಗೆರೆಗಳು ಈ ತರ ಅಡ್ಡಗೆರೆಗಳು. ಸೊ ಅವೆಲ್ಲ ಏನು ಅಂದ್ರೆ ಕಾಲುಗಳಿದ್ದಂತ ಜಾಗ, ಲೆಗ್ಸ್ ಇದ್ದಂತ ಪ್ಲೇಸ್ ಅಂತ ಅವೆಲ್ಲ. ಓಕೆನಾ, ಸೊ ಏನ್ ಮಾಡ್ತಂತಪ್ಪ ಇದು ಹಾವುಗಳು ಮೊದಲು ಸಾಧು ಜೀವಿಗಳಂತೆ, ಯಾರು ಕಷ್ಟ ಇರುವಂತೆ. ಸೊ ಯಾಕಂದ್ರೆ ಎವಲ್ಯೂಷನ್ ಅಲ್ಲಿ ರೆಪ್ಟೈಲ್ಸ್ ಆದ್ಮೇಲೆ ಅಲ್ವಾ ಬರೋದು ಮ್ಯಾಮಲ್ಸ್. ಸೊ ಹಂಗೆ ಸಸ್ತನಿಗಳು ಇನ್ನು ಹುಟ್ಟಿಲ್ಲಂತೆ ಭೂಮಿ ಮೇಲೆ, ಅಂದ್ರೆ ಮ್ಯಾಮಲ್ಸ್ ಇನ್ನು ಎವಲ್ವ್ ಆಗಿರ್ಲಿಲ್ಲಂತೆ. ಸೊ ಅವಾಗ ರೆಪ್ಟೈಲ್ಸ್ ಜಾಸ್ತಿ ಇದ್ವಂತೆ. ಸೊ ಅಂತ ಟೈಮಲ್ಲಿ ರೆಪ್ಟೈಲ್ಸ್ ಪ್ರಿಡೇಟರ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ, ಪ್ರಿಡೇಟರ್ಸ್ ಅಂದ್ರೆ ಏನು,
ಬೇಟೆಗಾರರು ಅಥವಾ ಇವುಗಳನ್ನ ತಿನ್ನುವಂತ ಕೆಲವೊಂದು ಅನಿಮಲ್ಸ್ ಇಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ, ಆಯ್ತಾ? ಸೊ ಇವುಗಳ ರಕ್ಷಣೆಗೋಸ್ಕರ ಬೇಗ ಓಡೋಗ್ಬೇಕಿತ್ತಂತೆ. ನಿಮ್ಮೆಲ್ಲರಿಗೂ ಗೊತ್ತು ಬಸವನಹುಳು, ಸ್ನೇಹಿಲ್ ಗೊತ್ತಲ್ವಾ? ಸರಿ, ಬಸವನಹುಳು ಗೊತ್ತಲ್ವಾ? ಸೊ ಅದೇನಿದೆ ನಿಧಾನಕ್ಕೆ ನಡೆಯೋದು, ನೋಡಿದ್ರಾ? ಯಾಕಂದ್ರೆ ದೇರ್ ಆರ್ ನ್ಯೂಮರಸ್ ನಂಬರ್ ಆಫ್ ಲೆಗ್ಸ್ ಇದಾವೆ. ಸೊ ಥೌಸಂಡ್ಸ್ ಆಫ್ ಲೆಗ್ಸ್ ಇದಾವೆ, ಕಾಲುಗಳು ಸಾವಿರ ಇದಾವೆ. ಹಂಗಾಗಿ ಇಲ್ಲಿಂದ ಎಲೆಕ್ಟ್ರಿಕ್ ಇಂಪಲ್ಸಸ್, ಕೆಮಿಕಲ್ ಇಂಪಲ್ಸಸ್ ಬ್ರೈನ್ ಹೋಗ್ಬೇಕು, ಕಾಲ ಎತ್ತಿಡಬೇಕು ಅಂದ್ರೆ. ಸೊ ಇಲ್ಲಿ ಏನಾಗಬೇಕು? ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಆಗಬೇಕು, ಅಂದ್ರೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಆಗಬೇಕು. ಮೆದುಳಿಂದ ಆಗುವಂತ ಬ್ರೈನ್ ಅಲ್ವಾ? ಸೊ ಏನಾಗಬೇಕು? ಪ್ರತಿ ಲೆಗ್ಗೂ ಕೂಡ ಕೋಆರ್ಡಿನೇಟ್ ಮಾಡಬೇಕಾದ್ರೆ ಬ್ರೈನ್ ಇಂದ. ಸೊ ಹಂಗಾಗಿ ತುಂಬಾ ಟೈಮ್ ತಗೊಳ್ತಾ ಇತ್ತು, ನಿಧಾನಕ್ಕೆ ವಾಕ್ ಮಾಡಬೇಕಿತ್ತು ಇದು ಕೂಡ. ಸೊ ಹಂಗಾಗಿ ಏನ್ ಮಾಡ್ತಂತೆ, ಇದು ಪ್ರೆಡೇಟರ್ಸ್ ಇಂದ ತಪ್ಪಿಸ್ಕೊಳ್ಳೋಕೆ ಫಾರ್ ದ ವೆರಿ ಫಸ್ಟ್ ಟೈಮ್ ಏನ್ ಮಾಡ್ತಂತೆ, ಬೇಟೆಗಾರ ಅಥವಾ ಬೇರೆ ಆ ಒಂದು ಜೀವಿಗಳ ರಕ್ಷಣೆಯನ್ನು ಪಡ್ಕೊಳ್ಳೋಕೆ ತೆವಳ್ಕೊಂಡು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ರೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ರೆಪ್ಟಿಂಗ್ ಅಂದ್ರೆ ಏನು? ತೆವಳೋದು, ಅರ್ಥ ಆಯ್ತಾ? ಬಾಡಿಯನ್ನು ಹಿಂಗೆ ಸೊ ರೆಪ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಲೆಗ್ಸ್ ಅನ್ನು ಬಿಟ್ಬಿಟ್ಟು. ಲೆಗ್ಸ್ ಅನ್ನು ಬಳಸಲೇ ಇಲ್ವಂತೆ. ಸೊ ರೆಪ್ಟ್ ಮಾಡೋದು ತುಂಬಾ ಸ್ಪೀಡ್ ಆಗೋಯ್ತಂತ, ಇದು ತುಂಬಾ ಸ್ಪೀಡ್ ಆಗೋಯ್ತಂತೆ. ಅವಾಗ ಇದರಿಂದ ಇದ್ದಂತ ಇದು ಮಕ್ಕಳು ಮರಿಗಳೇನಿದ್ವು, ಸೊ ಅವು ಕೂಡ ಲೆಗ್ಸ್ ಅನ್ನು ಯೂಸ್ ಮಾಡಿಬಿಟ್ಟು ರೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಥೌಸಂಡ್ಸ್ ಆಫ್ ಇಯರ್ಸ್, ಲ್ಯಾಕ್ಸ್ ಆಫ್ ಇಯರ್ಸ್ ಎಲ್ಲ ಒಂದು ಸ್ನೇಕ್ಸ್ ಕೂಡ ರೆಪ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ತೆವಳೋದಕ್ಕೆ, ದೇಹವನ್ನ ತೆವಳೋದು, ಸರಿನಾ? ಅವಾಗ ಲೆಗ್ಸ್ ಏನಾಯ್ತು? ಅಪೆಂಡಿಕ್ಸ್ ತರ ಉಳ್ಕೊಂಡು ಅಲ್ವಾ? ಸೊ ಬಳಸೇ ಅಂಗ ಲೆಗ್ಸ್ ತಾನೆ. ಸೊ ಅವಾಗ ಫ್ಯೂಚರ್ ಜನರೇಷನ್ ಅಲ್ಲಿ ಬಂದಂತ ಒಂದು ಸ್ನೇಕ್ಸ್ ಅಲ್ಲಿ ಈ ಲೆಗ್ಸ್ ಇರ್ಲಿಲ್ವಂತೆ, ಕಾಲುಗಳು ಇರ್ಲಿಲ್ವಂತಪ್ಪ. ಸೊ ಇಲ್ಲಿ ಮೂರು ಅರ್ಥ ಆಯ್ತಾ ನಿಮಗೆ? ಮೊದಲನೇದು ಏನ್? ಮೊದಲನೇದು ಮನುಷ್ಯನ ಬಾಲ ಅಥವಾ ಟೈಲ್ ಆಫ್ ಮ್ಯಾನ್, ಎರಡನೇದು ನೆಕ್ ಆಫ್ ಜಿರಾಫೆ, ಆಮೇಲೆ ಮೂರನೇದು ಲೆಗ್ಸ್ ಆಫ್ ಸ್ನೇಕ್. ಸೊ ಮೂರು ಕೂಡ ಎಲ್ಲರೂ ಒಪ್ಕೊಬೇಕಾಗಿರುವಂತದಲ್ಲ, ಒಪ್ಕೋಬೇಕಾನೆ? ಅದೇ ಯಾರು ಎವಿಡೆನ್ಸ್ ಅಲ್ವಾ? ಅಂತ ತೋರಿಸ್ತಾ ಇದ್ದಾನಲ್ವಾ? ಓಕೆ ಸರ್, ಎಲ್ಲರೂ ಒಪ್ಕೊಂಡಿದ್ದಾನೆ. ಓಕೆನಾ? ಸೊ ಅಗ್ರಿ ಮಾಡ್ತಾ ಇದ್ದೀರಾ? ಯಾರು ಒಪ್ತಾ ಇಲ್ಲ? ನೆಕ್ ಆಫ್ ಜಿರಾಫೆ ಇನ್ನೊಂದ್ಸಲ ಹೇಳ್ಬೇಕಾ? ಇಲ್ಲಿ 2 ಪಾಯಿಂಟ್ ಅಲ್ಲಿ ಅರ್ಥ ಮಾಡ್ಕೋಬೇಕು. ಒಂದು, ಬಳಸದೇ ಇರೋದು ಹೆಚ್ಚಿನ ಉದ್ದ ಬೆಳೆಯುತ್ತೆ, ಅಥವಾ ಬಳಸದೇ ಇರೋದು ನಶಿಸಿ ಹೋಗುತ್ತೆ. ಬಳಸೋದು ಮಾಡಿಫೈ ಆಗುತ್ತೆ. ಅಂದ್ರೆ ಪದದ ಏನು ನೀವೇನು ಅರ್ಥ ಮಾಡ್ಕೋಬೇಕು? ಆನುವಂಶಿಕ ವಸ್ತುವಿನಲ್ಲಿ ತನಗೆ ಬೇಕಾಗಿರೋ ರೀತಿ ಬದಲಾವಣೆ ಆಗುತ್ತೆ. ಜೆನೆಟಿಕ್ ಮಟೀರಿಯಲ್ ಅಲ್ಲಿ ಅದಕ್ಕೆ ಏನು ರಿಕ್ವೈರ್ಮೆಂಟ್ ಇದೆ ಹಂಗೆ ಚೇಂಜಸ್ ಆಗ್ತಾ ಹೋಗುತ್ತೆ ಆಸ್ ದಿ ಟೈಮ್ ಪಾಸಸ್, ಆಸ್ ದಿ ಜನರೇಷನ್ಸ್ ಪಾಸಸ್ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಾ? ಅವ್ರ ಕ್ವಶನ್ ನೋಡಿ ಸರ್, ಇಲ್ಲಿ ಇಲ್ಲದೆ ಇರೋದನ್ನ ಕಳ್ಕೊಂಡ್ರು ಇವೆರಡು ಕೂಡ, ಇಲ್ಲಿ ಇಲ್ಲದೆ ಇರೋದನ್ನ ಪಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಯಾಕೆ ಅಲ್ವಾ? ಸೊ ಇದಕ್ಕೆ ಸೂಟ್ ಆಗ್ತಾ ಇಲ್ಲ ಅಂತ ಅಂದ್ರೆ ಇಲ್ಲಿ ಏನಂತ ಮಾಡ್ಕೋಬೇಕು? ನ್ಯಾಚುರಲ್ ಆಗಿ ಅದರ ಜೆನೆಟಿಕ್ ಮಟೀರಿಯಲ್ ಚೇಂಜಸ್ ಆಗಿ ಅದರ ನೀಡ್ಸ್ ಗೆ ತಕ್ಕಂತೆ ತನ್ನ ಬಾಡಿ ಕೂಡ ಬದಲಾವಣೆ ಆಯ್ತು ಅನ್ನೋದು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು. ಸೊ ನ್ಯಾಚುರಲ್ ಅಲ್ವಾ? ಸ್ವಾಭಾವಿಕವಾಗಿ ಬದಲಾವಣೆ ಆಗ್ತಾ ಇದೆ. ಸೊ ಇವಾಗ ಇವನನ್ನು ಒಪ್ಪದೇ ಇರೋನು ಒಬ್ಬ ಬರ್ತಾನಪ್ಪ. ಲ್ಯಾಮಾರ್ಕ್, ನೀನೇನೇನು ಹೇಳ್ತಾ ಇದೆಯಾ ಎಲ್ಲ ಸುಳ್ಳು ಕಣೋ, ಆಯ್ತಾ? ನಾನು ಪ್ರೂವ್ ಮಾಡ್ತೀನಿ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ ನಾನು ಪ್ರೂವ್ ಮಾಡ್ತೀನಿ. ನೀನೇನು ಸೈಂಟಿಸ್ಟ್ಗಳಿರುವಂತ ಪ್ಯಾನಲ್ನೆಲ್ಲ ಒಪ್ಪಿಬಿಟ್ಟೆ, ನಿನ್ನ ಥಿಯರಿನ ಪ್ರೂವ್ ಮಾಡಿಸ್ಕೊಂಡೆ, ಆದ್ರೆ ನಾನು ಇದು ಫೇಕ್ ಅಂತ ನಾನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಏನ್ ಮಾಡ್ತಾನೆ ಇವನು? ಇನ್ನೊಬ್ಬ ಬರ್ತಾನೆ, ಅವನ ಹೆಸರು ಹೇಳ್ತೀನಿ ನೋಡಿ, ವೈಸ್ಮನ್ ಅಂತ. ಓಕೆ, ವೈಸ್ಮನ್ಸ್ ಕ್ರಿಟಿಸಿಸಮ್ ಆನ್ ಲ್ಯಾಮಾರ್ಕಿಸಮ್. ಆಯ್ತಾ? ಲ್ಯಾಮಾರ್ಕಿಸಮ್ನ ಮೇಲೆ ವೈಸ್ಮನ್ನ ವಿಮರ್ಶೆಗಳು. ಲ್ಯಾಮಾರ್ಕಿಸಮ್ನ ಮೇಲೆ ವೈಸ್ಮನ್ ಅನ್ನುವಂಥ ಕನ್ನಡದಲ್ಲಿ ವೈಸ್ಮನ್ ನ ವಿಮರ್ಶೆಗಳು. ಆಯ್ತಾ? ಲ್ಯಾಮಾರ್ಕಿಸಮ್ನ ಮೇಲೆ ವೈಸ್ಮನ್ನ ವಿಮರ್ಶೆಗಳು. ಓಕೆ, ಸೊ ವೈಸ್ಮನ್ಸ್ ಕ್ರಿಟಿಸಿಸಮ್ ಆನ್ ಲ್ಯಾಮಾರ್ಕಿಸಮ್. ಏನ್ ಕ್ರಿಟಿಸಿಸಮ್ ಮಾಡ್ತಾನೆ ಸರ್ ಇವನು? ಕ್ರಿಟಿಸಿಸಮ್ ಅಂದ್ರೆ ಏನು? ಯಾರೋ ಹೇಳಿರೋದನ್ನ ನಾನು ಒಪ್ಪಲ್ಲ ಕಣೋ, ಅದಂಗೆ ಅಂತ ಇವರು ಸ್ವಲ್ಪ ಬೇರೆ ಉಪಕಾರ ಎಲ್ಲ ಸೇರಿಸಿ ಡಿಸ್ಕಷನ್ಗೆ ಬರೋದು ಅಲ್ವಾ? ಸೊ ಅದನ್ನ ಕ್ರಿಟಿಸಿಸಮ್ ಅಂತ ಕರಿತೀವಿ. ನಾವೇನು ಹೇಳಿದ್ರು ಕೂಡ ಬೇರೆ ಕೆಲವರು ಒಪ್ಪಲ್ಲ, ಅವಾಗ ಅವರು ಕ್ರಿಟಿಸಿಸಮ್ ಮಾಡ್ತಾರೆ, ಯಪ್ಪ ಹೇಳ್ತಾರೆ ತಪ್ಪು ಹಂಗೆ ಹಿಂಗೆ ಅಂತಲ್ವಾ? ಸೊ ಹಂಗೆ ಲ್ಯಾಮಾರ್ಕ್ಗೂ ಕೂಡ ಈ ಕ್ರಿಟಿಸಿಸಮ್ ಮಾಡ್ತಾರೆ. ಯಾರು? ವೈಸ್ಮನ್ ಅನ್ನುವಂಥವ್ರು. ಸೊ ವೈಸ್ಮನ್ ಓಕೆ ಏನ್ ಮಾಡ್ತಾರೆ ನೋಡೋಣ. ಸರ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ 2 ರ್ಯಾಟ್ಸ್ ಅನ್ನು ತಗೊಳ್ತಾರೆ, ಸರಿನಾ? ಡಯಾಗ್ರಾಮ್ಸ್ ಸ್ವಲ್ಪ ವೀಕು, ಓಕೆನಾ? ರ್ಯಾಟ್ ಅಂತ ನೆನ್ಪಿಟ್ಕೊಳ್ಳಿ, ಇದು ಬರ್ಡ್ ತರ ಕಾಣಿಸ್ತಾ ಇದೆ, ಪ್ಯಾರೆಟ್ ತರ ಅಲ್ವಾ? ರ್ಯಾಟ್, ಸರಿ. ಸುಮ್ಮನೆ ಒಂದು ರ್ಯಾಟು ಇನ್ನೊಂದು ರ್ಯಾಟು, ಆಯ್ತಾ? 2 ರ್ಯಾಟ್ಸ್ ಅನ್ಕೊಳ್ಳಿ. ಸರ್ ಏನ್ ಸರ್ ಇದು? ಏನೋ ಡ್ರಾ ಮಾಡ್ಬಿಟ್ರಿ. 2 ರ್ಯಾಟ್ಸ್ ಅನ್ಕೊಳ್ಳಿಪ್ಪ, 2 ಕೂಡ ಮೆಚೂರ್ಡ್ ರ್ಯಾಟ್ಸ್. ಏನು 2 ಮೆಚೂರ್ಡ್? ಇಬ್ರಿಗೂ ಮದುವೆ ಮಾಡ್ಬೇಕು ಇವಾಗ, ಸರಿನಾ? ಇಬ್ರು ಕೂಡ ಮೆಚೂರ್ ಆಗಿದ್ದಾರೆ, ಇಬ್ರಿಗೂ ಮದುವೆ ಮಾಡ್ತಾರೆ. ಯಾರು? ಇವನು ವೈಸ್ಮನ್. ಮದುವೆ ಮಾಡ್ಬಿಟ್ಟು ಏನ್ ಮಾಡ್ತಾನೆ? ಇಬ್ರು ಕೂಡ ಕಳಿಸ್ತಾನೆ, ಸರಿನಾ? ಏನಕ್ಕೆ? ಬ್ರೀಡ್ ಮಾಡಕ್ಕೆ, ಮೇಟಿಂಗ್ ಮಾಡಕ್ಕೆ. ಓಕೆನಾ? 2 ಕ್ರಾಸ್ ಮಾಡಿಸ್ತಾನೆ, ಮೇಟ್ ಮಾಡಿಸ್ತಾನೆ. ಸೊ ಇಲ್ಲಿ ಈ ಮೇಲ್ ಅಂಡ್ ಫಿಮೇಲ್ ಮೇಟ್ ಮಾಡ್ಸಕ್ಕೆ ಮುಂಚೆ ಏನ್ ಮಾಡ್ತಾನೆ ಅಂದ್ರೆ ಟೈಲ್ ನ ಕಟ್ ಮಾಡ್ತಾನೆ, ಬಾಲ ಕಟ್ ಮಾಡ್ಬಿಡ್ತಾನೆ. ಓಕೆನಾ? ಟೈಲ್ ಕಟ್ ಮಾಡ್ಬಿಡ್ತಾನೆ, 2ಕ್ಕೂ ಟೈಲ್ ಕಟ್ ಮಾಡಿ 2 ಕೂಡ ಏನ್ ಮಾಡ್ತಾನೆ? ಕ್ರಾಸ್ ಮಾಡ್ತಾನೆ. ಅರ್ಥ ಆಗ್ತಾ ಇದೆಯಾ? ಸೊ ಒಂದೊಂದಕ್ಕೆ ಏನ್ ಮಾಡ್ತಾನೆ? ಕ್ರಾಸ್ ಅನ್ನು ಮಾಡ್ತಾನೆ, ಗಂಡು ಹೆಣ್ಣಿಬ್ರು ಕೂಡ. ಸೊ ಅವಾಗ ಹುಟ್ಟುವಂತ ಎಲ್ಲ ಮರಿಗಳಿಗೂ ಕೂಡ ಸೊ ಏನಿರುತ್ತೆ? ಟೈಲ್ ಇರುತ್ತೆ. ಯಾವುದೇ ಮರಿ ಕೂಡ ಟೈಲ್ ಇಲ್ಲದೆ ಹುಟ್ಟಲ್ಲ, ಸರಿನಾ? ಮತ್ತೆ ಏನ್ ಮಾಡ್ತಾನೆ? ಹುಟ್ಟಿದ ತಕ್ಷಣ ಈ ಮರಿಗಳನ್ನ ತಗೊಂಡು, ಗಂಡು ಹೆಣ್ಣು ಇಬ್ರು ತಗೊಂಡ್ಬಿಟ್ಟು ಏನ್ ಮಾಡ್ತಾನೆ? ಅವುಗಳಿಗೆ ಟೈಲ್ ಕಟ್ ಮಾಡ್ತಾನೆ, ಸರಿನಾ? ಮತ್ತೆ ಟೈಲ್ ಕಟ್ ಅಂದ್ರೆ ಹುಟ್ಟಿದ ತಕ್ಷಣ ಇವಾಗ ಟೈಲ್ ಕಟ್ ಮಾಡ್ದ. ಅರ್ಥ ಆಗ್ತಾ ಇದೆಯಾ? ಬಾಲನ ಹುಟ್ಟಿದ ತಕ್ಷಣ ಕಟ್ ಮಾಡ್ದ, 2 ಮೆಚುರೇಷನ್ ಫೇಸ್ ವರ್ಗು ಅಬ್ಸರ್ವ್ ಮಾಡ್ದ, ಆಮೇಲೆ ಮೆಚುರೇಷನ್ ಆದ್ಮೇಲೆ ಇಬ್ರಿಗೂ ಮತ್ತೆ ಮೇಟಿಂಗ್ ಮಾಡಿದ, ಕ್ರಾಸ್ ಮಾಡಿದ, ಮತ್ತೆ ಹುಟ್ಟಿದಂತ ಎಲ್ಲ ಮರಿಗಳಿಗೂ ಕೂಡ ಟೈಲ್ ಇತ್ತು. ಅರ್ಥ ಆಗ್ತಾ ಇದೆಯಾ? ಹಿಂಗೆ ಹಂಡ್ರೆಡ್ಸ್ ಆಫ್ ಜನರೇಷನ್ಸ್. ಯಾಕಂದ್ರೆ ಇವುಗಳೆಲ್ಲ ಲೈಫ್ ಸ್ಪ್ಯಾನ್ ತುಂಬಾ ಕಡಿಮೆ, ಗೊತ್ತಾಯ್ತಾ? ಇಲಿಗಳದು ಈ ಒಂದು ಜೀವಿತಾವಧಿ ತುಂಬಾ ಕಡಿಮೆ ಇರುತ್ತೆ, 1 ತಿಂಗಳು ಇಲ್ಲ 1.5 ತಿಂಗಳು ಇಷ್ಟೇ ಇರುತ್ತೆ. ಸೊ ಹಂಗಾಗಿ ಬೇಗ ಮೆಚುರೇಷನ್ ಫೇಸ್ ನ ತಲುಪಿಡ್ತವೆ, ಪ್ರೌಢಾವಸ್ಥೆನ ಬೇಗ ತಲುಪ್ತವೆ, ಬೇಗ ಅವುಗಳನ್ನ ಕ್ರಾಸ್ ಮಾಡಬಹುದು, ಎಕ್ಸ್ಪೆರಿಮೆಂಟ್ ಕೂಡ ಮಾಡಬಹುದಾಗಿದೆ. ಹಂಗಾಗಿ ಹಂಡ್ರೆಡ್ಸ್ ಆಫ್ ಜನರೇಷನ್ಸ್ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇವನು. ಸೊ ಇದಕ್ಕೆ ಸುಮಾರು 10 ವರ್ಷ 20 ವರ್ಷ ತಗೊಬಹುದು. ಓಕೆನಾ? ತಗೊಂಡು ಏನ್ ಮಾಡ್ತಾನೆ? ಎಕ್ಸ್ಪೆರಿಮೆಂಟ್ ಮಾಡಿ ಫೈನಲಿ ಹುಟ್ಟಿದಂತ, ಆಯ್ತಾ, 100 ಪೀಳಿಗೆಗಳು ಕಳೆದ ಮೇಲೆ ಕೂಡ ಹುಟ್ಟಿದಂತ ಇಲ್ಲಿಗೆ ಬಾಲ ಇತ್ತು. ಸೊ ಇವಾಗ ಇವನ್ ಏನ್ ಮಾಡ್ತಾನೆ ಅಂದ್ರೆ ಪ್ಯಾನಲ್ ಹತ್ರ ಹೋಗ್ತಾನೆ. ಸರ್ ವಾಟ್ ಲ್ಯಾಮಾರ್ಕ್ ಸೆಡ್ ಇಟ್ಸ್ ಟೋಟಲಿ ಬೇಸ್ಲೆಸ್ ಅಂಡ್ ಇಟ್ಸ್ ಟೋಟಲಿ ರಾಂಗ್ ಅಂತ ಹೇಳ್ತಾರೆ. ಲ್ಯಾಮಾರ್ಕ್ ಹೇಳಿದ್ದು ಶುದ್ಧ ಸುಳ್ಳು, ಇದಕ್ಕೆ ಯಾವುದೇ ರೀತಿಯಾದಂತಹ ಏನು ಎವಿಡೆನ್ಸ್ ಗಳಿಲ್ಲ, ಆಮೇಲೆ ಯಾವುದು ನಂಬೋ ತರ ಇಲ್ಲ. ಯಾಕಂದ್ರೆ ನಾನು ಇದ್ರ ಮೇಲೆ ಹಲವಾರು ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ದೀನಿ. ಯಾಕಂದ್ರೆ ಇಲ್ಲಿ ಬಾಲ ಕಟ್ ಮಾಡಿ ಫಸ್ಟ್ ಜನರೇಷನ್ ಮಾಡಿದ್ರು ಕೂಡ ಮೆಚುರೇಷನ್ ಫೇಸ್ ಗೆ ಬಂದ್ಮೇಲೆ ಹುಟ್ಟಿದಂತ ಮಕ್ಕಳಿಗೆ ಬಾಲ ಕಟ್ ಮಾಡಿದ್ದೀನಿ, ಹಂಗಾಗಿ ಬಾಲ ಇರೋದೇ ಗೊತ್ತಿಲ್ಲ ಮಕ್ಕಳಿಗೆ. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ನಾನು ಹುಟ್ಟಿದ ತಕ್ಷಣ ಕೈ ಕಟ್ ಮಾಡ್ಬಿಟ್ಟು ಎಲ್ಲ ಮಕ್ಕಳಿಗೂ ಕೈ ಕಟ್ ಮಾಡ್ಬಿಟ್ಟಿದ್ರೆ
ಸೊ ನಮಗೆ ಕೈ ಇರೋದೇ ಗೊತ್ತಿರ್ತಾಯ್ತಾ ಸೊ ನಾವು ಯಾರು ನೋಡಿದ್ರೆ ಗೊತ್ತಾಗ್ತೈತೆ ಅಷ್ಟೇ. ಸೊ ಹಂಗೆ ಇದಕ್ಕೆ ತನ್ನ ಬಾಲ ಇದೆ ಅಂತ ಗೊತ್ತಿಲ್ಲ. ಸೊ ಹಂಗಾಗಿ ಸೊ ಹಂಡ್ರೆಡ್ಸ್ ಆಫ್ ಜನರೇಷನ್ಸ್ ನಾವು ಕ್ರಾಸ್ ಮಾಡಿದ್ದೀನಿ. ಸೊ ಆದ್ರೂ ಕೂಡ ಎಲ್ಲದರಲ್ಲೂ ಕೂಡ ಬಾಲ ಕಂಡು ಬರ್ತಾ ಇದೆ. ಸೊ ದಟ್ ಲ್ಯಾಮಾರ್ಕಿಸಮ್ ಇಸ್ ಟೋಟಲಿ ರಾಂಗ್ ಅಂತ ಹೇಳ್ತಾನೆ ಯಾರು? ವೈಸ್ಮನ್. ಒಪ್ತೀರಾ ನೀವು ಇದನ್ನ ಒಪ್ತೀರಾ? ವಿಲ್ ಯು ಅಗ್ರಿ ಮಾಡ್ತೀರಪ್ಪ? ಮಾತಾಡಿ. ಸೈಲೆಂಟ್ ಆಗಿದ್ರೆ ಒಪ್ದಂಗೆ. ಇಲ್ಲ ಯಾಕಿಲ್ಲ ಅಂದ್ರೆ ಇಲ್ಲ ಅನ್ನೋರು ಯಾಕೆ? ಇಲ್ಲ ಅನ್ನೋರು ಯಾರು ಇಲ್ವಾ ನಾನು ಒಪ್ಪಲ್ಲ ಅಂತ? ನೀವು ಯಾಕೆ ಯಾಕೊಪ್ಪಲ್ಲ? ವೈ? ನೋ. ಸೊ ನೋಡಿ ಇಲ್ಲೇ ಇದೆ ಪಾಯಿಂಟ್. ಸರ್ ಅವಾಗಲೇ ಲ್ಯಾಮಾರ್ಕ್ ಕೇಳಿದ್ದೇನು? ಜೆನೆಟಿಕ್ ಮಟೀರಿಯಲ್ ಅಲ್ಲಿ ಆನುವಂಶಿಕ ವಸ್ತುವಿನಲ್ಲಿ ಸ್ವಾಭಾವಿಕವಾಗಿ ಬದಲಾವಣೆ ಆಗುತ್ತೆ, ನ್ಯಾಚುರಲ್ ಆಗಿ ಚೇಂಜ್ ಆಗುತ್ತೆ ಅಂತ, ನ್ಯಾಚುರಲ್ ಆಗಿ ಮಾಡಿಫೈ ಆಗುತ್ತೆ ಅಂತ. ಬಟ್ ಇವನೇನ್ ಮಾಡ್ದ? ಆರ್ಟಿಫಿಷಿಯಲ್ ಆಗಿ ಕಟ್ ಮಾಡ್ತಾ ಇದ್ದಾನೆ. ಆರ್ಟಿಫಿಷಿಯಲ್ ಆಗಿ ಮಾಡ್ತಾ ಇದ್ದಾನೆ ಇವನು, ಕೃತಕವಾಗಿ ಕಟ್ ಮಾಡ್ತಾ ಇದ್ದಾನೆ ಬಾಲನ. ಅರ್ಥ ಆಗ್ತಾ ಇದೆಯಾ? ಇರೋ ವ್ಯತ್ಯಾಸ ಏನು? ಅವ್ನು ಹೇಳಿದ್ದು ಪೀಳಿಗೆಗಳು ಕಳೆದಂತೆ ಸ್ವಾಭಾವಿಕವಾಗಿ ಆನುವಂಶಿಕ ವಸ್ತುವಿನಲ್ಲಿ ಬದಲಾವಣೆ ಆಗುತ್ತೆ, ನ್ಯಾಚುರಲ್ ಆಗಿ ಚೇಂಜಸ್ ಆಗುತ್ತೆ ಜೆನೆಟಿಕ್ ಮಟೀರಿಯಲ್ ಆಸ್ ದಿ ರಿಕ್ವೈರ್ಮೆಂಟ್. ಸೊ ಅದಕ್ಕೆ ಬೇಕಾಗಿರೋ ರೀತಿ ಅದು ಮಾರ್ಪಾಡು ಮಾಡ್ಕೊಳ್ಳುತ್ತೆ. ಆನುವಂಶಿಕ ವಸ್ತುವಿನಲ್ಲಿ ಸ್ವಾಭಾವಿಕವಾಗಿ ಬದಲಾವಣೆ, ಆ ಪಾಯಿಂಟ್ ನೆನಪಿಟ್ಕೋಬೇಕು. ಇಲ್ಲಿ ಆರ್ಟಿಫಿಷಿಯಲ್ ಆಗಿ, ಓಕೆನಾ? ಸೊ ದಟ್ ಇದನ್ನ ಕೆಲವರು ಒಪ್ತಾರೆ, ಆದ್ರೂ ಇಟ್ಸ್ ಟೋಟಲಿ ಫಾಲ್ಸ್. ಲ್ಯಾಮಾರ್ಕಿಸಮ್ ಇಸ್ ಅಕ್ಸೆಪ್ಟೆಡ್. ಅರ್ಥ ಆಗ್ತಾ ಇದೆಯಾ? ವೈಸ್ಮನ್ ಸೊ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ವೈಸ್ಮನ್ ಈ ಒಂದು ಹೆಸರು. ಸೊ ಇದು ಲ್ಯಾಮಾರ್ಕಿಸಮ್ ನ ಕ್ರಿಟಿಸಿಸಮ್ ಮಾಡ್ತಾನೆ. ಸೊ ವೈಸ್ಮನ್ ಅಂತವನು, ಅದಕ್ಕೆ ಇದು ಸಂಬಂಧಪಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಯಾರಿಗೂ ಅರ್ಥ ಆಗ್ತಾ ಇಲ್ಲ? ಅರ್ಥ ಆಯ್ತಾ ಸರ್? ಲ್ಯಾಮಾರ್ಕಿಸಮ್ ತುಂಬಾ ಸಿಂಪಲ್. ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ. ಸೊ ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ. ಸೊ ಬಳಸದೇ ಇರುವಂತಹ ಒಂದು ಅಂಗ ಕಾಲ ಕಳೆದಂತೆ ಪೀಳಿಗೆಗಳು ಕಳೆದಂತೆ ಆನುವಂಶಿಕ ವಸ್ತುವಿನಲ್ಲಿ ಸ್ವಾಭಾವಿಕ ಬದಲಾವಣೆ ಆಗಿ ಜೆನೆಟಿಕ್ ಮಟೀರಿಯಲ್ ನ್ಯಾಚುರಲ್ ಚೇಂಜಸ್ ಆಗಿ ಸೊ ಇನ್ನೊಂದು ಪೀಳಿಗೆಯಲ್ಲಿ ಸೊ ಒಂದು ಅಂಗ ಇರೋದಿಲ್ಲ ಅಥವಾ ತನಗೆ ಬೇಕಾಗಿರೋ ರೀತಿ ಮಾರ್ಪಾಡಾಗಿರುತ್ತೆ ಸ್ವಾಭಾವಿಕವಾಗಿ. ಸೊ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ ಇವನು ಬಾಲ ಕಟ್ ಮಾಡ್ತಾ ಇದ್ದಾನೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ವರ್ಕ್ ಮಾಡ್ತಾ ಇದ್ದಾನೆ. ಇದು ಒಪ್ಪಂಗಿಲ್ಲ. ಸರಿನಾ? ಕ್ಲಿಯರ್ ಅಲ್ವಾ? ಓಕೆ ಸರ್. ಇವಾಗ ಬರ್ಕೊಳ್ಳಿ ನೆಕ್ಸ್ಟ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಂತ ಬರ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್, ನೈಸರ್ಗಿಕ ಆಯ್ಕೆ ಸಿದ್ಧಾಂತ. ನೈಸರ್ಗಿಕ ಆಯ್ಕೆ. ಸರಿನಾ ಸರ್? ಇಲ್ಲಿ ಏನ್ ತಿಳ್ಕೊಬೇಕು ನಾವು? ಡಾರ್ವಿನ್ ಕೇಳಿದಿರಾ? ಚಾರ್ಲ್ಸ್ ಡಾರ್ವಿನ್ ಕೇಳಿದಿರೇನಪ್ಪ? ಡಾರ್ವಿನ್ ಅನ್ನೋ ಹೆಸರು ಕೇಳಿದಿರ ಹೋಗ್ಲಿ? ಸೊ ಈ ಡಾರ್ವಿನ್ ಅನ್ನುವಂಥವ್ರು ಈ ಒಂದು ಥಿಯರಿಯನ್ನ ಪ್ರಪೋಸ್ ಮಾಡ್ತಾರೆ. ಸೊ ಇದನ್ನ ಡಾರ್ವಿನಿಸಮ್ ಅಂತ ಕೂಡ ಕರಿತೀವಿ. ಡಾರ್ವಿನಿಸಮ್ ಯಾಕೆ? he proposed the theory called natural selection, hence it is also known as Darwinism. ಇದನ್ನು ಚಾರ್ಲ್ಸ್ ಡಾರ್ವಿನ್ ಅವರು ಪ್ರತಿಪಾದನೆ ಮಾಡಿದರು. ಚಾರ್ಲ್ಸ್ ಡಾರ್ವಿನ್ proposed the theory called theory of natural selection. ಕ್ಲಿಯರ್ ಅಲ್ವಾ? ಓಕೆ ಸರ್. ಇವಾಗ ನೋಡಿ ಏನ್ ಹೇಳ್ತಾನೆ ಇವನು. ವೆರಿ ಇಂಪಾರ್ಟೆಂಟ್ ಇದು, ನಿಮ್ಮ ನಾಲೆಜ್ಗೂ ಇಂಪಾರ್ಟೆಂಟ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ಅಲ್ಲ, ಕೇಳಿಸ್ಕೊಳ್ಳಿ ಸರ್. ವೇರಿಯೇಷನ್ ಅಂತ ಹೇಳ್ತಾನೆ. ಫಸ್ಟ್ ವೇರಿಯೇಷನ್ ಅಂತ ಹೇಳ್ತಾನೆ ಯಾರು? ಡಾರ್ವಿನ್. ವೇರಿಯೇಷನ್ ಅಂದ್ರೆ ವಿಭಿನ್ನತೆ ಅಂತ. ವಿಭಿನ್ನತೆ ಸರಿನಾ? ಎರಡನೇದು ವೇರಿಯೇಷನ್, ಎರಡನೇದು ಓವರ್ ಪ್ರೊಡಕ್ಷನ್. ಅಧಿಕ ಸಂತಾನ ಅಂತ. ಓವರ್ ಪ್ರೊಡಕ್ಷನ್, ವೇರಿಯೇಷನ್, ಓವರ್ ಪ್ರೊಡಕ್ಷನ್. ಏನ್ ಹಂಗಂದ್ರೆ ವೇರಿಯೇಷನ್ ಅಂದ್ರೆ ಏನು? ಚೇಂಜಸ್. ಕರೆಕ್ಟ್. ಚೇಂಜಸ್. ಏನ್ ಚೇಂಜಸ್? ಸೊ ಇಲ್ಲಿ ಒಂದೇ ಪದ, ತುಂಬಾ ಸಿಂಪಲ್ ಆಗಿ, ಈಚ್ ಅಂಡ್ ಎವ್ರಿ ಲಿವಿಂಗ್ ಆರ್ಗಾನಿಸಮ್ ಈಸ್ ಯೂನಿಕ್ ಅಂಡ್ ಡಿಫರೆಂಟ್ ಫ್ರಮ್ ಒನ್ ಅನದರ್ ಅಂತ. ಸೊ ಪ್ರತಿಯೊಂದು ಜೀವಿಗೂ ಕೂಡ, ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಒಂದು ಜೀವಿಯಿಂದ ಇನ್ನೊಂದು ಜೀವಿಗೆ ಏನಾಗಿರುತ್ತೆ? ವಿಭಿನ್ನತೆಗಳನ್ನು ಹೊಂದಿರುತ್ತೆ, ವಿಭಿನ್ನವಾಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ವಿಭಿನ್ನವಾಗಿರುತ್ತಂತೆ. ನೋಡಿ ಸರ್ ನಮಗೂ ಗೊತ್ತಿದೆಲ್ಲ ಅಂತ ನೀವು ಹೇಳ್ಬೋದು. ಅಂದ್ರೆ ನೀವು ನೋಡಿರೋದೇನು? ಹಂದಿ, ಹಸು, ನಾಯಿ, ಕಪ್ಪೆ, ಕರು ಇಂಥವೆಲ್ಲ ನೋಡ್ಕೊಂಡ್ ಬಂದಿರ್ತೀರ ಅಷ್ಟೇ. ಸೊ ಇನ್ನು ಬೇರೆ ಆರ್ಗಾನಿಸಮ್ಸ್ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ, ಓದಲಿಲ್ಲ ಅಂದ್ರೆ ಗೊತ್ತಾಗಲ್ಲ ಅಲ್ವಾ? ಸೊ ಹಂಗಾಗಿ ಇವನು ಏನ್ ಹೇಳ್ತಾನೆ ಅಂದ್ರೆ ಪ್ರತಿಯೊಂದು ಜೀವಿಯೂ ಕೂಡ ಯೂನಿಕ್ ಆಗಿರುತ್ತೆ. ಯೂನಿಕ್ ಅಂದ್ರೆ ಏನು? ವಿಶೇಷವಾಗಿರುತ್ತಂತೆ. ಒಂದು ಜೀವಿಯಿಂದ ಇನ್ನೊಂದು ಜೀವಿ ವಿಶೇಷತೆಗಳನ್ನು ಹೊಂದಿರುತ್ತಂತೆ. ಒಂದು ಜೀವಿಯಿಂದ ಇನ್ನೊಂದು ಜೀವಿ ವಿಭಿನ್ನವಾಗಿರ್ತವಂತೆ. ಎಲ್ಲರೂ ಒಪ್ಕೋತಿರಲ್ಲ ಇದನ್ನ? ಅಪ್ಪನ ತರನೇ ಇದೀರಾ ನೀವು? ಅಮ್ಮ ತರನೇ ಜೆರಾಕ್ಸ್ ಕಾಪಿ ಮಾಡ್ಕೊಂಡಿದ್ದೀರಾ ನೀವು? ಇಲ್ಲ ತಾನೆ? ಸೊ ಇಬ್ಬರದು ಜೆನೆಟಿಕ್ ಮಟೀರಿಯಲ್ ಮಿಕ್ಸ್ ಆಗಿದೆ. ಸೊ ಜೀನ್ಸ್ ಎಲ್ಲ ಮಿಕ್ಸ್ ಆಗಿದೆ. ಪ್ಲಸ್ ನಿಮ್ಮದು ಕೂಡ ಯೂನಿಕ್ ಕ್ಯಾರೆಕ್ಟರ್ಸ್ ಇದೆ ಇಲ್ವಾ? ಅಪ್ಪ ಅಮ್ಮನ ಬಿಟ್ಟರೆ ನಿಮ್ಮದೇ ಆದಂತ ಯೂನಿಕ್ ಕ್ಯಾರೆಕ್ಟರ್ಸ್ ಇಲ್ವಾ? ಇದಾವೆ. ಆಮೇಲೆ ಒಂದು ಅರ್ಥ ಮಾಡ್ಕೊಂಬಿಡಿ, ಇಲ್ಲಿ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ. ಸೊ ಈ ಥಿಯರಿಗೆ ಸಂಬಂಧಪಟ್ಟಂತೆ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ 99.9% ಆಫ್ ಆಲ್ ದಿ ಹ್ಯೂಮನ್ ಬೀಯಿಂಗ್ಸ್ ಆರ್ ಸಿಮಿಲರ್ ಇನ್ ಟರ್ಮ್ಸ್ ಆಫ್ ಏನು? ದೇರ್ ಜೆನೆಟಿಕ್ ಮಟೀರಿಯಲ್ ಅಂಡ್ ದೇರ್ ಫಿಸಿಕಲ್ ಕಂಪೋಸಿಷನ್ ಎಲ್ಲ ಕೂಡ ಸೇಮ್. 99.9%. ಓನ್ಲಿ 0.1% ಮಾತ್ರ ಬದಲಾವಣೆ. ಕೇವಲ 0.1%. ಅದಕ್ಕೆ ಶ್ರೀಕಾಂತ್, ಅದಕ್ಕೆ ಇನ್ನೊಬ್ರು ಈ ತರ ಡಿಫರೆನ್ಸಸ್ ಕಾಣಿಸ್ಕೊಳ್ತಾ ಇದೆ ನೋಡಿ. 0.1% ಅಲ್ಲ ಇಷ್ಟು ಡಿಫರೆನ್ಸ್ ಇರಬೇಕಾದ್ರೆ 99.9% ಸಿಮಿಲರ್ ಇದೀವಿ ನಾವು. ಅರ್ಥ ಆಗ್ತಾ ಇದೆಯಾ? ಸೊ ನಿಮ್ಗೆ ಹೆಂಗೆ ಎಲ್ಲ ಆನೆಗಳು ಒಂದೇ ತರ ಕಾಣಿಸ್ತವೆ, ಎಲ್ಲ ಎಲಿಫೆಂಟ್ಗಳು, ಅದೇ ತರ ಎಲ್ಲ ಮನುಷ್ಯರು ಕೂಡ ಬಟ್ಟೆಗಳು ಬೇರೆ ಹಾಕೊಂಡಿರ್ಬೋದು ಅಷ್ಟೇ. ಎಲ್ಲ ಮನುಷ್ಯರು ಕೂಡ ಆನೆಗಳಿಗೆ, ಎಲಿಫೆಂಟ್ಸ್ಗೆ ಅಥವಾ ಯಾವುದೇ ಅನಿಮಲ್ಗೆ ಕಾಣೋದು ಎಲ್ಲ ಕೂಡ ಅನಿಮಲ್ಸ್ ತರನೇ ನಾವು ಅದು ಕಾಣೋದು. ಅರ್ಥ ಆಗ್ತಾ ಇದೆಯಾ? ಸೊ ನಾನು ಶ್ರೀಕಾಂತ್, ಇನ್ನೊಬ್ಬ ಶಾರುಖ್ ಖಾನ್, ಇನ್ನೊಬ್ಬ ಸಲ್ಮಾನ್ ಖಾನ್, ಇನ್ನೊಬ್ಬ ದರ್ಶನ್, ಇನ್ನೊಬ್ಬ ಅವನು ಅಂತ ಕಾಣಲ್ಲ. ಅರ್ಥ ಆಗ್ತಾ ಇದೆಯಾ? ವೇರ್ ಆಲ್ ಹ್ಯೂಮನ್ ಬೀಯಿಂಗ್ಸ್, ವೇರ್ ಆಲ್ ಅನಿಮಲ್ಸ್. ನಾವು ಅನಿಮಲ್ಸ್ ತರನೇ ಕಾಣಿಸ್ತೀವಿ. ಇವ್ರು ಯಾರೋ ಎರಡು ಕಾಲ ಮೇಲೆ ನಿಂತಿರೋ ಪ್ರಾಣಿಗಳು ಅಂತ ಅವ್ನು ನೋಡ್ತಾವೆ. ಸರಿನಾ? ಅರ್ಥ ಆಗ್ತಾ ಇದೆಯಾ? ಸೊ ಇನ್ನ 99.9% ನಾವೆಲ್ಲ ಕೂಡ ಏನು ಸಿಮಿಲಾರಿಟೀಸ್ ಅನ್ನು ಹೊಂದಿದ್ದೀವಿ. ಓಕೆನಾ? 0.1% ಚೇಂಜಸ್. ಆ 0.1% ಅಲ್ಲೂ ನೋಡಿದಾಗ 0.1% ಅನ್ನ ನೀವು 100% ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಕನ್ಫ್ಯೂಸ್ ಆಗಬೇಡಿ. 0.1% ಅನ್ನೇ 100% ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ 60% ಅಪ್ಪ ಅಮ್ಮನ ಒಂದು ಕ್ವಾಲಿಟೀಸ್ ಹೊಂದಿರ್ತೀವಿ. ಇನ್ನು 40% ಏನಿದೆ ಈ 0.1% ಅಲ್ಲಿ, ಅದು ನನ್ನದೇ ಯೂನಿಕ್ ಕ್ಯಾರೆಕ್ಟರ್ಸ್ ನಂದು. ಸೊ ನಂತರ ಯಾವನು ಇಲ್ಲ ಆಂಟಿಕ್ ಪೀಸ್, ನಿಂತರ ಯಾವನು ಇಲ್ಲ ಆಂಟಿಕ್ ಪೀಸ್, ನೀವೇ.
ಸಿಬ್ಲಿಂಗ್ಸ್ ಇದ್ರು ಕೂಡ ಜೊತೆಲಿರೋ ಅಕ್ಕ ತಮ್ಮ ಇದ್ರು ಕೂಡ ನಿಮ್ ತರ ಅವ್ರಿರಲ್ಲ, ನೀವೇ ಬೇರೆ, ನಿಮ್ ಸ್ಟೈಲೇ ಬೇರೆ ಅಲ್ವಾ? ಅರ್ಥ ಆಗ್ತಾ ಇದೆಯಾ? ಸೊ ಇದು ಗೊತ್ತಿರಬೇಕು. ಅಂದ್ರೆ 0.01% ಅಲ್ಲೂ ಕೂಡ 0.1% ಅಲ್ಲೂ ಕೂಡ ಅಪ್ಪ ಅಮ್ಮನ ಕ್ಯಾರೆಕ್ಟರ್ಸ್ 60% ಆ ಕ್ವಾಲಿಟೀಸ್ ಬಂದ್ರು. ಸೊ ಇನ್ನು ಮಿಕ್ಕಿರುವಂತ 40% ನಮ್ದೇ ಯೂನಿಕ್ ಕ್ಯಾರೆಕ್ಟರ್ಸ್ ಆಗಿರ್ತವೆ, ಯೂನಿಕ್ ಫೀಚರ್ಸ್ ಆಗಿರ್ತವೆ. ಸೊ ವಿಭಿನ್ನವಾದಂತ ಕ್ಯಾರೆಕ್ಟರ್ಸ್ ಇರ್ತವೆ. ಸೊ ಹಂಗಾಗಿ ಆಂಟಿಕ್ ಪೀಸ್ ಅಂತ ಕೇಳಿಲ್ವಾ? ಓ ಇದೊಂದೇ ಕನ್ನಡದಲ್ಲಿ ಆಂಟಿಕ್ ಪೀಸ್ ಅಂತ ಅಂತಾರೆ, ಕೇಳಿಲ್ವಾ ನೀವು? ಸೊ ಆ ಒಂದು ಪದಕ್ಕೆ ಇದು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಯ್ತೇನಪ್ಪ? ಓಕೆ ಸರ್, ಇಲ್ಲಿ ನೋಡಿ. ಸೊ ವೇರಿಯೇಷನ್ ಅಂದ್ರೆ ಗೊತ್ತಾಯ್ತಾ ಎಲ್ಲರಿಗೂ? ಡಾರ್ವಿನ್ ಹೇಳೋದು ಇದು. ಸೊ ಎರಡನೇದು ಅಧಿಕ ಸಂತಾನ ಅಂತ, ಎರಡನೇದು ಓವರ್ ಪ್ರೊಡಕ್ಷನ್ ಅಂತ. ಸೊ ಏನ್ ಸರ್ ಹಂಗಂದ್ರೆ ಏನ್ ಡಿಫೈನ್ ಮಾಡ್ತೀರಾ? ಈಚ್ ಅಂಡ್ ಎವ್ರಿ ಲಿವಿಂಗ್ ಆರ್ಗಾನಿಸಮ್ ಹ್ಯಾಸ್ ದಿ ಎಬಿಲಿಟಿ ಟು ರಿಪ್ರೊಡ್ಯೂಸ್ ಓಕೆ ಇನ್ಫಿನಿಟಿ ಅಂತ ಹೇಳಿ. ಅಂದ್ರೆ ಸೊ ಕೊನೆವರೆಗೂ ಕೂಡ ಎಲ್ಲಿವರೆಗೂ ಅವನ ಮೆನ್ಸಸ್ ಒಂದು ಫೀಮೇಲ್ದು ಆ ಒಂದು ಮೆನ್ಸ್ಟ್ರುಯೇಷನ್ ನಿಲ್ಲುತ್ತಲ್ಲ ಅಲ್ಲಿವರೆಗೂ ಕೂಡ ಅವಳು ಮೆಚೂರ್ ಆದಾಗಿಂದ ಅಲ್ಲಿವರೆಗೂ ಕೂಡ ಎಷ್ಟು ಜನ ಮಕ್ಕಳನ್ನ ಬೇಕಾದ್ರೂ ಅವಳು ಪ್ರೊಡ್ಯೂಸ್ ಮಾಡುವಂತ ಶಕ್ತಿಯನ್ನು ಹೊಂದಿರ್ತಾಳಂತೆ. ಅರ್ಥ ಆಗ್ತಾ ಇದೆಯಾ? ಸೊ ಈಚ್ ಅಂಡ್ ಎವ್ರಿ ಲಿವಿಂಗ್ ಆರ್ಗಾನಿಸಮ್ ಹ್ಯಾಸ್ ದಿ ಕೆಪಾಸಿಟಿ ಆಫ್ ಓವರ್ ಪ್ರೊಡಕ್ಷನ್ ಆರ್ ಓವರ್ ರಿಪ್ರೊಡಕ್ಷನ್. ಅರ್ಥ ಆಗ್ತಾ ಇದೆಯಾ? ಸೊ ಎಷ್ಟು ಮಕ್ಕಳು ಬೇಕೋ ಅಷ್ಟು ಮಕ್ಕಳನ್ನ ಭೂಮಿಗೆ ಕೊಡುವಂತ ಶಕ್ತಿ ಪ್ರತಿಯೊಂದು ಜೀವಿನೂ ಕೂಡ ಹೊಂದಿರುತ್ತಂತೆ. ನಾವೇನ್ ಮಾಡ್ತೀವಿ ಮನುಷ್ಯರು, ನಾಗರಿಕರು, ಸೊ ನಾವೆಲ್ಲ ಸಿವಿಲಿಯನ್ಸ್ ಅಲ್ವಾ? ಸೊ ಹಾಗಾಗಿ ನಾವೇನು ಅಬೋರ್ಷನ್ಸ್ ಅನ್ನು ಮಾಡ್ಕೊಳ್ತೀವಿ, ಸೊ ಸ್ಟಾಪ್ ಮಾಡ್ಕೊಳ್ತೀವಿ, ಫ್ಯಾಮಿಲಿ ಪ್ಲಾನಿಂಗ್ ಅನ್ನು ಮಾಡ್ಕೊಳ್ತೀವಿ. ಆದ್ರೆ ನಾಯಿಗಳು, ಡಾಗ್ಸ್ ಅವು ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾವ? ಇಲ್ಲ ತಾನೆ? ಸೊ ಬೇರೆ ಅನಿಮಲ್ಸ್ ನೀವು ನೋಡಿಲ್ವಾ? ಅವೆಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಮಾಡ್ತಾವ? ಇಲ್ಲ ತಾನೆ? ಸೊ ಅಂದ್ರೆ ಅಲ್ಲಿ ಏನೋ ಲಿಮಿಟ್ ಇದೆಯಾ ಇಷ್ಟೇ ಮಕ್ಕಳಾಗಬೇಕು ಅಂತ ಒಂದು ಡಾಗ್ ಅಲ್ಲಿ? ಇಲ್ಲ ನೀವು ನೋಡಿದಂಗೆ ಬೇರೆ ಅನಿಮಲ್ಸ್ ಅಲ್ಲಿ ಇಸ್ ದೇರ್ ಎನಿ ಲಿಮಿಟ್ ಇದೆಯಾ? ಸೊ ಹಂಗೆ ಮನುಷ್ಯರಲ್ಲೂ ಕೂಡ ಲಿಮಿಟ್ ಇಲ್ಲ. ನಾವು ಏನಂದ್ರೆ ನಮ್ಗೆ ಕೆಪಾಸಿಟಿ ಇಲ್ಲ ಅವ್ರನ್ನ ಬೆಳೆಸೋದಕ್ಕೆ ಸಾಕೋದಕ್ಕೆ, ಸೊ ನಾವು ನೋಡ್ಕೊಳ್ಳೋಕೆ ಆಗಲ್ಲ ಅಂದ್ಬಿಟ್ಟು ನಾವು ಲಿಮಿಟೇಷನ್ಸ್ ಅನ್ನು ಹಾಕೊಳ್ತಾ ಇದೀವಿ. ನಮ್ಮ ಎಕನಾಮಿಕಲ್ ಸ್ಟೆಬಿಲಿಟಿ, ನಮ್ಮ ಎಕನಾಮಿಕಲ್ ಒಂದು ಇದನ್ನ ನೋಡ್ಕೊಂಡು ಪ್ಲಸ್ ನಮ್ಮ ಕೈಲಿ ಆಗುತ್ತಾ ಇಲ್ಲ ಪ್ಯಾರೆಂಟಿಂಗ್ ಮಾಡೋದಕ್ಕೆ ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತಾ ಇದೀವಿ ಗೊತ್ತಾಯ್ತಾ? ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಮಾಡ್ಕೊಳ್ತಾ ಇದೀವಿ. ಈ ಪಾಯಿಂಟ್ ಅರ್ಥ ಆಯ್ತಾ? ಸೊ ನೀವು ಅಷ್ಟೇ ಮದುವೆ ಮಾಡ್ಕೊಂಡು ನಿಮ್ಮ ಹೆಂಡತಿಗೆ ಅಬೋರ್ಷನ್ಸ್ ಮಾಡ್ತಿಲ್ಲ ಅಂದ್ರೆ ಯಾರೇ ಆಗಲಿ ಸೊ 50 ಜನ ಮಕ್ಕಳು ಬೇಕಾದ್ರೂ ಮಾಡ್ಬೋದು, ಸರಿನಾ? ಸೊ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದನ್ನ ಡಾರ್ವಿನ್ ಹೇಳಿದಾನೆ, ಓವರ್ ಪ್ರೊಡಕ್ಷನ್ ಅಂತ. ಕ್ಲಿಯರ್ ಅಲ್ವಾ? ಓಕೆ ಸರ್, ಈ ಎರಡು ಪಾಯಿಂಟ್ ಗೊತ್ತಾಯ್ತಾ? ಆಮೇಲೆ ಒಂದು ಇಂಪಾರ್ಟೆಂಟ್ ಏನು ಅಂದ್ರೆ ಇಲ್ಲಿ ಕೇಳಿಸ್ಕೊಳ್ಳಿ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್, ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಕೇಳಿದಿರಾ? ಇದು ಕೇಳಿದಿರಪ್ಪ? ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಆಯ್ತಾ? ಕನ್ನಡದಲ್ಲಿ ಉಳಿವಿಗಾಗಿ ಹೋರಾಟ ಮತ್ತು ಸಮರ್ಥ ಜೀವಿಯ ಉಳಿವು ಅಂತ. ಕನ್ನಡದಲ್ಲಿ ಉಳಿವಿಗಾಗಿ ಹೋರಾಟ ಮತ್ತು ಸಮರ್ಥ ಜೀವಿಯ ಉಳಿವು. ಏನ್ ಸರ್ ಹಂಗಂದ್ರೆ? ಏನಂದ್ರೆ ಉಳಿವಿಗಾಗಿ ಹೋರಾಟ ಅಂದ್ರೆ ಏನು? ಸೊ ಇದು ಕರೆಕ್ಟ್ ಆಗಿ ಥಿಯರಿಯನ್ನ ಡಿಫೈನ್ ಮಾಡ್ತಾರೆ. ಏನ್ ಸರ್ ಹಂಗಂದ್ರೆ ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ನೀವೆಲ್ಲ ಒಂದು 10 lakh ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತೀರಾ, ಓಕೆ? 10 ಲಕ್ಷ ಜನ ಬರೀತೀರಾ, ಇವರು ಎಷ್ಟು ಪೋಸ್ಟ್ ಬರೀ 384 ಅಲ್ವಾ? 384 ಪೋಸ್ಟ್ಗೆ 10 ಲಕ್ಷ ಜನ ಎಕ್ಸಾಮ್ ಬರೀತೀರಾ, ಅದರಲ್ಲಿ ನಿಮ್ಮ ಔಟ್ಪುಟ್ ಎಷ್ಟಾಗುತ್ತೆ? ಬರೀ 384 ಆಗುತ್ತೆ ಅಲ್ವಾ? ಸೊ ಯಾರು ಹಾಕ್ತಾರಪ್ಪ? ಯಾರು ಹಾಕ್ತಾರೆ? ಇಂಟರ್ವ್ಯೂ ಕತೆ ಬಿಡಿ, ಇಂಟರ್ವ್ಯೂನು ಟ್ರಾನ್ಸ್ಪರೆಂಟ್ ಆಗುತ್ತೆ ಇವಾಗ ಅಟ್ಲೀಸ್ಟ್. ಓಕೆ, ಇಂಟರ್ವ್ಯೂವರೆಗೂ ಯಾರು ಹೋಗ್ತಾರೆ? The one who struggled for his existence in the government sector ಅಥವಾ ಗವರ್ಮೆಂಟ್ ಫೀಲ್ಡ್. ಅರ್ಥ ಆಗ್ತಾ ಇದೆಯಾ? ಅವನು ಸ್ಟ್ರಗಲ್ ಮಾಡ್ತಾ ಇರೋದೇನಕ್ಕೆ? ಅವನ ಎಕ್ಸಿಸ್ಟೆನ್ಸ್ಗೋಸ್ಕರ, ಅವನ ಉಳಿವಿಗಾಗಿ ಅವನೇನ್ ಮಾಡ್ತಾ ಇದ್ದಾನೆ? ಹೋರಾಟ ಮಾಡ್ತಾ ಇದ್ದಾನೆ. ಎಲ್ಲಿ ಉಳ್ಕೋಬೇಕು ಅಂತ? ಸರ್ಕಾರಿ ಉದ್ಯೋಗದಲ್ಲಿ ಉಳ್ಕೋಬೇಕು ಅಂತ. ಅರ್ಥ ಆಗ್ತಾ ಇದೆಯಾ? ಸೊ ಹಂಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಕಡೆ ಕೂಡ ಅಷ್ಟೇ. ಸೊ ಒಂದು ಫಾರೆಸ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೋಡ್ಕೊಳ್ಳಿ, ಒಂದು 100 ಡೀರ್ಸ್ ಇದಾವಪ್ಪ, 100 ಜಿಂಕೆಗಳು ಏನ್ ಮಾಡ್ತಾ ಇದಾವೆ? ಗ್ರೇಸಿಂಗ್ ಮಾಡ್ತಾ ಇದಾವೆ, ಮೇಯ್ತಾ ಇದಾವೆ. ಸೊ ಈ ಕಡೆ ಒಂದು ಲಯನ್ ಬಂತು, ಒಂದು ಸಿಂಹ ಬಂತು, ಸರಿನಾ? ಆ ಸಿಂಹ ಈ ಗುಂಪಿನ ಮೇಲೆ ದಾಳಿ ಮಾಡ್ತಪ್ಪ, ಅಟ್ಯಾಕ್ ಮಾಡುತ್ತೆ ತಾನೆ? ಸೊ ಅಟ್ಯಾಕ್ ಮಾಡಿದಾಗ ಇದ್ರ ಕೈಗೆ ಯಾರು ಸಿಗ್ತಾರೆ? ಯಾವ ಜಿಂಕೆ ಸಿಗುತ್ತೆ ಇದ್ರ ಕೈಗೆ? ದ ಒನ್ ಹೂ ಈಸ್ ಲೆಥರ್ಜಿಕ್, ಸೋಮಾರಿತನದಿಂದ ಇರೋದು, ಡಿಸೀಸ್ಡ್ ಅಥವಾ ರೋಗಗ್ರಸ್ತ ಅಥವಾ ವೀಕ್ ಆಗಿರುವಂತದ್ದು, ದುರ್ಬಲವಾಗಿರುವಂತದ್ದು ಅಲ್ವಾ? ಸೊ ದುರ್ಬಲ ಅಥವಾ ಸೋಮಾರಿ ಅಥವಾ ರೋಗಗ್ರಸ್ತ ಜೀವಿ ಇದಕ್ಕೆ ಸಿಗುತ್ತೆ. ಯಾಕಂದ್ರೆ ಇನ್ನು ಮಿಕ್ಕಿವೆಲ್ಲ ಓಡುತ್ತವೆ, ಅವೆಲ್ಲ ಸ್ಟ್ರಗಲ್ ಮಾಡ್ತಾ ಓಡ್ತಾವಲ್ವಾ? ಸ್ಟ್ರಗಲ್ ಅದು. ಸೊ ಏನಕ್ಕೆ? ಸರ್ವೈವ್ ಆಗೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದಾವೆ, ಉಳ್ಕೋಬೇಕು ಅಂತ ಇಲ್ವಾ? ಸೊ ಇವೆಲ್ಲ ಇನ್ನೊಂದು ಏನು, ಇನ್ ಕೆಲವೇನಿದ್ವು ಇವೆಲ್ಲ ಸೋಮಾರಿಗಳು ಅಥವಾ ಲೆಥರ್ಜಿಕ್ ಆಗಿ ಸೋಮಾರಿಗಳಾಗಿರ್ತವೆ, ಓಡಲ್ಲ, ಚೆನ್ನಾಗಿ ತಿಂದು ಮೈ ಬೆಳೆಸ್ಕೊಂಡಿರ್ತವೆ. ಎರಡನೇದು ರೋಗ ಬಂದಿರುತ್ತೆ, ಇನ್ನು ಮೂರನೇದು ವೀಕ್ ಆಗಿರ್ತವೆ. ಇಂಥವು ಸಿಗ್ತಾವೆ ಇದಕ್ಕೆ. ಅದೇ ಗಟ್ಟಿ ಮುಟ್ಟಾಗಿ ದಷ್ಟಪುಷ್ಟವಾಗಿರುವಂತ ಸಿಗುತ್ತಾ? ಸಿಗಲ್ಲ ಅಲ್ವಾ? ಸೊ ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕು? ಇಲ್ಲಿ ಒಂದೇ ಅರ್ಥ ಮಾಡ್ಕೋಬೇಕು, ನೇಚರ್ ವಿಲ್ ಸೆಲೆಕ್ಟ್ ವಿಚ್ ಇಸ್ ಬೆಸ್ಟ್ ಅಂಡ್ ವಿಚ್ ಇಸ್ ನಾಟ್ ಬೆಸ್ಟ್ ಅಂತ. ಅರ್ಥ ಆಗ್ತಾ ಇದೆಯಾ? ಪ್ರಕೃತಿಯೇ ನಿರ್ಧಾರ ಮಾಡುತ್ತಂತೆ ಯಾವ ಜೀವಿ ಉಳಿಬೇಕು, ಯಾವ ಜೀವಿ ಇಲ್ಲಿಂದ ನಾಶ ಆಗ್ಬೇಕು, ಡಿಸ್ಟ್ರಾಯ್ ಆಗ್ಬೇಕು ಅಂತ ತಾನೆ. ಇದನ್ನ ನೀವು ಡಿಸೈಡ್ ಮಾಡಿದ್ರೆ ನೀವು ಬದಲ ಫೇಟೋ ಜಿಂಕೆದು ಇಲ್ಲ ತಾನೆ? ಸೊ ನೇಚರ್ ಬರ್ಕೊಳ್ಳುತ್ತೆ. ದ ಒನ್ ಹೂ ಈಸ್ ಓಕೆ ಸ್ಟ್ರಗ್ಲಿಂಗ್ ಫಾರ್ ಹಿಸ್ ಎಕ್ಸಿಸ್ಟೆನ್ಸ್ ಹಿ ವಿಲ್ ಗೋಯಿಂಗ್ ಟು ಸರ್ವೈವ್. ಓಕೆ, ಸೊ ಇಲ್ಲ ಅಂದ್ರೆ ಸ್ಟ್ರಗಲ್ ಮಾಡ್ಲಿಲ್ಲ ಅಂದ್ರೆ ಹಿ ವೋಂಟ್ ಸರ್ವೈವ್. ಅರ್ಥ ಆಗ್ತಾ ಇದೆಯಾ? ಒಂದಿನ ಸರ್ವೈವ್ ಆಗ್ಬೋದು, ನೆಕ್ಸ್ಟ್ ದಿನ ಓಕೆ, ಕ್ಲಿಯರ್ ಅಲ್ವಪ್ಪ? ಸೊ ಇದನ್ನ ಯಾರು ಹೇಳ್ತಾರೆ? ಡಾರ್ವಿನ್ ಹೇಳ್ತಾರೆ. ಚಾರ್ಲ್ಸ್ ಡಾರ್ವಿನ್ ಅವರು ಇದನ್ನ ಹೇಳ್ತಾರೆ, ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ. ಉಳಿವಿಗಾಗಿ ಹೋರಾಟ, ಸಮರ್ಥ ಜೀವಿಯ ಉಳಿವು ಅಂತ. ಅರ್ಥ ಆಯ್ತಾ? ಏನೋ ಡೌಟ್ ಇದೆಯಾ ಇದರಲ್ಲಿ? ಓಕೆ ಸರ್, ಇವಾಗ ಇವರು ಒಂದು ಬುಕ್ ಬರೀತಾರೆ, ತುಂಬಾ ಇಂಪಾರ್ಟೆಂಟ್ ಅದು, ಆರಿಜಿನ್ ಆಫ್ ಸ್ಪೀಶೀಸ್ ಅಂತ. ಆರಿಜಿನ್ ಆಫ್ ಸ್ಪೀಶೀಸ್ ಯಾರು ಬರ್ದಿದ್ದು ಬುಕ್ ಅನ್ನ? ಚಾರ್ಲ್ಸ್ ಡಾರ್ವಿನ್ ಅಲ್ವಾ? ಓಕೆ ಸರ್, ಇವ್ರ ಬಗ್ಗೆ ಇನ್ನೊಂದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಚಾರ್ಲ್ಸ್ ಡಾರ್ವಿನ್ ಅವ್ರ ಬಗ್ಗೆ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ, ಇದು ಸ್ವಲ್ಪ ಇಂಪಾರ್ಟೆಂಟ್. ಒಂದು ಕ್ವಶನ್ ಕೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದೀನಿ, ಇಲ್ಲಿ ನೋಡಿಪ್ಪ ಸರ್. ಇವರು ಎಕ್ಸ್ಪ್ಲೋರರ್ ಸರ್, ಇವರು ಈಸ್ ಅನ್ ಎಕ್ಸ್ಪ್ಲೋರರ್. ಓಕೆನಾ? ವರ್ಲ್ಡ್ ಎಕ್ಸ್ಪ್ಲೋರ್ ಮಾಡಬೇಕು, ಹೊಸ ಐಲ್ಯಾಂಡ್ಸ್ ಹೋಗಬೇಕು, ಹೊಸ ಏಲಿಯನ್ ಸ್ಪೀಶೀಸ್ ಅನ್ನ ನೋಡಬೇಕು ಅಂತ. ಏಲಿಯನ್ ಅಂದ್ರೆ ಆ ಏಲಿಯನ್ಸ್ ಅಲ್ಲ, ನಮ್ಗೆ ಗೊತ್ತಿಲ್ಲ ಯಾವ್ದು ಕೂಡ ಏಲಿಯನ್. ಈವನ್ ಐ ಆಮ್ ಏಲಿಯನ್ ಫಾರ್ ಯು. ನಾನು ಕ್ಲಾಸ್ ತಗೊಳ್ಳೋಕೆ ಮುಂಚೆ ನಾನು ಏಲಿಯನ್ ನಿಮಗೆ ಅಲ್ವಾ? ನಾನು ಪರಿಚಯ ಇರಲಿಲ್ಲ. ಸೊ ಪರಿಚಯ ಆದ್ಮೇಲೆ ವಿ ಆರ್ ಫ್ರೆಂಡ್ಸ್ ಅಂಡ್ ಸ್ಟೂಡೆಂಟ್ಸ್ ಅಲ್ವಾ? ಸೊ ಇಲ್ಲಿ ಏಲಿಯನ್ ಅಂದ್ರೆ ಏನು ಗೊತ್ತಿಲ್ಲದೆ ಇರುವಂತ ಒಂದು ಜೀವಿಗಳು ಅಥವಾ ಗೊತ್ತಿಲ್ಲದೆ ಇರುವಂತ ಪ್ರದೇಶಗಳಿಗೆ ಇವರು ವಿಸಿಟ್ ಮಾಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು ಅಲ್ಲಿ ಏನಾದ್ರು ಅಂತ ಇವರಿಗೆ ಆಸೆ. ಸೊ ಇವ್ರು ಏನ್ ಮಾಡ್ತಾರೆ? ಒಂದು ಶಿಪ್ ತಗೊಂಡು ಹೋಗ್ತಾರಪ್ಪ. ಸೊ ಎಲ್ಲಿ ಹೋಗ್ತಾರೆ ಅಂದ್ರೆ ಒಂದು ಐಲ್ಯಾಂಡ್ ಹೋಗ್ತಾರೆ, ಒಂದು ದ್ವೀಪಕ್ಕೆ ಹೋಗ್ತಾರೆ. ಸೊ ಈ ಐಲ್ಯಾಂಡ್ ಹೋಗ್ಬಿಟ್ಟು ಇಲ್ಲಿ ಒಂದು ಬರ್ಡ್ ಅನ್ನ ನೋಡ್ತಾರೆ. ಸೊ ಬರ್ಡ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಇದುವರೆಗೂ ಎಲ್ಲೂ ಕೂಡ ಕಾಣಿಸಿರಲ್ಲ ಅಂತ ಬರ್ಡ್.
ಆಯ್ತಾ ಅಂತ ಡಿಫ್ರೆಂಟ್ ಆಗಿರೋ ಬರ್ಡ್ ಎಲ್ಲೂ ಕೂಡ ಇದುವರೆಗೂ ಕಾಣಿಸಿರಲ್ಲ. ಓಕೆನಾ? ಸೊ ಇಲ್ಲೇ ಫಸ್ಟ್ ಟೈಮ್ ಕಂಡಿರುತ್ತೆ ಇವ್ರ ಕಣ್ಣಿಗೆ. ಸೊ ಅದಕ್ಕೆ ಏನಪ್ಪ ಇದು ಇಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂದ್ಬಿಟ್ಟು ಇವನು ಅದಕ್ಕೆ ಒಂದು ನೇಮ್ ಅನ್ನು ಕೊಡ್ತಾನೆ, ಒಂದು ಹೆಸರು ಕೊಡ್ತಾನೆ. ಸೊ ಆ ಬರ್ಡ್ ಹೆಸರು ಏನು ಅಂದ್ರೆ ಡಾರ್ವಿನ್ ಫಿಂಚಸ್ ಅಂತ. ಡಾರ್ವಿನ್ ಫಿಂಚಸ್. ನೋಡಿ ಇಲ್ಲಿ ಫುಲ್ ಕಥೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ಡಾರ್ವಿನ್ ಫಿಂಚಸ್ ಇಸ್ ದ ಬರ್ಡ್ ವಿಚ್ ಇಸ್ ಡಿಸ್ಕವರ್ಡ್ ಬೈ ಚಾರ್ಲ್ಸ್ ಡಾರ್ವಿನ್. ಅರ್ಥ ಆಗ್ತಾ ಇದೆಯಾ? ಓಕೆ. ಇಲ್ಲಿ ಒಂದು ಐಲ್ಯಾಂಡ್ ಇದೆ. ಯಾವ ಐಲ್ಯಾಂಡ್ ಇದು ಅಂತ ಕೇಳ್ತಾರೆ. ಗ್ಯಾಲಪಗಸ್ ಐಲ್ಯಾಂಡ್. ಕೇಳಿದಿರಾ ಹೆಸರು? ಕೇಳಿಲ್ವಾ ಹೆಸರು? ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು, ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ಗ್ಯಾಲಪಗಸ್ ಐಲ್ಯಾಂಡ್ ಅಲ್ಲಿ ಸೊ ಇವರು ಡಾರ್ವಿನ್ ಫಿಂಚಸ್ ಅನ್ನುವಂತ ಒಂದು ಬರ್ಡ್ ಅನ್ನ ಇಲ್ಲಿ ಫಸ್ಟ್ ಟೈಮ್ ನೇಮಿಂಗ್ ಮಾಡ್ತಾರೆ, ಅದನ್ನ ಡಿಸ್ಕವರ್ ಮಾಡ್ತಾರೆ. ಸೊ ಅದ್ರ ಫೋಟೋಸ್ ಎಲ್ಲ ತಗೊಂಡ್ ಬರ್ತಾರೆ. ಅಂಡ್ ದೆನ್ ಯಾವ ಶಿಪ್ ಅಲ್ಲಿ ಹೋದ್ರು ಅಂತ ಕೇಳ್ತಾರೆ. ಯಾವ ಶಿಪ್ ಅಲ್ಲಿ ಹೋದ್ರು ಈ ದ್ವೀಪಕ್ಕೆ? ಯಾವ ಶಿಪ್ ಅಲ್ಲಿ? HMS ಬೀಗಲ್. ಶಿಪ್ ನೇಮ್ ಇಸ್ HMS ಬೀಗಲ್. ಆಯ್ತಾ? ಸೊ ಇವರು ಹೋಗಿದ್ದಂತ ಐಲ್ಯಾಂಡ್ ಗ್ಯಾಲಪಗಸ್ ಐಲ್ಯಾಂಡ್. ಸೊ ಇವರು ಅಲ್ಲಿ ಕಂಡಿದ್ದಂತ ಪಕ್ಷಿ ಬರ್ಡ್ ಯಾವುದು ಅಂದ್ರೆ ಯಾವುದು ಸರ್? ಡಾರ್ವಿನ್ ಫಿಂಚಸ್. ಅರ್ಥ ಆಗ್ತಾ ಇದೆಯಾ? ಇವರು HMS ಬೀಗಲ್ ಎಂಬ ಹಡಗಿನಲ್ಲಿ ಗ್ಯಾಲಪಗಸ್ ಎಂಬ ದ್ವೀಪಕ್ಕೆ ಹೋಗಿ ಅಲ್ಲಿ ಏನ್ ಮಾಡಿದ್ರು? ಡಾರ್ವಿನ್ ಫಿಂಚಸ್ ಎಂಬ ಪಕ್ಷಿಯನ್ನು ಕಂಡು ಹಿಡಿದರು ಅಥವಾ ಗುರುತಿಸಿದರು. ಅದಕ್ಕೆ ಹೆಸರನ್ನು ಕೊಟ್ಟು ಡಾರ್ವಿನ್ ಫಿಂಚಸ್ ಅಂತ. ಓಕೆನಾ? ಅರ್ಥ ಆಗ್ಲಿಲ್ವಾ? ಓಕೆ ಸರ್. ನೆಕ್ಸ್ಟ್ ಬರ್ಕೊಳ್ಳಿ, ಮ್ಯೂಟೇಶನ್ ಥಿಯರಿ ಅಂತ. ರೂಪಾಂತರ ಸಿದ್ಧಾಂತ. ಸೊ ಯಾರು ಇದನ್ನು ಪ್ರಪೋಸ್ ಮಾಡಿದ್ರು? ವಿಕ್ಟರ್ ಹ್ಯೂಗೋ ಡೆವ್ರಿಸ್. ವಿಕ್ಟರ್ ಹ್ಯೂಗೋ ಡೆವ್ರಿಸ್. ಕನ್ನಡದಲ್ಲಿ ವಿಕ್ಟರ್ ಹ್ಯೂಗೋ ಡೆವ್ರಿಸ್. ಡೆವ್ರಿಸ್ ಅಂತ ಬರ್ಕೊಳ್ಳಿ. ವಿಕ್ಟರ್ ಹ್ಯೂಗೋ ಡೆವ್ರಿಸ್ ಅನ್ನಂತವರು ರೂಪಾಂತರ ಸಿದ್ಧಾಂತವನ್ನ, ಮ್ಯೂಟೇಶನ್ ಥಿಯರಿನ ಪ್ರಪೋಸ್ ಮಾಡಿದ್ರು. ವಾಟ್ ಇಸ್ ಮ್ಯೂಟೇಶನ್? ಮ್ಯೂಟೇಶನ್ ಅಂದ್ರೆ ಏನು? ಮಲ್ಟಿಪ್ಲೈ. ಏನ್ ಮಲ್ಟಿಪ್ಲೈ? ಇಲ್ಲ, ಅದನ್ನ ಡಿವಿಷನ್ ಅಂತ ಕರಿತೀವಿ. ಮ್ಯೂಟೇಶನ್ ಅಂದ್ರೆ ಏನು? ಏನ್ಪಾ? ಚೇಂಜಸ್ ಅಂತ. ಏನ್ ಚೇಂಜಸ್? ಹೆಂಗಾಗುತ್ತೆ? ಸೊ ಇಲ್ಲಿ ಒಂದು ಪಾಯಿಂಟ್ ಇಂಪಾರ್ಟೆಂಟ್. ಸಡನ್ ಚೇಂಜಸ್ ಇನ್ ದಿ ಜೆನೆಟಿಕ್ ಮಟೀರಿಯಲ್, ಓಕೆ, ಇನ್ ಸೇಮ್ ಜನರೇಷನ್. ಅಂದ್ರೆ ಒಂದೇ ಪೀಳಿಗೆಯಲ್ಲಾಗುವ ಅನುವಂಶಿಕ ವಸ್ತುವಿನಲ್ಲಾಗುವ ಅಧಿಕೃತ ಬದಲಾವಣೆಗೆ ರೂಪಾಂತರ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಇವಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಕೇಳಿಸ್ಕೊಳ್ಳಿ, ಎಕ್ಸಾಂಪಲ್ ಕೊಟ್ಟ ಮೇಲೆ. ಅವಾಗಲೇ ಲ್ಯಾಮಾರ್ಕ್ ಏನ್ ಹೇಳ್ದ? ಒಂದು 100,000 ಜನರೇಷನ್ ಆದ್ಮೇಲೆ ಏನಾಯ್ತು? 1,000 ಜನರೇಷನ್ ಆದ್ಮೇಲೆ ಹುಟ್ಟಿದಂತ ಮಗುಗೆ ಕತ್ತಿಲ್ಲ, ಬಾಲ ಇಲ್ಲ. ಆಯ್ತಾ? ಸೊ ಕತ್ತು ಉದ್ದಾಗಿರೋದು, ಬಾಲ ಇಲ್ಲದೆ ಇರುವಂತದ್ದು, ಕಾಲು ಇಲ್ಲದೆ ಇರೋದು ಆಯ್ತು ಅಂತ. ಸೊ ಇದನ್ನ ಮ್ಯೂಟೇಶನ್ ಅಂತ ಕರಿಬಾರ್ದು ನೀವು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನ್ಯಾಚುರಲ್ ಆಗಿ ಚೇಂಜ್ ಆಗ್ತಾ ಬಂತು. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ಇಲ್ಲ ಯಾವುದೋ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾ ಇರ್ತೀರಾ. ಅಲ್ಲಿ ಹಜಾರ್ಡಸ್ ಕೆಮಿಕಲ್ಸ್ ಅಲ್ವಾ, ರೋಗಕಾರಕ ಅಥವಾ ಹಾನಿಕಾರಕ ರಾಸಾಯನಿಕಗಳಿರ್ತವೆ, ಅಥವಾ ಹೈಲಿ ಡೇಂಜರಸ್ ರೇಡಿಯೇಷನ್ಸ್ ಇರ್ತವೆ. ಅವೆಲ್ಲ ನಿಮ್ಮ ಚರ್ಮದ ಮೇಲೆ ಬೀಳ್ತವೆ. ಸೊ ನಿಮ್ಮ ಸ್ಕಿನ್ ಮೇಲೆ ಬಿದ್ದಾಗ ನಿಮ್ಮ ಜೆನೆಟಿಕ್ ಮಟೀರಿಯಲ್ ಬದಲಾವಣೆ ಆಗುತ್ತಲ್ಲ, ನಿಮ್ಮ ಅನುವಂಶಿಕ ವಸ್ತುವಿನಲ್ಲಿ ಬದಲಾವಣೆ ಆಗುತ್ತೆ ತಾನೆ. ಸೊ ನಿಮ್ಮ ಜೀನ್ಸ್ ಏನು ಸಪ್ರೆಸ್ ಆಗೋದು, ಇಲ್ಲ ಡ್ಯಾಮೇಜ್ ಆಗೋದು ಆಗ್ತವೆ. ಸೊ ಅಂತ ಟೈಮಲ್ಲಿ ನಿಮ್ಮ ಅನುವಂಶಿಕ ವಸ್ತುವಿನಲ್ಲೇ ಏನೋ ನಿಮಗೆ ಗೊತ್ತಿಲ್ಲದೆ ಅಧಿಕೃತವಾಗಿ ಬದಲಾವಣೆ ಆಯಿತು, ಸಡನ್ ಚೇಂಜ್ ಆಯಿತು ಅಲ್ವಾ. ಸೊ ಇದರಿಂದ ಆ ಜೀನ್ ಯಾವ್ದಾಗಿರ್ಬೋದು? ನಿಮ್ಮ ಸೆಲ್ ಡಿವಿಷನ್ ಕಂಟ್ರೋಲ್ ಮಾಡೋ ಜೀನ್ ಆಗಿರ್ಬೋದು, ನಿಮ್ಮ ಕೋಶ ವಿಭಜನೆಯನ್ನು ನಿಯಂತ್ರಣ ಮಾಡುವಂತ ಒಂದು ಜೀನ್ ಆಗಿರ್ಬೋದು. ಸೊ ಇಲ್ಲೇನಾಯ್ತು? ಆ ಜೀನೇ ಸಪ್ರೆಸ್ ಆಗೋದ್ರಿಂದ ಸೊ ನಿಮ್ಮ ಬಾಡಿಯಲ್ಲಿ ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆಗ್ತಾ ಇದೆ. ಸೊ ಅನಿಯಂತ್ರಿತ ಕೋಶ ವಿಭಜನೆ ಆಗ್ತಾ ಇದೆ. ಇದನ್ನೇ ಕ್ಯಾನ್ಸರ್ ಅಂತ ಕರಿಬಹುದಲ್ವಾ? ಕ್ಯಾನ್ಸರ್ ಅಂದ್ರೆ ಏನು? ಸೊ ಏನಪ್ಪ ಕ್ಯಾನ್ಸರ್ ಅಂದ್ರೆ? ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಅಂದ್ರೆ ಅನಿಯಂತ್ರಿತ ಕೋಶ ವಿಭಜನೆಯನ್ನು ನಾವು ಕ್ಯಾನ್ಸರ್ ಅಂತ ಕರಿತೀವಿ. ನಮ್ಮ ಬಾಡಿಯಲ್ಲಿ ಕಂಟ್ರೋಲ್ ಮಾಡಕ್ಕಾಗದಷ್ಟು ಸೆಲ್ಸ್ ಡಿವೈಡ್ ಆಗ್ತಾ ಇರ್ತವೆ. ಆಯ್ತಾ? ಸೊ ಇದನ್ನೇ ಕ್ಯಾನ್ಸರ್ ಅಂತ ಕರೆಯೋದು. ಸೊ ಇಲ್ಲಿ ಯಾವಾಗ ಹಿಂಗಾಯ್ತು? ಸೊ ಆ ಜೀನು ಸಪ್ರೆಸ್ ಆಗೋಯ್ತು ಅಥವಾ ಡ್ಯಾಮೇಜ್ ಆಯ್ತು ಅಥವಾ ಸತ್ತೋಯ್ತು. ಓಕೆನಾ? ಅವಾಗ ಅದನ್ನ ಕಂಟ್ರೋಲ್ ಮಾಡಕ್ಕೆ ಬೇರೆ ಯಾರು ಇಲ್ಲ, ಸೆಲ್ ಡಿವಿಷನ್. ಸೊ ಹಂಗಾಗಿ ಇಲ್ಲೇನಾಯ್ತು? ಅನ್ಕಂಟ್ರೋಲ್ಡ್ ಸೆಲ್ ಡಿವಿಷನ್ ಆಯ್ತು. ಸೊ ಇದನ್ನೇ ಕ್ಯಾನ್ಸರ್ ಅಂತ ಕರೆದ್ವಿ. ಸೊ ಕ್ಯಾನ್ಸರ್ ಹೆಂಗ್ ಬರುತ್ತೆ? ಒಂದೇ ಪೀಳಿಗೆಯಲ್ಲಿ, ಒಂದೇ ಜನರೇಷನ್ ಅಲ್ಲಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪ ಅಮ್ಮನ ಕ್ಯಾನ್ಸರ್ ಇರಲ್ಲ, ಆದ್ರೂ ಮಕ್ಕಳು ಬಂದಿರೋ ತಾತ ಅಜ್ಜಿ ಕ್ಯಾನ್ಸರ್ ಇರಲ್ಲ, ಆದ್ರೂ ಮಕ್ಕಳು ಬಂದಿರುತ್ತೆ. ಹೆಂಗ್ ಬರುತ್ತೆ? ಇಟ್ ಇಸ್ ನಾಟ್ ದಿ ಜೆನೆಟಿಕಲ್ ಡಿಸಾರ್ಡರ್, ಅನುವಂಶಿಕ ರೋಗ ಅಲ್ಲ ಅದು. ಸೊ ಅದು ಮ್ಯೂಟೇಶನ್ ಡಿಸಾರ್ಡರ್, ಮ್ಯೂಟೇಶನ್ ಡಿಸೀಸ್. ಅರ್ಥ ಆಗ್ತಾ ಇದೆಯಾ? ಏನಾಯ್ತು ಇಲ್ಲಿ? ಸಡನ್ ಆಗಿ ಜೆನೆಟಿಕ್ ಮಟೀರಿಯಲ್ ಚೇಂಜ್ ಆಯ್ತು ಅದೇ ಜನರೇಷನ್ ಅಲ್ಲಿ, ಇನ್ ಸೇಮ್ ಜನರೇಷನ್. ಅದಕ್ಕೆ ಏನಾಯ್ತು? ಇಲ್ಲಿ ಮ್ಯೂಟೇಶನ್ ಇಂದ ಒಂದು ರೋಗ ಕಾಣಿಸ್ಕೊಳ್ತು, ಅದೇ ಕ್ಯಾನ್ಸರ್. ಯಾರಿಗೆ ಅರ್ಥ ಆಗಿಲ್ಲ? ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ ಸರ್, ಬರ್ಕೊಳ್ಳಿ. ಮ್ಯೂಟೇಶನ್ ಅಂತ ಹಾಕ್ಬಿಟ್ಟು ಬರ್ಕೊಳ್ಳಿ. ಸಡನ್ ಚೇಂಜಸ್ ಇನ್ ಅ ಜೆನೆಟಿಕ್ ಮಟೀರಿಯಲ್, ಸಡನ್ ಚೇಂಜಸ್ ಇನ್ ಅ ಜೆನೆಟಿಕ್ ಮಟೀರಿಯಲ್ of same generation. ಕನ್ನಡದಲ್ಲಿ ಒಂದೇ ಪೀಳಿಗೆಯಲ್ಲಾಗುವ ಅನುವಂಶಿಕ ವಸ್ತುವಿನ ಅಧಿಕೃತ ಬದಲಾವಣೆಗೆ ರೂಪಾಂತರ ಎಂದು ಕರೆಯಲಾಗುತ್ತದೆ. ಓಕೆನಾ? ಗೊತ್ತಾಯ್ತಲ್ಲ ಎಲ್ಲರಿಗೂ? ಮ್ಯೂಟೇಶನ್ ಅಂದ್ರೆ ಗೊತ್ತಾಯ್ತಾ? ಸೊ ಇದನ್ನು ತಿಳಿಸ್ಕೊಟ್ಟವ್ರು ಯಾರು? ವಿಕ್ಟರ್ ಹ್ಯೂಗೋ ಡೆವ್ರಿಸ್ ಅನ್ನುವಂಥವ್ರು. ಸೊ ಇಲ್ಲಿ ಎವಲ್ಯೂಷನ್ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಾಯ್ತು, ಜೀವಿಗಳ ವಿಕಸನ, ಭೂಮಿಗೆ ಹೆಂಗ್ ಬಂತು ಲೈಫ್ ಅನ್ನುವಂಥದ್ದು. ಅದಾದ್ಮೇಲೆ ಕೆಲವೊಂದು ಥಿಯರೀಸ್ ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಬದಲಾವಣೆ ಆಗ್ತಾ ಬಂತು ಅನ್ನೋದು. ಸೊ ಎಲ್ಲ ಕರೆಕ್ಟ್ ಆಗಿ ನಿಮಗೆ ನೆನಪಿರಬೇಕು. ಫಸ್ಟ್ ಥಿಯರಿ ಯಾವುದು? ಕೆಮಿಕಲ್ ಎವಲ್ಯೂಷನ್ ಥಿಯರಿ. ಯಾರು ಇದನ್ನ ಪ್ರಪೋಸ್ ಮಾಡಿದ್ರು? ಒಪಾರಿನ್ ಮತ್ತೆ ಹಾಲ್ಡಿನ್ ಅಂತವರು. ಆಮೇಲೆ ನೆಕ್ಸ್ಟ್ ಥಿಯರಿ ಆರ್ಗ್ಯಾನಿಕ್ ಎವಲ್ಯೂಷನ್ ಥಿಯರಿ ಅಂತ, ಸಾವಯವ ವಿಕಾಸ ಸಿದ್ಧಾಂತ. ಸೊ ಇದು ಯಾರು ಪ್ರತಿಪಾದನೆ ಮಾಡಿದ್ರು ಅದು ಬೇಡ, ಬಟ್ ಇಲ್ಲಿ ಹುಟ್ಟಿದಂತ ಬ್ಯಾಕ್ಟೀರಿಯಾ ಕಾಂಪ್ಲೆಕ್ಸ್ ಆರ್ಗಾನಿಸಮ್ಸ್ ಆಗಿ ಸಂಕೀರ್ಣ ಜೀವಿಗಳಾಗಿ ಬೆಳವಣಿಗೆ ಆಗ್ತಾ ಬಂತು ಅಂತ ಇದರಲ್ಲಿ ಹೇಳ್ತಾರೆ. ಅದು ಒಪ್ಪಿಕೊಂಡಿದ್ದಾರೆ. ಯಾವುದನ್ನ? ಕೆಮಿಕಲ್ ಎವಲ್ಯೂಷನ್ ಥಿಯರಿ, ರಾಸಾಯನಿಕ ವಿಕಾಸ ಸಿದ್ಧಾಂತವನ್ನು ಒಪ್ಪಿಕೊಂಡಿದ್ದಾರೆ ಅಂತ ಅಲ್ಲಿ ತಿಳಿಸ್ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಥಿಯರಿ ಯಾವುದು?
ಲ್ಯಾಮಾರ್ಕಿಸಮ್ ಅಂತ. ಲ್ಯಾಮಾರ್ಕಿಸಮ್ ಅನ್ನ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಅಂತ ಕೂಡ ಕರಿತೀವಿ, ಬಳಕೆ ಮತ್ತು ನಿರ್ಬಳಕೆ ಸಿದ್ಧಾಂತ ಅಂತ ಕರಿತೀವಿ. ಇದರಲ್ಲಿ 3 ಉದಾಹರಣೆಗಳು ಯಾವುದು? ಒಂದು ಅಲ್ವಾ, ಒಂದು ಬಾಲ ಮತ್ತೆ ಕತ್ತು ಮತ್ತೆ ಕಾಲುಗಳು 3. ಸೊ ಅದಾದ್ಮೇಲೆ ನಿಮಗೆ ವೈಸ್ಮನ್ ಕ್ರಿಟಿಸಿಸಮ್ ಅಲ್ವಾ, ಅವ್ನು ಲ್ಯಾಮಾರ್ಕಿಸಮ್ ಅಂತ. ಸೊ ಇದು ಕೂಡ ಗೊತ್ತಿದೆ ನಿಮಗೆ, ರ್ಯಾಟ್ ಟೈಲ್ ಕಟ್ ಮಾಡೋದು. ಅದಾದ್ಮೇಲೆ ನೆಕ್ಸ್ಟ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್ ಅಲ್ವಾ, ನೈಸರ್ಗಿಕ ಆಯ್ಕೆ ಸಿದ್ಧಾಂತ. ನೇಚರ್ ವಿಲ್ ಸೆಲೆಕ್ಟ್ ವಿಚ್ ಇಸ್ ದ ಬೆಸ್ಟ್, ವಿಚ್ ಇಸ್ ಓಕೆ ಫಿಟ್ ಫಾರ್ ಇಟ್ ಅಂತ ಅದೇ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಪ್ರಮುಖವಾಗಿ ವೇರಿಯೇಷನ್ ವಿಭಿನ್ನತೆ, ಎರಡನೇದು ಓವರ್ ಪ್ರೊಡಕ್ಷನ್, ಮತ್ತೆ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂಡ್ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಲ್ವಾ. ಸೊ ಉಳಿವಿಗಾಗಿ ಹೋರಾಟ ಮತ್ತು ಸಮರ್ಥ ಜೀವಿಯ ಉಳಿವು ಅಂತ ಹೇಳ್ತಾನೆ. ಇವನು ಬರೆದಿರುವಂತ ಇಂಪಾರ್ಟೆಂಟ್ ಬುಕ್ ಆರಿಜಿನ್ ಆಫ್ ಸ್ಪೀಶೀಸ್ ಅಂತ. ಅದಾದ್ಮೇಲೆ HMS ಬೀಗಲ್ ಶಿಪ್, ಸೊ ಗ್ಯಾಲಪಗಸ್ ದ್ವೀಪ ಮತ್ತೆ ಡಾರ್ವಿನ್ ಫಿಂಚಸ್. ಕ್ಲಿಯರ್ ಅಲ್ವಾ. ಸೊ ಅದಾದ್ಮೇಲೆ ನಮ್ಗೆ ಬರುವಂತದ್ದು ಮ್ಯೂಟೇಷನ್ ಥಿಯರಿ, ವಿಕ್ಟರ್ ಹ್ಯೂಗೋ ಡೆವರಿಸನ್ ಅಂತವರು. ಮ್ಯೂಟೇಷನ್ ಅಂದ್ರೆ ಏನು? ಒಂದೇ ಪೀಳಿಗೆಯಲ್ಲಾಗುವಂತ ಆನುವಂಶಿಕ ವಸ್ತುವಿನಲ್ಲಿ ಏನು ಅಧಿಕೃತ ಬದಲಾವಣೆಗೆ ನಾವು ರೂಪಾಂತರ ಮ್ಯೂಟೇಷನ್ ಅಂತ ಕರಿತೀವಿ. ಸೇಮ್ ಜನರೇಷನ್ ಅಲ್ಲಿ ಸಡನ್ ಆಗಿ ಜೆನೆಟಿಕ್ ಮಟೀರಿಯಲ್ ಚೇಂಜ್ ಆದ್ರೆ ಮ್ಯೂಟೇಷನ್ ಅಂತ ಕರಿತೀವಿ. ಸೊ ಇದನ್ನ ವಿಕ್ಟರ್ ಹ್ಯೂಗೋ ಡೆವರಿಸ್ ಅವರು ತಿಳಿಸ್ಕೊಡ್ತಾರೆ. ಸೊ ಇದರಿಂದ ನಿಮಗೆ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಏನು ಅಂದ್ರೆ ಕ್ಯಾನ್ಸರ್. ಸೊ ಗೊತ್ತಿಲ್ಲ ಎಲ್ಲರಿಗೂ. ಸೊ ಇವಾಗ ಎಲ್ಲ ಎವಲ್ಯೂಷನ್ ಹೆಂಗಾಯ್ತು, ಇದಕ್ಕೆ ಏನೇನು ಸಂಬಂಧಪಟ್ಟಿದೆ, ಏನೇನು ಥಿಯರಿಗಳು ಎಲ್ಲ ನೋಡ್ಕೊಂಡು ಬಂದ್ವಿ ನಾವು. ಸೊ ಇವಾಗ ಏನ್ ತಿಳ್ಕೊಳ್ಳೋಣ ಇಂಪಾರ್ಟೆಂಟ್ ಆಗಿ, ಫಸ್ಟ್ ಚಾಪ್ಟರ್ ಇಲ್ಲಿಗೆ ವೈಂಡ್ ಅಪ್ ಆಗುತ್ತೆ. ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ಸೊ ಜೀವಿಗಳು ಬಂದು ಅಲ್ವಾ, ಒಂದು ಬ್ಯಾಕ್ಟೀರಿಯಾ ಬಂತಲ್ವಾ. ಸೊ ಇದಾದ್ಮೇಲೆ ಎವಲ್ಯೂಷನ್ ಏನೇನು ಬಂತು ಅಂತ ತಿಳ್ಕೊಬೇಕಲ್ವಾ. ಸೊ ಫಸ್ಟ್ ಬ್ಯಾಕ್ಟೀರಿಯಾ ಬಂತು, ಅದಾದ್ಮೇಲೆ ಏನ್ ಬಂತು, ಅದಾದ್ಮೇಲೆ ಏನ್ ಬಂತು ಭೂಮಿಗೆ, ಅದಾದ್ಮೇಲೆ ಏನ್ ಬಂತು, ಇದನ್ನ ನಾವು ತಿಳ್ಕೊಬೇಕು. ಮನುಷ್ಯ ಯಾವಾಗ ಬಂದ ಅಲ್ವಾ. ಸೊ ಈ ಒಂದು ಟೈಮ್ ಲೈನ್ ಅನ್ನು ತಿಳ್ಕೊಬೇಕಂದ್ರೆ ನಾವೇನು ಅರ್ಥ ಮಾಡ್ಕೋಬೇಕು, ಕ್ಲಾಸಿಫಿಕೇಶನ್ ಅರ್ಥ ಮಾಡ್ಕೋಬೇಕು. ಅಂದ್ರೆ ಜೀವಿಗಳನ್ನ ಹೆಂಗೆ ನಾವು ಗುಂಪುಗಳಾಗಿ ಮಾಡಿದೀವಿ, ಗ್ರೂಪ್ಸ್ ಅನ್ನ ಮಾಡಿದೀವಿ, ಸೊ ಹೆಂಗೆ ವರ್ಗೀಕರಣವನ್ನು ಮಾಡಿದೀವಿ. ಸೊ ಜೀವಿಗಳ ವರ್ಗೀಕರಣವನ್ನು ನಾವು ತಿಳ್ಕೊಬೇಕು, ಕ್ಲಾಸಿಫಿಕೇಶನ್ ಅನ್ನು ನಾವು ಅರ್ಥ ಮಾಡ್ಕೋಬೇಕು. ತುಂಬಾ ಇಂಪಾರ್ಟೆಂಟ್, ತುಂಬಾ ಈಸಿ. ಆಮೇಲೆ ಸೈಂಟಿಫಿಕ್ ನೇಮ್. ಸೊ ಯಾವ ಜೀವಿಯ ಸೈಂಟಿಫಿಕ್ ನೇಮ್ ಏನು? ಯಾಕಂದ್ರೆ ನಿಮ್ಮ KPSC ಪೇಪರ್ ನೋಡಿದಾಗ ತುಂಬಾ KPSC ಎಕ್ಸಾಮ್ಸ್ ಅಲ್ಲಿ ಡೈರೆಕ್ಟ್ ಆಗಿ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬಿಡ್ತಾನೆ, ಸೈಂಟಿಫಿಕ್ ನೇಮ್ಸ್ ಅಂಡ್ ಸ್ಪೀಶೀಸ್ ಅಂತ. ನೋಡಿದೀರಾ? ಸೊ ವೈಜ್ಞಾನಿಕ ಹೆಸರುಗಳು ಮತ್ತು ಅವುಗಳ ಮೂಲ ಹೆಸರು, ಸೊ ಎರಡನ್ನೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ತರ ಕೇಳ್ತಾನೆ. ಹಂಗಾಗಿ ಆ ಸೈಂಟಿಫಿಕ್ ನೇಮ್ಸ್ ಹೆಂಗ್ ಬಂತು ಅದನ್ನು ಕೂಡ ಇಲ್ಲಿ ತಿಳ್ಕೊಳ್ಳೋಣ ವೆರಿ ಇಂಪಾರ್ಟೆಂಟ್ಲಿ. ಸೊ ನೆಕ್ಸ್ಟ್ ಚಾಪ್ಟರ್ ಯಾವುದು ಅಂದ್ರೆ ಕ್ಲಾಸಿಫಿಕೇಶನ್ ಆಫ್ ಲೈಫ್ ಅಂತ. ಅಪ್ ಲೀಡಿಂಗು ಕ್ಲಾಸಿಫಿಕೇಶನ್ ಆಫ್ ಲೈಫ್ ಅಂತ, ಜೀವಿಗಳ ವರ್ಗೀಕರಣ, ಕ್ಲಾಸಿಫಿಕೇಶನ್ ಆಫ್ ಲೈಫ್. ಆಯ್ತಪ್ಪ. ಸೊ ಇಲ್ಲಿ ಒಂದು ಟರ್ಮ್ ಹೇಳ್ತೀನಿ ನೋಡಿ, ಟ್ಯಾಕ್ಸಾನಮಿ ಅಂತ. ಟ್ಯಾಕ್ಸಾನಮಿ ಇದು ಇಂಪಾರ್ಟೆಂಟ್, ಯಾಕಂದ್ರೆ ಎಕ್ಸಾಂಪಲ್ ಕೇಳಿದ್ದಾರೆ. ಕನ್ನಡದಲ್ಲಿ ಟ್ಯಾಕ್ಸಾನಮಿ ಅಂತ ಗೊತ್ತಿರಬೇಕು. ವರ್ಗೀಕರಣ ಶಾಸ್ತ್ರ, ವರ್ಗೀಕರಣ ಶಾಸ್ತ್ರ, ವರ್ಗೀಕರಣ ಶಾಸ್ತ್ರ ಅಂತ ಬರ್ಕೊಳ್ಳಿ ಕನ್ನಡದಲ್ಲಿ. ವರ್ಗೀಕರಣ ಶಾಸ್ತ್ರ ಬರ್ಸ್ಬೇಕಾ? ಸೊ ಏನ್ ಸರ್ ಹಂಗಂದ್ರೆ, ಏನಂಗಂದ್ರೆ ಟ್ಯಾಕ್ಸಾನಮಿ ಅಂದ್ರೆ ಏನು? It is a branch of biology. It is a branch of biology which deals with the classification of living organisms. Classification of, it is a branch of biology which deals with the classification of living organisms. ಕನ್ನಡದಲ್ಲಿ ಇದು ಜೀವಶಾಸ್ತ್ರದ ವಿಭಾಗವಾಗಿದ್ದು ಇಲ್ಲಿ ಜೀವಿಗಳನ್ನು ವರ್ಗೀಕರಿಸಲಾಗುತ್ತದೆ. ನೆಕ್ಸ್ಟ್ ಟರ್ಮಿನಾಲಜಿ ಗೊತ್ತಿರಬೇಕು. ಕ್ಲಾಸಿಫಿಕೇಶನ್ ಅಂತ ಹೇಳಿದ್ನಲ್ವಾ ಇವಾಗ ಡೆಫಿನೇಷನ್ ಅಲ್ಲೂ ಕೂಡ. ಓಕೆ. ಸೊ ವರ್ಗೀಕರಣ ಆರ್ ಕ್ಲಾಸಿಫಿಕೇಶನ್ ಏನ್ ಸರ್ ಹಂಗಂದ್ರೆ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ. ಸೊ ಟ್ಯಾಕ್ಸಾನಮಿ ಅಂದ್ರೆ ಇಟ್ಸ್ ಬ್ರಾಂಚ್ ಆಫ್ ಬಯಾಲಜಿ, ಇದು ತುಂಬಾ ದೊಡ್ಡದು, ಅರ್ಥ ಆಯ್ತಾ? ಸೊ ಇದರಲ್ಲಿ ಬರುವಂತದ್ದು ಕ್ಲಾಸಿಫಿಕೇಶನ್, ವರ್ಗೀಕರಣ ಅಂತ. ಸೊ ಇದು ಜೀವಶಾಸ್ತ್ರದ ವಿಭಾಗವಾಗಿದ್ದು ಇಟ್ಸ್ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದಿ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಅಲ್ವಾ. ಸೊ ಇಲ್ಲಿ ಇದು ಜೀವಶಾಸ್ತ್ರದ ವಿಭಾಗವಾಗಿದ್ದು ಇದು ಜೀವಿಗಳ ವರ್ಗೀಕರಣವನ್ನು ಇಲ್ಲಿ ಮಾಡಲಾಗುತ್ತದೆ ಅಂತ ಹೇಳಿದೆ. ವರ್ಗೀಕರಣ ಮಾಡ್ತೀವಿ ಸರ್. ಕ್ಲಾಸಿಫಿಕೇಶನ್, ವರ್ಗೀಕರಣ ಅಂದ್ರೆ ಏನು ಇವಾಗ ಬರ್ಕೊಳ್ಳಿ. grouping of living organisms based on their 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 ಬರ್ಕೊಂಡ್ರಾ similarities based on their similarities and characters. ವರ್ಗೀಕರಣ ಎಂದರೆ ಜೀವಿಗಳನ್ನು ಅವುಗಳ ಗುಣಲಕ್ಷಣಗಳ ಆಧಾರದ ಮೇಲೆ ಗುಂಪುಗಳನ್ನಾಗಿ ಮಾಡುವುದಾಗಿದೆ. ತುಂಬಾ ಸಿಂಪಲ್ ಆಯ್ತಾ? ಇಲ್ಲಿ ನೋಡಿ ನೆಕ್ಸ್ಟ್ ಸರ್, ದ ವೆರಿ ಫಸ್ಟ್ ಪರ್ಸನ್ ಆಯ್ತಾ, ಯಾರಪ್ಪ ಈ ಕ್ಲಾಸಿಫಿಕೇಶನ್ ಮಾಡಿದ್ರು? ಎಲ್ಲ ಇದಾವಲ್ವಾ ಪ್ಲಾಂಟ್ಸ್ ಅನಿಮಲ್ಸ್ ಎಲ್ಲ ಕೂಡ. ಸೊ ಇವುಗಳನ್ನ ಯಾರಪ್ಪ ಫಸ್ಟ್ ಟೈಮ್ ತಿಳ್ಸ್ಕೊಟ್ರು? ಹಿಂಗೆ ಪ್ಲಾಂಟ್ಸ್ ಅಂತ ಇದಾವೆ, ಹಿಂಗೆಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಇದಾವೆ ಸಪರೇಟ್ ಆಗಿ, ಹಿಂಗೆ ಏರಿಯಲ್ ಸ್ಪೀಸೀಸ್ ಇದಾವೆ, ಅಂದ್ರೆ ಗಾಳಿಯಲ್ಲಿ ವಾಸ ಮಾಡೋ ಜೀವಿಗಳು, ನೆಲದ ಮೇಲೆ ವಾಸ ಮಾಡೋ ಜೀವಿಗಳು, ನೀರಲ್ಲಿ ವಾಸ ಮಾಡೋ ಜೀವಿಗಳು ಬೇರೆ ಇದಾವೆ. ಸೊ ಅಂತ ಎಲ್ಲದನ್ನು ತಿಳ್ಸ್ಕೊಟ್ರು ಫಸ್ಟ್ ಯಾರು ಅಂದ್ರೆ, ಸೊ ನಿಮ್ಗೆ ಗೊತ್ತಿಲ್ಲ, ಅರಿಸ್ಟಾಟಲ್. ಅವ್ರಿಗೂ ಮೊದಲು ಯಾರು ತಿಳ್ಸ್ಕೊಟ್ರು ಅಂತ ಕೇಳ್ತಾರೆ, ಏನ್ಷಿಯಂಟ್ ಸೈಂಟಿಸ್ಟ್ಗಳು. ಸೊ ಅದರಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ಲಿ ಇಂಡಿಯನ್ ಸೈಂಟಿಸ್ಟ್ ಯಾರು? ಚರಕ. ಕೇಳಿದಿರಾ ಹೆಸರು? ಚರಕ ಕೇಳಿಲ್ವೇನಪ್ಪ? ಸೊ 600 BC, ಸೊ ಕ್ರಿಸ್ತಪೂರ್ವ 600ರಲ್ಲಿ ಚರಕ ಅಂತ ಇದ್ರು, ಸರಿನಾ? ಇವ್ರು ಏನ್ ಮಾಡ್ತಾರೆ ಅಂದ್ರೆ ವೆರಿ ಫಸ್ಟ್ ಟೈಮ್, ಓಕೆ, ಸೊ ಹಿ ರೋಟ್ ಎ ಬುಕ್ ಕಾಲ್ಡ್, ಯಾವ ಬುಕ್ ಬರೀತಾರೆ ಇವರು? ಯಾವ ಬುಕ್? ಚರಕ ಸಂಹಿತ ಅಥವಾ ಚರಕ ಸಂಹಿತೆ ಅಲ್ವಾ? ಚರಕ ಸಂಹಿತ ಅಥವಾ ಚರಕ ಸಂಹಿತೆ ಅಂತ ಬುಕ್ ಬರೀತಾರೆ. ಈ ಪುಸ್ತಕದಲ್ಲಿ ಏನ್ ಮಾಡ್ತಾರೆ, ದ ವೆರಿ ಫಸ್ಟ್ ಟೈಮ್ ಆಯ್ತಾ, ಇವರು ಹಲವಾರು ಗಿಡಮೂಲಿಕೆಗಳನ್ನ, ಪ್ಲಾಂಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ ಆಯ್ತಾ. ಹಲವಾರು ಸಸ್ಯಗಳ ವಿಧಗಳನ್ನು ಈ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಓಕೆನಾ? ಅದೆಲ್ಲ ಸರ್ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ಇವ್ರ ಬಗ್ಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ, ಈಸ್ ದ ಫಸ್ಟ್ ಪರ್ಸನ್, ಇದು ತುಂಬಾ ಇಂಪಾರ್ಟೆಂಟ್, ಈಸ್ ದ ಫಸ್ಟ್ ಪರ್ಸನ್ ಟು
tell or to know about the gradual development of a fetus inside the mother womb. He is the first person to know about the gradual development of fetus, fetus fetus inside the ಮದರ್ಸ್ ಊಂಬ್ ಅಂತ ಬರ್ಕೊಳ್ಳಿ. ಮದರ್ಸ್ ಊಂಬ್. ಊಂಬ್ ಅಂದ್ರೆ ಏನು? WMB. ಊಂಬ್ ಅಂದ್ರೆ ಏನಪ್ಪಾ? ಗರ್ಭ. ಇವಾಗ ಕನ್ನಡದಲ್ಲಿ ಬರ್ಕೊಳ್ಳಿ. ಏನ್ ಹೇಳ್ತಾ ಇದ್ದೀನಿ ಗೊತ್ತಾಯ್ತಾ? ಸೊ ತಾಯಿಯ ಗರ್ಭದಲ್ಲಿ ಆಯ್ತಾ, ಭ್ರೂಣದ ಬೆಳವಣಿಗೆಯನ್ನು ಹಂತ ಹಂತವಾಗಿ ಅಥವಾ ನಿಧಾನಗತಿಯಿಂದ ಹೆಂಗಾದ್ರೂ ಬರ್ಕೊಳ್ಳಿ, ಹಂತ ಹಂತವಾಗಿ ಅಂತ ಬರ್ಕೊಳ್ಳಿ, ಹಂತ ಹಂತವಾಗಿ ತಿಳಿಸಿದ ಮೊದಲ ವ್ಯಕ್ತಿ ಅಂತ ಹಾಕೊಳ್ಳಿ. ಮೊದಲ ವ್ಯಕ್ತಿ ಹಾಕೊಂಡ್ರಾ? ಚರಕ ಆದ್ಮೇಲೆ ನೆಕ್ಸ್ಟ್ ಅರಿಸ್ಟಾಟಲ್ ಅಂತ ಹೆಡಿಂಗ್ ಹಾಕೊಳ್ಳಿ. ಅರಿಸ್ಟಾಟಲ್ ಚರಕ ಆಯ್ತಾ? ಅರಿಸ್ಟಾಟಲ್ ಹೆಸರು ಕೇಳಿದಿರಾ ಎಲ್ರು? ಕೇಳಿಲ್ವಾ? ಮಾತಿಲ್ವಾ? ನನ್ನ ಜೊತೆ ಮಾತಾಡಲ್ವಾ ನೀವು? ಕೋಪ ಮಾಡ್ಕೊಂಡಿದ್ದೀರಾ? ಹೆಸರು ಅಂತ ಹೇಳಿದ್ರೆ ಯಾರು? ಓಕೆ, ಅರಿಸ್ಟಾಟಲ್ ಅಂತ ಹಾಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಅರಿಸ್ಟಾಟಲ್ ಫಾದರ್ ಆಫ್ ಬಯಾಲಜಿ. ಇವ್ರನ್ನ ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ ಅಲ್ವಾ? ಆಮೇಲೆ ಫಾದರ್ ಆಫ್ ಝೂಆಲಜಿ, ZOOLOGY, ಝೂಆಲಜಿ ಪ್ರಾಣಿಶಾಸ್ತ್ರ. ಅಂಡ್ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ಜೀವಶಾಸ್ತ್ರ ಆಯ್ತಾ, ಪ್ರಾಣಿಶಾಸ್ತ್ರ ಮತ್ತು ರಾಜ್ಯಶಾಸ್ತ್ರದ ಪಿತಾಮಹ. ಇವ್ರನ್ನ ಏನಕ್ಕೆ ನಾವು ಹಂಗಂತ ಕರಿಬೇಕು? ಫಾದರ್ ಆಫ್ ಬಯಾಲಜಿ ಅಂತ. ಸೊ ಅದನ್ನ ಹೇಳ್ತೀನಿ ಆಯ್ತಾ. ಸೊ ಇವ್ರಿಗಿಂತ ಸ್ವಲ್ಪ ಇವರ ಒಂದು ಕಾಂಟೆಂಪರರಿಯಲ್ಲಿ ಹಿಪೋಕ್ರಟಿಸ್ ಅಂತ ಬರ್ತಾರೆ. ಕೇಳಿದಿರಾ ಅವ್ರ ಹೆಸರು? ಹಿಪೋಕ್ರಟಿಸ್ ಅಂತ ಯಾರು ಕೇಳಿದಿರಾ? ಏನಕ್ಕೆ ಸಂಬಂಧಪಟ್ಟಂಗೆ ಹಿಪೋಕ್ರಟಿಸ್ ಹೆಸರು ಕೇಳಿದಿರಾ ನೀವು? ಹಿಪೋಕ್ರಟಿಸ್ ಹಿಸ್ಟೋರಿಯನ್ ಇವರು? ಹಿಸ್ಟೋರಿಯನ್ ಇಲ್ಲ ಜಾಗ್ರಫಿನ? ಯಾವ್ದಕ್ಕೆ ಸಂಬಂಧಪಟ್ಟಿದ್ದಾರೆ ಇವರು? ಜಾಗ್ರಫಿ ಅಂತ ಹಿಪೋಕ್ರಟಿಸ್ ಹೆಸರು ಕೇಳಿಲ್ವಾ? ಹೂ ಇಸ್ ದ ಫಾದರ್ ಆಫ್ ಜಾಗ್ರಫಿ? ಹೂ ಇಸ್ ದ ಫಾದರ್ ಆಫ್ ಮೆಡಿಕಲ್ ಸೈನ್ಸ್? ಕೇಳಿ, ಜಾಗ್ರಫಿ ಪಾಠ ಮಾಡಿಲ್ವಾ ನಿಮಗೆ? ಓಕೆ ಬಿಡಿ, ಹಿಪೋಕ್ರಟಿಸ್ ಅಂತ ಹಾಕೊಳ್ಳಿ. ಸೊ ಹಿಪೋಕ್ರಟಿಸ್ ಇವರ ಸಮಕಾಲೀನರು ಅಂತ ಹಾಕೊಳ್ಳಿ. ಅರಿಸ್ಟಾಟಲ್ ಹಾಕೊಂಡಲ್ಲ, ಫಾದರ್ ಆಫ್ ಬಯಾಲಜಿ, ಝೂಆಲಜಿ ಅಂಡ್ ದೆನ್ ಪೊಲಿಟಿಕಲ್ ಸೈನ್ಸ್ ಅಂತ ಹಾಕ್ಬಿಟ್ಟು. ಸೊ ಹಿಪೋಕ್ರಟಿಸ್ ಇಸ್ ದಿ ಕಾಂಟೆಂಪರರಿ ಆಫ್ ಅರಿಸ್ಟಾಟಲ್ ಸಮಕಾಲೀನರು ಆಯ್ತಾ. ಇವರು ಹಿಪೋಕ್ರಟಿಸ್ ಆಕ್ಚುಯಲ್ he started the actual classification of living organisms. Hippocrates is the contemporary of Aristotle. He started the actual classification of life. ಇವರು ಹಿಪೋಕ್ರಟಿಸ್ ಅವರು ಬರ್ಕೊಂಡಿಲ್ವಾ? ಹಿಪೋಕ್ರಟಿಸ್ ಅವರು ಅರಿಸ್ಟಾಟಲ್ ಸಮಕಾಲೀನರು. ಇವರು ಜೀವಿಗಳ ವರ್ಗೀಕರಣವನ್ನ ಪ್ರಾರಂಭಿಸಿದರು. ಆದ್ರೆ ಇವರು ಕಂಪ್ಲೀಟ್ ಮಾಡಿಲ್ಲ. ಅರಿಸ್ಟಾಟಲ್ ಅವ್ರ ಜೊತೆ ಇದ್ರಷ್ಟೇ ಆಯ್ತಾ. ನೆಕ್ಸ್ಟ್ ಪ್ಲೀನಿ ಅಂತ ಬರ್ಕೊಳ್ಳಿ. ಪ್ಲೀನಿ ಕೇಳಿದ್ರಾ? ಪ್ಲೀನಿ ಕೇಳಿದ್ರಾ? ಓಕೆ ಸರ್, ಪ್ಲೀನಿ ಅಂತ ಬರ್ಕೊಂಡು ಅವ್ರದ್ದು ಬುಕ್ ಇಂಪಾರ್ಟೆಂಟ್. ಪ್ಲೀನಿ, ಈ ಬುಕ್ಸ್ ಹೆಸರುಗಳು ನಿಂತಿರಲ್ಲ, ಅದಕ್ಕೆ ಹಿಸ್ಟೋರಿಯಾ ನ್ಯಾಚುರಾಲಿಸ್ ಅನ್ನುವಂಥ ಬುಕ್ ಅನ್ನು ಬರೀತಾರೆ ಪ್ಲೀನಿ. ಓಕೆ, ಹ್ಯಾವ್ ರೋಟ್ ಹಿಸ್ಟೋರಿಯಾ ನ್ಯಾಚುರಾಲಿಸ್. ಓಕೆ, book. So in this he recorded 1000+ plants. ಸೊ 1000ಕ್ಕೂ ಅಧಿಕ ಸಸ್ಯಗಳ ಉಲ್ಲೇಖವನ್ನು ಈ ಪುಸ್ತಕದಲ್ಲಿ ಪ್ಲೀನಿ ಅವರು ಮಾಡಿದ್ದಾರೆ. ಪ್ಲೀನಿ ಆಯ್ತಾ. ನೆಕ್ಸ್ಟ್ ಜಾನ್ ರೇ ಅಂತ ಬರ್ಕೊಳ್ಳಿ. ಜಾನ್ ರೇ ಆಯ್ತಾ. ಇವ್ರ ಬುಕ್ ಹಿಸ್ಟೋರಿಯಾ ಜನರಾಲಿಸ್ ಪ್ಲಾಂಟೇರಮ್. ಹಿಸ್ಟೋರಿಯಾ ಜನರಾಲಿಸ್ ಪ್ಲಾಂಟೇರಮ್ ಅನ್ನುವಂಥ ಪುಸ್ತಕವನ್ನ ಜಾನ್ ರೇ ಅವರು ಬರೀತಾರೆ. ಇನ್ ದಿಸ್ ಬುಕ್ ಹಿ ಕ್ಲಾಸಿಫೈಡ್ ಅರೌಂಡ್ 18,000 ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಈ ಪುಸ್ತಕದಲ್ಲಿ ಜಾನ್ ರೇ ಅವರು 18,000 ಕನ್ನಡದಲ್ಲಿ ಬರ್ಸ್ಲೇನೋ? ಹಿಸ್ಟೋರಿಯಾ ಜನರಾಲಿಸ್ ಪ್ಲಾಂಟೇರಮ್ ಬರ್ಸ್ಬೇಕಾ ಕನ್ನಡದಲ್ಲಿ? ಹಂಗೆ ಬರ್ಕೊಳ್ಳಿ, ಯಾಕಂದ್ರೆ ಇಂಗ್ಲಿಷ್ ಪದನೇ ಅಲ್ವಾ, ಅದಕ್ಕೆ ಹಿಸ್ಟೋರಿಯಾ ಜನರಾಲಿಸ್ ಪ್ಲಾಂಟೇರಮ್ ಅಂತ ಬರ್ಕೊಳ್ಳಿ. ಸೊ ಈ ಪುಸ್ತಕದಲ್ಲಿ 18,000 ಸಸ್ಯ ಮತ್ತು ಪ್ರಾಣಿ ಪ್ರಭೇದದ ಉಲ್ಲೇಖವನ್ನು ಮಾಡಲಾಗಿದೆ. ಇನ್ ದಿಸ್ ಹಿ ಕ್ಲಾಸಿಫೈಡ್ ಅರೌಂಡ್ 18,000 ಪ್ಲಾಂಟ್ಸ್ ಅಂಡ್ ಅನಿಮಲ್ ಸ್ಪೀಶೀಸ್. ಜಾನ್ ರೇ ಆಯ್ತಪ್ಪ. ಸೊ ಇವರೆಲ್ಲ ಸೈಡ್ ಬಿಟ್ಟು ನಮ್ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಪರ್ಸನ್ ಯಾರು? ಅರಿಸ್ಟಾಟಲ್ನ ಕ್ಯಾಚ್ ಮಾಡೋಣ ಇವಾಗ. ಅರಿಸ್ಟಾಟಲ್ ಯಾಕೆ ಬರ್ಸ್ತಾ ಈ ಬುಕ್ಸ್ ಎಲ್ಲ ಮಿಡ್ಲಲ್ಲಿ ಅಂದ್ರೆ ನಿಮ್ಮ ಫಸ್ಟ್ PUC ಅಲ್ಲಿ NCERT ಅಲ್ಲಿ ಇದೆ. ಅದಕ್ಕೆ ಸಪೋಸ್ ಗೌರ್ಮೆಂಟ್ ಬುಕ್ ಅಲ್ಲಿ ಇರೋದು ಯಾಕೆ ಬಿಡ್ಬೇಕು? ಎಕ್ಸಾಮ್ ಅಲ್ಲಿ ಕೇಳಿದ್ರೆ
ಇವ್ರು ಯಾವ ಬುಕ್ ಬರ್ದಿದ್ದಾರೆ ಅಂತ ಕೇಳ್ಬಿಟ್ಟು ಇವೆಲ್ಲ ಯಾಕೆ ಬರ್ತೀರಾ ಅಂತ ಕೇಳ್ತೀರಾ. ಸೊ ಬಯಾಲಜಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ಸರ್, ಸೆಲ್ಲಿಂದ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ, ಬಟ್ ಲೈಫ್ ಹೆಂಗ್ ಬಂತು ಅಂತ ಗೊತ್ತಿಲ್ಲದೆ ಸೆಲ್ ಹೆಂಗ್ ಬಂತು ಅಂತ ಗೊತ್ತಿಲ್ಲದೆ ನಾನು ಸೆಲ್ಲಿಂದ ಮಾಡ್ಬಿಟ್ಟು ಅಲ್ವಾ. ಸೊ ಫಸ್ಟ್ ಇದು ತಿಳ್ಕೊಂಡ್ರೆ ಅದು ಈಸಿ ಆಗುತ್ತೆ ಇನ್ನು. ಸೊ ಅದಕ್ಕೆ ಅರಿಸ್ಟಾಟಲ್ ಏನ್ ಮಾಡ್ತಾರಪ್ಪ ಅಂದ್ರೆ, ವೆರಿ ಇಂಪಾರ್ಟೆಂಟ್ಲಿ, ಅರಿಸ್ಟಾಟಲ್ ತುಂಬಾ ಬುದ್ಧಿವಂತ. ಸೊ ಇಸ್ ಅ ಗ್ರೀಕ್ ಫಿಲಾಸಫರ್, ನಿಮ್ಮೆಲ್ಲರಿಗೂ ಗೊತ್ತು. ಸೊ ಇವ್ರು ಏನ್ ಮಾಡ್ತಾರೆ, ಪ್ಲಾಂಟ್ಸ್ ಮತ್ತೆ ಅನಿಮಲ್ಸ್ ಅಂತ ಎರಡು ಇದನ್ನ ಕ್ಲಾಸಿಫೈ ಮಾಡ್ತಾರೆ. ಈ ಪ್ಲಾಂಟ್ಸ್ ಅಲ್ಲಿ 3 ವಿಧಗಳಂತೆ, 3 ಟೈಪ್ಸ್ ಅಂತ ಪ್ಲಾಂಟ್ಸ್ ಅಲ್ಲಿ. ಭೂಮಿಯ ಮೇಲೆ ಇರುವಂತಹ ಎಲ್ಲಾ ಸಸ್ಯಗಳನ್ನ 3 ವಿಧಗಳಾಗಿ ಮಾಡ್ತಾರೆ. ಸೊ ಹೀಗೆ classified all the plants into 3 groups or 3 types based on the stem ಇದು ಇಂಪಾರ್ಟೆಂಟ್. ಕಾಂಡದ ಆಧಾರದ ಮೇಲೆ ಬರ್ಕೊಳ್ಳಿ, ಕಾಂಡದ ಆಧಾರದ ಮೇಲೆ based on the stem Aristotle classified all the plants into 3 types. ಕಾಂಡದ ಆಧಾರದ ಮೇಲೆ ಅರಿಸ್ಟಾಟಲ್ ರವರು ಎಲ್ಲಾ ಸಸ್ಯಗಳನ್ನು 3 ವಿಧಗಳಾಗಿ ವರ್ಗೀಕರಣ ಮಾಡಿದರು. ಓಕೆಪ್ಪ, ಏನೇನ್ ಪ್ಲಾಂಟ್ಸ್ ಗೊತ್ತು ನಿಮ್ಗೆ? ಮೆಡಿಸಿನಲ್ ಪ್ಲಾಂಟ್ಸ್ ಟ್ಯಾಗ್ ಹಾಕೊಂಡಿರ್ತಾವ ಮೆಡಿಸಿನ್ ಅಂತ. ಓಕೆ ಹೇಳಿ ನೆಕ್ಸ್ಟ್. ಹೇಳ್ರಪ್ಪ, ಏನೇನ್ ಪ್ಲಾಂಟ್ಸ್ ಗೊತ್ತು ನಿಮ್ಗೆ? ಮೇಡಮ್ ಹೇಳೋದು ಮೆಡಿಸಿನ್ ಪ್ಲಾಂಟ್ಸ್ ಅಂತ, ಮೆಡಿಸಿನಲ್ ಪ್ಲಾಂಟ್ಸ್. ಓಕೆ ನೆಕ್ಸ್ಟ್. ಕರೆಕ್ಟ್. ಆಮೇಲೆ ಟ್ರೀಸ್, ಕರೆಕ್ಟ್. ಹರ್ಬ್ಸ್ ಅಂದ್ರೆ ಮೆಡಿಸಿನಲ್ ಪ್ಲಾಂಟ್ಸ್. ಓಕೆನಾ, ಹರ್ಬ್ಸ್ ಅಂತ ಕರಿತೀವಿ. ಸೊ ಹರ್ಬ್ಸ್ ಅಂದ್ರೆ ಗಿಡಮೂಲಿಕೆಗಳು, ಕನ್ನಡದಲ್ಲಿ ಗಿಡ ಮೂಲಿಕೆಗಳು. ಸೊ ಹರ್ಬ್ಸ್ ಅಂತ ಕರಿತೀವಿ. ಎರಡನೇದು ಸ್ಟ್ರಬ್ಸ್ ಅಂತ ಕರಿತೀವಿ, ಸ್ಟ್ರಬ್ಸ್. ಓಕೆನಾ, ಸ್ಟ್ರಬ್ಸ್ ಅಂದ್ರೆ ಪೊದೆಗಳು, ಕನ್ನಡದಲ್ಲಿ ಪೊದೆಗಳು. ಏನಂಗಂದ್ರೆ ಹೇಳ್ತೀನಿ. ನೆಕ್ಸ್ಟ್ ಮರಗಳು, ಟ್ರೀಸ್. ಓಕೆ ಸರ್, ಹರ್ಬ್ಸ್ ಅಂದ್ರೆ ಏನು? ಗಿಡಮೂಲಿಕೆಗಳು ಅಂತ ಹೇಳಿದೆ ಇವತ್ತಾನೆ ಅಲ್ವಾ. 1 2 3 ಮೀಟರ್ಸ್ ವರೆಗೂ ಇರ್ತವೆ. ಅದು ಬೇಡ, ಆ ಲೆವೆಲ್ ಬೇಡ, ನಂಬರ್ಸ್ ನೆನ್ಪಿಟ್ಕೊಳ್ಳೋದು. ಇನ್ನು ಸಿಂಪಲ್ ಆಗಿ ಹೇಳಿ. ಓಕೆ, 1 2 3 ಮೀಟರ್ಸ್ ಇರ್ತಾವಂತೆ. ಸೊ 1 2 3 ಮೀಟರ್ಸ್ ಅಂದ್ರೆ ಪೊದೆಗಳು ಇರ್ತಾವೆ. 1 2 3 ಮೀಟರ್ಸ್ ಅಲ್ವಾ, ಸೆಂಟಿಮೀಟರ್ ಅಲ್ಲಿ. 3 to 5 ಸ್ಟೆಪ್ಸ್. ಓಕೆ, ಆಮೇಲೆ 5 ಅಬೋ ಟ್ರೀಸ್. ಬಟ್ ನಾನು ಸ್ಟೆಮ್ ಬೇಸ್ಡ್ ಆಗಿ ಹೇಳ್ತಾ ಇದೀನಿ. ಸೊ ಸ್ಟೆಮ್ ಹೆಂಗೆ ಅಂದ್ರೆ ಇಲ್ಲಿ ಹೇಳ್ತೀನಿ ಇವಾಗ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ಏನ್ ತಿಳ್ಕೊಬೇಕು ಅಂದ್ರೆ, ಹರ್ಬ್ಸ್, ಸ್ಟ್ರಬ್ಸ್ ಮತ್ತೆ ಟ್ರೀಸ್ ಅಂತ 3 ಕೂಡ ನೀವು ನೆನ್ಪಿಟ್ಕೋಬೇಕು ಅಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ನಂಬರ್ಸ್ ನೆನ್ಪಿಟ್ಕೊಳ್ಳೋದೇ ಬೇಡ. ಇಲ್ಲಿ ಸಿಂಪಲ್ ಆಗಿ ವಾಟರ್ ಅಥವಾ ಫ್ಲೂಯಿಡ್ ಸ್ಟೆಮ್ ಅನ್ನು ಹೊಂದಿರುವಂತಹ ಹರ್ಬ್ಸ್. ಅರ್ಥ ಆಗ್ತಾ ಇದೆಯಾ? ಈ ಗಿಡಮೂಲಿಕೆಗಳಲ್ಲಿ ಕಾಂಡ ನೀರಿನಿಂದ ತುಂಬಿಕೊಂಡಿರುತ್ತೆ ಅಥವಾ ದ್ರವದಿಂದ ಆವೃತವಾಗಿರುತ್ತೆ. ನೀವು ಕೊತ್ತಂಬರಿ ಸೊಪ್ಪು ನೋಡಿದಿರಾ ಎಲ್ಲರೂ? ಈ ಕೊತ್ತಂಬರಿ ಸೊಪ್ಪು ಕಾಂಡ ನೀವು ಪ್ರೆಸ್ ಮಾಡಿದ ಸ್ಟೆಮ್ ಅನ್ನ ಫುಲ್ ನೀರ ಕೈ ಬರುತ್ತೆ, ನೋಡಿದಿರಾ? ನೋಡಿಲ್ವಾ? ಸೊ ಅವೆಲ್ಲ ಏನು ಗಿಡಮೂಲಿಕೆಗಳು. ಸೊ ಹರ್ಬ್ಸ್ ಅಂತ ಕರಿತೀವಿ. ಕೊತ್ತಂಬರಿ ಸೊಪ್ಪು, ಇನ್ನು ಬೇರೆ ನೋಡಿಲ್ವಾ ನೀವು ಆಯುರ್ವೇದಿಕ್ ಪ್ಲಾಂಟ್ಸ್ ಎಲ್ಲ ಮನೆ ಹತ್ರ, ಸಣ್ಣ ಪುಟ್ಟ ಪ್ಲಾಂಟ್ಸ್ ಎಲ್ಲ ಕೂಡ ಹರ್ಬ್ಸ್. ಅಂದ್ರೆ ಕಾಂಡ ಏನಿರಬೇಕು, ಸ್ಟೆಮ್. ಸೊ ವಾಟರ್ ಫಿಲ್ ಆಗಿರಬೇಕು, ನೀರಿನಿಂದ ತುಂಬಿಕೊಂಡಿರಬೇಕು, ಮೃದುವಾದ ಕಾಂಡವನ್ನು ಹೊಂದಿರಬೇಕು, ಸಾಫ್ಟ್ ಸ್ಟೆಮ್ ಇರಬೇಕು. ಸಾಫ್ಟ್ ಸ್ಟೆಮ್, ಓಕೆ, ವಾಟರ್ ಆರ್ ಫ್ಲೂಯಿಡ್ ಫಿಲ್ಡ್ ಸ್ಟೆಮ್ ಅಂತ ಕೂಡ ಇದನ್ನ ನಾವು ಕರಿತೀವಿ. ಕಾಂಡ ಹೆಂಗಿದೆ, ನೀರಿನಿಂದ ತುಂಬಿಕೊಂಡಿದೆ. ಸೊ ಮೃದುವಾದ ಕಾಂಡವನ್ನು ಹೊಂದಿದೆ. ಅರ್ಥ ಆಯ್ತಾ? ಮೃದುವಾದ ಕಾಂಡ ಹೊಂದಿರೋದ್ರಿಂದ ಎತ್ತರ ಆಬ್ವಿಯಸ್ಲಿ ಕಡಿಮೆ, ಹೈಟ್ ಕಡಿಮೆ. ಯಾಕಂದ್ರೆ ಎತ್ತರ ಬೆಳೆದ ಸ್ಟೆಮ್ ಹಾಡಿರ್ಬೇಕಲ್ವಾ, ಅದನ್ನ ಪ್ರೊಟೆಕ್ಟ್ ಮಾಡಕ್ಕೆ. ಸೊ ಇಲ್ಲಾಂದ್ರೆ ಮುರಿದೋಗುತ್ತೆ. ಅದಕ್ಕೋಸ್ಕರ ಎಲ್ಲ ಕೂಡ ಹೈಟ್ ಕಡಿಮೆ ಇರ್ತವೆ. ಓಕೆನಾ, 0 to 3 ಮೀಟರ್ಸ್ ವರೆಗೂ ಇರ್ತವೆ ಅಂತ ಹೇಳ್ತಾರೆ. ಬಟ್ ಅದು ಬೇಡ, ಇದನ್ನ ಬರ್ಕೊಳ್ಳಿ ಕಾಂಡ. ಓಕೆನಾ. ಸೊ ಸ್ಟೆಬಿಲಿಟಿ ನೋಡೋಣ ನಾವು. ವಾಟರ್ ಅಥವಾ ಫ್ಲೂಯಿಡ್ ಕಂಟೆಂಟ್ ಫಿಲ್ ಆಗುವಂತ ಅಥವಾ ನೀರಿನಿಂದ ತುಂಬಿಕೊಂಡಿರುವಂತಹ ಕಾಂಡ, ಮೃದುವಾದ ಕಾಂಡ, ಸಾಫ್ಟ್ ಸ್ಟೆಮ್ ಅನ್ನು ಹೊಂದಿರುವಂತವು ಹರ್ಬ್ಸ್ ಅಥವಾ ಗಿಡಮೂಲಿಕೆಗಳು. ಎರಡನೇ ಸ್ಟ್ರಬ್ಸ್ ಅಂದ್ರೆ ಏನು? ಸ್ಟೆಪ್ಸ್ ಅಂದ್ರೆ ಪೊದೆಗಳು ಅಂತ ಕರಿತೀವಿ. ಸೊ ಇಲ್ಲಿ 3 to 5 ಮೀಟರ್ಸ್ ವರೆಗೂ ಇರ್ತಾವೆ ಪ್ಲಾಂಟ್ಸ್. ಆದ್ರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ವೆರಿ ಇಂಪಾರ್ಟೆಂಟ್ಲಿ, ಸ್ವಲ್ಪ ಹಾರ್ಡ್ ಓಕೆ, ಅಂಡ್ ಸೆವೆರಲ್ ಸ್ಟೆಮ್ಸ್ ಟುಗೆದರ್. ಹಾರ್ಡ್ ಅಂಡ್ ಸೆವೆರಲ್ ಸ್ಟೆಮ್ಸ್ ಟುಗೆದರ್ ಅಂದ್ರೆ ಕಾಂಡ ಕಠಿಣವಾಗಿದ್ದು ಹಲವಾರು ಕಾಂಡಗಳು ಗುಂಪಾಗಿರುತ್ತವೆ. ಗುಂಪಾದ ಸಸ್ಯಗಳು ಅಂತ ಕೂಡ ಬರ್ಕೊಳ್ಳಿ. ಕಾಂಡಗಳು ಕಠಿಣವಾಗಿದ್ದು ಕಾಂಡ ಕಠಿಣವಾಗಿದ್ದು ಹಲವಾರು ಕಾಂಡಗಳು ಗುಂಪಾಗಿರುತ್ತವೆ ಅಂತ ಬರ್ಕೊಳ್ಳಿ. ಇದಕ್ಕೆಲ್ಲ ನೋಡಿ ಡಿಫೈನ್ ಮಾಡ್ತಾ ಇದ್ದೀನಿ ನಾನು, ಡೆಫಿನೇಷನ್ ಗೊತ್ತಾ ಇದ್ದೀನಿ ಆಯ್ತಾ. ಟ್ರೀಸ್ ಅಂದ್ರೆ ಸೊ ಹಾರ್ಡ್, ಟಾಲ್, ಸಿಂಗಲ್ ಸ್ಟೆಮ್. ಹಾರ್ಡ್, ಟಾಲ್, ಸಿಂಗಲ್, ಉಡಿ ಸ್ಟೆಮ್ ಅಂತ ಹೇಳ್ತೀವಿ. ಉಡಿ ಸ್ಟೆಮ್ ಅಲ್ವಾ. ಸೊ ಹಾರ್ಡ್, ಟಾಲ್, ಸಿಂಗಲ್, ಉಡಿ ಸ್ಟೆಮ್. ಉಡಿ, WOODY ಆಯ್ತಾ. ಇದು ಅತ್ಯಂತ ಕಠಿಣವಾದ ಎತ್ತರವಾದ ಮತ್ತು ದೃಢವಾದ ಕಾಂಡವಾಗಿದೆ ಅಂತ ಬರ್ಕೊಳ್ಳಿ ಸಾಕು. ಇದು ಅರಿಸ್ಟಾಟಲ್ ಈ 3 ಮಾಡ್ತಾನೆ. ನೆಕ್ಸ್ಟ್ ಅನಿಮಲ್ಸ್ ಅನ್ನು ಕೂಡ 3 ಟೈಪ್ಸ್. ಒಂದು ಅಕ್ವಾಟಿಕ್ ಅಂತ, ಜಲಚರ ಪ್ರಾಣಿಗಳು ಅಂತ. ಎರಡನೇದೇನಪ್ಪ, ಟೆರೆಸ್ಟ್ರಿಯಲ್ ಅಂತ. ಟೆರೆಸ್ಟ್ರಿಯಲ್, ನೆಲದ ಮೇಲೆ ವಾಸಿಸುವ ಪ್ರಾಣಿಗಳು. ಮೂರನೇದು ಏರಿಯಲ್ ಅನಿಮಲ್ಸ್ ಅಂತ. ಸೊ ಗಾಳಿಯಲ್ಲಿ ವಾಸಿಸುವ ಪ್ರಾಣಿಗಳನ್ನೆಲ್ಲ 3 ವಿಧಗಳಾಗಿ ಮಾಡ್ತಾನೆ. ಮೊದಲನೇದು ಅಕ್ವಾಟಿಕ್, ಎರಡನೇದು ಟೆರೆಸ್ಟ್ರಿಯಲ್, ಮೂರನೇದು ಏರಿಯಲ್ ಅಂತ. ಏರಿಯಲ್ ಓಕೆನಾ, ಬರ್ಕೊಂಡ ಸಿಂಪಲ್. ಸೊ ನೆಕ್ಸ್ಟ್ ಪರಾಶರ ಅಂತ ಹಾಕೊಳ್ಳಿ. ಇವ್ರು ಸ್ವಲ್ಪ ಇಂಪಾರ್ಟೆಂಟ್. ಪರಾಶರ 100 BC ಅಲ್ಲಿ ಇರ್ತಾರೆ ಪರಾಶರ. ಸೊ ಇವರು ಅರಿಸ್ಟಾಟಲ್ ಎಲ್ಲ 300 to 400 BC ಆ ಒಂದು ಇದ್ರಲ್ಲಿ ಬರ್ತಾರೆ. ಅರ್ಥ ಆಗ್ತಾ ಇದೆಯಾ? 300 ರಿಂದ 400 ಬಿಲಿಯನ್ ವರ್ಷ, ಏನು BC ಅಂದ್ರೆ ಕ್ರಿಸ್ತ ಪೂರ್ವ, ಆ ಟೈಮಲ್ಲಿ ಕಂಡು ಬರ್ತಾರೆ ಯಾರು, ಅರಿಸ್ಟಾಟಲ್ ಮತ್ತೆ ಹಿಪೋಕ್ರಟಿಸ್ ಎಲ್ಲ. ಸೊ ಇವರು ಪರಾಶರ ಎಲ್ಲ 100 BC. ಪರಾಶರ ಮುನಿ ಕೇಳಿದ್ರೆ ಹೆಸರು ಕೇಳಿಲ್ವಾ? ಹಿಸ್ಟ್ರಿಯಲ್ಲಿ ಎಲ್ಲೂ ಕೇಳಿಲ್ವಾ ಹೆಸರು? ಓಕೆ ಸರ್, ಇಲ್ಲಿ ನೋಡಿ ಇವ್ ಏನ್ ಮಾಡ್ತಾರೆ, 2 ಇಂಪಾರ್ಟೆಂಟ್ ಬುಕ್ಸ್ ಅನ್ನು ಬರೀತಾರಪ್ಪ. ಒಂದು ವೃಕ್ಷಾಯುರ್ವೇದ ಅಂತ, ವೃಕ್ಷಾಯುರ್ವೇದ ಅಥವಾ ವೃಕ್ಷಾಯುರ್ವೇದ ಆಯ್ತಾ. ವೃಕ್ಷಾಯುರ್ವೇದ
ಇನ್ನೊಂದು ಕೃಷಿ ಪರಾಶರ ಅಂತ, ಕೃಷಿ ಪರಾಶರ, ಕೃಷಿ ಪರಾಶರ, ರಿಕ್ಷಾಯುರ್ವೇದ ಅಂಡ್ ಕೃಷಿ ಪರಾಶರ ಬುಕ್ಸ್ ರಿಟನ್ ಬೈ ಪರಾಶರ ಮುನಿ. ಸೊ ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ ಇವರು, ತುಂಬಾ ಇಂಪಾರ್ಟೆಂಟ್ ಆಗಿ ಈ ಬುಕ್ ಹೆಸರು ನೆನ್ಪಿಟ್ಕೋಬೇಕು ನೀವು, ಆಯ್ತಾ. ಅಗ್ರಿಕಲ್ಚರ್ ಸೈನ್ಸ್ ಓದಿರೋರು, ಇವ್ರ ಹೆಸರು ಓದಿಲ್ವಾ ನೀವು, ಇವ್ರ ಹೆಸರು ಕೇಳಿಲ್ವಾ, ಫಸ್ಟ್ ಕ್ಲಾಸಲ್ಲಿ ಹೇಳಿರ್ತಾರೆ ಇವ್ರ ಬಗ್ಗೆ ನಿಮಗೆ, ಆಯ್ತಾ. ಆಮೇಲೆ ರಿಕ್ಷಾಯುರ್ವೇದ, ಇಲ್ಲಿ ನೋಡಿ ಇವರು ತುಂಬಾ ಪ್ಲಾಂಟ್ಸ್ ಅನ್ನು ಡಿವೈಡ್ ಮಾಡಿದ್ದಾರೆ ಈ ಬುಕ್ ಅಲ್ಲಿ. ಆಮೇಲೆ ಎಲ್ಲ ಪ್ಲಾಂಟ್ಸ್ ಅನ್ನು ಡಿವೈಡ್ ಮಾಡಬೇಕಾದ್ರೆ ಗ್ರೂಪ್ ಗಳನ್ನು ಗಣಾಸ್ ಅಂತ ಕರೆದಿದ್ದಾರೆ, ಗಣಾಸ್. ಸೊ ಈ ಬುಕ್ ಅಲ್ಲಿ ಗಣಾಸ್ ಅಂದ್ರೆ ಏನು ಅಂದ್ರೆ ಈ ಪ್ಲಾಂಟ್ಸ್ ಅನ್ನ ಗ್ರೂಪ್ ಗಳಾಗಿ ಮಾಡಿರುವಂತ ಗಣಾಸ್ ಅಂದ್ರೆ ಗಣಾಸ್, ಆಯ್ತಾ. ಸೊ ಗ್ರೂಪ್ಸ್ ಆಫ್ ಪ್ಲಾಂಟ್ಸ್ ಇನ್ ದಿ ರಿಕ್ಷಾಯುರ್ವೇದ ಬುಕ್ ಈಸ್ ಕಾಲ್ಡ್ ಆಸ್ ಗಣಾಸ್. ಅರ್ಥ ಆಗ್ತಾ ಇದೆಯಾ? ಈ ಗಣಗಳು ಅಂದ್ರೆ ಏನು, ಈ ಪುಸ್ತಕದಲ್ಲಿನ ಏನು ಸಸ್ಯಗಳ ಗುಂಪುಗಳನ್ನು ಗಣಗಳು ಅಂತ ಕರಿತೀವಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಓಕೆ ಸರ್. ಇಲ್ಲಿ ನೋಡಿ ಕೃಷಿ ಪರಾಶರ ಅಂತ ಇದೆ ಈ ಬುಕ್. ಸೊ ದಿಸ್ ದ ಫಸ್ಟ್ ಬುಕ್, ಇದು ಭಾರತದಲ್ಲಿ ಮೊಟ್ಟ ಮೊದಲ ಗ್ರಂಥ ಯಾವುದಕ್ಕೆ ಸಂಬಂಧಪಟ್ಟಂತೆ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತೆ. ಅರ್ಥ ಆಗ್ತಾ ಇದೆಯಾ? ಇಟ್ ಇಸ್ ದಿ ಫಸ್ಟ್ ಬುಕ್ ವಿಚ್ ಟೆಲ್ಸ್ ಅಬೌಟ್ ದಿ ಸಿಸ್ಟಮ್ಯಾಟಿಕ್ ಅಗ್ರಿಕಲ್ಚರ್. ಇದು ವ್ಯವಸ್ಥಿತವಾದಂತಹ ಕೃಷಿಯ ಬಗ್ಗೆ, ಇದು ವ್ಯವಸ್ಥಿತವಾದಂತಹ ಕೃಷಿಯ ಬಗ್ಗೆ ತಿಳಿಸಿಕೊಟ್ಟ ಮೊಟ್ಟ ಮೊದಲ ಗ್ರಂಥವಾಗಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವ್ಯಕ್ತಿ, ಆಯ್ತಾ, ಕೊರಲಸ್ ಲಿನೇಸ್ ಅಂತ. ಕೊರಲಸ್ ಲಿನೇಸ್ ಅಂತ ಹಾಕೊಳ್ಳಿ. ಇವ್ರ ಹೆಸರು ಕೇಳಿರ್ತೀರ ನೀವೆಲ್ಲರೂ ಕೂಡ, ಕೇಳಿದಿರಲ್ಲ? ಆರ್ಟ್ಸ್ ಕಾಮರ್ಸ್ ಕೇಳಿರಲ್ಲ, ನಮ್ಮ ಸೈನ್ಸ್ ಹುಡುಗರು ಕೇಳಿರ್ತಾರೆ. ಕೊರಲಸ್ ಲಿನೇಸ್ 1707 ಅಲ್ಲಿ, 1707. ಸೊ ಈಸ್ ಎ ಸ್ವೀಡಿಶ್ ಸೈಂಟಿಸ್ಟ್. ಇವರು ಸ್ವೀಡನ್ ದೇಶದ ವಿಜ್ಞಾನಿ ಬರ್ಕೊಳ್ಳಿ. ಈಸ್ ಎ ಸ್ವೀಡಿಶ್ ಸೈಂಟಿಸ್ಟ್. ಹಿ ಈಸ್ ನೋನ್ ಆಸ್ ದಿ ಫಾದರ್ ಆಫ್ ಟ್ಯಾಕ್ಸಾನಮಿ. ಇವರನ್ನು ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಈಸ್ ದಿ ಫಾದರ್ ಆಫ್ ಟ್ಯಾಕ್ಸಾನಮಿ. ಇವರನ್ನು ವರ್ಗೀಕರಣ ಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ, ಆಯ್ತಾ. ಈ ರೋಟ್ ಎ ಬುಕ್ ಕಾಲ್ಡ್ ಸ್ಪೀಶೀಸ್ ಪ್ಲಾಂಟೇರಮ್. ಸ್ಪೀಶೀಸ್ ಪ್ಲಾಂಟೇರಮ್ ಕನ್ನಡದಲ್ಲಿ ಇದೇ ಹೆಸರೇ, ಸ್ಪೀಶೀಸ್ ಪ್ಲಾಂಟೇರಮ್. ಸ್ಪೀಶೀಸ್ ಪ್ಲಾಂಟೇರಮ್. Okay, in this he classified around 6000 plus plants. Species plantarum ಅಲ್ಲಿ ಇವರು ಏನು ಮಾಡ್ತಾರೆ, 6000ಕ್ಕೂ ಅಧಿಕ ಸಸ್ಯಗಳನ್ನು ವರ್ಗೀಕರಣ ಮಾಡಿದ್ದಾರೆ ಈ ಬುಕ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಸಿಸ್ಟಮಾ ನೇಚುರೆ ಅಂತ ಇನ್ನೊಂದು ಬುಕ್ ಬರೀತಾರೆ. ಸಿಸ್ಟಮಾ ನೇಚುರೆ ಈ ಬುಕ್ ತುಂಬಾ ಇಂಪಾರ್ಟೆಂಟ್, ಹೇಳ್ತೀನಿ ಏನು ಅಂತ ಇವಾಗ. ಸಿಸ್ಟಮಾ ನೇಚುರೆ ಅಂತ ಒಂದು ಬುಕ್ ಬರೀತಾರೆ, ಆಯ್ತಾ. ಸೊ ಇದರಲ್ಲಿ ಏನ್ ಮಾಡ್ತಾರೆ ಇವರು ಅಂದ್ರೆ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ, ಕನ್ನಡದಲ್ಲಿ ಬರ್ಕೊಳ್ಳಿ, ಈ ಪುಸ್ತಕದಲ್ಲಿ ವರ್ಗೀಕರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ನೀಡಿದ್ದಾರೆ, ಆಯ್ತಾ. ಇನ್ ದಿಸ್ ಬುಕ್ he has given a detailed system of classification, ಆಯ್ತಾ. ಏನ್ ಮಾಡ್ತಾರೆ ಇವರು ಇಂಪಾರ್ಟೆಂಟ್ ಆಗಿ ನೋಡ ಇಲ್ಲಿ. He classified 2 major kingdoms. ಅದರಲ್ಲಿ ಒಂದು ಪ್ಲಾಂಟ್ ಕಿಂಗ್ಡಮ್ ಅಂತ, ಸಸ್ಯ ಸಾಮ್ರಾಜ್ಯ, ಆಯ್ತಾ. ಇನ್ನೊಂದನ್ನ ಅನಿಮಲ್ ಕಿಂಗ್ಡಮ್, ಪ್ರಾಣಿ ಸಾಮ್ರಾಜ್ಯ ಅಂತ ಹೇಳ್ತೀವಿ. ಸೊ ಎರಡನ್ನೂ ಕೂಡ ಕ್ಲಿಯರ್ ಆಗಿ ಡೀಟೇಲ್ಡ್ ಆಗಿ ಕ್ಲಾಸಿಫೈ ಮಾಡ್ತಾರೆ, ಕ್ಲಾಸಿಫಿಕೇಶನ್ ಮಾಡ್ತಾರೆ, ವರ್ಗೀಕರಣವನ್ನು ಮಾಡ್ತಾರೆ. ಎಲ್ಲ ಪ್ಲಾಂಟ್ಸ್ ಅನ್ನ ಅನಿಮಲ್ಸ್ ಅನ್ನ ಎಲ್ಲೆಲ್ಲಿ ಯಾವುದನ್ನ ನಾವು ಕೂರಿಸಬೇಕು ಅಂತ ಹೇಳಿ ಡೀಟೇಲ್ಡ್ ಆಗಿ ಕ್ಲಾಸಿಫೈ ಮಾಡ್ತಾರೆ. ಯಾರು? ಕೊರಲಸ್ ಲಿನೇಸ್ ಅವರು. ಆಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಬೈನೋಮಿಯಲ್ ನಾಮಿನ್ಕ್ಲೇಚರ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸರ್ ಏನ್ ಸರ್ ಹಂಗಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮೂರಲ್ಲಿ ಮ್ಯಾಂಗೋ ಏನಂತ ಕರಿತೀರಾ, ದಾವಣಗೆರೆಯಲ್ಲಿ ಮಾವಿನ ಹಣ್ಣು ಅಂತ ಕರಿತೀರಾ ಕನ್ನಡದಲ್ಲಿ ಅಲ್ವಾ. ಸೊ ಮ್ಯಾಂಗೋ ಅಂತ ಕರೆದ್ರೆ ಓದಿರೋರು ಗೊತ್ತಿರಲ್ಲ. ಸೊ ಮಾವಿನ ಹಣ್ಣು ಅಂತೀರಾ ಅಲ್ವಾ, ನಿಮ್ಮೂರಲ್ಲಿ ಮಾವಿನ ಹಣ್ಣು ಅಂತೀರಾ. ಇಲ್ಲ ನೀವು ಆಂಧ್ರ ಹೋದ್ರೆ ಮಾಮಿಡಿಕಾಯಿ ಅಂತಾರೆ, ಅಲ್ಲ ಮಾಮಿಡಿ ಪಂಡು ಅಂತಾರೆ. ತಮಿಳ್ನಾಡು ಹೋದ್ರೆ, ಅದೇ ನೀವು ಡೆಲ್ಲಿಗೆ ಹೋದ್ರೆ, ಡೆಲ್ಲಿಯಲ್ಲಿ ಇಂಡಿಯಲ್ಲಿ ಏನಂತ ಕರೀತಾರೆ, ಮ್ಯಾಂಗೋ ಆಮ್ ಅಂತ ಕರೀತಾರೆ. ಅದೇ ನೀವು US ಹೋಗ್ಬಿಟ್ಟು ಮಾವಿನಕಾಯಿ ಕೊಡೋ ಅಂದ್ರೆ ಶಾಪಲ್ಲಿ, ಫ್ರೂಟ್ ಶಾಪಲ್ಲಿ ಮಾವಿನಕಾಯಿ ಕೊಡೋ ಗೊತ್ತಾಗತ್ತಾ? ಇಲ್ಲ. ಸೊ ಒಂದು ಮಾವಿನ ಗಿಡ ಕೊಡೋ ಅಂದ್ರೆ ಅವ್ನು ಕೊಡ್ತಾನ? ನರ್ಸರಿಯಲ್ಲಿ ಹೋಗ್ಬಿಟ್ಟು US ಅಲ್ಲಿ, ಕೊಲಂಬಿಯಾದಲ್ಲಿ ಕೇಳಿದ್ರೆ ಕೊಡ್ತಾರ, ಆಸ್ಟ್ರೇಲಿಯಾದಲ್ಲಿ ಕೇಳಿದ್ರೆ ಕೊಡ್ತಾರ? ಕೊಡಲ್ಲ. ಸೊ ಹಂಗಾಗಿ ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಬೇಡ, ಕನ್ಫ್ಯೂಷನ್ ಯಾರು ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಯೂನಿವರ್ಸಲ್ ಆಗಿ ಪ್ರಪಂಚಾದ್ಯಂತ ಒಂದು ಜೀವಿ ಅಥವಾ ಒಂದು ವಸ್ತುವಿನ ಹೆಸರನ್ನ ಸೊ ಪ್ರಪಂಚಾದ್ಯಂತ ಒಂದೇ ಹೆಸರಿಂದ ಕರಿಬೇಕು. ಅರ್ಥ ಆಗ್ತಾ ಇದೆಯಾ? ಸೊ ಆ ಕಾರಣಕ್ಕೋಸ್ಕರ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫ್ರೇಮ್ ಮಾಡ್ತಾನೆ. ಅಂದ್ರೆ ಆ ಹೆಸರನ್ನ ಕೊಡಬೇಕಾದ್ರೆ ಏನೇನು ರೂಲ್ಸ್ ಅನ್ನು ಫಾಲೋ ಮಾಡಬೇಕು. ಅರ್ಥ ಆಗ್ತಾ ಇದೆಯಾ ನಿಮಗೆ? ಸೊ ಒಂದೇ ಹೆಸರಿನಿಂದ ಪ್ರಪಂಚಾದ್ಯಂತ ಕರಿಬೇಕು ಅಂದ್ರೆ ಫಾರ್ ಎಕ್ಸಾಂಪಲ್ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ. ಸೊ ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ವರ್ಲ್ಡ್ ಅಲ್ಲಿ ಯಾವನೇ ಎಜುಕೇಟೆಡ್ ಇದ್ರು ಕೂಡ ಪ್ರತಿಯೊಬ್ಬನಿಗೂ ಗೊತ್ತಾಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಇಸ್ ಲ್ಯಾಂಗ್ವೇಜ್ ಆರ್ ಅವನ ರೀಜನಾಲಿಟಿ, ಯಾವುದಕ್ಕೂ ಸಂಬಂಧ ಇಲ್ಲದಂತೆ. ಸೊ ಎಲ್ಲೋ ಕೇಳಿದ್ರು ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ಈ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಲ್ವಾ. ಸೊ ನಮಗೂ ಗೊತ್ತು ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ಓದೋರು ಎಲ್ಲರೂ ಕೂಡ ಹೆಸರು ಕೇಳಿರ್ತಾರೆ ಅಲ್ವಾ. ಹೋಮೋಸೆಪಿಯನ್ ಅಂದ್ರೆ ಮನುಷ್ಯ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ನಾವು ಹೋಗ್ಬಿಟ್ಟು ಗೊತ್ತಿಲ್ಲದೆ ಇರುವಂತಹ ಪ್ರದೇಶದಲ್ಲಿ ಗೊತ್ತಿಲ್ಲದೆ ಇರುವಂತಹ ಭಾಷೆ ಅವ್ರ ಆಫ್ರಿಕನ್ಸ್ ಹೋಗ್ಬಿಟ್ಟು ನಾವು ಸೊ ಮಾವಿನ ಹಣ್ಣು ಕೊಡು ಅಂದ್ರೆ ಅವ್ರು ಕೊಡಕ್ಕಾಗಲ್ಲ, ಪಾಪ ಅವ್ರು ಗೊತ್ತಿಲ್ಲ ಹಂಗಂದ್ರೆ ಏನು ಅಂತ ಅಲ್ವಾ. ಸೊ ಅವ್ರನ್ನ ಮ್ಯಾಂಜಿಫೆರಾ ಇಂಡಿಕಾ ಕೊಡು ಅಂದ್ರೆ ಕೊಡ್ತಾರೆ, ಆರಾಮಾಗಿ ಓದಿರ್ತಾರಲ್ವಾ. ಅದಕ್ಕೆ ಸೊ ಹಿಂಗೆ ಏನ್ ಮಾಡಬೇಕು, ಯೂನಿವರ್ಸಲ್ ಆಗಿ ಪ್ರಪಂಚಾದ್ಯಂತ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಸೊ ಒಂದೇ ಹೆಸರಿನಿಂದ ಒಂದು ಪ್ರಾಡಕ್ಟ್ ಅಂತ ಒಂದು ಜೀವಿಯನ್ನು ನಾವು ಕರಿಬೇಕು ಅಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, ಬೈನೋಮಿಯಲ್ ನಾಮಿನ್ಕ್ಲೇಚರ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬೈನೋಮಿಯಲ್ ನಾಮಿನ್ಕ್ಲೇಚರ್ ಇಟ್ ಇಸ್ ಎ ಮೆಥಡ್ ಆಫ್ ಸೈಂಟಿಫಿಕ್ ನೇಮಿಂಗ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಇದು
ವೈಜ್ಞಾನಿಕವಾಗಿ ಜೀವಿಗಳನ್ನು ಹೆಸರಿಸುವಂತಹ ಒಂದು ಏನೋ ಇದಕ್ಕೆ ಫಾರ್ಮುಲಾಗೆ ನಾವು ಬೈನಾಮಿಯಲ್ ನಾಮಿನ್ಕ್ಲೇಚರ್ ದ್ವಿನಾಮ ಪದ್ಧತಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಈ ದ್ವಿನಾಮ ಪದ್ಧತಿಯನ್ನು ಇಂಟ್ರೊಡ್ಯೂಸ್ ಮಾಡಿದವರು ಯಾರು ಅಂತ ಕೇಳ್ತಾರೆ, ಅದಕ್ಕೆ ನಿಮ್ಗೆ ಗೊತ್ತಿರಬೇಕು ಕೊರಲಸ್ ಲಿನಿಯಸ್ ರವರು. ಬೈನಾಮಿಯಲ್ ನಾಮಿನ್ಕ್ಲೇಚರ್ ಆಯ್ತಾ? ದ್ವಿನಾಮ ಪದ್ಧತಿ ಸೈಂಟಿಫಿಕ್ ನೇಮಿಂಗ್ ಮೆಥಡ್ ಅಂತ ಕೂಡ ಕರಿತೀವಿ. ಸೊ ಇಟ್ ಇಸ್ ಎ ಸೈಂಟಿಫಿಕ್ ನೇಮಿಂಗ್ ಮೆಥಡ್. ಇದು ವೈಜ್ಞಾನಿಕವಾಗಿ ಜೀವಿಗಳನ್ನು ಹೆಸರಿಸುವ ವಿಧಾನವಾಗಿದೆ. ಇದು ವೈಜ್ಞಾನಿಕವಾಗಿ ಯಾವುದು ಬೈನಾಮಿಯಲ್ ನಾಮಿನ್ಕ್ಲೇಚರ್, ಎರಡು ಭಾಷೆಯಲ್ಲಿ ಕನ್ನಡದಲ್ಲಿ ಗೊತ್ತಿರಲಿ. ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಥವಾ ದ್ವಿನಾಮ ಪದ್ಧತಿಯು ಸೊ ವೈಜ್ಞಾನಿಕವಾಗಿ ಜೀವಿಗಳನ್ನು ಹೆಸರಿಸುವ ವಿಧಾನವಾಗಿದೆ. ವಿಧಾನ ಬೈನಾಮಿಯಲ್ ನಾಮಿನ್ಕ್ಲೇಚರ್ is the method of scientific naming of living organisms. Is the method of scientific naming of living organisms. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ, ಇವಾಗ ಹೇಳ್ಕೊಡ್ತೀನಿ ನೋಡಿ. ಏನ್ ಸರಿ ಇಲ್ಲಿ ಅಂದ್ರೆ ಬೈನಾಮಿಯಲ್, ಬೈ ಅಂದ್ರೆ ಎಷ್ಟು? ಎರಡು ಆಯ್ತಾ. ನಾಮಿಯಲ್ ಅಂದ್ರೆ ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ನೇಮಿಂಗ್ ಅಂತ, ನೇಮಿಂಗ್. ಓಕೆ, ನಾಮಿನ್ಕ್ಲೇಚರ್ ಅಂದ್ರೆ ಸಿಸ್ಟಮ್ ಅಂತ, ವಿಧಾನ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಬೈನಾಮಿಯಲ್, ಬೈ ಅಂದ್ರೆ ಎರಡು, ಸೊ ನಾಮಿಯಲ್ ನೇಮಿಂಗ್ ಅಂದ್ರೆ ಎರಡು ಹೆಸರುಗಳಿಂದ ನಾವು ಒಂದು ಜೀವಿಯ ಹೆಸರನ್ನ ಗುರುತಿಸಬೇಕು. ಎರಡು ಹೆಸರಿಂದ. ಆ ಎರಡು ಹೆಸರುಗಳು ಯಾವ ಅಂದ್ರೆ ಒಂದು ಜಾತಿ ಹೇಳ್ಬೇಕು, ಇನ್ನೊಂದು ಪ್ರಭೇದವನ್ನು ತಿಳಿಸಬೇಕು. ಜಾತಿ ಮತ್ತು ಪ್ರಭೇದ ಅಂದ್ರೆ ಜೀನಸ್ ಅಂಡ್ ಸ್ಪೀಶೀಸ್. ಆಯ್ತಾ? ಜೀನಸ್ ಇಂದ ಒಂದು ಹೆಸರನ್ನ ಇಂಡಿಕೇಟ್ ಮಾಡಬೇಕು, ಇನ್ನೊಂದು ಹೆಸರನ್ನ ಸ್ಪೀಶೀಸ್ ಇಂದ ಇಂಡಿಕೇಟ್ ಮಾಡಬೇಕು. ಜೀನಸ್ ಅಂಡ್ ಸ್ಪೀಶೀಸ್. ಈ ಜೀನಸ್ ಅನ್ನುವಂಥದ್ದು ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಜೀನಸ್ ಶುಡ್ ಬಿ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದಿ ಕ್ಯಾಪಿಟಲ್ ಲೆಟರ್. ಕ್ಯಾಪಿಟಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಆಯ್ತಾ? ಸ್ಪೀಶೀಸ್ ಬರಿಬೇಕಾದ್ರೆ ಇಟ್ ಶುಡ್ ಬಿ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದಿ ಸ್ಮಾಲ್ ಲೆಟರ್. ಸ್ಮಾಲ್ ಲೆಟರ್ ಅಲ್ಲೇ ಬರಬೇಕು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಹೇಳೋದಾದ್ರೆ ಇವಾಗ ತಾನೇ ಹೇಳಿದ ಮಂಜಿಫೆರಾ ಇಂಡಿಕಾ ಮ್ಯಾಂಗೋ ಅಂತ. ಈ ಮ್ಯಾಂಗೋದು ಸೈಂಟಿಫಿಕ್ ನೇಮಿಂಗ್ ಏನಿದೆ, ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನೋಡಿ, ಮ್ಯಾಂಜಿಫೆರಾ MANGIFERA ಆಯ್ತಾ, ಇಂಡಿಕಾ INDICA. ಸ್ಪೇಸ್ ಕೊಡಬೇಕು. ಸೊ ದೇ ಶುಡ್ ಬಿ ದ ಸ್ಪೇಸ್ ಬಿಟ್ವೀನ್ ಜೀನಸ್ ಅಂಡ್ ಸ್ಪೀಶೀಸ್. ಸೊ ಇಲ್ಲಿ ಸ್ಪೇಸ್ ಗ್ಯಾಪ್ ಅನ್ನು ಕೊಡಬೇಕು. ಮ್ಯಾಂಜಿಫೆರಾ ಅಂದ್ರೆ ನೋಡಿ ಇಲ್ಲಿ ಇದು ಜಾತಿ ಜೀನಸ್, ಇಂಡಿಕಾ ಅನ್ನುವಂಥದ್ದು ಒಂದು ಪ್ರಭೇದ ತಳಿ. ಇಂಡಿಯಾದಲ್ಲಿ ಮ್ಯಾಂಗೋದ ಹೆಸರು ಮ್ಯಾಂಜಿಫೆರಾ ಇಂಡಿಕಾ. ಅರ್ಥ ಆಗ್ತಾ ಇದೆಯಾ? ಸೊ ಇದನ್ನ ನೇಮಿಂಗ್ ಮಾಡಿದವರು ಯಾರು? ಫಸ್ಟ್ ಟೈಮ್ ಮ್ಯಾಂಗೋಗೆ ಸೈಂಟಿಫಿಕ್ ನೇಮ್ ಕೊಟ್ಟವರು ಯಾರು ಗೊತ್ತಾ? ಇವರೇ. ಅದಕ್ಕೆ ಲಿನ್ ಅಂತ ಕೂಡ ಇಲ್ಲಿ ಹಾಕಿರ್ತೀವಿ, ಮ್ಯಾಂಜಿಫೆರಾ ಇಂಡಿಕಾ ಲಿನ್ ಅಂತ. ಅರ್ಥ ಆಗ್ತಾ ಇದೆಯಾ? ಮ್ಯಾಂಜಿಫೆರಾ ಇಂಡಿಕಾ ಲಿನ್. ಯಾಕೆ ಕೊರಲಸ್ ಲಿನಿಯಸ್ ಇದಕ್ಕೆ ಹೆಸರು ಕೊಟ್ಟವು, ಅದಕ್ಕೆ. ಅರ್ಥ ಆಗ್ತಾ ಇಲ್ವಾ ನಿಮಗೆ? ಸರ್ ಇಲ್ಲಿ ದ್ವಿನಾಮ ಪದ್ಧತಿ ಅಂದ್ರೆ ಏನು ಅಂದ್ರೆ ಯಾವುದೋ ಒಂದು ಜೀವಿಯನ್ನ ಪ್ರಪಂಚಾದ್ಯಂತ ಒಂದೇ ಹೆಸರಿನಿಂದ ಕರಿಬೇಕು ಅನ್ನೋ ಕಾರಣಕ್ಕೆ ವೈಜ್ಞಾನಿಕವಾಗಿ ಹೆಸರನ್ನ ಕೊಡ್ತೀವಿ. ಅರ್ಥ ಆಯ್ತಾ? ಆ ಹೆಸರನ್ನ ಕೊಡ್ಬೇಕಾದ್ರೆ ನಾವು ಫಸ್ಟ್ ಯಾವಾಗೂ ಕೂಡ ಜೀನಸ್ ಜಾತಿಯನ್ನ ಸೂಚಿಸಬೇಕು, ಯಾವ ಜಾತಿಗೆ ಸೇರಿದೆ ಅನ್ನೋ ಅಂತ. ಅದಾದ್ಮೇಲೆ ಅದು ಯಾವ ಸ್ಪೀಶೀಸ್ ಯಾವ ಪ್ರಭೇದಕ್ಕೆ ಸಂಬಂಧಪಟ್ಟಿದೆ ಅಂತ ಈ ಜಾತಿಯನ್ನ ಜೀನಸ್ ಅನ್ನು ಇಂಡಿಕೇಟ್ ಮಾಡಬೇಕು ಅಂದ್ರೆ ದಟ್ ಜೀನಸ್ ಶುಡ್ ಬಿ ಆಲ್ವೇಸ್ ಸ್ಟಾರ್ಟ್ ವಿತ್ ದಿ ಕ್ಯಾಪಿಟಲ್ ಲೆಟರ್ ಅಂಡ್ ಸ್ಪೀಶೀಸ್ ಆಲ್ವೇಸ್ ಹೆಂಗ್ ಸ್ಟಾರ್ಟ್ ಆಗಬೇಕು ಅಂದ್ರೆ ಸ್ಮಾಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಇದು ರೂಲ್. ಆಮೇಲೆ ಇದು ಯಾವ ಭಾಷೆಯಲ್ಲಿ ಇರಬೇಕು? ರೂಲ್ ನಂಬರ್ 2, ಯಾವ ಭಾಷೆಯಲ್ಲಿ ಇರಬೇಕು ಅಂದ್ರೆ ಇದು ಸೊ ಅವ್ರು ಕೂಡ ಯಾವುದೇ ಹೆಸರಾಗ್ಲಿ ಅದು ಲ್ಯಾಟಿನ್ ಭಾಷೆಯಲ್ಲೇ ಇರಬೇಕು, ಲ್ಯಾಟಿನ್ ಲ್ಯಾಂಗ್ವೇಜ್. This is important. So the scientific naming should be always in the Latin language. Latin ಭಾಷೆಯಲ್ಲಿ ಇರಬೇಕು. ಆಯ್ತಾ? ಆಮೇಲೆ ಬರಿಬೇಕಾದ್ರೆ ದಿ ಏನೋ ಲಿಟರೇಚರ್ ಶುಡ್ ಬಿ ಇನ್ ದಿ ಇಟಾಲಿಕ್ಸ್. ಇಟಾಲಿಕ್ಸ್ ಭಾಷೆಯಲ್ಲಿ ಬರಿಬೇಕು. ಇದು ಹೆಂಗೆ ಅಂದ್ರೆ ನೋಡಪ್ಪ, ಇಂಡಿಯಾದಲ್ಲಿ ಏನೇ ಹೆಸರು ಕೊಡ್ಬೇಕಂದ್ರೂ ಸಂಸ್ಕೃತ ಅಲ್ಲಿ ಕೊಡಬೇಕು. ಅರ್ಥ ಆಗ್ತಾ ಇದೆಯಾ? ಸಂಸ್ಕೃತನ ಹೆಂಗ್ ಬರೀತೀರಾ ಅಂದ್ರೆ ಹಿಂದಿ ಭಾಷೆಯಲ್ಲಿ ಬರೀತೀರಾ. ಸಂಸ್ಕೃತಿಗೆ ಲಿಪಿ ಇದೆಯಾ? ಇಲ್ಲ. ಸೊ ಹಂಗಾಗಿ ಹಿಂದಿ ಭಾಷೆಯಲ್ಲಿ ಬರೀಬೇಕು ಅಲ್ವಾ? ಸೊ ಅದೇ ತರ ಇಲ್ಲಿ ಎಕ್ಸಾಂಪಲ್ ನೀವು ನೋಡೋದಾದ್ರೆ ಸೊ ದ ನೇಮಿಂಗ್ ಶುಡ್ ಬಿ ಆಲ್ವೇಸ್ ಇನ್ ದಿ ಇಟಾಲಿಕ್ಸ್ ಲ್ಯಾಂಗ್ವೇಜ್, ಸಾರಿ ಲ್ಯಾಟಿನ್ ಲ್ಯಾಂಗ್ವೇಜ್, ಅಂಡ್ ದೆನ್ ದಟ್ ಲಿಪಿ ದಟ್ ಏನೋ ಈ ಒಂದು ಲಿಟರೇಚರ್ ಏನಿದೆ ದಟ್ ಶುಡ್ ಬಿ ಆಲ್ವೇಸ್ ಇನ್ ದಿ ಇಟಾಲಿಕ್ಸ್. ಇಟಾಲಿಕ್ಸ್ ಭಾಷೆಯಲ್ಲಿ ಲಿಪಿ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಯಾರು ಅರ್ಥ ಆಗಿಲ್ಲ? ಅದೇ ಟೈಪಿಂಗ್ ಅಲ್ಲಾದ್ರೆ ಜೀನಸ್ ಅಂಡ್ ಸ್ಪೀಶೀಸ್ ಎರಡು ಕೂಡ ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಬೇಕು. ಟೈಪಿಂಗ್ ಅಲ್ಲಿ ಮಾತ್ರ. ಆಮೇಲೆ ಎಲ್ಲ ಫಾಂಟು ಬೆಂಡ್ ಆಗಿರಬೇಕು. ಸರಿನಾ? ಇಷ್ಟೊಂದು ಡೆಪ್ತ್ ಏನು ಬೇಡ, ಇದ್ರ ಬಗ್ಗೆ ಇಷ್ಟು ಗೊತ್ತಿರಲಿ ಸಾಕು. ಸೊ ಮ್ಯಾಂಜಿಫೆರಾ ಇಂಡಿಕಾ ಜೀನಸ್ ಆಲ್ವೇಸ್ ಕ್ಯಾಪಿಟಲ್, ಸ್ಪೀಶೀಸ್ ಆಲ್ವೇಸ್ ಶುಡ್ ಬಿ ಆಲ್ವೇಸ್ ದಿ ನೆಗೆಟಿವ್, ಸಾರಿ ಸ್ಮಾಲ್ ಲೆಟರ್. ಇಲ್ಲಿ ಸ್ಪೇಸ್ ಕೊಡಬೇಕು. ಓಕೆನಾ? ಸೊ ದಿಸ್ ವಾಟ್ ದಿ ನೇಮಿಂಗ್ ಆಫ್ ಅ ಲಿವಿಂಗ್ ಆರ್ಗಾನಿಸಮ್ ಇನ್ ಎ ಸೈಂಟಿಫಿಕ್ ಮ್ಯಾನರ್. ಅರ್ಥ ಆಗ್ತಾ ಇದೆಯಾ? ಇದನ್ನ ತಿಳಿಸ್ಕೊಟ್ಟವ್ರು ಯಾರಪ್ಪ? ಯಾರು? ಕೊರಲಸ್ ಲಿನಿಯಸ್. ಅರ್ಥ ಆಯ್ತಲ್ಲ ಎಲ್ಲರಿಗೂ? ಓಕೆ ಸರ್. ಇವಾಗ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಜೀವಿಯನ್ನ ಒಂದು ಗುಂಪಾಗಿ ಮಾಡಬೇಕು ಅಂದ್ರೆ ಒಂದು ಗ್ರೂಪ್ ಆಗಿ ಮಾಡಬೇಕಲ್ಲ ನಾವು. ಸೊ ಗ್ರೂಪ್ ಮಾಡೋದಕ್ಕೆ ನಾವು ಏನೇನು ಕ್ರೈಟೀರಿಯಾನ ಫಾಲೋ ಮಾಡಬೇಕು, ಏನೇನು ಸಿಸ್ಟಮ್ಯಾಟಿಕ್ ಆಗಿ ಏನೇನು ನಾವು ಅದ್ರ ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಅದನ್ನ ಹೈರಾರ್ಕಿ ಅಂತ ಕರಿತೀವಿ, ಹೈರಾರ್ಕಿ ಆಫ್ ಕ್ಲಾಸಿಫಿಕೇಶನ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಬಟ್ ನಿಮ್ಗೆ ಅಷ್ಟು ಡೆಪ್ತ್ ಬೇಡ, ಬಟ್ ಯಾವ್ದಾದ್ಮೇಲೆ ಯಾವುದು ಅಂತ ಗೊತ್ತಿರಬೇಕು. ಅದಕ್ಕೆ ಏನ್ ಮಾಡಿ ಅಂದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇಂಪಾರ್ಟೆಂಟ್ಲಿ ಸೊ ನಾನು ಬರ್ಸ್ತಾ ಹೋಗ್ತೀನಿ. ಯಾವತ್ತೂ ಅಷ್ಟೇ ಕೆಳಗಡೆಯಿಂದ ಮೇಲೆ ಹೋಗ್ಬೇಕು ಹೈರಾರ್ಕಿಯಲ್ಲಿ. ಹೆಂಗೆ ಸರ್? ಏನ್ ಹೇಳ್ತಾ ಇದ್ದೀರಾ ನಂಗೆ ಅರ್ಥ ಆಗ್ತಾ ಅಂದ್ರೆ ನಾನು ಐ ಆಮ್ ಇಂಡಿವಿಜುವಲ್, ನಾನು ಸ್ಪೀಶೀಸ್ ಇಂಡಿವಿಜುವಲ್ ತಾನೆ, ನಾನು ಏಕಜೀವಿ ತಾನೆ. ಆಮೇಲೆ ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಕೂಡ ಫ್ಯಾಮಿಲಿ ಬರುತ್ತೆ. ಸೊ ಅದಾದ್ಮೇಲೆ ನನ್ನ ಊರು ಅಲ್ವಾ? ಅದಾದ್ಮೇಲೆ ನನ್ನ ಊರಾದ್ಮೇಲೆ ನನ್ನ ತಾಲೂಕು, ಆಮೇಲೆ ಡಿಸ್ಟ್ರಿಕ್ಟ್, ಆಮೇಲೆ ಸ್ಟೇಟ್, ಆಮೇಲೆ ಕಂಟ್ರಿ, ಆಮೇಲೆ ಕಾಂಟಿನೆಂಟ್, ಆಮೇಲೆ ವರ್ಲ್ಡ್, ಭೂಮಿ. ಅರ್ಥ ಆಗ್ತಾ ಇದೆಯಾ? ಸೊ ನನ್ನಿಂದ ಪ್ರಾರಂಭ ಆಗಬೇಕು. ನಾನು ಯಾವ ಊರಲ್ಲಿದ್ದೀನಿ ಅನ್ನೋಂಥದ್ದು ಸೊ ನನ್ನಿಂದ ಪ್ರಾರಂಭ ಆಗಬೇಕು. ನಂತರ ತುಂಬಾ ಜನ ನನ್ನೂರಲ್ಲಿದ್ದಾರೆ, ಎಲ್ಲ ನನ್ನೂರವರು. ಅಂದ್ರೆ ನಾವೆಲ್ಲ ಕೂಡ ಒಂದೇ ತರ ಕ್ಯಾರೆಕ್ಟರ್ಸ್ ಅನ್ನು ಹೊಂದಿರ್ತೀವಿ ಆಲ್ಮೋಸ್ಟ್ ಅಲ್ವಾ? ಸೊ ನನ್ನ ದೇಶ, ನಮ್ಮ ಇಂಡಿಯನ್ಸ್ ಎಲ್ಲ ಕೂಡ ಸಾಧಾರಣ ಮೈಕಟ್ಟು ಗೋಧಿ ಬಣ್ಣ ಅಲ್ವಾ? ಸೊ ನಾವೆಲ್ಲ ಕೂಡ ಒಂದೇ ತರ ಇದೀವಿ. ಸೊ ಹಿಂಗೆ ಏನ್ ಮಾಡ್ತಾರೆ, ಗ್ರೂಪಿಂಗ್ ಅಲ್ಲಿ ಮಾಡ್ಕೊಂಡು ಒಂದೊಂದು ಹಂತವಾಗಿ ಮಾಡ್ಕೊಂಡು ಹೋಗ್ತಾರೆ. ಇದನ್ನ ಹೈರಾರ್ಕಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಅದ್ರ ಪ್ರಮುಖವಾಗಿ ಫಸ್ಟ್ ಬರೋದು ಸ್ಪೀಶೀಸ್ ಅಂತ ಬರ್ಕೊಳ್ಳಿ. ಕೆಳಗಡೆಯಿಂದ ಮೇಲೆ ಹೋಗ್ಬೇಕು. ಅದಕ್ಕೆ ಒಂದು ಕೆಳಗಡೆ ಒಂದು 8 ಲೈನ್ಸ್ 10 ಲೈನ್ಸ್ ಗ್ಯಾಪ್ ಬಿಟ್ಟು ಕೆಳಗಡೆಯಿಂದ ಮೇಲೆ ಹೋಗ್ಬೇಕು. ಫಸ್ಟ್ ನಿಮ್ಮಿಂದ ಯು ಸ್ಟಾರ್ಟ್ ಫ್ರಮ್ ಯು. ಓಕೆ? ಸ್ಪೀಶೀಸ್ ಅಂದ್ರೆ ಏನ್ ಕನ್ನಡದಲ್ಲಿ? ಪ್ರಭೇದ ಅಂತ. ಎಕ್ಸಾಂಪಲ್ ಕೊಡ್ತೀನಿ ಇಲ್ಲೇ. ಸ್ಪೀಶೀಸ್, ಪ್ರಭೇದ. ಸರ್ ನಾನು ಯಾವ ಪ್ರಭೇದ? ನಾನು ಯಾವ ಸ್ಪೀಶೀಸ್ ಅಪ್ಪ? ನೀವು ಯಾವ ಸ್ಪೀಶೀಸ್? ನೀವೆಲ್ಲ
ಸೆಪಿಯನ್ ತಾನೆ, ಸೆಪಿಯನ್ಸ್ ತಾನೆ ನೀವೆಲ್ಲ, ಸೆಪಿಯನ್ಸ್ ಅಂತ ಹಾಕೋಬೇಕು, ಸೆಪಿಯನ್ಸ್. ಹಂಗಂದ್ರೆ ಅರ್ಥ ಏನು ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್. ಸೆಪಿಯನ್ಸ್ ಕನ್ನಡದಲ್ಲೂ ಸೆಪಿಯನ್ಸ್ ಅಂತ ಬರ್ಕೊಳ್ಳಿ, ಸೆಪಿಯನ್ಸ್. ಆಯ್ತಾ? ನೆಕ್ಸ್ಟ್ ಜೀನಸ್. ಜೀನಸ್ ಅಂದ್ರೆ ಜಾತಿ. ಯಾವ ಜಾತಿಗೆ ಬರ್ತೀವಿ ನಾವೆಲ್ಲ? ಹೋಮೋ, ಹೋಮೋ. ಆಯ್ತಾ? ಸೊ ಕನ್ನಡದಲ್ಲಿ ಹೋಮೋ ಅಂತ ಬರ್ಕೊಳ್ಳಿ, ಹೋಮೋ. ಅರ್ಥ ಹೇಳ್ಕೊಂಡು ಹೋಗ್ತೀನಿ ಆಮೇಲೆ ಏನು ಅಂತ. ಸೊ ಯಾವ ಜಾತಿ ಅಂತ ಕೇಳಿದ್ರೆ ಹೋಮೋ. ಸೊ ಎರಡನ್ನೂ ಸೇರಿಸಿ ಇವಾಗ ನೋಡಿ ನಾಮಿನ್ಕ್ಲೇಚರ್ ಸೈಂಟಿಫಿಕ್ ನೇಮ್ ಏನು ಒಂದು ಮನುಷ್ಯನ ಅಂದ್ರೆ ಜೀನಸ್ ಸ್ಪೀಶೀಸ್ ಎರಡು ಹೇಳ್ತೀವಲ್ವಾ, ಸೊ ಅದಕ್ಕೆ ಹೋಮೋ ಸೆಪಿಯನ್. ಅದೇ ಮ್ಯಾಂಗೋ ಇದ್ದಿದ್ರೆ ಇಲ್ಲಿ ಇಂಡಿಕಾ ಬರುತ್ತೆ, ಇಲ್ಲಿ ಮ್ಯಾಂಜಿಫೆರಾ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಂಗೆ ಜೀನಸ್ ಮತ್ತೆ ಸ್ಪೀಶೀಸ್. ಅದಾದ್ಮೇಲೆ ಫ್ಯಾಮಿಲಿ ಅಂತ ಹಾಕೊಳ್ಳಿ, ಮೂರನೇದು ಫ್ಯಾಮಿಲಿ ಮೇಲೆ. ಫ್ಯಾಮಿಲಿ, ಫ್ಯಾಮಿಲಿ ಕುಟುಂಬ, ಆರ್ಡರ್ ಗಣ, ಕ್ಲಾಸ್ ವರ್ಗ, ಆಯ್ತಾ? ಫೈಲಮ್, ಆಯ್ತಾ? ಆಮೇಲೆ ಕಿಂಗ್ಡಮ್ ಸಾಮ್ರಾಜ್ಯ. ಫೈಲಮ್ ಅಂದ್ರೆ ಕನ್ನಡದಲ್ಲಿ ವಂಶ ಅಂತ, ವಂಶ. ವಂಶ ಆಯ್ತಾ? ಸೊ ಇಲ್ಲಿ ಕುಟುಂಬ ಬರ್ಕೊಳ್ಳಿ, ಹೋಮಿನಿಡೆ ಅಂತ, ಹೋಮಿನಿಡೆ. ಫ್ಯಾಮಿಲಿ ಹೋಮಿನಿಡೆ, ಹೋಮಿನಿಡೆ, ಹೋಮಿನಿಡೆ ಅಂತ ಹಾಕೊಳ್ಳಿ, ಕುಟುಂಬ ಹೋಮಿನಿಡೆ. ನೆಕ್ಸ್ಟ್ ಆರ್ಡರ್, ಪ್ರೈಮೇಟ್ ಅಂತ, ಪ್ರೈಮೇಟ್. ಕನ್ನಡದಲ್ಲೂ ಪ್ರೈಮೇಟೇ ಬೇರೆ ಹೆಸರಿಲ್ಲ, ಕನ್ನಡದಲ್ಲೂ ಕೂಡ ಪ್ರೈಮೇಟೇ ಬೇರೆ ಹೆಸರಿಲ್ಲಪ್ಪ. ಕ್ಲಾಸ್ ಮ್ಯಾಮೇಲಿಯಾ, ಮ್ಯಾಮೇಲಿಯಾ ಅಥವಾ ಮ್ಯಾಮಲ್ಸ್, ಮ್ಯಾಮೇಲಿಯಾ. ವರ್ಟಿಬ್ರೇಟಾ, ವರ್ಟಿಬ್ರೇಟಾ ಅಥವಾ ಕಶೇರುಕ, ಕಶೇರುಕ. ಕನ್ನಡದಲ್ಲಿ ಮ್ಯಾಮೇಲಿಯನ ಸಸ್ತನಿಗಳು, ಸಸ್ತನಿಗಳು. ಆಯ್ತಾ? ಸೊ ಕಿಂಗ್ಡಮ್, ಯಾವ ಕಿಂಗ್ಡಮ್ ಅಲ್ಲಿ ಇದೀವಿ ನಾವೆಲ್ಲ? ನಾವೆಲ್ಲ ಏನು ಅನಿಮಲ್ಸ್ ತಾನೆ, ಅನಿಮಲ್ ಕಿಂಗ್ಡಮ್. ಅನಿಮೇಲಿಯಾ ಕಿಂಗ್ಡಮ್, ಅನಿಮೇಲಿಯಾ ಆರ್ ಅನಿಮಲ್ ಕಿಂಗ್ಡಮ್. ಪ್ರಾಣಿ ಸಾಮ್ರಾಜ್ಯ, ನಾವೆಲ್ಲ ಕೂಡ ಪ್ರಾಣಿ ಸಾಮ್ರಾಜ್ಯದಲ್ಲಿ ಬರ್ತಾ ಇದೀವಿ. ಪ್ರಾಣಿ ಸಾಮ್ರಾಜ್ಯದಲ್ಲಿ ಎರಡು ಟೈಪ್, ಬೆನ್ನು ಮೂಳೆಯನ್ನು ಹೊಂದಿಲ್ಲದೆ ಇರೋ, ಬೆನ್ನು ಮೂಳೆಯನ್ನು ಹೊಂದಿರೋರು ಅಲ್ವಾ? ಸೊ ಅದರಲ್ಲಿ ಬೆನ್ನು ಮೂಳೆಯನ್ನು ಹೊಂದಿರೋರು ನಾವೆಲ್ಲ ಕಶೇರುಕಗಳು ಅಲ್ವಾ? ಸೊ ಅದಾದ್ಮೇಲೆ ಕಶೇರುಕಗಳಲ್ಲೂ ಕೂಡ ನಾವು ಮೀನುಗಳಲ್ಲ. ವಿ ಆರ್ ನಾಟ್ ಪೈಸಸ್, ವಿ ಆರ್ ನಾಟ್ ಫ್ರಾಗ್ಸ್, ವಿ ಆರ್ ನಾಟ್ ರೆಪ್ಟೈಲ್ಸ್, ವಿ ಆರ್ ಮ್ಯಾಮಲ್ಸ್. ಅರ್ಥ ಆಗ್ತಾ ಇದೆಯಾ? ನಾವ್ ಯಾರು? ಸಸ್ತನಿಗಳು. ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಆ ಸಸ್ತನಿಗಳಲ್ಲೂ ಕೂಡ ನಾವು ಪ್ರೈಮೇಟ್ಗಳು. ಪ್ರೈಮೇಟ್ಗಳು ಅಂದ್ರೆ ಏನು ಅಂತ ಹೇಳ್ಕೊಡ್ತೀನಿ ಇವಾಗ. ಪ್ರೈಮೇಟ್ಸ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಯ್ತಾ? ಬ್ಯಾಕ್ ಬೋನ್ ಹೊಂದಿರೋದನ್ನ ನಾವು ಕಾರ್ಡೇಟ್ಸ್ ಅಂತ ಕರಿತೀವಿ. ಮ್ಯಾಮಲ್ಸ್ ಅಂದ್ರೆ ನಿಮಗೆ ಮೆಮರಿ ಗ್ಲಾಂಡ್ಸ್ ಇರುವಂತದ್ದು, ಫೀಡ್ ಮಾಡೋಕೆ ಯಾವ ಜೀವಿ ಶಕ್ತಿಯನ್ನು ಹೊಂದಿದೆ, ಸೊ ಅಂತವುಗಳನ್ನೆಲ್ಲ ಕೂಡ ಮ್ಯಾಮಲ್ಸ್ ಅಂತ ಕರಿತೀವಿ. ಸೊ ಅದು ಬರ್ತಾದ್ರೂ ಕೊಟ್ಟು ಫೀಡ್ ಮಾಡಲಿ, ಇಲ್ಲಾಂದ್ರೆ ಎಗ್ ನಲ್ಲಿ ಮಾಡಿ ಆಮೇಲೆ ಆದ್ರೂ ಫೀಡ್ ಮಾಡಲಿ. ಸೊ ಮೆಮರಿ ಗ್ಲಾಂಡ್ಸ್ ಇದ್ರೆ ಮ್ಯಾಮಲ್ಸ್ ಅಂತ ಕರಿತೀವಿ. ಅಂದ್ರೆ ಸ್ತನಗ್ರಂಥಿಗಳಿದ್ರೇನೆ ನಾವುಗಳನ್ನ ಸಸ್ತನಿಗಳು ಅಂತ ಕರಿತೀವಿ. ಆಯ್ತಾ? ಪ್ರೈಮೇಟ್ಸ್ ಅಂದ್ರೆ ಏನು? ಎರಡು ಕಾಲ ಮೇಲೆ ನಿಂತ್ಕೊಳ್ಳುವಂತ ಜೀವಿಗಳು. ಪ್ರೈಮೇಟ್ಗಳು ಅಂದ್ರೆ ಎರಡು ಕಾಲು ಮೇಲೆ ನಿಲ್ಲುವಂತ ಜೀವಿಗಳು ಮತ್ತು ಬೈನೋಕುಲರ್ ವಿಷನ್ ಅನ್ನು ಹೊಂದಿರುವಂತ ಜೀವಿಗಳು. ಬರ್ಕೊಳ್ಳಿ, ವಿಚ್ ಕ್ಯಾನ್ ಸ್ಟ್ಯಾಂಡ್ ಆನ್ ಟೂ ಲೆಗ್ಸ್ ಅಂಡ್ ದೇ ಹ್ಯಾವ್ ಬೈನೋಕುಲರ್ ವಿಷನ್. ಅಂದ್ರೆ ಎಷ್ಟು ದೂರ ಬೇಕಾದ್ರೂ ಎರಡು ಕಣ್ಣಿನಿಂದ ಅನಂತ ದೂರದವರೆಗೂ ನೋಡಬಹುದು. ಇನ್ಫಿನಿಟಿ, ನಮ್ಮ ವಿಸಿಬಿಲಿಟಿ ಏನಿದೆ ಇನ್ಫಿನಿಟಿ ಇದು. ಅರ್ಥ ಆಗ್ತಾ ಇದೆಯಾ? ಸೊ ಎರಡು ಕಾಲು ಮೇಲೆ ನಿಲ್ಲುವಂತಹ, ಎರಡು ಕಾಲ ಮೇಲೆ ನಿಂತ್ಕೋಬಹುದು. ಆಮೇಲೆ ಬೈನೋಕುಲರ್ ವಿಷನ್ ಇದೆ, ಬೈನೋಕುಲರ್ ವಿಷನ್. ಬೈನೋಕುಲರ್ ವಿಷನ್ ಅಂದ್ರೆ ಏನು? ಸೊ ಎರಡು ಕಣ್ಣಿನಿಂದ ಅನಂತ ದೂರದವರೆಗೂ ನೋಡಬಹುದು. ಅನಂತ ದೂರದವರೆಗೂ ಅಂದ್ರೆ ಏನು ಸರ್? ಎಲ್ಲಿ ಸ್ಕೈ ಮತ್ತೆ ಲ್ಯಾಂಡ್ ಮೀಟ್ ಆಗುತ್ತಲ್ಲ ಅಲ್ಲಿವರೆಗೂ ನಮ್ಗೆ ಕಾಣಿಸುತ್ತೆ. ಸೊ ಆಬ್ಜೆಕ್ಟ್ಸ್ ಕ್ಲಿಯರ್ ಆಗಿ ಕಾಣದೇ ಇರಬಹುದು, ಬಟ್ ಅಲ್ಲಿವರೆಗೂ ಕೂಡ ಕಾಣುತ್ತಲ್ಲ. ಸೊ ವಿಷನ್ ಅನ್ನುವಂಥದ್ದು ಇನ್ಫಿನಿಟಿ ಅಲ್ವಾ? ನಮಗೆ ಎಲ್ಲಾದ್ರೂ ಕೊನೆ ಇದೆಯಾ? ಇಲ್ಲ. ಕೊನೆಯಲ್ಲಿದೆ ಭೂಮಿ ಮತ್ತೆ ಆಕಾಶ ಎರಡು ಸೇರೋ ಜಾಗ. ಸೊ ಅಲ್ಲಿವರೆಗೂ ನಾವು ನೋಡಬಹುದು. ಎಲ್ಲೋ ದೂರದಲ್ಲಿ ನೋಡ್ತಾ ಇದ್ರೆ, ಸೊ ನೀವು ಒಂದು ಬೀಚ್ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ, ಸಮುದ್ರ ಮತ್ತೆ ಆಕಾಶ ಎರಡು ಕೂಡ ಸೇರ್ಕೊಂಡಂಗಿರುತ್ತೆ. ನೋಡಿದೀರಾ? ಸೊ ಅಲ್ಲಿವರೆಗೂ ನಮ್ಗೆ ಕಾಣ್ತಾ ಇದೆ ಅಂದ್ರೆ ಇನ್ಫಿನಿಟಿ ವಿಷನ್. ಸೊ ಇನ್ಫಿನಿಟಿ ವಿಷನ್, ಬೈನೋಕುಲರ್ ಏನು? ಬೈನೋಕುಲರ್ ವಿಷನ್ ಮತ್ತೆ ದೇ ಕ್ಯಾನ್ ಸ್ಟ್ಯಾಂಡ್ ಆನ್ ಟೂ ಲೆಗ್ಸ್, ಎರಡು ಕಾಲ ಮೇಲೆ ನಿಲ್ಲುವಂತಹ ಜೀವಿಗಳಾಗಿದ್ದಾವೆ. ಇವುಗಳನ್ನ ನಾವು ಏನಂತ ಕರಿತೀವಿ? ಪ್ರೈಮೇಟ್ಸ್ ಅಂತ ಕರಿತೀವಿ. ಹೋಮಿನಿಡೆ ಅಂದ್ರೆ ಏನು ಸರ್? ಹೋಮಿನಿಡೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಲೆಗ್ಸ್ ಆರ್ ಲಾಂಗರ್ ದೆನ್ ಹ್ಯಾಂಡ್ಸ್. ಆಯ್ತಾ? ಲೆಗ್ಸ್ ಆರ್ ಲಾಂಗರ್ ದೆನ್ ಹ್ಯಾಂಡ್ಸ್. ನೀವು ಅರ್ಥ ಮಾಡ್ಕೋಬಹುದು. ನಾನು ನಿಮ್ಮನ್ನೇ ನೋಡ್ಕೊಳ್ಳಿ, ಇಲ್ಲ ನನ್ನೇ ನೋಡ್ಕೊಳ್ಳಿ, ನನ್ನ ಕೈಗಳಿಗಿಂತ ಕಾಲುಗಳು ಉದ್ದ ಇದಾವೆ. ಉದ್ದ ಇದಾವ ಇಲ್ವಾ? ಸೊ ಇದನ್ನೇ ಸೊ ಏನಿಲ್ಲಿ ಹೋಮಿನಿಡೆ ಅಂತ ಕರಿತೀವಿ. ಕೈಗಳಿಗಿಂತ ಕಾಲುಗಳು ಉದ್ದವಾಗಿವೆ. ಲೆಗ್ಸ್ ಆರ್ ಲಾಂಗರ್ ದೆನ್ ಹ್ಯಾಂಡ್ಸ್. ನೆಕ್ಸ್ಟ್ ಹೋಮೋ ಅಂದ್ರೆ ಏನು ಸರ್? ಹೋಮೋ ಅಂದ್ರೆ ಏನು? ತುಂಬಾ ಇಂಪಾರ್ಟೆಂಟ್. ಹೋಮೋ ಅಂತ ಏನು ಕರಿಬೇಕು ನಾವು? ಸೇಮ್, ಸೇಮ್ ಅಂತಲ್ಲ. ಹೋಮೋ ಅಂದ್ರೆ ಏನಪ್ಪಾ? ದಿ ಅನಿಮಲ್ಸ್ ವಿಚ್ ಹ್ಯಾಸ್ ಟೂಲ್ ಮೇಕಿಂಗ್ ಕೆಪಾಸಿಟಿ. ಟೂಲ್ ಮೇಕಿಂಗ್ ಕೆಪಾಸಿಟಿ ಅಂದ್ರೆ ಆಯುಧಗಳನ್ನ ನಿರ್ಮಾಣ ಮಾಡುವ ಸಾಮರ್ಥ್ಯ ಉಳ್ಳಂತಹ ಮೆದುಳಿದೆ ನಮಗೆ. ಇದೆಯಾ? ಎಲ್ಲರಿಗೂ ಬ್ರೈನ್ ಇದೆಯಾ? ಬ್ರೈನ್ ಒಂದು ವೆಪನ್ ಮಾಡಬೇಕು, ಒಂದು ಆಯುಧ ಮಾಡಬೇಕು ಅಂದ್ರೆ ನಮ್ಗೆಲ್ಲರಿಗೂ ಕೂಡ ಬ್ರೈನ್ ಯೂಸ್ ಮಾಡ್ಬೇಕು ತಾನೇ? ನಾವು ಒಂದು ವೆಪನ್ ಮಾಡಬೇಕು ಅಂದ್ರೆ ಬ್ರೈನ್ ಯೂಸ್ ಮಾಡ್ಬೇಕಾ ಬೇಡವಾ? ನಿದ್ದೆಯಲ್ಲಿ ಎದ್ಬಿಟ್ಟು ನಿದ್ದೆ ಕಣ್ಣಲ್ಲಿ ಹೆಂಗೆ ಒಂದು ವೆಪನ್ ಬಾಪ ನನ್ನ ಮೇಲೆ ಅಂದ್ರೆ ಬಂದ್ಬಿಡುತ್ತೆ, ಹಂಗೆ ಬರಲ್ಲ. ಮಾಡ್ಬೇಕು ತಾನೇ ಕುತ್ಕೊಂಡು. ಸೊ ಒಂದು ಗನ್ ಮಾಡ್ಬೇಕಂದ್ರೆ ಎಷ್ಟು ತಲೆ ಇರಬೇಕು ಅಲ್ವಾ? ಒಂದು ಕತ್ತಿ ಮಾಡ್ಬೇಕಂದ್ರೆ ಎಷ್ಟು ತಲೆ ಇರಬೇಕು? ಸೊ ಇಂಟೆಲಿಜೆನ್ಸ್ ಇರಬೇಕು. ಸೊ ಅದನ್ನ ಟೂಲ್ ಮೇಕಿಂಗ್ ಕೆಪಾಸಿಟಿ ಅಂತ ಹಾಕೊಳ್ಳಿ ಬ್ರಾಕೆಟ್ ಅಲ್ಲಿ. ಟೂಲ್ ಮೇಕಿಂಗ್ ಕೆಪಾಸಿಟಿ, ಆಯುಧಗಳನ್ನು ನಿರ್ಮಿಸುವ ಸಾಮರ್ಥ್ಯ. ಆಯುಧಗಳನ್ನು ನಿರ್ಮಿಸುವ ಸಾಮರ್ಥ್ಯ. ಆಮೇಲೆ ಟೂಲ್ ಮೇಕಿಂಗ್ ಕೆಪಾಸಿಟಿ ಹಾಕಿದ್ರ ಲಾರ್ಜ್ ಹೆಡ್ ಅಂತ ಹಾಕೊಳ್ಳಿ. ಲಾರ್ಜ್ ಹೆಡ್, ದೊಡ್ಡದಾದ ತಲೆ. ಯಾಕೆ? ಬ್ರೈನ್ ದೊಡ್ಡದಿರ್ಬೇಕು ಅದಕ್ಕೆ. ಲಾರ್ಜ್ ಹೆಡ್. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಿಮ್ಮ ಸ್ಪೀಶೀಸ್ ಸೆಪಿಯನ್ ಅಂದ್ರೆ ಏನಪ್ಪಾ? ವಿ ಆರ್ ಸೆಪಿಯನ್ಸ್. ಓಕೆ, ವಿ ಆರ್ ಸೆಪಿಯನ್ಸ್. ವೈ ವಿ ಆರ್ ಸೆಪಿಯನ್ಸ್? ಯಾಕೆ ನಾವು ಸೆಪಿಯನ್ಸ್ ಅಂತ ಕರಿಬೇಕು? ವಿ ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಅಲ್ವಾ? ಸೊ ಬುದ್ಧಿವಂತ ಜೀವಿಗಳು. ಬರ್ಕೊಳ್ಳಿ, ಇಂಟೆಲಿಜೆಂಟ್. ಸೆಪಿಯನ್ ಅಂದ್ರೆ ಇಂಟೆಲಿಜೆಂಟ್ ಅಂತ. ಇಂಟೆಲಿಜೆಂಟ್, ಬುದ್ಧಿವಂತ. ಓಕೆನಾ? ಅರ್ಥ ಆಗ್ತಾ ಇದೆಯಾ? ಏನಾದ್ರು ಡೌಟ್ ಇದೆಯಾ? ಏನೋ ಇರೋ ಡೌಟ್ ಇದೆಯಾ ಏನಾದ್ರು? ಓಕೆ ಸರ್. ಸರ್ ಇಲ್ಲಿ ಇದು ಹೈರಾರ್ಕಿ ನೆನಪಿರ್ಬೇಕು ನಿಮಗೆ. ಇದನ್ನೇ ಹೈರಾರ್ಕಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ಮನುಷ್ಯ ಮಾತ್ರ ಬರ್ತಾನೆ ಇಲ್ಲಿ. ಆಮೇಲೆ ಇಲ್ಲಿ ಮನುಷ್ಯನ ಜೊತೆ ಬೇರೆ
ಅನಿಮಲ್ಸ್ ಇರ್ಬೋದು, ಗೊರಿಲ್ಲಾ ಆ ತರ ಅಲ್ವಾ. ಸೊ ಇಲ್ಲಿ ಇನ್ನೂ ಸ್ವಲ್ಪ ಅನಿಮಲ್ಸ್ ಆಡ್ ಆಗ್ಬೋದು, ಇಲ್ಲಿ ಇನ್ನೂ ಸ್ವಲ್ಪ ಆಡ್ ಆಗ್ಬೋದು, ಅಂದ್ರೆ ಎರಡು ಕಾಲ ಮೇಲೆ ನಿಂತ್ಕೊಳ್ಳೋ ಎಲ್ಲ ಕೂಡ ಇಲ್ಲಿ ಬರ್ಬೋದು. ಆಮೇಲೆ ಮ್ಯಾಮಲಿ ಅಂದ್ರೆ ಸೊ ಇಲ್ಲಿ ಕ್ಯಾಟಲ್ಸ್, ಜಾನುವಾರುಗಳು ಅಲ್ವಾ, ಹಸುಗಳು, ಹಂದಿಗಳು, ನಾಯಿಗಳು, ಮನುಷ್ಯರು ಎಲ್ಲರೂ ಮಿಕ್ಸ್ ಆಗ್ತಾರೆ ಇಲ್ಲಿ. ಸೊ ಇಲ್ಲಿ ಡಿವೈಡ್ ಹಾಕೊಂಡು ಬರ್ತೀವಿ. ಸೊ ಹಿಂಗೆ ಇದು ಗ್ರೂಪಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಎಲ್ಲರಿಗೂ ಗೊತ್ತಿರಲಿ, ಓಕೆನಾ. ಇದನ್ನ ತಿಳಿಸ್ಕೊಟ್ಟವ್ರು ಯಾರಪ್ಪ ಹಿಂಗ್ ಮಾಡ್ಬೇಕು ಅಂತ? ಯಾರು? ಕಾರ್ಲಸ್ ಲಿನೆಸ್. ಅದಕ್ಕೆ ಅವನು ಏನಂತ ಕರೆದು ನಾವು ಫಾದರ್ ಆಫ್ ಮಾಡರ್ನ್ ಟ್ಯಾಕ್ಸಾನಮಿ ಅಥವಾ ಟ್ಯಾಕ್ಸಾನಮಿ ಅಂತ ಕರಿತೀವಿ. ಆಧುನಿಕ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಥವಾ ವರ್ಗೀಕರಣ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಟ್ನಲ್ವಾ ಅದಕ್ಕೆ. ಇವಾಗ ಸರಿಪಾ, ಇವಾಗ ನಾನು ಹೊಸದಾಗಿ ಏನೋ ಒಂದು ಬರ್ಡ್ ಅನ್ನು ನೋಡಿದೆ, ಒಂದು ಪಕ್ಷಿ ನೋಡಿದೆ, ಅದಕ್ಕೆ ಹೆಸರು ಕೊಡ್ಬೇಕು. ನಾನು ಹೆಸರು ಕೊಡಬೇಕು, ಆ ನೇಮ್ ಅನ್ನು ವರ್ಲ್ಡ್ ಫುಲ್ ಪ್ರಪಂಚಾದ್ಯಂತ ಎಲ್ಲರೂ ಒಪ್ಕೋಬೇಕು. ಸರಿನಾ? ಇವಾಗ ನಾನು ಹೆಂಗೆ ಹೆಸರು ಕೊಡೋದು? ಅದಕ್ಕೆ ಯಾರು ಅದಕ್ಕೆ ಹೆಸರನ್ನ ಕೊಡ್ತಾರೆ? ಯಾರು ಅದನ್ನ ಎಲ್ಲ ಕಡೆ ಪಬ್ಲಿಷ್ ಮಾಡ್ತಾರೆ? ಯಾರು ಮಾಡ್ತಾರೆ? ಅದು ಗೊತ್ತಿರ್ಬೇಕಲ್ಲ ನಿಮಗೆ. ಸೊ ಅನಿಮಲ್ಸ್ ಅನ್ನ ನೇಮಿಂಗ್ ಮಾಡ್ಬೇಕು ಅಂದ್ರೆ ಸೊ ಜುವಾಲಜಿಕಲ್ ಒಂದು ಇನ್ಸ್ಟಿಟ್ಯೂಷನ್ ಇದೆ. ಸೊ ಪ್ರಾಣಿಗಳಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಇದೆ. ಅದೇ ರೀತಿ ಪ್ಲಾಂಟ್ಸ್ ಅನ್ನು ಮಾಡ್ಬೇಕಂದ್ರೆ ಬೊಟಾನಿಕಲ್ ಅಂದ್ರೆ ಸಸ್ಯಗಳಿಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಇದೆ. ಆಯ್ತಾ? ಅವು ಎರಡು ಕೂಡ ನಮ್ಗೆ ಗೊತ್ತಿರಬೇಕು, ಬರ್ಕೋಬೇಕು. ಸೊ ತುಂಬಾ ಇಂಪಾರ್ಟೆಂಟ್, ಬರ್ಕೊಳ್ಳಿ. ನೇಮಿಂಗ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ ವಿಲ್ ಬಿ ಡನ್ ಬೈ ದಿಸ್ ಇನ್ಸ್ಟಿಟ್ಯೂಷನ್ಸ್. ಈ ಸಂಸ್ಥೆಗಳಿಂದ, ಈ ಕೆಳಗಿನ ಸಂಸ್ಥೆಗಳಿಂದ ಸೈಂಟಿಫಿಕ್ ನೇಮಿಂಗ್ ಅಂತ ಹಾಕೊಳ್ಳಿ. ಈ ಕೆಳಗಿನ ಸಂಸ್ಥೆಗಳು ಜೀವಿಗಳ ವೈಜ್ಞಾನಿಕ ಹೆಸರುಗಳನ್ನು ನೀಡುತ್ತವೆ ಅಂತ ಹಾಕೊಂಡು ಮೊದಲನೇದು ICBN ಅಂತ ಹಾಕೊಳ್ಳಿ. ICBN ಆಯ್ತಾ? ICBN ಫುಲ್ ಫಾರ್ಮ್ ಬರ್ಕೊಳ್ಳಿ. ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್, BOTANICAL ಕನ್ನಡದಲ್ಲಿ ಬೇರೆ ಇಲ್ಲ ಕಣ. ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ಬರ್ಕೊಂಡ್ರ? ನಾಮೆನ್ಕ್ಲೇಚರ್, NOMENCLATURE, ನಾಮೆನ್ಕ್ಲೇಚರ್. ICBN ಇಂಟರ್ನ್ಯಾಷನಲ್ ಹೇಳಿ ಕೋಡ್ ಫಾರ್ ಬೊಟಾನಿಕಲ್ ನಾಮೆನ್ಕ್ಲೇಚರ್. ಇವರು ಸಸ್ಯಗಳಿಗೆ ಸಂಬಂಧಪಟ್ಟಂತ ಎಲ್ಲ ವೈಜ್ಞಾನಿಕ ಹೆಸರುಗಳನ್ನು ನೀಡ್ತಾರಪ್ಪ. ಅರ್ಥ ಆಯ್ತಾ? ಸೊ ದಿಸ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ದಿ ಅಥಾರಿಟಿ ಟು ಗಿವ್ ದಿ ಸೈಂಟಿಫಿಕ್ ನೇಮ್ಸ್ ಫಾರ್ ಪ್ಲಾಂಟ್ಸ್. ಅರ್ಥ ಆಯ್ತಾ? ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಇನ್ಸ್ಟಿಟ್ಯೂಷನ್ ಬರ್ಕೊಳ್ಳಿ, ICZN ಅಂತ. ICZN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಾಲಜಿಕಲ್ ನಾಮೆನ್ಕ್ಲೇಚರ್. ಬಾಟನಿ ಅಂದ್ರೆ ಏನು? ಸಸ್ಯಶಾಸ್ತ್ರ. ಸೊ ಅಲ್ಲಿ ಪ್ಲಾಂಟ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ ಅಲ್ವಾ. ಸೊ ಜುವಾಲಜಿ ಅಂದ್ರೆ ಪ್ರಾಣಿಶಾಸ್ತ್ರ, ಇಲ್ಲಿ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅಷ್ಟೇ, ಸಿಂಪಲ್ ಆಗಿದೆ. ಸೊ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಾಲಜಿಕಲ್ ನಾಮೆನ್ಕ್ಲೇಚರ್, ICZN. ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಾಲಜಿಕಲ್ ನಾಮೆನ್ಕ್ಲೇಚರ್, ICZN ಅಂತ ಬರ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ನೀವು ಹೆಸರು ಕೊಡ್ಬೋದು, ಬಟ್ ಲ್ಯಾಟಿನ್ ಭಾಷೆಯಲ್ಲಿ ಹೆಸರು ಕೊಡಬೇಕು. ಆಯ್ತಾ? ನೀವು ಕೂಡ ಹೆಸರನ್ನ ಕೊಡ್ಬೋದು. ಬ್ರೇಕ್ ಬೇಕಾ? ಇನ್ನೇನೊಂದು 15 ನಿಮಿಷ ಇದೆ, ಒಂದೇ ಸಲ ಬಿಟ್ಬಿಡ್ಲಾ? ಎಲ್ಲರೂ ಬಿಡ್ತಾರ ಬ್ರೇಕು? ಎಷ್ಟೊತ್ತು ಬೇಕು? ಸರಿಪಾ, ಹೋಗಿ ಬಂದ್ಬಿಡಿ. 48 ಟೈಮು, ಬಂದ್ಬಿಡಿ ಕರೆಕ್ಟ್ 1 o'clock. ಹೌದು, 12:18. ಓಕೆ, ಅಂದ್ರೆ ಬೇಗ ಬನ್ನಿ. ನೋಡಿ ನಂಗೆ ಸ್ವಲ್ಪ ತಲೆ ಬೇಗ ಬನ್ನಿ. ICBN, ICZN ಗೊತ್ತಾಯ್ತಲ್ವಾ? ಗೊತ್ತಾಯ್ತಾ? ಸೊ ಇವಾಗ ಕೆಲವೊಂದು ಸೈಂಟಿಫಿಕ್ ನೇಮ್ಸ್ ಗೊತ್ತಾಗಬೇಕು ನಿಮ್ಗೆ, ಇಂಪಾರ್ಟೆಂಟ್ ಆಗಿ ಏನೇನು ಕರೀತಾರೆ ಯಾವುದನ್ನ ಅಂತ. ಸೊ ಅದರಲ್ಲಿ ಇಂಪಾರ್ಟೆಂಟ್ಲಿ ನಿಮಗೆ ಗೊತ್ತಿದೆ ಇವಾಗ ಮ್ಯಾಂಗೋನ ಮ್ಯಾಂಜಿಫೆರಾ ಇಂಡಿಕಾ ಅಂತ ಕರಿತೀವಿ ಅಂತ. ಸೊ ಇದನ್ನ ಈ ನೇಮ್ ಅನ್ನು ಕೊಟ್ಟವರು ಯಾರು ಅಂದ್ರೆ ಕಾರ್ಲಸ್ ಲಿನೆಸ್ ಅವರೇ ಕೊಟ್ಟಿದ್ದಾನೆ, ಮ್ಯಾಂಜಿಫೆರಾ ಇಂಡಿಕಾ ಅಂತ. ಆಮೇಲೆ ಇನ್ನೊಂದು ಹೋಮೋಸೆಪಿಯನ್, ಇದು ಪಾಪ್ಯುಲರ್ ಆಗಿ ಎಲ್ಲರೂ ಗೊತ್ತಿರಬೇಕು ನಮ್ಮ ಬಗ್ಗೆ ಅಲ್ವಾ. ಸೊ ಮನುಷ್ಯನ ಒಂದು ವೈಜ್ಞಾನಿಕ ಹೆಸರು ಹೋಮೋಸೆಪಿಯನ್ ಅಂತ. ಸೊ ಇನ್ನು ಇದಾವೆ ಕೆಲವೊಂದು ಬರ್ಸ್ತೀನಿ, ಬರ್ಕೊಂಡು ಹಂಗೆ ಪಟ ಅಂತ ಎಕ್ಸಾಮ್ ಕೇಳಿರೋ ಪ್ರೀವಿಯಸ್ ಇಯರ್ಸ್ ಅಲ್ಲಿ. ಸೊ ತುಂಬಾ ಇಂಪಾರ್ಟೆಂಟ್, ಅರ್ಥ ಆಯ್ತಾ? ಯಾವ್ದನ್ನ ನೆಗ್ಲೆಕ್ಟ್ ಮಾಡಂಗಿಲ್ಲ. ಸೊ ಅಂತವುಗಳನ್ನ ಮ್ಯಾಕ್ಸಿಮಮ್ ಕ್ವಶ್ಚನ್ ಪೇಪರ್ಸ್ ಇಂದ ಅನಲೈಸ್ ಮಾಡಿ ನಾನು ತಗೊಂಡಿದ್ದೀನಿ. ಆಯ್ತಾ? ಅದರಲ್ಲಿ ಇಂಪಾರ್ಟೆಂಟ್ ಡಾಗ್ ಬರ್ಕೊಳ್ಳಿಪ್ಪ, ನಾಯಿ ಡಾಗ್. ಕ್ಯಾನಿಸ್ ಲೂಪಿಸ್ ಅಂತ. ಕ್ಯಾನಿಸ್ ಲೂಪಿಸ್, CANIS LUPIS, ಕ್ಯಾನಿಸ್ ಲೂಪಿಸ್ LUPIS. ಆಯ್ತಾ? ಡಾಗ್ದು ಸೈಂಟಿಫಿಕ್ ನೇಮ್ ಏನು? ಕ್ಯಾನಿಸ್ ಲೂಪಿಸ್. ಸೊ ಇವಾಗಲೂ ಅಷ್ಟೇ, ಸೆಕೆಂಡ್ ಏನಿದೆ ಲೂಪಿಸ್ ಅಂತ ಹೇಳಿದ್ರೆ ಎಲ್ಲೋ ಸ್ಮಾಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಅರ್ಥ ಆಯ್ತಾ? ಆಮೇಲೆ ಕ್ಯಾಪಿಟಲ್ ಲೆಟರ್ ಬರ್ಕೊಂಬೇಡಿ, ಬೈದ್ಬಿಡ್ತಾರೆ ಯಾರು ನೋಟ್ಸ್ ನೋಡಿದ್ರೆ ಆಮೇಲೆ. ಕ್ಯಾನಿಸ್, ಸೊ ಅದು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. C ಅನ್ನೋದು ಎಲ್ಲನೂ ಅಂತ ಸೆಕೆಂಡ್ ಅಲ್ಲಿ ಸ್ಮಾಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಆಗಬೇಕು. ಕ್ಯಾನಿಸ್ ಲೂಪಿಸ್. ಆಯ್ತಾ? ಅದಾದ್ಮೇಲೆ ನಿಮಗೆ ಕ್ಯಾಟ್ ಅಂತ ಬರುತ್ತೆ. ಕ್ಯಾಟ್ ಬೆಕ್ಕು ಎಲ್ಲರಿಗೂ ಗೊತ್ತಲ್ಲ. ಫೆಲಿಸ್, FELIS,
ಫೆಲಿಸ್ ಕ್ಯಾಟಸ್, CATUS, ಫೆಲಿಸ್ ಕ್ಯಾಟಸ್. ಬರ್ಸ್ಬೇಕೇನಪ್ಪ, ಬರ್ಸ್ಬೇಕೇನೋ, ಬರ್ಬಿಡ್ಲ ನಾನೇ. ಓಕೆ, ಸೊ ಬರ್ಕೊಳ್ಳಿ ಫೆಲಿಸ್ ಕ್ಯಾಟಸ್ ಅಂತ. ಫೆಲಿಸ್ ಕ್ಯಾಟಸ್ ಬರ್ಕೊಳ್ಳಿ. ಫೆಲಿಸ್ ಕ್ಯಾಟಸ್ ಕನ್ನಡದಲ್ಲಿ ಫೆಲಿಸ್ ಕ್ಯಾಟಸ್, ಫೆಲಿಸ್ ಕ್ಯಾಟಸ್ ಅಂತ ಬರ್ಕೊಳ್ಳಿ. ಬೇಕು ಅಲ್ಲೇ ಇದೆ ಕ್ಯಾಟ್ ಅಂತ ಗೊತ್ತಾಗ್ಬಿಡುತ್ತೆ ನನಗೆ ಈಸಿಯಾಗಿ. ಓಕೆನಾ? ಸೊ ಹಾರ್ಸ್ ಬರ್ಕೊಳ್ಳಿ, ಕುದುರೆ, ಕುದುರೆ. ಸೊ ಕುದುರೆದು ಎಕಸ್, ಎಕಸ್, ECCUS, ಎಕಸ್. ಆಯ್ತಾ? ಫೆರುಸ್ ಕ್ಯಾಬೆಲಸ್ ಅಂತ, ಫೆರುಸ್ ಕ್ಯಾಬೆಲಸ್, ಎಕಸ್ ಫೆರುಸ್ ಕ್ಯಾಬೆಲಸ್. ಯಾವ್ದಪ್ಪ ಇದು? ಕುದುರೆ, ಹಾರ್ಸ್, ಎಕಸ್ ಫೆರುಸ್ ಕ್ಯಾಬೆಲಸ್ ಅಂತ. ನೆಕ್ಸ್ಟ್ ಬರ್ಕೊಳ್ಳಿ ಶೀಪ್ ಅಂತ, ಶೀಪ್ ಕುರಿ, ಕುರಿ ಬರ್ಕೊಳ್ಳಿ. ಓವಿಸ್ ಅರೀಸ್ ಅಂತ ನೋಡಿ, ಓವಿಸ್ ಅರೀಸ್, ಕುರಿ, ಶೀಪ್, ಓವಿಸ್ ಅರೀಸ್ ಅಂತ ಬರ್ಕೊಳ್ಳಿ. ಓವಿಸ್ ಅರೀಸ್. ಕೌ ಬರ್ಕೊಳ್ಳಿ, ಕೌ ಹಸು, ಹಸು. ಬಾಸ್ ಇಂಡಿಕಾ, ಬಾಸ್ ಇಂಡಿಕಾ, BOS, ಬಾಸ್ ಇಂಡಿಕಾ. ಆಯ್ತಾ? ಟೈಗರ್ ಬರ್ಕೊಳ್ಳಿ, ಹುಲಿ, ಹುಲಿ. ಪ್ಯಾಂಥೆರಾ, ವೆರಿ ಗುಡ್. ಟೈಗ್ರಿಸ್, ಸ್ಮಾಲ್ ಟಿ ಇದು. ಆಯ್ತಾ? ಆಮೇಲೆ ಬೇರೆ ಬರ್ಕೊಂಡ್ಬಿಟ್ಟು ಪ್ಯಾಂಥೆರಾ, ಟೈಗ್ರಿಸ್. ಸಿಂಹದು ಪ್ಯಾಂಥೆರಾ, ವೆರಿ ಗುಡ್. ಪ್ಯಾಂಥೆರಾ, ಲಿಯೋ, ಸಿಂಹ ಅಂದ್ರೆ ಏನಂದ್ರೆ ಪ್ಯಾಂಥೆರಾ, ಲಿಯೋ. ಚೀತಾ ಬರ್ಕೊಳ್ಳಿ, ಚೀತಾ. ಚೀತಾ ಅಂದ್ರೆ ಕನ್ನಡದಲ್ಲೂ ಚೀತಾನೆ, ಚೀತಾ ಅಂದ್ರೆ ಚಿರತೆ ಅಲ್ಲ, ಅರ್ಥ ಆಯ್ತಾ? ಚೀತಾ ಬರ್ಕೊಳ್ಳಿ, ಚೀತಾ. ಅಸಿನೋನಿಕ್ಸ್ ಜಬಾಟಸ್ ಅಂತ, ವಿಚಿತ್ರವಾಗಿರ್ತಾವೆ ಹೆಸರುಗಳು. ಚೀತಾ, ಅಸಿನೋನಿಕ್ಸ್ ಜಬಾಟಸ್, JABATUS, ಅಸಿನೋನಿಕ್ಸ್ ಜಬಾಟಸ್. ಸೊ ಏನಿದು? ಚೀತಾ. ಚೀತಾ ಗೊತ್ತಲ್ವಾ? ನಮಿಬಿಯಾದಿಂದ ತಂದಿದ್ದೀವಿ. ನಮ್ಮ ಪನ್ನನ ಯಾವುದು ಎಲ್ಲಿ ಬಿಟ್ಟಿದ್ದೀವಿ? ಮಧ್ಯಪ್ರದೇಶ, ಕುನೋ ನ್ಯಾಷನಲ್ ಪಾರ್ಕ್ ಅಲ್ಲಿ ಬಿಟ್ಟಿದ್ದೀವಲ್ವಾ? ಸೊ ಅಲ್ಲಿದ್ದಾವೆ ಚೀತಾ. ನೆಕ್ಸ್ಟ್ ಬರ್ಕೊಳ್ಳಿ, ಚೀತಾ ಆದ್ಮೇಲೆ ಲೆಪರ್ಡ್, ಇದು ಚಿರತೆ. ಲೆಪರ್ಡ್ ಅಂದ್ರೆ ಚಿರತೆ, ಲೆಪರ್ಡ್ ತುಂಬಾ ಇಂಪಾರ್ಟೆಂಟ್ ಇದು. ಪ್ಯಾಂಥೆರಾ ಪಾರ್ಡಸ್ ಅಂತ ನೋಡಿ, ಹೆಂಗ್ ಬರ್ಕೊಳ್ತೀರಾ? ಪ್ಯಾಂಥೆರಾ ಬರ್ಕೊಳ್ಳಿ, ಪ್ಯಾಂಥೆರಾ. ಆಯ್ತಾ? ಸ್ಮಾಲ್ PARDUS, ಪಾರ್ಡಸ್. ಪ್ಯಾಂಥೆರಾ ಪಾರ್ಡಸ್ ಅಂದ್ರೆ ಚಿರತೆಪ್ಪ, ಅರ್ಥ ಆಯ್ತಾ? ಚಿರತೆ. ಸೊ ಚಿರತೆನ ನಾವು ಲೆಪರ್ಡ್ ಅಂತ ಕರಿತೀವಿ. ಚೀತಾ ಅಂದ್ರೆ ಚೀತಾನೆ, ಚೀತಾ ಚಿರತೆ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನೆಕ್ಸ್ಟ್ ನಾಗರಾವು, ಇಂಡಿಯನ್ ಕೋಬ್ರಾ, ಇಂಡಿಯನ್ ಕೋಬ್ರಾ, ನಾಗರಾವ್. ನಜ, ನಜ ನೋಡಿ, ನಜ ನಜ ಅಂತ ಕರಿತೀವಿ. ಸೊ ಇಂಡಿಯನ್ ಕೋಬ್ರಾ. ಸೊ ನಾಗರಹಾವು, ನಜ ನಜ, ನಜ ನಜ. ಆಯ್ತಾ? ನೆಕ್ಸ್ಟ್ ಕಿಂಗ್ ಕೋಬ್ರಾ ಬರ್ಕೊಳ್ಳಿ, ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ, ಕಾಳಿಂಗ ಸರ್ಪ ನೋಡಿ ಇಲ್ಲಿ. ಒಪಿಯೋ ಪೇಗಸ್, ಅನ್ನ, ಅನ್ನ, ಒಪಿಯೋಫೇಗಸ್ ಅನ್ನ ಅಂತ ಕರಿತೀವಿ. ಒಪಿಯೋಫೇಗಸ್ ಅನ್ನ. ನಜ ನಜ ಅಂದ್ರೆ ನಾಗರಾವು, ಒಪಿಯೋಫೇಗಸ್ ಅನ್ನ ಅಂದ್ರೆ ಕಾಳಿಂಗ ಸರ್ಪ. ಕಿಂಗ್ ಕೋಬ್ರಾ ಅನ್ನ ನೋಡಿ, ಇದು ಪ್ಯಾಲಿಂಡ್ರೋಮ್ ಬರುತ್ತೆ ಇಲ್ಲಿ. ಸೊ ಈ ಕಡೆಯಿಂದ ಹೋದ್ರು ಅದೇ, ಆ ಕಡೆಯಿಂದ ಓದಿದ್ರು ಅದೇ, ಪ್ಯಾಲಿಂಡ್ರೋಮ್ ಅಲ್ವಾ? ಅನ್ನ ನೋಡಿ, ಆ ಕಡೆಯಿಂದ ಓದಿ ಅನ್ನ ಅಂತಲೇ ಬರುತ್ತೆ, ಈ ಕಡೆಯಿಂದ ಓದಿ ಅನ್ನ ಅಂತಲೇ ಬರುತ್ತೆ ಅಲ್ವಾ? ಪ್ಯಾಲಿಂಡ್ರೋಮ್. ನಜ ನಜ ಅನ್ನ, ನಜ ನಜ ಅಂದ್ರೆ ನಾಗರಾವು, ಇಂಡಿಯನ್ ಕೋಬ್ರಾ. ಸೊ ಅನ್ನ ಅಂದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು, ಕಿಂಗ್ ಕೋಬ್ರಾ. ಅರ್ಥ ಆಯ್ತಾ? ನೆಕ್ಸ್ಟ್ ಸರ್ ಲಾಸ್ಟ್, ರ್ಯಾಟ್ ಸ್ನೇಕ್. ರ್ಯಾಟ್ ಸ್ನೇಕ್ ಅಂದ್ರೆ ಏನ್ ಕನ್ನಡದಲ್ಲಿ? ಕೆರೆ ಹಾವು. ರ್ಯಾಟ್ ಸ್ನೇಕ್ ಬರ್ಕೊಳ್ಳಿ, ರ್ಯಾಟ್ ಸ್ನೇಕ್, ಕೆರೆ ಹಾವು ಅಂತ, ಕೆರೆ ಹಾವು. ಆಯ್ತಾ? ಟ್ಯಾಸ್ ಮ್ಯೂಕೋಸಾ ಅಂತ ನೋಡಿಪ್ಪ, PTYAS, ಟ್ಯಾಸ್. P ಕ್ಯಾಪಿಟಲ್ ಇಲ್ಲಿ ಬರಬೇಕು, ಸೈಲೆಂಟ್ ಲೆಟರ್ ಇದು. ನೆಕ್ಸ್ಟ್ ಮ್ಯೂಕೋಸಾ, ಟ್ಯಾಸ್ ಮ್ಯೂಕೋಸಾ ಅಂತ ಬರ್ಕೊಳ್ಳಿ, ಟ್ಯಾಸ್ ಮ್ಯೂಕೋಸಾ. ಆಯ್ತಾ? ಸೊ ಇದು ರ್ಯಾಟ್ ಸ್ನೇಕ್ ಅಥವಾ ಕೆರೆ ಹೌದು ಒಂದು ವೈಜ್ಞಾನಿಕ ಹೆಸರು, ಸೈಂಟಿಫಿಕ್ ನೇಮ್ ಆಗಿದೆ. ಓಕೆನಾ? ಇವಾಗ ಎಕ್ಸಾಮ್ ಅಲ್ಲಿ ಕೇಳಿರುವಂತ ಕೆಲವೊಂದು ಇಂಪಾರ್ಟೆಂಟ್ ಗಳೇ ಬರ್ತಾ ಇದೀನಿ, ಅದನ್ನ ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಯಾಕಂದ್ರೆ ಹೇಳಿದ್ರೆ ಪ್ರತಿಯೊಂದು ಹೇಳ್ಬೇಕು. ಸೊ 1.7 to 1.8 ಮಿಲಿಯನ್ ಇದಾವಲ್ವಾ, ಅಷ್ಟನ್ನು ನಾವು ಬರ್ಸ್ಕೊಂಡು ಹೇಳ್ಕೊಂಡು ಹೋಗೋ ಅಗತ್ಯನೂ ಇಲ್ಲ, ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಫ್ರಾಗ್ ಬರ್ಕೊಳ್ಳಿ, ಫ್ರಾಗ್, ಕಪ್ಪೆ. ಹಾವು ಬಂದ್ಮೇಲೆ ಕಪ್ಪೆ ಬರ್ಲೇಬೇಕಲ್ವಾ? ಸೊ ಅದಕ್ಕೆ ಕಪ್ಪೆ. ರಾಣಾ ಟೈಗ್ರಿನಾ ಅಂತ ಬರ್ಕೊಳ್ಳಿ, ರಾಣಾ, ರಾಣಾ ದುಗ್ಗುಬಟ್ಟಿ ಎಲ್ಲ ಮೇಲೆ, ರಾಣಾ ಬಾಹುಬಲಿ ಅಲ್ಲಪ್ಪ. ಸೊ ರಾಣಾ ಟೈಗ್ರಿನಾ, ರಾಣಾ ಟೈಗ್ರಿನಾ. ಹೌಸ್ ಫ್ಲೈ, ಹೌಸ್ ಫ್ಲೈ ಅಂದ್ರೆ ನೊಣ, ನೊಣ. ಮಸ್ಕಾ ಡೊಮೆಸ್ಟಿಕಾ ಅಂತ ನೋಡಿ, ಚೆನ್ನಾಗಿದೆ ಹೆಸರು, ಮಸ್ಕಾ, ಮಸ್ಕಾ ಡೊಮೆಸ್ಟಿಕಾ. ಸೊ ಮಸ್ಕಾ ಡೊಮೆಸ್ಟಿಕಾ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಹೌಸ್ ಫ್ಲೈ. ಆಯ್ತಾ? ನೋಣ. ಕಾಕ್ರೋಚ್ ಬರ್ಕೊಳ್ರಪ್ಪ, ಕಾಕ್ರೋಚ್, 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 ಕಾಕ್ರೋಚ್ ಅಂದ್ರೆ ಜಿರಳೆ. ಆಯ್ತಾ? ಜಿರಳೆ ತುಂಬಾ ಇಂಪಾರ್ಟೆಂಟ್. ಪೆರಿಪ್ಲಾನೆಟಾ ಬರ್ಕೊಳ್ಳಿ, ಪೆರಿಪ್ಲಾನೆಟಾ. ಅಮೆರಿಕನ್ ಅಂದ್ರೆ ಏನೂ ಇಲ್ಲ. ನೆಕ್ಸ್ಟ್ ಸೊಳ್ಳೆನ ಕ್ಯೂಲಿಸಿಡೆ ಅಂತ, ಕ್ಯೂಲಿಸಿಡೆ, ಕ್ಯೂಲಿಸಿಡೆ ಅಂದ್ರೆ ಸೊಳ್ಳೆ, ಕ್ಯೂಲಿಸಿಡೆ ಸೊಳ್ಳೆ. ಓಕೆನಾ? ಇವಾಗ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ, ಇನ್ನೊಂದು ಬರ್ತೀನಿ ಇವಾಗ, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ರೈಸ್, ಅಕ್ಕಿ, ಇದು ಇಂಪಾರ್ಟೆಂಟ್. ರೈಸ್ ಬರ್ಕೊಳ್ಳಿ, ಕ್ಯೂಲಿಸಿಡೆ. ಗೊತ್ತಾಗ್ಲಿಲ್ವೇನೋ? CULICIDE. ಎರಡು ಹೆಸರು ಇಲ್ಲ, ಒಂದೇ ಹೆಸರು, ಇದಕ್ಕೆ ಒಂದೇ ಸೇರಿಸ್ಬಿಟ್ಟಿದ್ದಾರೆ ಬುಕ್ಕಲ್ಲೂ ಕೂಡ, ಫಸ್ಟ್ PU NCERT. ಸೊ ಕ್ಯೂಲಿಸಿಡೆ ಹಿಂಗೆ ಬರ್ಕೋ, ಸ್ಪೇಸ್ ಕೊಡು. ಆಯ್ತಾ? ಕ್ಯೂಲಿಸಿಡೆ. ರೈಸ್, ಅಕ್ಕಿ ಬರ್ಕೊಳ್ಳಿ, ಅಕ್ಕಿ ಸ್ವಲ್ಪ ಇಂಪಾರ್ಟೆಂಟು. ಒರೈಸಾ ಸಟೈವ, ಕರೆಕ್ಟ್. ಅಕ್ಕಿ ಬರ್ಕೊಳ್ಳೋ, ಅಕ್ಕಿ. ರೈಸ್ ಅಂತ ಹಾಕೊಳ್ಳಿ, ರೈಸ್, ಒರೈಸಾ ಸಟೈವ ಬರ್ಕೋತೀರಾ? ಬರ್ಸ್ಬೇಕಾ? ಒರೈಸಾ, ORYZA. ಆಯ್ತಾ? ಸಟೈವ. ಸೊ ಇದು ಸ್ಮಾಲೆಸ್ಟ್ ಅಪ್ಪ. ಆಮೇಲೆ ನಮ್ಮ ಸರ್ ತಪ್ಪು ಮಾಡೋರೆ, ಬಿಗ್ಗೆಸ್ಟ್ ಬರ್ದು ಅಂತ ಕಂಪ್ಲೇಂಟ್ ಕೊಡ್ಬೇಡಿ ಸ್ಟೇಷನ್ ಅಲ್ಲಿ. ನೋಡಿ, ಒರೈಸಾ ಸಟೈವ. ಆಯ್ತಾ? ಒರೈಸಾ ಸಟೈವ. ನೆಕ್ಸ್ಟ್ ವೀಟ್, ವೀಟ್ ಅಂದ್ರೆ ಗೋಧಿ. ಗೋಧಿ ಏನಂತ ಕರಿತೀವಿ? ಟ್ರಿಟಿಕಮ್ ಎಸ್ಟಿವಮ್ ಅಂತ ಕರಿತೀವಿ. ಬರ್ಕೊಳ್ಳಿ, ಟ್ರಿಟಿಕಮ್ ಎಸ್ಟಿವಮ್. ಟ್ರಿಟಿಕಮ್ ಎಸ್ಟಿವಮ್ ಅಂದ್ರೆ ಗೋಧಿ, ಗೋಧಿ.
ನೆಕ್ಸ್ಟ್ ಬಟಾಣಿ ಪಿ ಅಂತ ಕರಿತೀವಿ. ಪಿ ಪಿ ಇ ಎ ಪಿ ಪಿ ಗೊತ್ತಲ್ವಾ ಬಟಾಣಿ, ಗ್ರೀನ್ ಬಟಾಣಿ. ಬಟಾಣಿ ಏನಂತ ಕರಿತೀವಿ? ಪೈಸಮ್ ಸಟೈವಮ್ ಅಂತ. ಪೈಸಮ್ ಸಟೈವಮ್, ಪೈಸಮ್ ಸಟೈವಮ್ ಇಸ್ ದಿ ಬಟಾಣಿ. ಓಕೆ, ನೆಕ್ಸ್ಟ್ ಪೊಟ್ಯಾಟೊ ಹಾಕೊಳ್ಳಿ. ಪೊಟ್ಯಾಟೊ, ಪೊಟ್ಯಾಟೊ ಇಂಪಾರ್ಟೆಂಟ್. ಸೊಲಾನಮ್ ಟ್ಯೂಬರೋಸಾ, ಸೊಲಾನಮ್ ಟ್ಯೂಬರೋಸಾ ಅಂತ ಬರ್ಕೊಳ್ಳಿ. ಟ್ಯೂಬರೋಸಾ, BUROSA, ಸೊಲಾನಮ್ ಟ್ಯೂಬರೋಸಾ, ಟ್ಯೂಬರೋಸಾ ಬರ್ಕೊಂಡ್ರ? ಸೊಲಾನಮ್ ಟ್ಯೂಬರೋಸಾ. ನೆಕ್ಸ್ಟ್ ಪೀಪಲ್. ಪೀಪಲ್ ಅಂದ್ರೆ ಅರಳಿ ಮರ ತಾನೆ, ಪೀಪಲ್ ಟ್ರೀ, ಅರಳಿ ಮರ ತಾನೆ ಅದು, ಅರಳಿ ಮರ, ಪೀಪಲ್ ಟ್ರೀ ಬರ್ಕೊಳ್ಳಿ. ಇದನ್ನು ಕೂಡ ಕಾರ್ಲಸ್ ಲಿನೇಸ್ ಹೆಸರು ಕೊಟ್ಟವನು ಇದಕ್ಕೆ. ಫೈಕಸ್ ರಿಲಿಜಿಯೋಸಾ ಅಂತ ಬರ್ಕೊಳ್ಳಿ. ಪೀಪಲ್ ಟ್ರೀ, ಫೈಕಸ್ ರಿಲಿಜಿಯೋಸಾ. ಫೈಕಸ್ ರಿಲಿಜಿಯೋಸಾ ಇಸ್ ದಿ ಸೈಂಟಿಫಿಕ್ ನೇಮ್ ಆಫ್ ಪೀಪಲ್ ಟ್ರೀ. ಪೀಪಲ್ ಟ್ರೀ. ಬ್ಯಾನಿಯನ್ ಟ್ರೀ ಬರ್ಕೊಳ್ಳಿ. ಆಲದ ಮರ, ಆಲದ ಮರ. ಫೈಕಸ್, ಫೈಕಸ್ ಏನು? ಫೈಕಸ್ ಏನಪ್ಪ? ಫೈಕಸ್ ಬೆಂಗಾಲೆನ್ಸಿಸ್, ಬೆಂಗಾಲೆನ್ಸಿಸ್, NSAS, ಬೆಂಗಾಲೆನ್ಸಿಸ್. ಫೈಕಸ್ ಬೆಂಗಾಲೆನ್ಸಿಸ್. ಸೊ ಇದು ನಿಮ್ಮ ಆಲದ ಮರ ಅಂದ್ರೆ ಬ್ಯಾನಿಯನ್ ಟ್ರೀ, ಫೈಕಸ್ ಬೆಂಗಾಲೆನ್ಸಿಸ್. ಅರಳಿ ಮರ ಏನು? ನಿಮ್ಮ ಪೀಪಲ್ ಟ್ರೀ, ಫೈಕಸ್ ರಿಲಿಜಿಯೋಸಾ. ರಿಲಿಜಿಯೋಸಾ ಅರಳಿ ಮರ ತಾನೇ ಪೂಜೆ ಮಾಡ್ತಾರೆ, ಅಲ್ಲಿ ಈಸಿಯಾಗಿ ನೆನ್ಪಿಟ್ಕೋಬಹುದು. ರಿಲಿಜಿಯೋಸಾ ಅಂತ ಅಂದ್ರೆ ಒಂದು ಧರ್ಮಕ್ಕೆ ಶ್ರೇಷ್ಠವಾದಂತ ಮರ ಅಂತ ನೆನ್ಪಿಟ್ಕೋಬಹುದಲ್ವಾ? ರಿಲಿಜನ್ ಅನ್ನುವಂತ ಪದ ಬರ್ತಾ ಇದೆ, ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಟೊಬ್ಯಾಕೋ. ಟೊಬ್ಯಾಕೋ ಬರ್ಕೊಳ್ಳಿ. ಟೊಬ್ಯಾಕೋ, ಟೊಬ್ಯಾಕೋ ಬರ್ಕೊಳ್ಳಿಪ್ಪ. ನಿಕೋಟಿನಮ್ ಟೊಬ್ಯಾಕಮ್, ನಿಕೋಟಿನಮ್ ಟೊಬ್ಯಾಕಮ್. ಆಯ್ತಾ? ಸ್ಯಾಂಡಲ್ವುಡ್ ಬರ್ಕೊಳ್ಳಿ. ಸ್ಯಾಂಡಲ್ವುಡ್ ಶ್ರೀಗಂಧ. ನಿಕೋಟಿನ ಬರ್ಕೊಳ್ಳಿ ಸಾಕು, ನಿಕೋಟಿನಮ್ ಬೇಡ, ನಿಕೋಟಿನ ಎಂ ಬೇಡ. ಸ್ಯಾಂಡಲ್ವುಡ್ ಬರ್ಕೊಳ್ಳಿ. ಸ್ಯಾಂಡಲ್ವುಡ್ ಅಂದ್ರೆ ಶ್ರೀಗಂಧದ ಮರ, ಶ್ರೀಗಂಧ, ಶ್ರೀಗಂಧ. ಸ್ಯಾಂಡಲ್ವುಡ್ ಅಂದ್ರೆ ಸಂತಾಲಂ ಆಲ್ಬಮ್ ಅಂತ ಬರ್ಕೊಳ್ಳಿ. ಸಂತಾಲಂ ಆಲ್ಬಮ್, ಸಂತಾಲಂ ಆಲ್ಬಮ್ ಅಂದ್ರೆ ಶ್ರೀಗಂಧ, ನಿಮ್ಮ ಶ್ರೀಗಂಧದ ಮರವನ್ನ ಅಥವಾ ಶ್ರೀಗಂಧವನ್ನ ಸಂತಾಲಂ ಆಲ್ಬಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ ಇದರಲ್ಲಿ? ಡೌಟ್ ಇರೋಕೆ ಏನೂ ಇಲ್ಲ, ಫ್ಯಾಕ್ಟ್ ಫ್ಯಾಕ್ಟ್ ಅಷ್ಟೇ. ಹೆಸರು ಹೆಸರು ನಾನು ಕೊಡ್ಲಿಲ್ಲ, ನಾನು ನೀವೇನು ಕೇಳಂಗಿಲ್ಲ ಡೌಟ್ ಅಂತ ಇದ್ರಲ್ಲಿ ಮಾತ್ರ. ಆಯ್ತಲ್ಲ ಸರ್? ಇವಾಗ 2 ಚಾಪ್ಟರ್ ಕಂಪ್ಲೀಟ್ ಮಾಡಿದೀವಿ ನಾವು. ಸೊ ಒಂದು ಯಾವ ಚಾಪ್ಟರ್? ಎವಲ್ಯೂಷನ್ ಅಂತ, ವಿಕಸನ, ಜೀವಿಗಳ ವಿಕಸನ ಅಂತ, ಎವಲ್ಯೂಷನ್ ಆಫ್ ಲೈಫ್ ಅಂತ. ಸೊ ಇದರಲ್ಲಿ ನಾವೆಲ್ಲ ನೋಡಿದ್ವಿ ಲೈಫ್ ಹೆಂಗ್ ಬಂತು ಭೂಮಿಗೆ. ಸೊ ಪ್ರತಿಯೊಂದನ್ನು ಕೂಡ ನಿಮ್ಗೆಲ್ಲರಿಗೂ ನೆನಪು ಇರೋ ತರ ಹೇಳ್ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಅದಾದ್ಮೇಲೆ 2ನೇ ಚಾಪ್ಟರ್ ಯಾವುದು? ಕ್ಲಾಸಿಫಿಕೇಶನ್ ಆಫ್ ಲೈಫ್ ಅಂತ. ಇದರಲ್ಲಿ ಯಾರು ಏನೇನು ಕಾಂಟ್ರಿಬ್ಯೂಷನ್ ಮಾಡಿದ್ರು ಸೊ ಕ್ಲಾಸಿಫಿಕೇಶನ್ ಅಲ್ಲಿ ಅಂತ. ಅದರಲ್ಲೂ ಆಕ್ಚುಲ್ ಆಗಿ ನಾವು ಅರಿಸ್ಟಾಟಲ್ ಇಂದ ಇಂಪಾರ್ಟೆಂಟ್ ಆಗಿ ಅರಿಸ್ಟಾಟಲ್ ಅಲ್ವಾ? ಸೊ ಸಸ್ಯಗಳನ್ನ 3 ವಿಧಗಳು, ಪ್ರಾಣಿಗಳನ್ನ 3 ವಿಧಗಳಾಗಿ ಮಾಡಿದ್ರು, ಟೈಪ್ಸ್ ಮಾಡಿದ್ರು. ಸೊ ಅದಾದ್ಮೇಲೆ ಅರಿಸ್ಟಾಟಲ್ ಆದ್ಮೇಲೆ ಕಾರ್ಲಸ್ ಲಿನೇಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಅವನ ಬಗ್ಗೆ ಓದ್ಕೊಂಡು ಬಂದ್ವಿ. ಸೊ ಇವರು 2 ಬುಕ್ ಬರೆದ್ರು, ಸ್ಪೀಶೀಸ್ ಪ್ಲಾಂಟೇರಿಯಂ ಅಂತ ಒಂದು ಬುಕ್, ಇನ್ನೊಂದು ಸಿಸ್ಟಮ್ ನೇಚರ್ ಅಂತ. ಈ ಸಿಸ್ಟಮ್ ನೇಚರ್ ಬುಕ್ ಅಲ್ಲಿ ಸೊ ಸಿಸ್ಟಮ್ಯಾಟಿಕ್ ಆಗಿ ಯಾವ ರೀತಿ ಒಂದು ಅನಿಮಲ್ಸ್ ಅನ್ನ, ಪ್ಲಾಂಟ್ಸ್ ಅನ್ನ ನಾವು ಕ್ಲಾಸಿಫಿಕೇಶನ್ ಮಾಡಬೇಕು, ಗುಂಪುಗಳಾಗಿ ಮಾಡಬೇಕು, ವರ್ಗೀಕರಣ ಮಾಡಬೇಕು ಅನ್ನೋದರ ಒಂದು ವಿಧಾನಗಳನ್ನ, ಸಿಸ್ಟಮ್ಸ್ ಅನ್ನ ತಿಳಿಸ್ಕೊಟ್ಟಿದ್ದಾರೆ ಇವರು. ಸೊ ಹಾಗಾಗಿ ಇವ್ರನ್ನ ಏನಂತ ಕರೆದ್ವಿ? ಫಾದರ್ ಆಫ್ ಮಾಡರ್ನ್ ಕ್ಲಾಸಿಫಿಕೇಶನ್, ವರ್ಗೀಕರಣ ಶಾಸ್ತ್ರ ಪಿತಾಮಹ ಅಂತ ಕಾರ್ಲಸ್ ಲಿನೇಸ್ ಅವರನ್ನ ಕರೆದ್ವಿ. ಸೊ ಅವರು ಈ ಒಂದು ಇದನ್ನೆಲ್ಲ ಕೊಟ್ಟು ಅದಾದ್ಮೇಲೆ ಅದನ್ನ ಆಧಾರವಾಗಿ ಇಟ್ಕೊಂಡು ಇವತ್ತಿಗೂ ಕೂಡ ನಾವೇನ್ ಮಾಡ್ತಾ ಇದೀವಿ? ಹೊಸ ಹೊಸ ಪ್ರಭೇದಗಳನ್ನ, ಹೊಸ ಹೊಸ ಸ್ಪೀಶೀಸ್ ಅನ್ನ ನಾವು ಡಿಸ್ಕವರ್ ಮಾಡ್ತಾ ಇದೀವಿ. ಡಿಸ್ಕವರ್ ಮಾಡಿ ಅದಕ್ಕೆ ಸೈಂಟಿಫಿಕ್ ನೇಮ್ಸ್ ಅನ್ನ ಕೊಡ್ತಾ ಇದೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಪ್ಲಾಂಟ್ಸ್ ಗೆ ICBN ಇದೆ, ಸೊ ಅನಿಮಲ್ಸ್ ಅನ್ನ ನೇಮಿಂಗ್ ಮಾಡಕ್ಕೆ ICZ ಇದೆ. ಅರ್ಥ ಆಯ್ತಾ? ಸೊ ನೇಮಿಂಗ್ ಮಾಡಬೇಕು, ಹೆಸರು ಬೇಕು ಅಂದ್ರೆ ಎಲ್ಲಾ ಪದಗಳು ಎಲ್ಲಿಂದ ತಗೊಂಡಿರ್ಬೇಕು? ನಾವು ಭಾಷೆ ಯಾವುದು? ಲ್ಯಾಟಿನ್ ಭಾಷೆ ಆಗಿರಬೇಕು, ಲ್ಯಾಟಿನ್ ಭಾಷೆಯಿಂದಾನೇ ಹೆಸರು ಕೊಡಬೇಕು. ಅರ್ಥ ಆಯ್ತಾ? ಸೊ ಹೆಸರು ಲ್ಯಾಟಿನ್ ಭಾಷೆಯಿಂದ ಕೊಡಬೇಕು. ಅದರ ಜೊತೆಯಲ್ಲಿ ನೀವೇನಾದ್ರೂ ಬರಿಬೇಕು ಅಂದ್ರೆ ಅದು ಕಂಪಲ್ಸರಿ ಇಟಾಲಿಕ್ ಲಿಪಿಯಲ್ಲಿ ಇರಬೇಕು. ಅರ್ಥ ಆಗ್ತಾ ಇದೆಯಾ? ಇದು ಮೇನ್ ರೂಲ್. ಆಮೇಲೆ ಜೀನಸ್ ಯಾವತ್ತು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು, ಸ್ಪೀಶೀಸ್ ಯಾವತ್ತು ಕೂಡ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗಬೇಕು. ಅರ್ಥ ಆಯ್ತಾ? ಜೀನಸ್ ಮತ್ತೆ ಸ್ಪೀಶೀಸ್. ಇಲ್ಲಿ ನೋಡಿದ್ವಿ ಸ್ಪೀಶೀಸ್, ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್ ಮತ್ತೆ ಕಿಂಗ್ಡಮ್, ಇದೆಲ್ಲ ನೋಡಿದ್ವಿ. ಸೊ ಇವಾಗ ಭೂಮಿ ಮೇಲೆ ಏನೇನಿದೆ ಎಲ್ಲಾನು ಒಂದು ಚಾರ್ಟ್ ಅಲ್ಲಿ ಕೊಟ್ಬಿಡ್ತೀವಿ, ಒಂದೇ ಚಾರ್ಟ್. ಸೊ ಒಂದು ಚಾರ್ಟ್ ಕಂಪ್ಲೀಟ್ ಬಯಾಲಜಿ. ಈ ಒಂದು ಚಾರ್ಟ್ ಇಟ್ಕೊಂಡ್ರೆ ಸಾಕು, ನೀವು ಕಂಪ್ಲೀಟ್ ಬಯಾಲಜಿ ನಿಮ್ಮ ಅಂಗೈಯಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಮನೆಯಲ್ಲಿ ನಿಮ್ಮ ರೂಮ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ ಚಾರ್ಟ್ ಅನ್ನ ಹಾಕೋಬೇಕು. ಚಾರ್ಟ್ ಕೊಟ್ಬಿಡ್ತೀನಿ. ಈ ಚಾರ್ಟ್ ಅಲ್ಲಿ ಕಂಪ್ಲೀಟ್ ಬಯಾಲಜಿ ಇದೆ. ಸೊ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ, ಮೈಂಡ್ ಮ್ಯಾಪ್ ಇದು. ಸರಿನಾ? ಬೇಕಲ್ವಾ ನಿಮ್ಗೆ? ಬೇಕು ತಾನೆ? ಎಲ್ಲರೂ ಪೇಜ್ ಉಲ್ಟಾ ಮಾಡಿ, ಪೇಜ್ ಉಲ್ಟಾ ಮಾಡಿ. ಸರಿನಾ? ಪೇಜ್ ಉಲ್ಟಾ ಮಾಡಿ. ಅದಕ್ಕೂ ಮೊದಲು ಒಂದು 5 ಸಾಮ್ರಾಜ್ಯಗಳನ್ನ ಬರ್ಸ್ಬಿಡ್ತೀನಿ. ಸೊ ಇವೆಲ್ಲ ಕೂಡ ಕವರ್ ಆಗ್ತಾವೆ ಇಲ್ಲ ನೋಡೋಣ. ಸೊ ಇವತ್ತಿಗೆ ಎಷ್ಟು ಕಿಂಗ್ಡಮ್ಸ್ ಇದಾವೆ ಅಂದ್ರೆ, ಇವಾಗ ನಾನು ಹೇಳಿದ್ರೆ ಇಲ್ಲಿ ಅನಿಮಲ್ ಕಿಂಗ್ಡಮ್ ಬಂದೋಯ್ತು, ಪ್ಲಾಂಟ್ ಕಿಂಗ್ಡಮ್ ಬಂದೋಯ್ತು. ಯಾರು ಮಾಡಿದ್ರು? ಎರಡನ್ನೂ ಕೂಡ ಕ್ಲಾಸಿಫಿಕೇಶನ್ ಕಾರ್ಲಸ್ ಲಿನೇಸ್ ಮಾಡಿದ್ರು. ಹೇಳಿದ್ನಲ್ವಾ? ಕಾರ್ಲಸ್ ಲಿನೇಸ್ ಮಾಡಿದ್ರು. ಸರ್ ಇಷ್ಟೇ ಇದೆಯಾ ಭೂಮಿ ಮೇಲೆ? ಅನಿಮಲ್ಸ್, ಪ್ಲಾಂಟ್ಸ್ ಮಾತ್ರ ಇದೆಯಾ? ಇಲ್ಲ ಸರ್. ಅಂದ್ರೆ ಆಗಿನ ಕಾಲಕ್ಕೆ ಮೈಕ್ರೋಸ್ಕೋಪ್ಸ್ ಅಷ್ಟು ಅಡ್ವಾನ್ಸ್ಮೆಂಟ್ ಇಲ್ಲ. ಸೊ ಹಂಗಾಗಿ ಕಣ್ಣಿಗೆ ಕಾಣೋ ಮಾತ್ರ ಜೀವಿಗಳು ಅಂತ ನಂಬಿದ್ರು. ಅರ್ಥ ಆಯ್ತಾ? ಅವರು ಏನ್ ನಂಬಿದ್ರು ಅಂದ್ರೆ, ಏನ್ ಅವರ ನೆಕೆಡ್ ಐಗೆ ಕಾಣುತ್ತೆ ಅದು ಲಿವಿಂಗ್ ಆರ್ಗಾನಿಸಮ್. ಸೊ ಅದನ್ನ ಮಾತ್ರ ಗ್ರೂಪಿಂಗ್ ಮಾಡ್ಕೊಂಡು ಬಂದ್ರು. ಸೊ ಅದಾದ್ಮೇಲೆ ಮೈಕ್ರೋಸ್ಕೋಪ್ಸ್ ಅಡ್ವಾನ್ಸ್ಮೆಂಟ್ ಆಗ್ತಾ ಬಂತು, ಸೂಕ್ಷ್ಮದರ್ಶಕಗಳು ಬಂದು, ಸೊ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ ಬಂತು. ಅದಾದ್ಮೇಲೆ ನೋಡಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಬಂದು ಈ ಸೂಕ್ಷ್ಮಾಣು ಜೀವಿಗಳಿದಾವೆ, ರೋಗಗಳನ್ನು ಉಂಟು ಮಾಡ್ತಾ ಇದಾವೆ. ಸೊ ಇವುಗಳಿಂದ ಏನೇನು ಡಿಸೀಸ್ ಬರ್ತಾ ಇದೆ, ಏನೇನ್ ಆಗ್ತಾ ಇದೆ, ಸೊ ಯಾವ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ಇದಾವೆ, ಇವುಗಳ ಸೆಲ್ಯುಲರ್ ಸ್ಟ್ರಕ್ಚರ್ ಏನಿದೆ, ಸೊ ಪ್ರತಿಯೊಂದನ್ನು ಕೂಡ ಈ ಸೂಕ್ಷ್ಮ ದರ್ಶಕಗಳ ಸಹಾಯದಿಂದಾನೆ ನಾವು ಮಾಡ್ಕೊಂಡು ಬರ್ತಾ ಇದೀವಲ್ವಾ? ಸೊ ಎಲ್ಲ ಅಡ್ವಾನ್ಸ್ಮೆಂಟ್ ಆದ್ಮೇಲೆ ಇವತ್ತಿಗೆ ಎಷ್ಟು ಕಿಂಗ್ಡಮ್ಸ್ ಇದಾವೆ ಅಂತ ಕೇಳಿದ್ರೆ ದೇರ್ ಆರ್ 5 ಕಿಂಗ್ಡಮ್ಸ್. ಓಕೆನಾ? 5 ಸಾಮ್ರಾಜ್ಯಗಳಲ್ಲಿ ಸಂಪೂರ್ಣ ಜೀವಶಾಸ್ತ್ರವನ್ನ ನೋಡ್ತೀವಿ ನಾವು. ಅರ್ಥ ಆಯ್ತಾ? ಸೊ ಈ 5 ಸಾಮ್ರಾಜ್ಯದಲ್ಲಿ ಗೊತ್ತಿರಲಿ, ಫಸ್ಟ್ ಅಂಡ್ ಸೆಕೆಂಡ್ ಯಾವುದು ಎಲ್ಲರಿಗೂ ಗೊತ್ತು ನಿಮಗೆ? ಪ್ಲಾಂಟ್ ಕಿಂಗ್ಡಮ್ ಅಥವಾ ಪ್ಲಾಂಟೇ ಅಂತ ಕರಿತೀವಿ, ಇನ್ನೊಂದು ಅನಿಮಲ್ ಕಿಂಗ್ಡಮ್. ಸೊ ಇವೆರಡನ್ನು ಯಾರಪ್ಪ ಹೆಸರು ಕೊಟ್ಟರು, ಯಾರಪ್ಪ ಇದಕ್ಕೆ ಕ್ಲಾಸಿಫಿಕೇಶನ್ ಮಾಡಿದ್ರು? ಪ್ಲಾಂಟೇ ಮತ್ತೆ ಅನಿಮಲ್. ಏನ ಇಷ್ಟೊತ್ತು ಮಾತಾಡಿದ್ವಿ ಐಪನ್ ಬಗ್ಗೆ ಅಲ್ವಾ? ಸೊ ಕಾರ್ಲಸ್ ಲಿನೇಸ್ ಅವರು ಬರ್ಕೊಂಡು, ಕಾರ್ಲಸ್ ಲಿನೇಸ್ ಕ್ಲಾಸಿಫೈಡ್ ದಿಸ್ 2 ಕಿಂಗ್ಡಮ್ಸ್. These 2 kingdoms are classified by Corollas Linnaeus. ಆಯ್ತಾ? ಓಕೆ ಸರ್. ನೆಕ್ಸ್ಟ್ ಪ್ರೊಟಿಸ್ಟಾ ಅಂತ ಹಾಕೊಳ್ಳಿ. ಇನ್ನೊಂದು ಬರುತ್ತೆ ಪ್ರೊಟಿಸ್ಟಾ ಅಂತ. ಪ್ರೊಟಿಸ್ಟಾ
ಈ ಪ್ರೋಟಿಸ್ಟಾ ಸಾಮ್ರಾಜ್ಯವನ್ನ ಕನ್ನಡದಲ್ಲೂ ಪ್ರೋಟಿಸ್ಟಾನೆ, ಅನಿಮೇಲಿಯಾನ ಪ್ರಾಣಿ ಸಾಮ್ರಾಜ್ಯ ಅಂತ ಬರ್ಕೋಬೇಕು, ಸಸ್ಯ ಸಾಮ್ರಾಜ್ಯ ಅಂದ್ರೆ ಸಸ್ಯ ಪ್ಲಾಂಟೇನ ಸಸ್ಯ ಸಾಮ್ರಾಜ್ಯ ಅಂತ ಬರ್ಕೋಬೇಕು. ಆಯ್ತಾ, ಸಸ್ಯ ಸಾಮ್ರಾಜ್ಯ. ಓಕೆನಾ ಸರ್? ಈ ಪ್ರೋಟಿಸ್ಟಾ ಸಾಮ್ರಾಜ್ಯವನ್ನು ಯಾರು ಕ್ಲಾಸಿಫೈ ಮಾಡಿದ್ರು ಅಂದ್ರೆ ಅರ್ನೆಸ್ಟ್ ಹೆಕೆಲ್ ಅಂತ. ಅರ್ನ್ಸ್ಟ್ ಹೆಕೆಲ್, ಕನ್ನಡದಲ್ಲಿ ಅರ್ನೆಸ್ಟ್ ಅಂತ ಬರ್ಕೊಳ್ಳಿ. ಅರ್ನೆಸ್ಟ್ ಹೆಕೆಲ್. ಅರ್ನ್ಸ್ಟ್ ಹೆಕೆಲ್, ಹೆಕೆಲ್ ಅಂತ ಬರ್ಕೊಳ್ಳಿ. ಯಾರಲ್ಲವ ಅಂತ ಬರ್ಕೊಳ್ಳಿ, ಹೆಕೆಲ್, ಅರ್ನೆಸ್ಟ್ ಹೆಕೆಲ್. ಆಯ್ತಾ, ಇವರು ಈ ಒಂದು ಇದನ್ನ ಸಪರೇಟ್ ಆಗಿ ಮಾಡ್ತಾರಪ್ಪ. ಇಲ್ಲಿ ಪ್ರೋಟಿಸ್ಟಾದಲ್ಲಿ ಏನೇನು ಬರುತ್ತೆ ಅಂದ್ರೆ ಆಲ್ ದಿ ಮೈಕ್ರೋ ಆರ್ಗಾನಿಸಮ್ಸ್. ಓಕೆ, ಎಕ್ಸೆಪ್ಟ್ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾಗಳನ್ನ ಬಿಟ್ಟು ಏನೇನು ಮೈಕ್ರೋ ಆರ್ಗಾನಿಸಮ್ಸ್ ಇದಾವೆ, ಏನೇನು ಸೂಕ್ಷ್ಮಾಣುಜೀವಿಗಳು ಇದಾವೆ ಎಲ್ಲ ಕೂಡ ಇಲ್ಲ ಬರ್ತವೆ. ಅರ್ಥ ಆಯ್ತಾ? ಅದರಲ್ಲಿ ಪ್ರಮುಖವಾಗಿ ಬರ್ಕೋಬೇಕು ಅಂದ್ರೆ ನಿಮಗೆ ಪ್ಯಾರಾಮಿಷಮ್. ಪ್ಯಾರಾಮಿಷಮ್ ಗೊತ್ತಾ? ಕೇಳಿದಿರ ಹೆಸರು? ಪ್ಯಾರಾಮಿಷಮ್, ಯೂಗ್ಲಿನಾ, ಅಮೀಬಾ. ಅಮೀಬಾ ಕೇಳಿಲ್ವಾ? ಕೇಳಿಲ್ವೇನ್ರ ಅಮೀಬಾ? ಸೊ ಅವೆಲ್ಲ ಕೂಡ ಇಲ್ಲ ಬರ್ತವೆ. ಓಕೆನಾ, ಪ್ಯಾರಾಮಿಷಮ್, ಅಮೀಬಾ ಅಂಡ್ ಯೂಗ್ಲಿನಾ ಈ ಮೂರು ಕೂಡ ಇಲ್ಲಿ ಬರ್ತವೆ. ಅದ್ರ ಜೊತೆ ಹಲವಾರು ಸೂಕ್ಷ್ಮಾಣುಜೀವಿಗಳು, ಸೊ ಮೈಕ್ರೋ ಆರ್ಗಾನಿಸಮ್ಸ್ ಪ್ರೋಟಿಸ್ಟಾ ಕಿಂಗ್ಡಮ್ ಅಲ್ಲಿ ಕಂಡು ಬರ್ತಾ ಇರ್ತವೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇನ್ನೊಂದಿದೆ ಬರ್ಕೊಳ್ಳಿ ಅಲ್ಲ, ಮೊನೇರಾ ಅಂತ. ಮೊನೇರಾ ಸಾಮ್ರಾಜ್ಯ, ಮೊನೇರಾ ಕಿಂಗ್ಡಮ್. ಸೊ ಮೊನೇರಾ ಅಂತ ಕರಿತೀವಿ, ಕನ್ನಡದಲ್ಲೂ ಕೂಡ ಮೊನೇರಾನೆ, ಮೊನೇರಾ. ಆಯ್ತಾ, ಇದನ್ನ ಕೋಪ್ಲ್ಯಾಂಡ್ ಅನ್ನುವಂಥವ್ರು. ಯಾರು? ಕೋಪ್ಲ್ಯಾಂಡ್. ಕನ್ನಡದಲ್ಲಿ ಬರ್ತೀನಿ ನೋಡಿ, ಕೋಪ್ಲ್ಯಾಂಡ್ ಅವರು ವರ್ಗೀಕರಣ ಮಾಡ್ತಾರೆ ಇದನ್ನ. ಕೋಪ್ಲ್ಯಾಂಡ್ ಅವರು ವರ್ಗೀಕರಣ ಮಾಡಿದ್ರು. ಸರ್ ಇನ್ನೊಂದಿದೆ ನೋಡಿ, ಬ್ಯಾಕ್ಟೀರಿಯಾಸ್ನೇ ಸಪರೇಟ್ ಆಗಿತ್ತು ಸರ್ ಇಲ್ಲಿ. ಓನ್ಲಿ ಬ್ಯಾಕ್ಟೀರಿಯಾಸ್. ಬ್ಯಾಕ್ಟೀರಿಯಾಗಳಂದ್ರೆ ಮೈಕ್ರೋ ಆರ್ಗಾನಿಸಮ್ಸ್ ಕಾಣಲ್ಲ. ಸೊ ಅವುಗಳನ್ನ ಪ್ರೋಟಿಸ್ಟಾದಿಂದ ಕಿತ್ಕೊಂಡ್ಬಂದು ಸಪರೇಟ್ ಆಗಿತ್ತು. ಪ್ರೋಟಿಸ್ಟಾದಲ್ಲೇ ಇತ್ತು ಅನ್ಕೊಳ್ಳಿ ಮೊದಲು. ಸೊ ಇದನ್ನ ಸಪರೇಟ್ ಆಗಿ ಮಾಡಿದ್ರು. ಯಾಕೆಂದ್ರೆ ಬ್ಯಾಕ್ಟೀರಿಯಾ ನೇಚರ್ ಬೇರೆ, ಮೈಕ್ರೋ ಆರ್ಗಾನಿಸಮ್ಸ್ ಬೇರೆ ನೇಚರ್ ಬೇರೆ ಅಲ್ವಾ? ಸೊ ಬ್ಯಾಕ್ಟೀರಿಯಾಗಳ ನೇಚರ್ ಬೇರೆ ಆದ್ರಿಂದ ಸೊ ಇವು ತುಂಬಾ ಜಾಸ್ತಿ ಇವುಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದ್ರಿಂದ ಇವುಗಳ ಎಕನಾಮಿಕ್ ಇಂಪಾರ್ಟೆನ್ಸ್, ಇವುಗಳ ಬೆನಿಫಿಷರಿ ಥಿಂಗ್ಸ್ ಮತ್ತೆ ನಾನ್ ಬೆನಿಫಿಷರಿ ಅಥವಾ ಡಿಸೀಸಸ್ ಏನೇನು ಕಾಸ್ ಮಾಡ್ತವೆ ಎಲ್ಲವನ್ನೂ ಅಧ್ಯಯನ ಮಾಡಬೇಕಾ, ಹಾಗೆ ಅದನ್ನ ಸಪರೇಟ್ ಆಗಿ ಇಟ್ಕೊಂಡು. ಅರ್ಥ ಆಯ್ತಾ? ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ಒಬ್ರು ವ್ಯಕ್ತಿ ಬರ್ತಾರೆ, ಯಾರು? ರಾಬರ್ಟ್ ವಿಟೇಕರ್ ಅಂತ. ರಾಬರ್ಟ್ ವಿಟೇಕರ್ ಅನ್ನುವಂಥ ವ್ಯಕ್ತಿ. ಈ ರಾಬರ್ಟ್ ವಿಟೇಕರ್ ಏನ್ ಮಾಡ್ತಾನೆ ಗೊತ್ತಾ? ಸೊ ಬೇಸ್ಡ್ ಆನ್ ದಿ ಮೋಡ್ ಆಫ್ ನ್ಯೂಟ್ರಿಷನ್. ಏನು? ಬೇಸ್ಡ್ ಆನ್ ದಿ ಮೋಡ್ ಆಫ್ ನ್ಯೂಟ್ರಿಷನ್. ಇವುಗಳ ಏನು ಪೌಷ್ಟಿಕಾಂಶಗಳ ಏನು ಅವುಗಳ ಸೇವನೆ ಅಥವಾ ಪೌಷ್ಟಿಕಾಂಶಗಳ ಆಧಾರದ ಮೇಲೆ, ಅವುಗಳ ಪೋಷಣೆಯ ಆಧಾರದ ಮೇಲೆ ಸೊ 5ನೇ ಗುಂಪನ್ನು ಮಾಡ್ತಾರೆ. ಸೊ ಯಾರು? ರಾಬರ್ಟ್ ವಿಟೇಕರ್ ಅವರು. ಸೊ ಇವುಗಳ ಪೋಷಣೆಯ ಆಧಾರದ ಮೇಲೆ, ಪೋಷಣೆ ಅಂದ್ರೆ ತಿನ್ನೋದು. ಸೊ ಹೆಂಗ್ ತಿನ್ನುತ್ತೆ? ಅನಿಮಲ್ಸ್ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಎನ್ಗಲ್ಫ್ ಮಾಡ್ಕೊಳ್ಳುತ್ತೆ. ಸೊ ಎನ್ಗಲ್ಫ್ ಅಂದ್ರೆ ನುಂಗ್ಕೊಳ್ಳುತ್ತೆ, ಅಂದ್ರೆ ಇದು ಹೆಟೆರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಮಾಡ್ಕೊಳ್ಳುತ್ತೆ. ಅಂದ್ರೆ ಪರಪೋಷಿತ ಜೀವಿ ಇದು, ಅಂದ್ರೆ ಪರರಿಂದ ಪೋಷಣೆ ಪಡ್ಕೊಳ್ಳುತ್ತೆ ಅಲ್ವಾ? ವಿ ಆರ್ ಡಿಪೆಂಡೆಂಟ್ ಆನ್ ಅದರ್ ಸ್ಪೀಶೀಸ್ ಆರ್ ಆರ್ಗಾನಿಸಮ್ಸ್ ಫಾರ್ ದಿ ಫುಡ್ ಅಲ್ವಾ? ಸೊ ನಮ್ಮ ಕೈಯಲ್ಲಿ ಸಿಂಥಸಿಸ್ ಮಾಡ್ಕೊಳ್ಳೋಕೆ ಆಗಲ್ಲ. ಆಗುತ್ತೇನಪ್ಪ? ಆಗುತ್ತಾ? ಆಗುತ್ತೇನಾ ನಮ್ಮ ಕೈಯಲ್ಲಿ? ಅಂದ್ರೆ ನಮ್ಮ ಎಲ್ಲೆಲ್ಲ ನಮ್ಮ ಸ್ಕಿನ್ ಅಲ್ಲಿ ಕ್ಲೋರೋಫಿಲ್ ತುಂಬಿಸ್ಬಿಟ್ಟು ಗ್ರೀನ್ ಕಲರ್ ಬಾಡಿ ಕೊಟ್ಟಿದ್ದಾರೆ ದೇವರು. ಸೊ ಅವಾಗ ನಮ್ಮ ಬಾಡಿಯಲ್ಲಿ ಕೂಡ ಏನಾಗ್ತಾ ಇತ್ತು, ನಾವು ಯಾರು ಬೇಟೆ ಆಡಂಗಿರ್ತಾ ಇರಲಿಲ್ಲ. ಸೊ ಯಾವುದು ಹಂಟು ಮಾಡಂಗಿಲ್ಲ, ಯಾವುದು ಹಾನಿ ಮಾಡಿದೆ. ಸೊ ನೀಟಾಗಿ ಬೆಳಗ್ಗೆ ಒಂದು ರೌಂಡ್ ಬಿಸಿಲು ಹೋಗ್ಬಿಟ್ಟು ಬಂದ್ರೆ ಸೊ ನೀಟಾಗಿ ನಿಮ್ಮ ಬಾಡಿಯಲ್ಲಿ ಎಲ್ಲ ಫುಡ್ ಪ್ರಿಪರೇಷನ್ ಆಗ್ಬಿಡ್ತಾ ಇತ್ತು. ಮತ್ತೆ ಸಂಜೆ ಮಲಗೋಕೆ ಮುಂಚೆ ಬೆಳಗಿದ್ದಾಗಲೇ ಒಂದು 4 ಗಂಟೆ ಒಂದು ರೌಂಡ್ ಬಂದು ಬರಬೇಕಿತ್ತು. ಮತ್ತೆ ಮಧ್ಯಾಹ್ನ ಒಂದು ರೌಂಡ್ ಹೋಗಿ ಬರಬೇಕಿತ್ತು. ಸೊ ಹಿಂಗೆ ಕ್ಲಾಸಲ್ಲಿ ಕುತ್ಕೊಬೇಕಿತ್ತು. ಆಮೇಲೆ ಕ್ಲಾಸಲ್ಲಿ ಏನು ಕುತ್ಕೋಬೇಕು? ಹೊಟ್ಟೆ ಊಟಕ್ಕೋಸ್ಕರ ತಾನೆ. ಸೊ ಆಮೇಲೆ ಕ್ಲಾಸು ಇಲ್ಲ, ಏನೂ ಇಲ್ಲ, ಇಷ್ಟೆಲ್ಲ ನೀಡ್ಸ್ ಬೇಕಾಗಿರಲಿಲ್ಲ ಆಮೇಲೆ. ಸರಿನಾ? ಸೊ ಓಸಿಯಾಗಿ ಫುಡ್ ಸಿಗ್ಬಿಡುತ್ತೆ ಅಂದ್ರೆ ಇನ್ನೇನು ಬೇಕು ಅದಕ್ಕಿಂತ? ಹಾಕೊಳ್ಳೋ ಬಟ್ಟೆ, ಓಸಿಯಾಗಿ ಫುಡ್ ಅಲ್ವಾ? ಎರಡು ಬೇಕು ಇಂಪಾರ್ಟೆಂಟ್ ಮನುಷ್ಯನಿಗೆ. ಸೊ ಇಷ್ಟು ವರ್ಷ ಅಪ್ಪ ಅಮ್ಮ ನೋಡ್ಕೊಂಡಿದ್ದಾರೆ. ಸೊ ಇವಾಗ ನಾವು ಅವ್ರನ್ನ ನೋಡ್ಕೊಳ್ಳೋ ಟೈಮ್ ಅಲ್ವಾ? ಸೊ ಅದಕ್ಕೆ ನಾವು ಇವಾಗ ಏನು ಮಾಡಬೇಕು? ಸ್ಟ್ರಗಲ್ ಮಾಡಬೇಕು, ಕಷ್ಟಪಡಬೇಕು. ನೋಡಿ ಇಲ್ಲಿ. ಸೊ ಹಿಂಗೆ ಈ ಪೋಷಣೆ ವಿಧಾನ ಆದಾದ್ಮೇಲೆ ಇಲ್ಲಿ ಪ್ಲಾಂಟ್ಸ್ ಏನ್ ಮಾಡ್ತಾರೆ? ಅವುಗಳ ಪೋಷಣೆ ನಾವೇ ಮಾಡ್ಕೊಳ್ತೇವೆ. ಯಾರ ಮೇಲೂ ಡಿಪೆಂಡೆಂಟ್ ಇಲ್ಲ ಅಲ್ವಾ? ದೇ ಆರ್ ಇಂಡಿಪೆಂಡೆಂಟ್ ಆನ್ ಎನಿ ಅದರ್ ಲಿವಿಂಗ್ ಸ್ಪೀಶೀಸ್ ಫಾರ್ ದೇರ್ ಫುಡ್ ಅಲ್ವಾ? ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ? ಡಿಪೆಂಡೆಂಟ್, ನಾವು ಡಿಪೆಂಡ್ ಆಗಿದ್ದೀವಿ. ಅದಕ್ಕೆ ನಾವು ಹೆಟಿರೋಟ್ರೋಪ್ಸ್. ಹೆಟಿರೋ ಅಂದ್ರೆ ಏನು? ಸೊ ಬೇರೆಯವರಿಂದ ಪೋಷಣೆಯನ್ನು ಪಡ್ಕೊಳ್ಳೋದು. ಪರಪೋಷಿತ ಅಂತ ಕರಿತೀವಿ ಕನ್ನಡದಲ್ಲಿ. ತುಂಬಾ ಇಂಪಾರ್ಟೆಂಟ್, ಪರಪೋಷಿತ, ಪರರಿಂದ ಪೋಷಣೆಯನ್ನು ಪಡ್ಕೊಳ್ಳೋದು. ಓಕೆನಾ? ಇವೆರಡು ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇದೇನ್ ಮಾಡುತ್ತೆ ಅಂದ್ರೆ ಇದರಲ್ಲಿ ನೋಡಿ ಆಲ್ಮೋಸ್ಟ್ 80% ಏನು ಅಂದ್ರೆ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಮಾಡ್ತವೆ ಈ ಮೈಕ್ರೋ ಆರ್ಗಾನಿಸಮ್ಸ್ ಅಲ್ಲಿ. ಓಕೆನಾ? ಸೊ ಇನ್ನೊಂದು 10% ಏನಾಗಿದಾವೆ ಇದರಲ್ಲಿ ಅಂದ್ರೆ ಹೆಟಿರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಅನಿಮಲ್ಸ್ ತರನೂ ಇದಾವೆ, ಪ್ಲಾಂಟ್ಸ್ ತರನೂ ಇದಾವೆ. ಸೊ ಮೈಕ್ರೋ ಆರ್ಗಾನಿಸಮ್ಸ್ ಅದಾದ್ಮೇಲೆ ಕೆಲವೊಂದು ಪ್ಯಾರಾಸೈಟ್ಸ್ ಕೂಡ ಇದಾವೆ. ಪ್ಯಾರಾಸೈಟ್ಸ್, ಈ ಪದ ಇಂಪಾರ್ಟೆಂಟ್ ನಿಮಗೆ, ಈ ವರ್ಡ್ ಇಂಪಾರ್ಟೆಂಟ್. ಸೊ ಪ್ಯಾರಾಸೈಟ್ ಅಂದ್ರೆ ಏನು? ಆಯ್ತಾ? ಹೆಟಿರೋಟ್ರೋಪ್ ಅಂದ್ರೆ ಏನು? ಹೆಟಿರೋಟ್ರೋಪ್. ಆಟೋಟ್ರೋಪ್ ಅಂದ್ರೆ ಏನು? ಕನ್ನಡದಲ್ಲಿ 3 ಪದಗಳನ್ನ ಅರ್ಥ ಮಾಡ್ಕೋಬೇಕು. ಸೊ ಇಂಗ್ಲಿಷ್ ಅಲ್ಲಿ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ, ಕನ್ನಡದಲ್ಲಿ ಆಟೋಟ್ರೋಪ್ ಅಂದ್ರೆ ಸ್ವಪೋಷಿತ, ಹಿಂಗಂದ್ರೆ ಪರಪೋಷಿತ, ಪರರಿಂದ ಪೋಷಣೆ. ಅರ್ಥ ಆಗ್ತಾ ಇದೆಯಾ? ಸೊ ಮೂರನೇದಿದೆಲ್ಲ ಪ್ಯಾರಾಸೈಟ್ ಅಂದ್ರೆ ಪರಾವಲಂಬಿ ಅಂತ. ಪರಾವಲಂಬಿ ಅಂದ್ರೆ ಇದ್ರ ಅರ್ಥ ಏನು? ಸೊ ಇದೇನ್ ಮಾಡುತ್ತೆ ಅಂದ್ರೆ ಈ ಆರ್ಗಾನಿಸಮ್ ಯಾವುದೋ ಒಂದು ಆರ್ಗಾನಿಸಮ್ ಒಳಗಡೆ ಕುತ್ಕೊಂಡು ಅದಕ್ಕೆ ಹೋಗುವಂತ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಆ ಅನಿಮಲ್ ಪಾಪ ತನಗೋಸ್ಕರ ಸಿಂಥಸಿಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರುವಂತ ಎಲ್ಲ ಫುಡ್ ಇದು ತಿನ್ಕೊಂಡು ಅದನ್ನ ವೀಕ್ ಮಾಡ್ತಾ ಇರ್ತಾರೆ ಅನಿಮಲ್, ಮೈನ್ ಅನಿಮಲ್. ಅರ್ಥ ಆಗ್ತಾ ಇದೆಯಾ? ಮೈನ್ ಏನ್ ಜೀವಿ ಇದೆ ಆ ಜೀವಿ ಒಳಗಡೆ ಓಡೋದು ಇದು, ಅಲ್ಲಿ ಕುತ್ಕೊಂಡು ಇದು ಬೆಳವಣಿಗೆಯನ್ನು ಮಾಡ್ಕೊಳ್ಳೋದು. ಆಯ್ತಾ? ಆ ಜೀವಿಯಲ್ಲಿ ಏನೇನು ಪೌಷ್ಟಿಕಾಂಶಗಳು ಬರ್ತವೆ ಅದನ್ನೆಲ್ಲ ಇದೇ ತಿನ್ಕೊಳ್ಳೋದು. ಸೊ ಹಂಗಾಗಿ ಆ ಜೀವಿಗೇನು ಫುಲ್ ಲಾಸು, ನೆಗೆಟಿವ್, ಇದಕ್ಕೇನು ಪಾಸಿಟಿವ್. ಅರ್ಥ ಆಗ್ತಾ ಇದೆಯಾ? ಸೊ ಆ ಜೀವಿಗೆ ಫುಲ್ ನಷ್ಟ. ನಮ್ಮಲ್ಲೂ ಇರೋ ಪ್ಯಾರಾಸೈಟ್ಸ್ ಇತ್ತು. ನೀವು ಚಿಕ್ಕ ಮಕ್ಕಳು ಇರಬೇಕಾದ್ರೆ ಜಂತುಹುಳ ಗೊತ್ತಲ್ವಾ? ಇತ್ತಲ್ವಾ? ಎಲ್ಲರ ಹೊಟ್ಟೆ ಒಳಗೆ ಇರ್ತವೆ. ಇವಾಗ ಇರಲ್ಲ ಬಿಡಿ, ಅವಾಗ ಇರ್ತಾ ಇತ್ತು. ಸೊ ಅವಾಗ ನಿಮ್ಮ ಬಾಯಿಗೆ ಬಮ್ಮ ಚಿನ್ನ ಅಂದ್ಬಿಟ್ಟು ಕರ್ಕೊಂಡು ನೈಸ್ ಮಾಡ್ಬಿಟ್ಟು ಸೊ ಏನ್ ಮಾಡ್ತಾ ಇದ್ರು? ಬಾಯಲ್ಲಿ ಒಂದು ಚಾಕ್ಲೇಟ್ ಹಾಕ್ತೀನಿ ಚಾಕ್ಲೇಟ್ ಅಂತ ಹೇಳ್ಬಿಟ್ಟು ಬಾಯಿಗೆ ಒಂದು ಟ್ಯಾಬ್ಲೆಟ್ ಹಾಕೋರು. ಸೊ ಇದನ್ನ ಚಾಕ್ಲೇಟ್ ತರ ತಿನ್ನಪ್ಪ ಅಂತ ಹೇಳೋರಮ್ಮ ಅಲ್ವಾ? ಸೊ ಅದನ್ನ ನಾವೆಲ್ಲರೂ ಕೂಡ ಚಾಕ್ಲೇಟ್ ಅಂತ ತಿಂತಾ ಇದ್ವಿ. ಬಟ್ ಅದು ಸ್ಮೆಲ್ ಹೆಂಗ್ ಹೊಡಿತಾ ಇತ್ತು ಅಂದ್ರೆ ಟ್ಯಾಬ್ಲೆಟ್ ತರ ಹೊಡಿತಾ ಇತ್ತು. ನೆನಪಿದೆಯಾ ನಿಮಗೆ? ಸೊ ಏನ್ ಸರ್ ಅದು ಅಂದ್ರೆ ಆಲ್ಬೆಂಡಜಾಲ್ ಅಂತ ಕರಿತೀವಿ. ಸೊ ಆಲ್ಬೆಂಡಜಾಲ್ ಟ್ಯಾಬ್ಲೆಟ್ ಅದು ಏನಕ್ಕೆ ಅಂದ್ರೆ ನಿಮ್ಮ ಹೊಟ್ಟೆ ಒಳಗಡೆ ಇರುವಂತ ಜಂತುಹುಳುಗಳನ್ನ ಸಾಯಿಸೋದಕ್ಕೆ. ಅರ್ಥ ಆಗ್ತಿದೆಯಾ? ನಿಮ್ಮ ಹೊಟ್ಟೆ ಒಳಗಡೆ ಇರುವಂತ ವರ್ಮ್ಸ್ ಅನ್ನ ಕಿಲ್ ಮಾಡೋದಕ್ಕೆ ಅದು ಮೆಡಿಸಿನ್ ಟ್ರೀಟ್ಮೆಂಟ್ ಅದು. ಅರ್ಥ ಆಯ್ತಾ? ಸೊ ಅದನ್ನ ತಗೊಂಡು ನಾವು ಸಾಯಿಸ್ತಾ ಇದ್ವಿ. ಸೊ ಅವೆಲ್ಲ ಜಂತುಹುಳುಗಳು ಇದ್ವಲ್ವಾ ನಮ್ಮ ಹೊಟ್ಟೆ ಒಳಗಡೆ, ಅವೆಲ್ಲ ಏನು ಪ್ಯಾರಾಸೈಟ್ಸ್ ಅಲ್ಲ, ಅವುಗಳಿಂದ ನಮ್ಗೆ ಯಾವುದೇ ಬೆನಿಫಿಟ್ ಇಲ್ಲ. ಬಟ್ ಆದ್ರೂ ಕೂಡ ನಮ್ಮ ಇಂಟೆಸ್ಟೈನ್ ಅಲ್ಲಿ ಕೂತ್ಕೊಂಡು ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಿರುವಂತ ಎಲ್ಲ ನ್ಯೂಟ್ರಿಯೆಂಟ್ಸ್ ಡೈಜೆಷನ್ ಆದ್ಮೇಲೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಅದೇ ತಿನ್ಕೊಂಡು ಅದು ಬದುಕ್ತಾ ಇತ್ತು. ನಾವು ಸಣ್ಣ ವೀಕ್ ಆಗಿ ಇರ್ತಾ ಇದ್ವಿ ಹಿಂಗೆ. ಅರ್ಥ ಆಗ್ತಾ ಇದೆಯಾ?
ಅರ್ಥ ಆಯ್ತಾ? ಇವುಗಳನ್ನ ಪ್ಯಾರಾಸೈಟ್ಸ್ ಅಂತ ಕರೆಯೋದು, ಪರಾವಲಂಬಿಗಳು ಅಂತ ಇವುಗಳನ್ನ ಕರಿತೀವಿ. ಇನ್ನು ಮುಂದಕ್ಕೆ ಹೋಗ್ತಾ ಎಕ್ಸಾಂಪಲ್ಸ್ ನೀಟಾಗಿ ಗೊತ್ತಾಗುತ್ತೆ. ಓಕೆನಾ? ಇಲ್ಲಿ ನೋಡಿ, ಇನ್ನೊಂದು ಮೋಡ್ ಆಫ್ ನ್ಯೂಟ್ರಿಷನ್ ಇದೆ. ಇಲ್ಲಿ ಬ್ಯಾಕ್ಟೀರಿಯಾಗಳು ಅಷ್ಟೇ ಆಲ್ಮೋಸ್ಟ್. ಓಕೆ, ಇದರಲ್ಲಿ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಆಟೋಟ್ರೋಪ್ಸ್ ಇದಾವೆ, ಹೆಟರೋಟ್ರೋಪ್ಸ್ ಇದಾವೆ, ಪ್ಯಾರಾಸೈಟ್ಸ್ ಇದಾವೆ. ಅರ್ಥ ಆಗ್ತಾ ಇದೆಯಾ? ಬ್ಯಾಕ್ಟೀರಿಯಾಸ್ ಅಲ್ಲೂ 3 ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ಇದಾವೆ. ಆದ್ರೆ ಇನ್ನೊಂದಿದೆ. ಸೊ ಮೈಕೋಟಾ ಅಂತ ಒಂದು. ಸೊ ಇದು ತುಂಬಾ ವಿಚಿತ್ರ, ತುಂಬಾ ಡಿಫ್ರೆಂಟ್. ಏನ್ ಡಿಫ್ರೆಂಟ್ ಸರ್? ಹೆಂಗೆ? ಏನ್ ವಿಚಿತ್ರ? ಏನ್ ಹೇಳಿ, ಯಾರಿಗಾರು ಗೊತ್ತಾ? ಇನ್ನೊಂಥರ ಪೋಷಣೆ ಇದೆ. ಯಾವ ತರ ಪೋಷಣೆ? ಹಾ ಹೇಳಿ, ಗೊತ್ತಿದೆ ನಿಮ್ಗೆ? ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಆಯ್ತಾ? ಕೊಳೆತಿನಿ ಪೋಷಣೆ ಅಂತ ಕರಿತೀವಿ. ಕೊಳೆತಿನಿ ಪೋಷಣೆ, ಸ್ಯಾಪ್ರೋಫೈಟಿಕ್ ಅಥವಾ ಸ್ಯಾಪ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಆಟೋಟ್ರೋಪ್, ಹೆಟರೋಟ್ರೋಪ್, ಸ್ಯಾಪ್ರೋಟ್ರೋಪ್. ಅರ್ಥ ಆಗ್ತಾ ಇದೆಯಾ? ಸ್ಯಾಪ್ರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಆರ್ ಸ್ಯಾಪ್ರೋಫೈಟಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಕೊಳೆತಿನಿ ಪೋಷಣೆ ಏನಂಗಂದ್ರೆ ಸರ್, ದೀಸ್ ಆರ್ ದಿ ಓಕೆ ಲಿವಿಂಗ್ ಥಿಂಗ್ಸ್, ದೇ ಎಕ್ಸ್ಕ್ಲೂಸಿವ್ಲಿ ಗ್ರೋ ಆನ್ ದಿ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್. ಅರ್ಥ ಆಗ್ತಾ ಇದೆಯಾ? ಇವು ಸತ್ತು ಕೊಳೆಯುತ್ತಿರುವಂತಹ ಜೈವಿಕ ಅಂಶಗಳ ಮೇಲೆ ಬೆಳೆಯುವಂತಹ ಜೀವಿಗಳಾಗಿವೆ. ಅರ್ಥ ಆಗ್ತಾ ಇದೆಯಾ? ಸತ್ತು ಕೊಳಿತಾ ಇದ್ರೆ ಮಾತ್ರ ಇವೆಲ್ಲ ಸಿಗೋದು ನಿಮ್ಗೆ, ಇಲ್ಲ ಅಂದ್ರೆ ಇಲ್ಲ. ಸೊ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇವಾಗ ಎಲ್ಲರೂ ಹೇಳ್ತೀರಾ, ಇವಾಗ ಫುಲ್ಲು ಸಮ್ಮರ್ ಅನ್ಕೊಳ್ಳಿ, ತುಂಬಾ ಬಿಸಿಲಿದ್ಯಾ? ಇದೆ ಸರ್. ಒಂದು ವಾರ ಬಿಟ್ಟು ಏನಾಗುತ್ತೆ ಅಂದ್ರೆ, ಇದ್ದಕ್ಕಿದ್ದಂಗೆ ರಾತ್ರಿ ನೀವು ಮಲಗಿರ್ತೀರಾ, ಫುಲ್ ಮಳೆ ಬಂದ್ಬಿಡ್ತು, ಫುಲ್ ಮಳೆ, ಸರಿನಾ? ಇದ್ದಕ್ಕಿದ್ದಂಗೆ ಮಳೆ ಬಂತು ಅನ್ಕೊಳ್ಳಿ. ಮಳೆ ಬಂತು, ಬೆಳಗ್ಗೆ ಎದ್ರಿ, ನಾರ್ಮಲ್ ಆಗಿ ಏನಿದೆ, ಸೊ ನಿಮ್ಗೂ ಗೊತ್ತಿಲ್ಲ ಮಳೆ ಬಂದಿತ್ತು ಅಂತ. ಸೊ ನಿಮ್ದೆಲ್ಲ ತೋಟ ಇದೆ ಅನ್ಕೊಳ್ಳಿ, ಸರಿನಾ? ಸೊ ಮಳೆ ಬಂತು, ತೋಟ ಇದೆ, ಓಕೆ, ಒಂದಿನ ಬಿಟ್ರಿ, ತೋಟದ ಕಡೆ ಹೋಗ್ಲಿಲ್ಲ ನೀವು. ನೆಕ್ಸ್ಟ್ ಡೇ ಫುಲ್ ಮತ್ತೆ ಮಳೆ ಬಂತು, ನೈಟ್ ಇಲ್ಲ, ನಿಮ್ಗೆ ಗೊತ್ತೇ ಇಲ್ಲ. ಮತ್ತೆ ಬೆಳಗ್ಗೆ ಎದ್ರೆ ಏನು ಗೊತ್ತಿಲ್ಲ ಅನ್ನೋ ತೋಟದ ಕಡೆ ಹೋದ್ರಿ, ನಿಮ್ಮಪ್ಪ ಏನಕ್ಕೋ ಕಳಿಸಿದ್ರು. ಅವಾಗ ನಿಮ್ಗೆ ಮಶ್ರೂಮ್ ಅಂದ್ರೆ ತುಂಬಾ ಇಷ್ಟ ಪರ್ಸನಲಿ, ಓಕೆನಾ? ಸೊ ನಿಮ್ ತೋಟದ ಹತ್ರ ಎಲ್ಲ ಏನಾಗಿತ್ತು, ಮಶ್ರೂಮ್ಸ್ ಬಿಟ್ಟಿತ್ತು. ನೈಟ್ ಮಳೆ ಬಂದು ನಿಂತಿತ್ತು, ಬೆಳಗ್ಗೆ ಎದ್ದ ತಕ್ಷಣ ಮಶ್ರೂಮ್ಸ್ ಬಿಟ್ಟಿತ್ತು. ಮಶ್ರೂಮ್ ಅಂದ್ರೆ ಗೊತ್ತಲ್ಲ, ಅಣಬೆಗಳು ಗೊತ್ತಲ್ಲ? ಸೊ ಬಿಟ್ಟಿತ್ತು, ಬಿಡ್ತಾವ, ಮಳೆ ಬಂದು ನಿಂತ ಮೇಲೆ ಬಿಡ್ತಾವ ತಾನೆ. ಮಳೆ ಬಂದಿರೋ ನೈಟು ಅವತ್ತು ಬೆಳಗ್ಗೆ ನಾವು ಹೋಗಿ ನೋಡಿದ್ರೆ ಬಿಡ್ತಾವೆ. ಗೊತ್ತಿದ್ಯಾ? ಎಲ್ಲಾರ್ದು ತೋಟ, ಊರು, ಹಳ್ಳಿ ಅನ್ನೋದು ಎಲ್ಲರಿಗೂ ಇದೆಯಲ್ಲ ಒಂದಿಲ್ಲ. ನಾವು ಸಿಟಿಯಲ್ಲೇ ಇರ್ಬೋದು, ಆದ್ರೆ ನಮ್ಮ ನೇಟಿವ್ ಅಪ್ಪ ಅಮ್ಮ, ಅವರ ತಾತ, ಅವರಪ್ಪ ಯಾರೋ ಒಬ್ರು ಹಳ್ಳಿಯಲ್ಲಿ ಮೂಲ ಇಟ್ಕೊಂಡಿರ್ತಾರೆ ತಾನೆ. ಸೊ ಆ ಕಡೆ ಹೋಗ್ತೀವಲ್ವಾ? ಸೊ ಹಿಂಗೆ ಅಲ್ಲಿ ಅಣಬೆಗಳು ಬಂದಿದ್ವು, ಸೊ ಅಲ್ಲಿ ಮಶ್ರೂಮ್ಸ್ ಬಂದಿದ್ವು. ಹೆಂಗ್ ಬಂದ್ವು? ಇಷ್ಟು ದಿನ ಇಲ್ಲ, ಹೆಂಗ್ ಬಂದ್ವಪ್ಪ? ಹೆಂಗ್ ಬಂದ್ವು? ಸೊ ಇಲ್ಲಿ ಪಾಯಿಂಟ್ ಏನು ಅಂದ್ರೆ, ಅದನ್ನ ಎತ್ಕೊಂಡೋಗಿ ನೀವು ಬಿತ್ತನೆ ಮಾಡಿದ್ರ, ಅಲ್ಲಿ ನೀವು ಕ್ರಾಪಿಂಗ್ ಮಾಡಿದ್ರ, ನೀವು ಬೀಜ ಹಾಕಿದ್ರ? ಇಲ್ಲ. ಹೆಂಗ್ ಬಂತು ಸರ್ ಅಂದ್ರೆ, ಗಾಳಿಯಲ್ಲಿ ಫ್ರೀ ಆಗಿ ಎಲ್ಲಾ ಕಡೆ ಕೂಡ ಅದರ ಸ್ಪೋರ್ಸ್, ಬೀಜಕಗಳು ತೇಲಾಡ್ತಾ ಇದಾವೆ. ಅರ್ಥ ಆಯ್ತಾ? ಈ ಪ್ರೋಟಿಸ್ಟಾದಲ್ಲಿ ಅಷ್ಟೇ, ಮೊನೇರಾದಲ್ಲೂ ಬ್ಯಾಕ್ಟೀರಿಯಾಗಳು ಅಷ್ಟೇ, ಇವೆಲ್ಲ ಕೂಡ ಮೈಕ್ರೋ ಆರ್ಗಾನಿಸಮ್ಸ್, ಸೂಕ್ಷ್ಮಾಣು ಜೀವಿಗಳು ಎಲ್ಲ ಕಡೆ ತೇಲಾಡ್ತಾ ಇರ್ತವೆ. ಸೊ ಇವುಗಳ ಸ್ಪೋರ್ಸ್ ಅಷ್ಟೇ ತೇಲಾಡ್ತಾ ಇರ್ತವೆ, ಮೈಕ್ರೋ ಸೈಜ್ ಅಲ್ಲಿ ಇರ್ತವೆ. ಸೊ ಎಲ್ಲಿ ಅದಕ್ಕೆ ಬೇಕಾಗಿರುವಂತಹ ಸೂಕ್ತವಾದಂತಹ ವಾತಾವರಣ ಸಿಗುತ್ತೆ, ಎಲ್ಲಿ ಅದಕ್ಕೆ ಬೇಕಾಗಿರುವಂತಹ ಒಂದು ಎನ್ವೈರನ್ಮೆಂಟ್ ಸಿಗುತ್ತೆ, ಸೊ ಅಂತ ಜಾಗದಲ್ಲಿ ಕುತ್ಕೊಂಡು ತನ್ನ ಬೆಳವಣಿಗೆಯನ್ನು ಮಾಡ್ಕೊಂಡ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಬೀಜ ಎಲ್ಲಿಂದ ಬಂತು? ಗಾಳಿಯಿಂದ ಬಂತು. ಆದ್ರೆ ಅದು ಬೆಳೆಯೋದಕ್ಕೆ ಮೀಡಿಯಂ ಯಾವಾಗ ಸಿಕ್ತೋ? ಮಳೆ ಬಂದು ಅಲ್ಲಿದ್ದಂತಹ ಬಯೋಟಿಕ್ ಕಾಂಪೊನೆಂಟ್ಸ್, ಹುಲ್ಲಾಗಿರ್ಬೋದು, ಸೊಪ್ಪಾಗಿರ್ಬೋದು, ಸಣ್ಣ ಆರ್ಗಾನಿಸಮ್ಸ್ ಆಗಿರ್ಬೋದು, ಅವೆಲ್ಲ ಡೆತ್ ಆಗಿ ಡಿಕೆ ಆಗೋ ಟೈಮ್, ಕೊಳಿತಾ ಇರ್ತವೆ, ನೀರು ಬಂತಲ್ವಾ ಅದಕ್ಕೆ. ಅರ್ಥ ಆಗ್ತಾ ಇದೆಯಾ? ಸೊ ಅವಾಗ ಬೆಳವಣಿಗೆ ಆಗ್ತವೆ. ಇವಾಗ ಅರ್ಥ ಆಯ್ತಾ ನಿಮಗೆ? ಸೊ ಇವುಗಳ ಒಂದು ನ್ಯೂಟ್ರಿಷನ್ ತುಂಬಾ ಡಿಫರೆಂಟ್ ಆಗುತ್ತೆ. ಸೊ ಇವುಗಳ ಒಂದು ಪೋಷಣೆ ಏನಿದೆ ತುಂಬಾ ವಿಚಿತ್ರವಾಗುತ್ತೆ. ಅಂದ್ರೆ ಇವು ನೋಡೋದಕ್ಕೆ ಪ್ಲಾಂಟ್ಸ್ ತರ ಇದ್ರೂ ಕೂಡ ನೋಡಬಹುದು ನೀವು, ಇದರಲ್ಲಿ ಕ್ಲೋರೋಫಿಲ್ ಇಲ್ಲ. ಗ್ರೀನ್ ಕಲರ್ ಇದೆಯಾ? ಇಲ್ಲ ಸರ್. ಇದೆಲ್ಲ ಮ್ಯಾಕ್ಸಿಮಮ್ ವೈಟ್ ಇರುತ್ತೆ. ಸೊ ವೈಟ್ ಇದ್ರೂ ಕೂಡ ಇದಕ್ಕೆ ಒಂದು ಸ್ಟೆಮ್ ತರ ಇರುತ್ತೆ, ಕಾಂಡ ಇರುತ್ತೆ, ಅದಕ್ಕೆ ಬೇರುಗಳ ತರ ಇರುತ್ತೆ. ಆದ್ರೆ ಬೇರುಗಳಲ್ಲ, ದೇ ಆರ್ ನಾಟ್ ದಿ ರೂಟ್ಸ್, ದೇ ಆರ್ ಏನು, ಇವುಗಳನ್ನ ನೋಡಿ ಒಂದಿದ್ರೆ ಹೈಫೆ ಅಂತ ಕರಿತೀವಿ. ಹೈಫೆ ಒಂದೇ ರೂಟ್ ಇದೆ, ಹೈಫೆ ಅಂತ ಕರಿತೀವಿ. ಸೊ ಅಂತ ತುಂಬಾ ಇದ್ರೆ ಮೈಸೀಲಿಯಂ ಅಂತ ಕರಿತೀವಿ. ದ ಗ್ರೂಪ್ ಆಫ್ ಹೈಫೇಸ್ ಆರ್ ಕಾಲ್ಡ್ ಆಸ್ ಮೈಸೀಲಿಯಂ. ಸೊ ಇವೆಲ್ಲ ಏನು ಅಂದ್ರೆ ಸಕ್ಕಸ್ ಹೀರ್ಕೊಳ್ಳೋದಕ್ಕೆ, ಅಂದ್ರೆ ಕೊಳಿತಾ ಇರುವಂತಹ ಜೈವಿಕ ಅಂಶದಿಂದ ಇದಕ್ಕೆ ಬೇಕಾಗಿರುವಂತಹ ಪೌಷ್ಟಿಕಾಂಶಗಳ ನ್ಯೂಟ್ರಿಯೆಂಟ್ಸ್ ಸಕ್ ಮಾಡ್ಕೊಳ್ಳೋಕೆ. ಅರ್ಥ ಆಗ್ತಿದೆಯಾ? ಸಕ್ಕಸ್ ಇವೆಲ್ಲ ಇಂಜೆಕ್ಷನ್ಸ್ ತರ. ಅರ್ಥ ಆಯ್ತಪ್ಪ? ಸೊ ಇವುಗಳನ್ನ ಹೈಫೆ ಅಥವಾ ಮೈಸೀಲಿಯಂ ಅಂತ ಕರಿತೀವಿ. ಇವುಗಳ ಒಳಗಡೆ ಇರ್ತಾವಲ್ಲ ಈ ಬೇರುಗಳು ಇರ್ತಾವಲ್ಲ, ಇವುಗಳ ಒಳಗಡೆ ಇರುವಂತಹ ರಚನೆಗಳು ಹೈಫೆಗಳು ಮತ್ತು ಮೈಸೀಲಿಯಂಗಳು. ಅರ್ಥ ಆಯ್ತಾ? ಹೈಫೆ ಅಂದ್ರೆ ಒಂದು, ಮೈಸೀಲಿಯಂ ಅಂದ್ರೆ ದ ಗ್ರೂಪ್ ಆಫ್ ಹೈಫೇಸ್. ಹೈಫೆಗಳ ಗುಂಪನ್ನ ಮೈಸೀಲಿಯಂ ಅಂತ ಕರಿತೀವಿ. ಇವು ಪ್ರಮುಖವಾಗಿ ಅಣಬೆಗಳು ಮತ್ತೆ ಕೆಲವೊಂದು ಫಂಗಸ್ಗಳಲ್ಲಿ ಕಂಡು ಬರ್ತವೆ, ಶಿಲೀಂಧ್ರಗಳಲ್ಲಿ ಕಂಡು ಬರ್ತವೆ. ಆಮೇಲೆ ಇಲ್ಲೊಂದು ಅರ್ಥ ಮಾಡ್ಕೊಳ್ಳಿ ಸರ್, ಈ ಕಿಂಗ್ಡಮ್ ಏನಿದೆ ಕಂಪ್ಲೀಟ್ಲಿ ಇದು ಎಲ್ಲಿತ್ತು ಅಂದ್ರೆ ಪ್ರೋಟಿಸ್ಟಾದಲ್ಲಿತ್ತು ಸರ್, ಪ್ರೋಟಿಸ್ಟಾದಲ್ಲಿತ್ತು. ಆದ್ರೆ ಇಲ್ಲಿ ಸಪರೇಟ್ ಆಗಿ ಈ ತರ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಗ್ರೋ ಆಗುವಂತ ಆರ್ಗಾನಿಸಮ್ಸ್ ಅನ್ನು ಸಪರೇಟ್ ಆಗಿ ಒಂದು ಗ್ರೂಪ್ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಬರುವಂತದ್ದು ಏನು ಅಂದ್ರೆ ಸರ್ ಫಂಗಸ್. 90% ಆಫ್ ದಿ ಫಂಗಸಸ್ ಏನಿದಾವೆ ದೇ ಆರ್ ಆಲ್ ಮೈಕೋಟಾ. 90% ಆಫ್ ದಿ ಫಂಗಸ್ ಆರ್ ಮೈಕೋಟಾ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಕಂಡು ಬರೋದು ಶಿಲೀಂಧ್ರಗಳು ಮತ್ತೆ ಇವೆಲ್ಲ ಕೂಡ ಫಂಗಸ್ಗಳೇ ಸರ್. ಈ ಮಶ್ರೂಮ್ಸ್ ಎಲ್ಲ ಫಂಗಸ್ಗಳು. ಅರ್ಥ ಆಗ್ತಾ ಇದೆಯಾ? ಶಿಲೀಂಧ್ರಗಳು. ಸೊ ಇದರಲ್ಲಿ ಪ್ರಮುಖವಾಗಿ ನಾವು ಈ ತರ ಮೋಡ್ ಆಫ್ ನ್ಯೂಟ್ರಿಷನ್ ಮಾಡ್ಕೊಳ್ಳುವಂತ ಆರ್ಗಾನಿಸಮ್ಸ್ ಅನ್ನ ಸಪರೇಟ್ ಆಗಿ ಮೈಕೋಟಾ ಸಾಮ್ರಾಜ್ಯದಲ್ಲಿ ಇರ್ತಾರೆ. ಸೊ ಇದ್ರ ಬಗ್ಗೆ ಸ್ಟಡಿ ಮಾಡಿ ಈ ತರ ಪೋಷಣೆ ಮಾಡ್ಕೊಳ್ತಾ ಇದೆ, ಈ ತರ ಬದುಕ್ತಾ ಇದಾವೆ ಅಂತ ಹೇಳ್ಕೊಟ್ಟು ಯಾರು? ರಾಬರ್ಟ್ ವಿಟೇಕರ್. ಅರ್ಥ ಆಗ್ತಾ ಇದೆಯಾ? ರಾಬರ್ಟ್ ವಿಟೇಕರ್. ಸೊ ಇಲ್ಲಿ ಇವೆಲ್ಲ ಗೊತ್ತು, ಇದು ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತಲ್ಲ. ಇದ್ರ ಮೇಲೂ ಕೂಡ ಒಂದು ಸಾಮ್ರಾಜ್ಯವನ್ನು ಸಪರೇಟ್ ಆಗಿಟ್ರೆ. ಸೊ ಇದರಲ್ಲಿ ಶಿಲೀಂಧ್ರಗಳು, ಸೊ ಫಂಗಸ್ಗಳು ಮತ್ತೆ ಪ್ರಮುಖವಾಗಿ ಅಣಬೆಗಳು. ಅರ್ಥ ಆಯ್ತಾ? ಅಣಬೆಗಳು ಅಂದ್ರೆ ಮಶ್ರೂಮ್ಸ್, ಈಸ್ಟ್ ಸೆಲ್ಸ್ ಬರ್ತಾವಲ್ಲ, ಸೊ ಕೂಡ ಬ್ಯಾಕ್ಟೀರಿಯಾ ಅಥವಾ ಫಂಗಲ್ಗಳು, ಸೊ ಕೂಡ ಇಲ್ಲೇ ಕಂಡು ಬರ್ತಾ ಇರ್ತವೆ. ತುಂಬಾ ಇಂಪಾರ್ಟೆಂಟ್. ಏನಾದರೂ ಡೌಟ್ ಇದೆಯಾ? ಇವಾಗ ಹೇಳಿ, ಭೂಮಿ ಮೇಲೆ ಇರುವಂತ ಯಾವುದಾದ್ರೂ ಒಂದು ಲಿವಿಂಗ್ ಥಿಂಗ್ ಅನ್ನು ನಾವು ಬಿಟ್ಟಿದೀವಾ ಇಲ್ಲಿ? ಇಲ್ಲ ಸರ್. ನೋಡಿ, ಪ್ಲಾಂಟ್ಸ್ ಎಲ್ಲ ಇಲ್ಲಿ ಬರ್ತವೆ, ಅನಿಮಲ್ಸ್ ಎಲ್ಲ ಇಲ್ಲಿ ಬರ್ತವೆ. ಪ್ರೋಟಿಸ್ಟಾ ಅಂದ್ರೆ ಇದರಲ್ಲಿ ಎಲ್ಲ ಬ್ಯಾಕ್ಟೀರಿಯಾಸ್ ಬಿಟ್ಟು ಎಲ್ಲ ಮೈಕ್ರೋ ಆರ್ಗಾನಿಸಮ್ಸ್ ಇಲ್ಲೇ ಬರ್ತವೆ, ಎಲ್ಲ ಸೂಕ್ಷ್ಮಾಣುಜೀವಿಗಳು. ಮತ್ತೆ ಮೊನೇರಾ ಅಂದ್ರೆ ಎಲ್ಲ ಬ್ಯಾಕ್ಟೀರಿಯಾಗಳು ಇಲ್ಲೇ ಬರ್ತವೆ, ಬ್ಯಾಕ್ಟೀರಿಯಾಗಳು. ಅದ್ರ ಜೊತೆಯಲ್ಲಿ ಇಲ್ಲಿ ಶಿಲೀಂಧ್ರಗಳು ಎಲ್ಲ ಕೂಡ ಇಲ್ಲಿ ಬರ್ತವೆ. ಅರ್ಥ ಆಯ್ತಾ? ಸೊ ಇವಾಗ ಒಂದು ಚಾರ್ಟ್ ಕೊಡ್ತೀನಿ, ಹಿಂಗೆ ಹಾಕೊಂಡು ಬರ್ಕೊಳ್ಳಿ ಉಲ್ಟಾ. ಸೊ ಇದನ್ನ ಬರ್ಕೊಂಡ್ರ ಇವಾಗ ಇದು ಕೂಡ. ಸೊ ಇವಾಗ ಒಂದು ಚಾರ್ಟ್, ಟೈಮ್ ಎಷ್ಟು ಚಾರ್ಟ್ ಬರ್ಸ್ಬೇಕಂದ್ರೆ ಮಿನಿಮಮ್ ಒಂದು 40 ಮಿನಿಟ್ಸ್ ಬೇಕು ನಿಮಗೆ. ಇನ್ನೂ ಟೈಮ್ ಇದೆ, ಬರ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಸೊ ಫಸ್ಟ್ ಹೆಡಿಂಗ್ ಹಾಕೊಳ್ಳಿ,
ಏನಂತ ತಗೊಳ್ತೀರಾ ನೋಡಿ, ಪ್ರೊಕ್ಯಾರಿಯೋಟ್ಸ್, ಪ್ರೊಕ್ಯಾರಿಯೋಟ್ಸ್ ಆಯ್ತಾ, ಇನ್ನೊಂದು ಯೂಕ್ಯಾರಿಯೋಟ್ಸ್ ಅಂತ. ಹಿಂಗಂದ್ರೆ ಏನು? ಹಿಂಗಂದ್ರೆ ಏನು ಅಂದ್ರೆ ಸೆಲ್ ಬಗ್ಗೆ ನಾನು ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡ್ತೀನಿ, ಕ್ಲಿಯರ್ ಆಗಿ ಸೆಲ್ ಬಗ್ಗೆ ಹೇಳ್ಕೊಡ್ಬೇಕು. ಓಕೆನಾ? ಸೆಲ್ ಅಂದ್ರೆ ಏನು, ಅಲ್ಲಿ ಪ್ರೊಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಏನು, ಯೂಕ್ಯಾರಿಯೋಟಿಕ್ ಸೆಲ್ ಅಂದ್ರೆ ಏನು ಅಂತ. ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಜೀವಕೋಶ ಇದೆಲ್ಲ ಸೆಲ್ಲು, ಈ ಜೀವಕೋಶದಲ್ಲಿರುವಂತಹ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಏನಾದ್ರು ವೆಲ್ ಡೆವಲಪ್ ಆಗಿದ್ರೆ, ಸೊ ಅಡ್ವಾನ್ಸ್ಡ್ ಸೆಲ್ ಇದ್ರೆ, ಅದು ಅಭಿವೃದ್ಧಿ ಹೊಂದಿದಂತ ಜೀವಕೋಶ ಇದ್ರೆ ಅಂತಗಳನ್ನ ನಾವು ಯೂಕ್ಯಾರಿಯೋಟ್ಸ್. ಯು ಅಂದ್ರೆ ಡೆಫಿನೆಟ್ ಅಂತ, ಪರ್ಫೆಕ್ಟ್ ಸೆಲ್ ಅಂತ. ಸೊ ಯು ಅಂದ್ರೆ ಪರ್ಫೆಕ್ಟ್, ಕ್ಯಾರಿಯೋಟ್ ಅಂದ್ರೆ ನ್ಯೂಕ್ಲಿಯಸ್. ಅರ್ಥ ಆಗ್ತಾ ಇದೆಯಾ? ಕ್ಯಾರಿಯೋಟ್ ಅಂದ್ರೆ ಕೋಶ ಕೇಂದ್ರ, ಅಂದ್ರೆ ಒಂದು ಪಕ್ಕ ಅಭಿವೃದ್ಧಿ ಹೊಂದಿದಂತ ಕೋಶ ಕೇಂದ್ರವನ್ನು ಹೊಂದಿರುವಂತ ಜೀವಕೋಶಗಳಿಗೆ ನಾವು ಯೂಕ್ಯಾರಿಯೋಟ್ಗಳು ಅಂತ ಕರಿತೀವಿ. ಆಯ್ತಾ? ವಿಚ್ ಹ್ಯಾಸ್ ಡೆಫಿನೆಟ್ ನ್ಯೂಕ್ಲಿಯಸ್ is called as eukaryotes. ಇಲ್ಲಿ ಇನ್ನು ಅಭಿವೃದ್ಧಿ ಹೊಂದ್ತಾ ಇದೆ, ಇನ್ನು ಅಭಿವೃದ್ಧಿ ಆಗಿಲ್ಲ. ಸೊ ಇವೆ ಮೊದಲ ಜೀವಿಗಳು, ಯಾವ ಸೈನೋ ಬ್ಯಾಕ್ಟೀರಿಯಾಗಳೆಲ್ಲ ಇವೆ. ಅರ್ಥ ಆಯ್ತಾ? ಇನ್ನು ಅಷ್ಟೊಂದು ಅಭಿವೃದ್ಧಿ ಹೊಂದಿದ ಜೀವಕೋಶ ಇದರಲ್ಲಿ ಇಲ್ಲ, ಕೋಶ ಕೇಂದ್ರ ಇಲ್ಲ ಇದರಲ್ಲಿ. ಅರ್ಥ ಆಯ್ತಾ? ಅವುಗಳನ್ನ ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಒಂದು ಅರ್ಥ ಮಾಡ್ಕೊಳ್ಳಿ, ನಾನು ನೆಕ್ಸ್ಟ್ ಇವುಗಳೇ ಡಿಫರೆನ್ಸ್ ಬರ್ತೀನಿ ಸೆಲ್ ಚಾಪ್ಟರ್ ಅಲ್ಲಿ. ಬಟ್ ಪ್ರೊಕ್ಯಾರಿಯೋಟ್ಸ್ ಅಂದ್ರೆ ಏನು ಅಂದ್ರೆ ಇಲ್ಲಿ ಡೆಫಿನೆಟ್ ನ್ಯೂಕ್ಲಿಯಸ್ ಇಲ್ಲ, ವೆಲ್ ಡೆವಲಪ್ಡ್ ಸೆಲ್ ಅಲ್ಲ, ಇದು ಅಂಡರ್ ಡೆವಲಪ್ಡ್ ಸೆಲ್. ಇದು ಅಂದ್ರೆ ಇನ್ನು ಅಭಿವೃದ್ಧಿ ಹೊಂದದ ಜೀವಕೋಶ. ಅರ್ಥ ಆಯ್ತಾ? ಇದು ಅಭಿವೃದ್ಧಿ ಹೊಂದಿದ ಮತ್ತು ವೆಲ್ ಡೆವಲಪ್ಡ್ ಸೆಲ್. ಅರ್ಥ ಆಗ್ತಾ ಇದೆಯಾ? ಸೊ ಇಟ್ ಹ್ಯಾಸ್ ಡೆಫಿನೆಟ್ ಆರ್ ಪಕ್ಕಾ ನ್ಯೂಕ್ಲಿಯಸ್, ಇಟ್ ಡು ನಾಟ್ ಹ್ಯಾವ್ ಡೆಫಿನೆಟ್ ಆರ್ ಪಕ್ಕಾ ನ್ಯೂಕ್ಲಿಯಸ್. ಅರ್ಥ ಆಯ್ತಾ? ಸೊ ಇವೆರಡು ಕೂಡ ಗೊತ್ತಿರಲಿ. ಇಲ್ಲಿ ಏನೇನು ಬರುತ್ತೆ ಸರ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್, ಮುನೇರಾ ಕಿಂಗ್ಡಮ್ ಬರ್ತಪ್ಪ. ಇಲ್ಲಿ ಮುನೇರಾ ಸಾಮ್ರಾಜ್ಯ ಬರ್ಕೊಳ್ಳಿ, ಮುನೇರಾ ಕಿಂಗ್ಡಮ್, ಮುನೇರಾ MONERA ಬ್ರಾಕೆಟ್ ಅಲ್ಲಿ ಬ್ಯಾಕ್ಟೀರಿಯಾ, ಎಲ್ಲ ಬ್ಯಾಕ್ಟೀರಿಯಾಗಳು ಇಲ್ಲೇ ಬರ್ತವೆ ಪ್ರೊಕ್ಯಾರಿಯೋಟ್ಸ್ ಅಲ್ಲಿ. ಯಾಕಂದ್ರೆ ಭೂಮಿ ಮೇಲೆ ಹುಟ್ಟಿದ ಮೊದಲು ಇದೆ ತಾನೆ, ಬ್ಯಾಕ್ಟೀರಿಯಾನೇ ತಾನೆ. ಸೊ ಇಲ್ಲೇ ಬೇಕಾದ್ರೆ ಬರ್ಬೋದು ಮುನೇರಾದಲ್ಲಿ ಏನೇನು ಬರ್ತವೆ ಅಂತ. ಸೈನೋ ಬ್ಯಾಕ್ಟೀರಿಯಾ, ಆರ್ಕಿ ಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ, ಪ್ರೋಟೋಬಯೋನ್ಸ್ ಎಲ್ಲ ಅಲ್ಲಿ ಬರ್ಕೊಂಡ್ಬಿಡಿ. ಓಕೆನಾ? ಸೊ ಇವಾಗ ನಮ್ಗೆ ಇಂಪಾರ್ಟೆಂಟ್ ಇದು, ಇದನ್ನು ಡೆವಲಪ್ ಮಾಡ್ಕೊಂಡು ಹೋಗೋಣ ನಾವು. ಮುನೇರಾ ಆಯ್ತಲ್ಲ, ಇದನ್ನ ನೋಡ್ಕೊಂಡು ಹೋಗೋಣ ನಾವು. ಇವೆಲ್ಲ ಒಂದೇ ಸೆಲ್, ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸ್ ಎಲ್ಲ, ಬ್ಯಾಕ್ಟೀರಿಯಾ ಒಂದೇ ಜೀವಕೋಶ ತಾನೆ, ಅದರಲ್ಲೂ ಕೂಡ ಅಂಡರ್ ಡೆವಲಪ್ಡ್ ಸೆಲ್, ಇದು ಅಂಡರ್ ಡೆವಲಪ್ಡ್ ಆರ್ಗಾನಿಸಮ್ಸ್ ಇವೆಲ್ಲ. ಓಕೆನಾ? ಇಲ್ಲಿ ನೋಡಿಪ್ಪ ಇನ್ನೊಂದು ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್. ಇದರಲ್ಲಿ ಯೂಕ್ಯಾರಿಯೋಟ್ಗಳಾಗಿದ್ರು ಕೂಡ ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್, ಏಕಕೋಶೀಯ ಜೀವಿಗಳು. ಆಯ್ತಾ? ಇಲ್ಲಿ ಮಲ್ಟಿ ಸೆಲ್ಯುಲಾರ್ ಆರ್ಗಾನಿಸಮ್ಸ್, ಬಹುಕೋಶೀಯ ಜೀವಿಗಳು. ಏಕಕೋಶೀಯ ಜೀವಿಗಳು, ಬಹುಕೋಶೀಯ ಜೀವಿಗಳು, ಬಹುಕೋಶೀಯ ಜೀವಿಗಳು ಅಂದ್ರೆ ಇಲ್ಲಿ ನೋಡಿ ಬ್ಯಾಕ್ಟೀರಿಯಾ ಎಲ್ಲ ಒಂದೇ ಸೆಲ್. ಆಯ್ತಾ? ಸೊ ಒಂದೇ ಸೆಲ್ ಬಟ್ ಅಂಡರ್ ಡೆವಲಪ್ಡ್ ಸೆಲ್. ಇದು ಅಭಿವೃದ್ಧಿ ಹೊಂದದೇ ಇರುವಂತಹ ಜೀವಕೋಶ ಎಲ್ಲಿತ್ತು? ಪ್ರೊಕ್ಯಾರಿಯೋಟ್ಗಳಲ್ಲಿ. ಓಕೆನಾ? ಇವಾಗ ನಾನು ಹೇಳ್ತಾ ಇರುವಂತದ್ದು ಯೂಕ್ಯಾರಿಯೋಟ್ಗಳು. ಯೂಕ್ಯಾರಿಯೋಟ್ಸ್ ಅಂದ್ರೆ ಎಲ್ಲದರಲ್ಲೂ ಕೂಡ ಡೆವಲಪ್ಡ್ ಸೆಲ್ ಇದೆ, ಡೆವಲಪ್ಡ್ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಇದೆ. ಸೊ ಅದರಲ್ಲಿ ಎರಡು ಟೈಪ್, ಒಂದು ಯೂನಿಸೆಲ್ಯುಲರ್ ಅಂದ್ರೆ ಒಂದೇ ಒಂದು ಜೀವಕೋಶ ಒಂದು ಜೀವಿಯಾಗಿ ಕೆಲಸ ಮಾಡ್ತಾ ಇದೆ, ಒಂದೇ ಒಂದು ಸೆಲ್ ಒಂದು ಲೈಫ್ ಸಿಸ್ಟಮ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಈ ಎಲ್ಲಾ ನೀಡ್ಸ್ ಅನ್ನು ಕೂಡ ಒಂದೇ ಸೆಲ್ ಫುಲ್ಫಿಲ್ ಮಾಡ್ಕೊಳ್ಳುತ್ತೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ಏಕಕೋಶೀಯ ಜೀವಿ ಅಂತ ಕರಿತೀವಿ. ಇಲ್ಲಿ ಬಹುಕೋಶೀಯ ಜೀವಿಗಳು. ಅರ್ಥ ಆಯ್ತಾ? ಸೊ ಇದ್ರಲ್ಲಿ ಬರ್ಕೊಳ್ಳಿ. ಇವಾಗ ನೀವು ಎವಲ್ಯೂಷನ್ ನೋಡ್ಕೊಂಡು ಬರ್ಬೋದು, ಒಂದು ಕಡೆಯಿಂದ ವಿಕಸನ ಹೆಂಗಾಯ್ತು ಭೂಮಿಯ ಮೇಲೆ ಅಂತ. ಫಸ್ಟ್ ಯಾವ್ದು ಹುಟ್ಟುತ್ತಪ್ಪ? ಬ್ಯಾಕ್ಟೀರಿಯಾ ಅಂದ್ರೆ ಮುನೇರಾ ಸಾಮ್ರಾಜ್ಯ ಹುಟ್ಟಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಲಕ್ಷಾಂತರ ವರ್ಷಗಳಾದ್ಮೇಲೆ, ಆಯ್ತಾ, ಆಫ್ಟರ್ ಲ್ಯಾಕ್ಸ್ ಆಫ್ ಇಯರ್ಸ್ ಏನಾಯ್ತು ಇಲ್ಲಿ ನೋಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಪ್ಲಾಂಟ್ ಲೈಕ್. ಪ್ಲಾಂಟ್ ಲೈಕ್ ಅಂದ್ರೆ ಏನು? ಸಸ್ಯ ರೀತಿ. ಸಸ್ಯ ರೀತಿ ಆದ್ರೆ ಸಸ್ಯಗಳಲ್ಲ, ಪ್ಲಾಂಟ್ ಲೈಕ್. ಎವಲ್ಯೂಷನ್ ನೋಡ್ತಾ ಇದೀರಲ್ಲ, ಸೊ ಇಲ್ಲಿ ಒಂದೇ ಒಂದು ಬ್ಯಾಕ್ಟೀರಿಯಾ ಬಂದಿತ್ತು, ಸೊ ಇದಾದ್ಮೇಲೆ ಪ್ಲಾಂಟ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ಕೊಳ್ತು ಭೂಮಿ ಮೇಲೆ. ಅರ್ಥ ಆಯ್ತಾ? ಸಸ್ಯ ರೀತಿಯ ರಚನೆಗಳು ಕಂಡು ಬಂದು, ಸಸ್ಯಗಳಲ್ಲ. ಓಕೆನಾ? ಆಮೇಲೆ ಫಂಗಸ್ ಲೈಕ್, ಶಿಲೀಂಧ್ರ ರೀತಿ, ಶಿಲೀಂಧ್ರ ರೀತಿ, ಫಂಗಸ್ ಲೈಕ್. ಆಮೇಲೆ ಅನಿಮಲ್ ಲೈಕ್, ಪ್ರಾಣಿ ರೀತಿ ಜೀವಿಗಳು ಕಂಡು ಬಂದವು. ತುಂಬಾ ಇಂಪಾರ್ಟೆಂಟ್ ಎವಲ್ಯೂಷನ್ ಚಾರ್ಟ್ ಇದು. ಸೊ ಇಲ್ಲಿ ನೋಡ್ಬೋದು ನೀವು, ಯೂನಿಸೆಲ್ಯುಲಾರ್ ಅಂತ ಹೇಳ್ತಾ ಇದ್ದೀನಿ, ಇದರಲ್ಲಿ ಸಸ್ಯ ರೀತಿ, ಶಿಲೀಂಧ್ರ ರೀತಿ, ಪ್ರಾಣಿ ರೀತಿಯ ಜೀವಿಗಳು ಕಂಡು ಬಂದು. ಇವೆಲ್ಲ ಕೂಡ ಏಕಕೋಶೀಯ ಜೀವಿಗಳು, ಯೂನಿಸೆಲ್ಯುಲಾರ್ ಆರ್ಗಾನಿಸಮ್ಸ್ ಇವೆಲ್ಲ ಕೂಡ. ಅರ್ಥ ಆಗ್ತಿದೆಯಾ? ಓಕೆ ಸರ್. ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಟೈಪ್ಸ್. ಆಯ್ತಾ? ಏನು ಟೈಪ್ಸ್ ಅಂದ್ರೆ ಮೂರು ಟೈಪ್ ಬರುತ್ತೆ, ಮೂರು ಟೈಪ್. ಒಂದು ಮೈಕೋಟಾ, ಇವಾಗ ತಾನೇ ಹೇಳ್ಕೊಟ್ಟೆ ನಾನು ಮೈಕೋಟಾ ಅಂತ. ಮೈಕೋಟಾ ಅಂದ್ರೆ ಫಂಗಸ್ಗಳು, ಎಲ್ಲ ಶಿಲೀಂಧ್ರಗಳು. ಅದಾದ್ಮೇಲೆ ಪ್ಲಾಂಟ್ಸ್ ಅಥವಾ ಪ್ಲಾಂಟ್ ಕಿಂಗ್ಡಮ್, ಪ್ಲಾಂಟ್ ಎ ಅಂತ ಕೂಡ ಕರಿತೀವಿ, ಸಸ್ಯ ಸಾಮ್ರಾಜ್ಯ. ಆಮೇಲೆ ಅನಿಮಲ್ ಕಿಂಗ್ಡಮ್, ಪ್ರಾಣಿ ಸಾಮ್ರಾಜ್ಯ. ಆಯ್ತಾ? ಮೈಕೋಟಾ ಸಾಮ್ರಾಜ್ಯದಲ್ಲಿ ಎಲ್ಲ ಫಂಗಸ್ಗಳು ಶಿಲೀಂಧ್ರಗಳು ಕಂಡು ಬರ್ತಾ ಗೊತ್ತು ನಿಮಗೆ. ಸೊ ಪ್ಲಾಂಟ್ ಕಿಂಗ್ಡಮ್ ಅಂದ್ರೆ ಸಸ್ಯ ಸಾಮ್ರಾಜ್ಯ, ಅನಿಮಲ್ ಕಿಂಗ್ಡಮ್ ಗೊತ್ತಿಲ್ಲ ನಿಮಗೆ. ಓಕೆನಾ? ಸೊ ಇವಾಗ ಹಂಗೆ ಮೇಲೆ ಹೋಗ್ತಾ ಇರ್ತೀನಿ, ನೋಡ್ಕೊಂಡು ಹೋಗ್ಬೇಕು ನೀವು. ಸೊ ಮೈಕೋಟಾದಲ್ಲಿ ಏನ್ ಬರುತ್ತೆ? ಯು ಆಲ್ ನೋ ದಟ್. ಏನ್ ಬರ್ತಾವಪ್ಪ ಮೈಕೋಟಾದಲ್ಲಿ? ಏನ್ ಬರ್ತವೆ? ಮೈಕೋಟಾದಲ್ಲಿ ಏನ್ ಬರ್ತವೆ? ಇವತ್ತಾನೆ ಹೇಳಿದೆ ನಾನು, ಫಂಗಸ್ಗಳು, ಫಂಗಸಸ್ ಅಂತ. ಫಂಗಸ್ಗಳು ಬರ್ತಾವ ತಾನೆ, ಶಿಲೀಂಧ್ರಗಳು ಕಂಡು ಬರ್ತಾವೆ ಮೈಕೋಟಾದಲ್ಲಿ. ಶಿಲೀಂಧ್ರಗಳು, ಅಣಬೆಗಳು, ಮಶ್ರೂಮ್ಸ್ ಅಂಡ್ ಫಂಗಸ್ ಎಲ್ಲ ಇಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಏನೋ ಇದು ಅಣ್ಣ ಇಂಪಾರ್ಟೆಂಟ್ ನಮಗೆ. ಏನೇನ್ ಬರ್ತಾರೆ ನೋಡೋಣ ಇವಾಗ. ಸೊ ಇದರಲ್ಲಿ ಪ್ಲಾಂಟ್ಸ್ ಎಲ್ಲ ಪ್ಲಾಂಟ್ಸ್ ಅನ್ನ ಟೂ ಟೈಪ್ಸ್ ಅಲ್ಲಿ ನಾವು ನೋಡ್ತೀವಿ. ಓಕೆ, ದೇರ್ ಆರ್ ಟೂ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆನ್ ಅರ್ತ್. ಭೂಮಿಯ ಮೇಲೆ ಎರಡು ರೀತಿಯ ಸಸ್ಯಗಳು ಕಂಡು ಬರ್ತವೆ. ಸೊ ಯಾವ್ದ್ರ ಮೇಲೆ ನಾವು ಕ್ಲಾಸಿಫೈ ಮಾಡಿದೀವಪ್ಪ ಪ್ಲಾಂಟ್ಸ್ ಅನ್ನ? ಇವಾಗ ಟೂ ಟೈಪ್ಸ್ ಅಂದ್ರೆ ಯಾವ್ದ್ರ ಮೇಲೆ ಕ್ಲಾಸಿಫೈ ಮಾಡಿದೀವಿ? ಯಾವ್ದ್ರ ಮೇಲೆ? ಹರ್ಬ್ಸ್, ಸ್hrubs ಅಲ್ಲ, ಅವೆಲ್ಲ ಅಲ್ಲ. ಯಾವ್ದ್ರ ಮೇಲೆ ನಾವು ಡಿವೈಡ್ ಮಾಡಿದೀವಿ, ಕ್ಲಾಸಿಫೈ ಮಾಡಿದೀವಿ ಅಂದ್ರೆ ಗೊತ್ತಿರಲಿ, ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ದಿ ಸ್ಪೆಷಲೈಸ್ಡ್ ಟಿಶ್ಯೂಸ್ ಕಾಲ್ಡ್ xylem and phloem. ಕೇಳಿಸ್ತಾ? ಸೊ ಜಲವಾಹಕ ಅಂಗಾಂಶ xylem ಮತ್ತು ಆಹಾರವಾಹಕ ಅಂಗಾಂಶ phloem, ಇವೆರಡರ ಆಧಾರದ ಮೇಲೆ ಆಯ್ತಾ ನಾವೇನ್ ಮಾಡಿದೀವಿ, ಸಸ್ಯ
ಸಸ್ಯಗಳನ್ನ ಸೊ 2 ಟೈಪ್ಸ್ ಆಗಿ 2 ಗ್ರೂಪ್ಸ್ ಆಗಿ ಮಾಡಿದೀವಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನೋಡಿ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಕರಿತೀವಿ. ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್, ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಆಯ್ತಾ. ಇನ್ನೊಂದು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಆಯ್ತಾ. ಸೊ ಕನ್ನಡದಲ್ಲಿ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂದ್ರೆ ನಿರ್ನಾಳ ಸಸ್ಯಗಳು ಅಥವಾ ನಾಳರಹಿತ ಸಸ್ಯಗಳು, ನಿರ್ನಾಳ ಅಥವಾ ನಾಳರಹಿತ ಸಸ್ಯಗಳು. ಸೊ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂದ್ರೆ ಗೊತ್ತಿರಲಿ ನಾಳೀಯ ಸಸ್ಯಗಳು, ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಇಲ್ಲಿ ಇಂಪಾರ್ಟೆಂಟ್ ನೋಡಿ. ಸೊ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂತ ಏನು ಕರಿಬೇಕು ಅಂದ್ರೆ ಸೊ ದೇ ಡು ನಾಟ್ ಹ್ಯಾವ್, ಓಕೆ. ಸೊ ನಾನ್ ವ್ಯಾಸ್ಕ್ಯುಲರ್ ಅಂತ ಕರಿತೀವಿ ಅಂದ್ರೆ ದೇ ಡು ನಾಟ್ ಹ್ಯಾವ್ ವ್ಯಾಸ್ಕ್ಯುಲರ್ ಬಂಡಲ್ಸ್, ಅಥವಾ ಈ ಒಂದು ನಳಿಕೆಗಳಿಲ್ಲ. ನಳಿಕೆಗಳು ಅಂದ್ರೆ ಪೈಪ್ಗಳು. ಪೈಪ್ಗಳು ಏನ್ ಪೈಪ್ ಸರ್, ಒಂದು ಪೈಪಲ್ಲಿ ಫುಡ್ ಹೋಗುತ್ತೆ, ಇನ್ನೊಂದು ಪೈಪಲ್ಲಿ ನೀರು ಹೋಗುತ್ತೆ. ಅವೆರಡು ಪೈಪ್ ಇಲ್ಲ ಅಂದ್ರೆ ಅದನ್ನ ನಿರ್ನಾಳ ಅಥವಾ ನಾಳರಹಿತ. ನಾಳಗಳು ಅಂದ್ರೆ ಪೈಪ್ಗಳಿಲ್ಲ, ಸ್ಪೆಷಲ್ ಅಂದ್ರೆ ಇವೆಲ್ಲ ಡೆವಲಪ್ಡ್ ಪ್ಲಾಂಟ್ಸ್ ಅಲ್ಲ, ಇನ್ನು ಅಂಡರ್ ಡೆವಲಪ್ಡ್ ಪ್ಲಾಂಟ್ಸ್, ಅಭಿವೃದ್ಧಿ ಹೊಂದಿಲ್ಲ, ಇನ್ನು ಬೇಸಿಕ್ ಪ್ಲಾಂಟ್ಸ್ ಇವೆಲ್ಲ. ಸೊ ಹಾಗಾಗಿ ಇಲ್ಲಿ ಏನ್ ಬರ್ತಾ ಇದೆ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಂದ್ರೆ ಸೊ ಇಲ್ಲಿ ವ್ಯಾಸ್ಕ್ಯುಲರ್ ಬಂಡಲ್ಸ್ ಇಲ್ಲ, ದೇರ್ ಇಸ್ ನೋ ವ್ಯಾಸ್ಕ್ಯುಲರ್ ಬಂಡಲ್ಸ್ ಆರ್ ಪೈಪ್ಸ್, ಓಕೆ. ಸೊ ಹಿಯರ್ ಇಲ್ಲಿ ಇಲ್ಲ, xylem and phloem ಇಲ್ಲ. ಸೊ ಹಂಗಾಗಿ ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ಅರ್ಥ ಆಗ್ತಾ ಇದೆಯಾ? ನಿರ್ನಾಳ ಅಥವಾ ನಾಳರಹಿತ ಸಸ್ಯಗಳು. ನಾಳಗಳಿಲ್ಲ, ಯಾವ ನಾಳ ಇಲ್ಲ? xylem ಮತ್ತು phloem ನಾಳಗಳು ಇಲ್ಲ. xylem ಮತ್ತು phloem ಇಲ್ಲ. ನೋ xylem and phloem ಅಂತ ಕೊಡ್ಬೇಕಾದ್ರೆ ಗೊತ್ತಾಗಿಲ್ಲ ಅಂದ್ರೆ ಮತ್ತೆ ತಲೆ ಕೆಡಿಸ್ಕೋಬೇಡಿ. ನೋ xylem and phloem, ಇಲ್ಲಿ xylem ಮತ್ತು phloem ಇಲ್ಲ, ಅದಕ್ಕೆ ನಾನ್ ವ್ಯಾಸ್ಕ್ಯುಲರ್ ಅಂತ ಕರಿತೀವಿ. ಸೊ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಲ್ಲಿ ಆಯ್ತಾ ಏನು ಪ್ರೆಸೆನ್ಸ್ ಆಫ್ xylem and phloem. ಸೊ ವಿ ಕ್ಯಾನ್ ಸಿ ದಿ ಪ್ರೆಸೆನ್ಸ್ ಆಫ್ xylem and phloem, ಓಕೆ. ನಾಳೀಯ ಸಸ್ಯಗಳು ಅಂತ ಕರಿತೀವಿ. ಇಲ್ಲಿ xylem ಮತ್ತು phloem ಕಂಡು ಬರುತ್ತದೆ, xylem ಮತ್ತು phloem ಕಂಡು ಬರುತ್ತದೆ. ಅವುಗಳ ಬಗ್ಗೆ ನೆಕ್ಸ್ಟ್ ನೀಟಾಗಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ ಕ್ಲಾಸಿಫಿಕೇಶನ್ ನೋಡ್ಕೊಂಡು ಹೋಗೋಣ. ಸೊ ಇದರಲ್ಲಿ ಎಷ್ಟು ಟೈಪ್ಸ್ ಇದೆ ಇದು ಇಂಪಾರ್ಟೆಂಟ್ ನಿಮಗೆ. ಇನ್ ದಿಸ್ ವಿ ಕ್ಯಾನ್ ಸಿ 2 ಟೈಪ್ಸ್. ಇದರಲ್ಲಿ 2 ಟೈಪ್. ಯಾವ್ಯಾವುದು ಸರ್? ಯಾವ್ಯಾವುದು ತುಂಬಾ ಇಂಪಾರ್ಟೆಂಟ್? ಥ್ಯಾಲೋಫೈಟಾ ಅಂತ. ಥ್ಯಾಲೋಫೈಟಾ ಪ್ಲಾಂಟ್ಸ್ ಅಲ್ಲಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಥ್ಯಾಲೋಫೈಟಾ ಕನ್ನಡದಲ್ಲಿ ಥ್ಯಾಲೋಫೈಟಾ ಆಯ್ತಾ. ಸೊ ಇನ್ನೊಂದಿದೆ ಬ್ರಯೋಫೈಟಾ ಅಂತ. ಬ್ರಯೋಫೈಟಾ, ಬ್ರಯೋಫೈಟಾ ಕನ್ನಡದಲ್ಲಿ ಥ್ಯಾಲೋಫೈಟಾ ಥ್ಯಾಲೋಫೈಟಾನೆ. ಬ್ರಯೋಫೈಟಾ ಮಾತ್ರ ಹಾವಸೆ ಸಸ್ಯಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಹಾವಸೆ ಸಸ್ಯ, ಹಾವಸೆ ಸಸ್ಯಗಳು. ಅರ್ಥ ಆಗ್ತಾ ಇದೆಯಾ? ಹಾ, ಇಲ್ಲಿ ನೋಡಿ ಅವಾಗಲೇ ನಾವೇನ್ ನೋಡಿದ್ವಿ? ಪ್ಲಾಂಟ್ ಲೈಕ್ ನೋಡಿದ್ವಿ, ಸಸ್ಯ ರೀತಿ ನೋಡಿದ್ವಿ ಇಲ್ಲಿ ಅಲ್ವಾ. ಸಸ್ಯ ರೀತಿ ನೋಡಿದ್ವಿ ಅಂದ್ರೆ ಎವಲ್ಯೂಷನ್ ಅಲ್ಲಿ ನೆಕ್ಸ್ಟ್ ಏನ್ ಬರಬೇಕು? ಸಸ್ಯಗಳು ಬರಬೇಕು. ಅಂದ್ರೆ ಪ್ರಾಥಮಿಕ ಪ್ರೈಮರಿ ಪ್ಲಾಂಟ್ಸ್ ಕಂಡು ಬರ್ಬೇಕಲ್ವಾ. ಆ ಪ್ರೈಮರಿ ಪ್ಲಾಂಟ್ಸ್ ಯಾವ? ನಾನ್ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್. ಇವೇ ಫಸ್ಟ್ ಟೈಮ್ ಭೂಮಿ ಮೇಲೆ ಕಂಡು ಬಂದಂತ ಸಸ್ಯಗಳಿವೆ. ಯಾವ? ನಾಳರಹಿತ ಸಸ್ಯಗಳು. ಅದರಲ್ಲಿ ಯಾವ ಭೂಮಿ ಮೇಲೆ ಕಂಡು ಬಂದಂತ ಮೊಟ್ಟ ಮೊದಲ ಸಸ್ಯಗಳು ಅಂದ್ರೆ ಥ್ಯಾಲೋಫೈಟಾಗಳು. ಥ್ಯಾಲೋಫೈಟಾ ಏನ್ ಸರ್ ಅಂದ್ರೆ ಇನ್ನು ಚಿಗುರುಗಳ ತರ ಕಾಣಿಸುತ್ತೆ ಎಲೆಗಳು ಆಯ್ತಾ, ಬೇರುಗಳ ತರ ಕಾಣಿಸ್ತವೆ ಆದ್ರೆ ಬೇರುಗಳಲ್ಲ. ಅರ್ಥ ಆಗ್ತಾ ಇದೆಯಾ? ಕಾಂಡ ತರ ಕಾಣುತ್ತೆ ಆದ್ರೆ ಕಾಂಡ ಅಲ್ಲ. ಇನ್ನು ಡೆವಲಪ್ಡ್ ಪ್ಲಾಂಟ್ ಅಲ್ಲ, ಇದು ಅಂಡರ್ ಡೆವಲಪ್ಡ್ ಪ್ಲಾಂಟ್. ಇದು ಸಸ್ಯ, ಸಸ್ಯಾನೇ ಅದು ಇನ್ನೂ ಅಭಿವೃದ್ಧಿ ಹೊಂದದೇ ಇರುವಂತಹ ಸಸ್ಯ. ಅರ್ಥ ಆಗ್ತಾ ಇದೆಯಾ? ಸೊ ಇದು ಇಲ್ಲಿ ಕಂಡು ಬರುತ್ತೆ. ಆಮೇಲೆ ಬ್ರಯೋಫೈಟಾ ಇದು ಸ್ವಲ್ಪ ಇಂಪಾರ್ಟೆಂಟ್. ಏನು ಅಂದ್ರೆ ಇದು ಕಂಪ್ಲೀಟ್ಲಿ ಅಕ್ವಾಟಿಕ್ ಪ್ಲಾಂಟ್ಸ್ ಇವೆಲ್ಲ. ಅಂದ್ರೆ ಇದು ಸಂಪೂರ್ಣವಾಗಿ ಜಲಚರ ಸಸ್ಯಗಳು. ನೋಡಿ ಈ ಜೀವಿ ಅನ್ನುವಂಥ ಹುಟ್ಟಿದಲ್ಲಿ ಅಂದ್ರೆ ನೀರಲ್ಲಿ ಅಲ್ವಾ. ಸೊ ಲೈಫ್ ಎವಾಲ್ವ್ಡ್ ಇನ್ ದಿ ವಾಟರ್. ವಾಟರ್ ಇಲ್ಲ ಅಂದ್ರೆ ಲೈಫ್ ಇಲ್ಲ. ಸೊ ಅಲ್ವಾ. ಸೊ ವಾಟರ್ ಇಂದ ಹೊರಗಡೆ ಬರ್ತಾ 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 ಏನಾಗ್ತಾ ಇದೆ? ಕಾಂಪ್ಲೆಕ್ಸಿಟಿ ಈ ಒಂದು ಲೈಫ್ ಅಲ್ಲಿ ನೋಡ್ತಾ ಇದೀವಿ ನಾವು ಅಲ್ವಾ. ಸೊ ವಾಟರ್ ಇಂದ ಹೊರಗಡೆ ಬರ್ತಾ ಬರ್ತಾ ಕಾಂಪ್ಲೆಕ್ಸಿಟಿ, ಸಂಕೀರ್ಣತೆ ಅನ್ನುವಂಥದ್ದು ಜೀವಿಗಳಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲ ಸಸ್ಯ, ವೆರಿ ಫಸ್ಟ್ ಪ್ಲಾಂಟ್, ಓಕೆ, ಅಪಿಯರ್ ಆನ್ ದಿ ವಾಟರ್. ನೀರಿನ ಮೇಲೆ ಕಂಡು ಬಂತು, ನೀರಲ್ಲಿ ಕಂಡು ಬಂತು. ಅದಾದ್ಮೇಲೆ ನೀರನ್ನ ಬಿಟ್ಟು ಹೊರಗಡೆ ಬದುಕೋಕೆ ಶಕ್ತಿಯನ್ನು ಹೊಂದಿದ್ದಂತ ಒಂದು ಸಸ್ಯ ಬಂತು ಭೂಮಿ ಮೇಲೆ, ಅದನ್ನೇ ಬ್ರಯೋಫೈಟಾ ಅಂತ ಕರಿತೀವಿ. ಸೊ ಈ ಬ್ರಯೋಫೈಟಾಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಏನಂತ ಕರಿತೀವಿ? ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ. ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ ಇವುಗಳನ್ನ. ಅರ್ಥ ಆಗ್ತಿದೆಯಾ? ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಅಂತ ಕರಿತೀವಿ. ಯಾವ್ದನ್ನ? ಬ್ರಯೋಫೈಟ್ ಅಥವಾ ಆವಸಸ್ಯಗಳನ್ನ. ಯಾಕಂದ್ರೆ ಇದು ನೀರಲ್ಲಿ ಹುಟ್ಟಿ ನೆಲದ ಮೇಲೆ ಬದುಕುತ್ತೆ. ಅರ್ಥ ಆಗ್ತಿದೆಯಾ? ಆಂಫಿಬಿಯನ್ ಅಂದ್ರೆ ಡೆಫಿನೇಷನ್ ಏನು ಅಂತ ಹೇಳ್ತೀನಿ ನೆಕ್ಸ್ಟ್. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಅನಿಮಲ್ ಕ್ಲಾಸಿಫಿಕೇಶನ್ ಅಲ್ಲಿ ಆಂಫಿಬಿಯನ್ ಅಂದ್ರೆ ನೀವು ಅನ್ಕೊಂಡಿರೋ ತರ ನೀರ್ ಮೇಲೂ ನೆಲದ ಮೇಲೆ ಬದುಕೋದಲ್ಲ. ಅರ್ಥ ಆಗ್ತಿದೆಯಾ? ಸೊ ಆಂಫಿಬಿಯನ್ ಅಂದ್ರೆ ಬೇರೆ ಡೆಫಿನೇಷನ್ ಇದೆ, ಓಕೆನಾ. ಸೊ ಉಭಯವಾಸಿ ಅಂದ್ರೆ ನೆಲದ ಮೇಲೂ ನೀರ್ ಮೇಲೂ ಬದುಕೋ ಜೀವಿ ಅಲ್ಲಪ್ಪ ಆಯ್ತಾ. ಹಂಗಂತ ನೀವು ಆಂಫಿಬಿಯನ್ ಅಂತ ಸ್ನೇಕ್ ಯಾಕೆ ಕರೆಯಲ್ಲ? ವೈ ನಾಟ್ ಸ್ನೇಕ್ಸ್ ಆರ್ ಆಂಫಿಬಿಯನ್ಸ್, ವೈ ನಾಟ್ ಕ್ರೊಕೊಡೈಲ್ಸ್ ಆರ್ ಆಂಫಿಬಿಯನ್ಸ್? ನೋಡಿಲ್ವಾ ನೀವು? ಆಂಫಿಬಿಯನ್ಸ್ ಅಂತ ಕರೆಯಲ್ಲ ಅವಳನ್ನ, ಯಾಕೆ ಅಂತ ಹೇಳ್ಕೊಡ್ತೀನಿ ನೆಕ್ಸ್ಟ್. ಇಲ್ಲಿ ನೋಡಿ. ಸೊ ಇಲ್ಲಿ ಬ್ರಯೋಫೈಟಾ ದೀಸ್ ಆರ್ ದಿ ಆಂಫಿಬಿಯನ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್. ಆಮೇಲೆ ಇಲ್ಲಿ ನೋಡಿ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ತುಂಬಾ ಇಂಪಾರ್ಟೆಂಟ್. ಈ ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಅಲ್ಲಿ ಓಕೆ ಸೊ ವೆರಿ ಇಂಪಾರ್ಟೆಂಟ್ಲಿ ಟೆರಿಡೋಫೈಟಾ ಅಂತ ಬರ್ತದೆ. ಏನ್ ಬರುತ್ತೆ? ಟೆರಿಡೋಫೈಟಾ ಬರ್ಕೊಳ್ಳಿ, ಪಿ ಸೈಲೆಂಟ್ ಇಲ್ಲಿ. ಟೆರಿಡೋಫೈಟಾ ಆಯ್ತಾ. ಈ ಕಡೆ ಸ್ಪರ್ಮೆಟೋಫೈಟಾ, ಸ್ಪರ್ಮೆಟೋಫೈಟಾ ಆರ್ ಪೆನೋರೋಗ್ರಾಮ್ಸ್ ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ. ಪುಚ್ಚ ಸಸ್ಯಗಳು, ಪುಚ್ಚ ಸಸ್ಯಗಳು, ಪುಚ್ಚ ಸಸ್ಯಗಳು. ಈ ಕಡೆ ಬೀಜಕ ಸಸ್ಯಗಳು, ಬೀಜಕ ಸಸ್ಯಗಳು ಅಥವಾ ಪೆನರೋಗ್ರಾಮ್ಸ್. ಪೆನರೋಗ್ರಾಮ್ಸ್ ಅಂತ ಕೂಡ ಕನ್ನಡದಲ್ಲಿ ಕೊಟ್ಟಿರ್ತಾನೆ ಎಕ್ಸಾಮ್ ಅಲ್ಲಿ ಆಯ್ತಾ. ಟ್ರಾನ್ಸ್ಲೇಟ್ ಮಾಡಲ್ಲ ತುಂಬಾ ಸಲ. ಪೆನರೋಗ್ರಾಮ್ಸ್ ಅಂದ್ರೂ ಕೂಡ ಅದೇ ಬೀಜಕ ಸಸ್ಯಗಳು ಅಥವಾ ಪೆನರೋಗ್ರಾಮ್ಸ್ ಅಂತ ಕರಿತೀವಿ ಆಯ್ತಾ. ಗೊತ್ತಾಗ್ತಾ ಇದೆಯಾ? ಓಕೆ ಸರ್. ಇಲ್ಲಿ ಇಂಪಾರ್ಟೆಂಟ್ಲಿ ಸರ್ ಇವೆಲ್ಲ ಕೂಡ ನಾನ್ ಓಕೆ ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್. ಇವೆಲ್ಲ ಕೂಡ ನಾನ್ ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್. ಇವು ಟೆರಿಡೋಫೈಟಾ ಕೂಡ ನಾನ್ ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್. ಇದು ಅಂದ್ರೆ ಬೀಜವನ್ನು ಉತ್ಪಾದಿಸದೇ ಇರುವಂತಹ ಸಸ್ಯ. ಅದರಲ್ಲೂ ಪ್ರಮುಖವಾಗಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಇವೆಲ್ಲ ಕೂಡ ಜರಿ ಗಿಡಗಳು. ಜರಿ ಅಂದ್ರೆ ಏನು? ಬಳ್ಳಿಗಳ ತರ ಹಾಕೊಂಡು ಹೋಗ್ತವೆ, ಅದಕ್ಕೆ ಇವುಗಳನ್ನ ಟೆರಿಡೋಫೈಟಾ ಅಂತ ಕರೆಯೋದು. ಟೆರಿಡೋಫೈಟ್ಸ್ ಅಂದ್ರೆ ಏನು? ಸೊ ಈ ತರ ಬಳ್ಳಿಗಳ ತರ ಹತ್ಕೊಂಡಿರ್ತಾವೆ. ಅರ್ಥ ಆಯ್ತಾ? ಗೊತ್ತಿಲ್ವಾ ನಿಮ್ಗೆ? ನೋಡಿಲ್ವಾ ಆ ತರ ಗಿಡಗಳನ್ನೆಲ್ಲೂ ಕೂಡ? ಬಳ್ಳಿಗಳು ನೋಡಿಲ್ವ ಅಂದ್ರೆ ಮನೆ ಹತ್ರ ಎಲ್ಲ ಇರ್ತವೆ. ಸೊ ಅವುಗಳೇ
ಇವೆಲ್ಲ ಕೂಡ ಇಲ್ಲಿ ನೋಡಿ. ಸೊ ಮಲ್ಲಿಗೆ ಹೂವು ಬಳ್ಳಿ ಅಲ್ಲ, ಹೂ ಬಿಡುತ್ತೆ, ಅದೇ ಬೇರೆ ಸರಿನಾ. ಹೂ ಬಿಡೋವು ಬಳ್ಳಿಗಳಲ್ಲ, ಸವೇ ಬೇರೆ, ಅರ್ಥ ಆಯ್ತಾ. ಸೊ ಅವೆಲ್ಲ ಕೂಡ ನೆಕ್ಸ್ಟ್ ಹೇಳ್ತೀನಿ ಅವೆಲ್ಲ ಏನು ಅಂತ. ಬಟ್ ಇಲ್ಲಿ ಬಳ್ಳಿಗಳಿದಾವೆ, ಸೊ ಎಲ್ಲ ಶೋಗೆ ಇಟ್ಕೊಂಡಿರ್ತೀವಿ ಮನೆಗಳ ಹತ್ರ, ಹೂ ಬಿಡಲ್ಲ ಅಂತವೆಲ್ಲ ಏನು ಎಲ್ಲ ಕೂಡ ಎರಡು ಫೈಟ್. ಅದಕ್ಕೆ ಇವುಗಳನ್ನ ಏನಂತ ಕರಿತೀವಿ, ರೆಪ್ಟೈಲ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ, ಸಸ್ಯ ಸಾಮ್ರಾಜ್ಯದ ಸರೀಸೃಪಗಳು. ಯಾಕೆ ಅಂದ್ರೆ ಸೊ ರೆಪ್ಟ್ ಮಾಡ್ಕೊಂಡಂಗೆ ಹಿಂಗೆ ನೋಡಿ ಈ ಡೈರೆಕ್ಷನ್ ಎಲ್ಲ ಹತ್ಕೊಂಡು ಹೋಗಿರ್ತಾವೆ ಮರಗಳ ಮೇಲೆ, ಅಲ್ಲಲ್ಲಿ ಕಟ್ಟಿಗೆಗಳ ಮೇಲೆ ಎಲ್ಲ ಹತ್ಕೊಂಡು ಹೋಗಿರ್ತಾವೆ, ಗೋಡೆಗಳ ಮೇಲೆ ಎಲ್ಲ ಈ ತರ ಅಲ್ವಾ, ಸ್ನೇಕ್ಸ್ ತರ ಹಿಂಗೆ ಹೋಗಿರ್ತವೆ. ಅದಕ್ಕೆ ಇವನ್ನ ರೆಪ್ಟೈಲ್ಸ್ ಆಫ್ ದಿ ಪ್ಲಾಂಟ್ ಕಿಂಗ್ಡಮ್ ಅಂತ ಕೂಡ ಕರಿತೀವಿ, ಸಸ್ಯ ಸಾಮ್ರಾಜ್ಯದ ಸರೀಸೃಪಗಳು ಅಂತ ಕೂಡ ಇವನ್ನ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಓಕೆ ಸರ್, ಇಲ್ಲಿ ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಮತ್ತೆ ನಾನು, ಬಟ್ ಇಲ್ಲಿ ಒಂದು ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಇವುಗಳ ಬಗ್ಗೆ. ಓಕೆ, ಇಲ್ಲಿ ನೋಡಿಪ್ಪ, ಸ್ಪರ್ಮೆಟೋಫೈಟ್ ಅಂತ ಇದೆ. ಇನ್ ದಿಸ್ ವಿ ಕ್ಯಾನ್ ಸಿ ಟೂ ಟೈಪ್ಸ್, ಇದು ಇಂಪಾರ್ಟೆಂಟ್. ಸೊ ಏನ್ ಸರ್ ಸ್ಪರ್ಮ್ ಅಂದ್ರೆ ಏನ್ ಸರ್, ಸ್ಪರ್ಮೆಟೋ ಅಂದ್ರೆ ಏನ್ ಸರ್? ಫೈಟ್ಸ್ ಅಂದ್ರೆ ಗೊತ್ತು, ಪ್ಲಾಂಟ್ಸ್ ಅಂತ. ಸ್ಪರ್ಮೆಟೋ ಅಂದ್ರೆ ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್, ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್, ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳಾಗಿವೆ, ಬೀಜಗಳು, ಸೀಡ್ಸ್. ಓಕೆ, ಈ ಬೀಜಗಳನ್ನು ಉತ್ಪಾದಿಸುವಂತ ಸಸ್ಯಗಳನ್ನ ಪೆನರೋಗ್ರಾಮ್ಸ್ ಅಂತ ಕೂಡ ಕರೀತೀವಿ. ಪೆನರೋಗ್ರಾಮ್ಸ್ ಇಸ್ ನಥಿಂಗ್ ಬಟ್ ದಿ ಸೀಡ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ಸ್. ಅರ್ಥ ಆಯ್ತಲ್ವಾ? ಸೊ ಫೆನರೋಗ್ರಾಮ್ಸ್ ಅಂದ್ರೂ ಕೂಡ ಅದೇ, ಸ್ಪರ್ಮೆಟೋಫೈಟ್ಸ್ ಅಂದ್ರೂ ಕೂಡ ಅದೇ. ಇನ್ ದಿಸ್ ವಿ ಕ್ಯಾನ್ ಸಿ ಟೂ ಟೈಪ್ಸ್, ಇದರಲ್ಲಿ ಎರಡು ಟೈಪ್ಸ್. ಏನೇನಿದೆ, ಯಾವ್ದಿದೆಯಪ್ಪ? ವೆರಿ ಇಂಪಾರ್ಟೆಂಟ್. ಮೊದಲನೇದು ಜಿಮ್ನೋಸ್ಪರ್ಮ್ಸ್ ಅಂತ, ಜಿಮ್ನೋಸ್ಪರ್ಮ್ಸ್. ಇನ್ನೊಂದು ಎಂಜಿಯೋಸ್ಪರ್ಮ್ಸ್. ಜಿಮ್ನೋಸ್ಪರ್ಮ್ಗಳು ಮತ್ತು ಎಂಜಿಯೋಸ್ಪರ್ಮ್ಗಳು, ಕನ್ನಡದಲ್ಲಿ ಜಿಮ್ನೋಸ್ಪರ್ಮ್ಗಳು ಮತ್ತು ಎಂಜಿಯೋಸ್ಪರ್ಮ್ಗಳು. ಆಯ್ತಾ? ಸೊ ಇಲ್ಲಿ ಬೀಜದ ಆಧಾರದ ಮೇಲೆ, ಬೇಸ್ಡ್ ಆನ್ ದಿ ಸೀಡ್. ಓಕೆ, ಸೀಡ್ ವಿ ಹ್ಯಾಡ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಸೀಡ್ ಇದೆ, ಎಲ್ಲದರಲ್ಲೂ ಸೀಡ್ ಇದೆ. ಅರ್ಥ ಆಗ್ತಾ ಇದೆಯಾ? ಯಾಕಂದ್ರೆ ಇದಕ್ಕೆ ಸ್ಪರ್ಮೆಟೋಫೈಟ್ ಅಂತ ಹೆಸರು ಬಂದಿರೋದೇ ಬೀಜ ಇರೋ ಕಾರಣ. ಆದ್ರೆ ಮತ್ತೆ ಇದನ್ನ ಎರಡು ವಿಧ, ಯಾಕೆ? ಬೀಜದ ಒಂದು ಆಧಾರದ ಮೇಲೆ. ಸೊ ಸೀಡ್ಗೆ ಕವರಿಂಗ್ ಇದ್ರೆ ಒಂದ್ ಹೆಸರು, ಸೀಡ್ಗೆ ಕವರಿಂಗ್ ಇಲ್ಲ ಅಂದ್ರೆ ಒಂದ್ ಹೆಸರು. ಸೊ ಸೀಡ್ಗೆ ಕವರಿಂಗ್ ಇಲ್ಲ, ನೇಕೆಡ್ ಸೀಡ್ಗೆ ನಾವು ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ನೇಕೆಡ್ ಸೀಡೆಡ್ ಪ್ಲಾಂಟ್ಸ್ ಈಸ್ ಕಾಲ್ಡ್ ಆಸ್ ಜಿಮ್ನೋಸ್ಪರ್ಮ್ಸ್. ದೇರ್ ಇಸ್ ನೋ ಕವರಿಂಗ್ ಫಾರ್ ದಿ ಸೀಡ್. ನೇಕೆಡ್ ಸೀಡೆಡ್ ಪ್ಲಾಂಟ್ಸ್, ನೇಕೆಡ್ ಸೀಡೆಡ್ ಪ್ಲಾಂಟ್ಸ್. ಆಯ್ತಾ? ಬಟ್ಟೆ ಇಲ್ದಿರಂತ ಬೀಜ ಅಂದ್ರೆ ಏನು? ಇದಕ್ಕೆ ನಗ್ನ ಬೀಜ ಅಂತ ಕೂಡ ಕರಿತೀವಿ. ನಗ್ನ ಬೀಜವನ್ನು ಹೊಂದಿರುವಂತ ಸಸ್ಯಗಳು ನಗ್ನ ಬೀಜ ಅಥವಾ ಅನಾವೃತ ಬೀಜ. ಅನಾವೃತ ಬೀಜ, ಜಿಮ್ನೋಸ್ಪರ್ಮ್ಸ್ ಅನ್ನ ಅನಾವೃತ ಬೀಜ ಸಸ್ಯಗಳು ಅಂತ ಕೂಡ ಕರಿತೀವಿ ಕನ್ನಡದಲ್ಲಿ. ಅನಾವೃತ 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 ಬೀಜ ಸಸ್ಯಗಳು ಬರ್ಕೊಳ್ಳಿ, ಅನಾವೃತ ಬೀಜ ಸಸ್ಯಗಳು. ಸೊ ದೇರ್ ಇಸ್ ನೋ ಕವರಿಂಗ್ ಫಾರ್ ದಿ ಸೀಡ್, ಹೆನ್ಸ್ ದೇ ಆರ್ ಕಾಲ್ಡ್ ಆಸ್ ಓಕೆ ಜಿಮ್ನೋಸ್ಪರ್ಮ್ಸ್. ಓಕೆ, ಕ್ಲಿಯರ್ ಅಲ್ವಾ? ಸೊ ಜಿಮ್ನೋಸ್ಪರ್ಮ್ಸ್ ಅಂದ್ರೆ ಏನು? ಬೀಜಕ್ಕೆ ಯಾವುದೇ ಒಂದು ರಕ್ಷಣಾ ಕವಚ ಅಥವಾ ಓದಿಕೆ ಇಲ್ಲ, ಸೊ ನೇರವಾಗಿ ಕಣ್ಣು ಕಾಣುತ್ತೆ. ಸೊ ಹಂಗಾಗಿ ನೇಕೆಡ್ ನಗ್ನ ಬೀಜವನ್ನು ಹೊಂದಿರುವಂತಹ ಸಸ್ಯಗಳು ಅಂತ ಕೂಡ ನಾವು ಕರಿತೀವಿ. ಅನಾವೃತ ಬೀಜ ಸಸ್ಯಗಳು ಅಂತ ಕೂಡ ಕರಿತೀವಿ. ನಾನ್ ಕವರ್ಡ್ ಸೀಡ್ ಅಂತ ಕೂಡ ಇದನ್ನ ಕರಿತೀವಿ. ಓಕೆನಾ? ಅರ್ಥ ಆಯ್ತಲ್ವಾ? ಇಲ್ಲಿ ಸೊ ಇಲ್ಲಿ ಏನು ಅಂದ್ರೆ ಕವರ್ಡ್ ಸೀಡ್ ಅನ್ನು ಹೊಂದಿದ್ದಾವೆ. ಕವರ್ಡ್ ಸೀಡ್, ಕವರ್ಡ್ ಸೀಡ್. ಆಯ್ತಾ? ಆವೃತ ಬೀಜ ಸಸ್ಯಗಳು, ಆವೃತ ಬೀಜ ಸಸ್ಯ, ಕವರ್ಡ್ ಸೀಡೆಡ್ ಪ್ಲಾಂಟ್ಸ್, ಆವೃತ ಬೀಜ ಸಸ್ಯಗಳು. ಸೀಡ್ ಡೈರೆಕ್ಟ್ ಕಣ್ಣು ಕಾಣಲ್ಲ, ಸೀಡ್. ಸೊ ದಟ್ ಸೀಡ್ ಈಸ್ ಪ್ರೊಟೆಕ್ಟೆಡ್ ಬೈ ದಿ ಫ್ರೂಟ್. ಇಲ್ಲಿ ಹಣ್ಣಿನಿಂದ ಬೀಜವನ್ನ ರಕ್ಷಣೆ ಮಾಡಲಾಗುತ್ತೆ. ಹಣ್ಣಿನ ಒಳಗಡೆ ಬೀಜ ಇರುತ್ತೆ. ಅರ್ಥ ಆಗ್ತಾ ಇದೆಯಾ? ಹಣ್ಣಿನ ಒಳಗಡೆ ಬೀಜ, ಆದ್ರೆ ಇಲ್ಲಿ ಬೀಜ ನೇರವಾಗಿ ಕಣ್ಣು ಕಾಣ್ತಾ ಇರುತ್ತೆ. ಸರ್ ಏನ್ ಸರ್ ಹಿಂಗೆ ಹೇಳ್ತಾ ಇದೀರಾ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೇಕು ನೀವು. ಸೊ ದೀಸ್ ಆರ್ ಆಲ್ ಫ್ಲವರಿಂಗ್ ಪ್ಲಾಂಟ್ಸ್. Angiosperms are also called as flowering plants. ಇದು ಇಂಪಾರ್ಟೆಂಟ್. These are the non-flowering plants. Gymnosperms are the non-flowering plants. ಇವು ಹೂಗಳನ್ನ ಬಿಡದೇ ಇರುವಂತ ಸಸ್ಯಗಳು. ಹೂಗಳು ಬಿಡಲ್ಲಪ್ಪ, ಬರೀ ಬೀಜ ಮಾತ್ರ ಬಿಡ್ತಾವೆ. ಆ ಬೀಜಕ್ಕೆ ಪ್ರೊಟೆಕ್ಷನ್ಗೆ ಏನು ಹಣ್ಣಿಲ್ಲ, ಡೈರೆಕ್ಟ್ ಸೀಡ್ ಅನ್ನ ಕೊಡ್ತಾವೆ. ಅರ್ಥ ಆಗ್ತಾ ಇದೆಯಾ? ಸ್ವಂತಗಳನ್ನ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಇಲ್ಲಿ Angiosperms ಅಂದ್ರೆ ಇಲ್ಲಿ ಫ್ರೂಟ್ ಬೇರಿಂಗ್ ಪ್ಲಾಂಟ್ಸ್ ಆರ್ ಫ್ಲವರ್ ಬೇರಿಂಗ್ ಪ್ಲಾಂಟ್ಸ್. ಅರ್ಥ ಆಗ್ತಾ ಇದೆಯಾ? ವಾಟ್ ಈಸ್ ಫ್ರೂಟ್? ಹಣ್ಣು ಅಂದ್ರೆ ಏನು? ವಾಟ್ ಈಸ್ ಫ್ರೂಟ್? ಫ್ರೂಟ್ ಅಂದ್ರೆ ಏನಪ್ಪಾ? ಯಾರಾದ್ರೂ ಹೇಳಿ, ಫ್ರೂಟ್ ಅಂದ್ರೆ ಏನಪ್ಪಾ? ಫ್ರೂಟ್ ಅಂದ್ರೆ ಏನು? ಹಣ್ಣು ಅಂದ್ರೆ ಏನು? ಗೊತ್ತಿಲ್ವಾ ಹಣ್ಣು ಅಂದ್ರೆ ಏನು ಅಂತ? ಗೊತ್ತಿಲ್ವೇನಪ್ಪ? ಸರ್ ಹಣ್ಣು ಅಂದ್ರೆ ಇಟ್ ಈಸ್ ಅ ರೈಪನ್ಡ್ ಓವರಿ. ಇಟ್ ಈಸ್ ಅ ರೈಪನ್ಡ್ ಓವರಿ ಅಂತ ಕರಿತೀವಿ. ಮಾಗಿದ ಅಂಡಾಶಯವನ್ನ ನಾವು ಹಣ್ಣು ಅಂತ ಕರಿತೀವಿ. ಓವರಿ ಎಲ್ಲಿರುತ್ತೆ? ಫ್ಲವರ್ ಅಲ್ಲಿ ಇರುತ್ತೆ. ಹೂವಿನಲ್ಲಿ ಓವರಿ ಅಂಡಾಶಯ ಇರುತ್ತೆ. ಆ ಹೂವಲ್ಲಿರುವಂತಹ ಅಂಡಾಶಯನೇ ಓವರಿನೇ ಫ್ರೂಟ್ ಆಗೋದು. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯೇನೋ? ಹೂವಿನಲ್ಲಿರುವಂತಹ ಅಂಡಾಶಯ ತೋರಿಸ್ತೀನಿ ನೆಕ್ಸ್ಟ್ ಎಲ್ಲಿರುತ್ತೆ ಅಂತ. ಆ ಅಂಡಾಶಯನೇ ಹಣ್ಣಾಗಿ ಮಾರ್ಪಾಡಾಗೋದು. ಆ ಹಣ್ಣಿನ ಒಳಗಡೆ ಬೀಜ ಸಂರಕ್ಷಣೆ ಆಗುತ್ತೆ. ಅರ್ಥ ಆಯ್ತಾ? ಸೊ ಹೂವೇ ಇಲ್ಲ ಅಂದ್ರೆ ಹಣ್ಣಿನಿಂದ ಬರಬೇಕು, ಬರಲ್ಲ ಅಲ್ವಾ? ಹೂವಿಲ್ಲ ಅಂದ್ರೆ ಹಣ್ಣಿಲ್ಲ, ಹಣ್ಣಿಲ್ಲ ಅಂದ್ರೆ ಬೀಜಕ್ಕೆ ಒಂದು ರಕ್ಷಣೆ ಎಲ್ಲಿಂದ ಸಿಗುತ್ತೆ? ಸಿಗಂಗಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ದೀಸ್ ಆರ್ ನಾನ್ ಕವರ್ಡ್ ಸೀಡ್ಸ್ ಅನ್ನು ಹೊಂದಿರುವಂತ ಪ್ಲಾಂಟ್ಸ್. ಸೊ ಇಲ್ಲಿ ಜಿಮ್ನೋಸ್ಪರ್ಮ್ಸ್ ಅಂದ್ರೆ ದೀಸ್ ಆರ್ ದಿ ನಾನ್ ಫ್ಲವರಿಂಗ್ ಪ್ಲಾಂಟ್ಸ್, ನಾನ್ ಫ್ರೂಟ್ ಬೇರಿಂಗ್ ಪ್ಲಾಂಟ್ಸ್. ದೀಸ್ ಆರ್ ದಿ ಫ್ಲವರಿಂಗ್ ಪ್ಲಾಂಟ್ಸ್, ದೀಸ್ ಆರ್ ದಿ ಫ್ರೂಟ್ ಬೇರಿಂಗ್ ಪ್ಲಾಂಟ್ಸ್, ದೀಸ್ ಆರ್ ದಿ ಕವರ್ಡ್ ಸೀಡೆಡ್ ಪ್ಲಾಂಟ್ಸ್. ಅರ್ಥ ಆಗ್ತಾ ಇದೆಯಾ? ಕ್ಲಿಯರ್ ಅಲ್ವಾ? ಓಕೆ ಸರ್, ಇದು ಜಿಮ್ನೋಸ್ಪರ್ಮ್ಸ್. ಮತ್ತೆ ಇದರಲ್ಲಿ ಎರಡು ಟೈಪ್ ಸರ್. ಎಂಜಿಯೋಸ್ಪರ್ಮ್ಸ್ ಮತ್ತೆ ಎರಡು ಟೈಪ್. ಏನು ಎರಡು ಟೈಪ್ ಇದೆ ಸರ್? ಎಷ್ಟು ಹೇಳ್ಕೊಂಡೇ ಹೋಗ್ತಾ ಇದೀರಲ್ಲ ಅಂತ ಅನ್ಕೋಬಹುದು ನೀವು. ನಾನು ಏನ್ ಮಾಡ್ಲಿ? ಇಲ್ಲಿ ಇರೋದೇ ಹಿಂಗೆ. ಜಾಸ್ತಿ ಅನಿಸ್ತಾ ಇದೆಯಾ? ಓಕೆ, ಇಲ್ಲಿ ನೋಡಿ. ಕವರ್ಡ್ ಸೀಡ್ ಮತ್ತೆ ನಾನ್ ಕವರ್ಡ್ ಸೀಡ್, ಸಾರಿ ಕವರ್ಡ್ ಸೀಡ್ ಅಲ್ಲೇ ಮತ್ತೆ ಎಂಜಿಯೋಸ್ಪರ್ಮ್ಸ್ ಅಲ್ಲೇ ಎರಡು ಟೈಪ್. ಸೊ ಬೇಸ್ಡ್ ಆನ್ ದಿ ಸೀಡ್, ಓಕೆ, ಅಪಿಯರೆನ್ಸ್ ಅಲ್ಲಿ. ಸರ್ ಏನ್ ಸರ್ ಅಂದ್ರೆ ಈ ಸೀಡ್ ನ ಹೊಡೆದ್ರೆ ಎರಡು ಪೀಸ್ ಆದ್ರೆ ಕರೆಕ್ಟ್ ಆಗಿ ಈಕ್ವಲ್ ಆಗಿ ಎರಡು ಹಾಫ್ಸ್ ಆಗಿ ಡಿವೈಡ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ? ಡೈಕಾಟ್ ಸೀಡ್ ಅಂತ ಕರಿತೀವಿ ಅಲ್ವಾ? ಸೊ ಸೀಡ್ ಏನಾದ್ರು ಮತ್ತೆ ನಾವು ಅದನ್ನ ಎರಡು ಪೀಸ್ ಮಾಡಕ್ ಆಗದೆ ಇರೋಷ್ಟು ಒಂದೇ ಆಗಿದ್ರೆ ಅದನ್ನ ಮೊನೋಕಾಟ್ ಸೀಡ್ ಅಂತ ಕರಿತೀವಿ. ಇಲ್ಲಿ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗಿ, ಸೊ ಮೊನೋಕಾಟಿಲಿಡನ್ಸ್, ಮೊನೋಕಾಟ್ ಅಥವಾ ಮೊನೋಕಾಟಿಲಿಡನ್ಸ್ ಏಕದಳ ಸಸ್ಯಗಳು ಮತ್ತು ಡೈಕಾಟಿಲಿಡನ್ಸ್ ದ್ವಿದಳ ಸಸ್ಯಗಳು, ದ್ವಿದಳ ಧಾನ್ಯ ಸಸ್ಯಗಳು. ಸರ್ ಇಲ್ಲಿ ಮೊನೋಕಾಟ್ಸ್ ಅಲ್ಲಿ ನೀವು ನೋಡೋದಾದ್ರೆ ಏಕದಳ ಸಸ್ಯಗಳಲ್ಲಿ ರೂಟ್ ಯಾವ ತರ ಇರುತ್ತೆ ಅಂದ್ರೆ ಫೈಬ್ರಸ್ ರೂಟ್ ಸಿಸ್ಟಮ್. ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ಸೊ ಬೇರುಗಳು ಹೆಂಗಿರ್ತವೆ ಅಂದ್ರೆ ನೀವು ನೋಡಿದಿರಾ, ವೀಟ್ ನೋಡಿದಿರಾ, ರಾಗಿ ನೋಡಿದಿರಾ, ಎಲ್ಲ ಮೊನೋಕಾಟ್ಸ್ ಅಲ್ವಾ? ಜೋಳ ನೋಡಿದಿರಾ, ಜೋಳ, ಮೈಸ್ ನೋಡಿಲ್ವಾ? ನೋಡಿದಿರಾ ತಾನೆ? ಗೋಧಿ, ವೀಟ್ ನೋಡಿದಿರಾ, ಆ ಪ್ಲಾಂಟ್ ನೋಡಿದಿರಾ, ಹುಲ್ಲು. ಸೊ ಎಲ್ಲ ನೋಡಿದಿರಾ ತಾನೆ? ಇವೆಲ್ಲ ಕೂಡ ಹುಲ್ಲು ಜಾತಿಗೆ ಸೇರಿರುವಂತ ಪ್ಲಾಂಟ್ಸ್, ಮೊನೋಕಾಟ್ಸ್. ಸೊ ಇದ್ರಲ್ಲಿ ರೂಟ್ ಯಾವ ತರ ಇರುತ್ತೆ ಅಂದ್ರೆ ಯಾವ ತರ
ತಂತು ಬೇರೆ ವ್ಯವಸ್ಥೆಯನ್ನು ಹೊಂದಿರುತ್ತೆ. ಫೈಬ್ರಸ್ ರೂಟ್ ಸಿಸ್ಟಮ್, ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ ನೋಡಿ, ಫೈಬರ್ಸ್ ತರ ಇದೆಲ್ಲ ಹೇರ್ ತರ ಕೂದಲು ಇದ್ದಂಗಿದೆ. ಸೊ ಇದನ್ನ ಸೊ ತಾಯಿ ತಂತು ಬೇರೆ ವ್ಯವಸ್ಥೆ ಅಂತ ಕರಿತೀವಿ, ಫೈಬ್ರಸ್ ರೂಟ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಸೊ ದೀಸ್ ರೂಟ್ಸ್ ಆರ್ ಲೈಕ್ ಹೇರ್ಸ್, ಓಕೆನಾ. ಸೊ ಇಲ್ಲಿ ಇನ್ನೊಂದಿದೆ ಡೈಕೋಟಿಲಿಡನ್ಸ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ದ್ವಿದಳ ಧಾನ್ಯ ಸಸ್ಯಗಳಿಗೆ ಎಕ್ಸಾಂಪಲ್ ನಿಮ್ಮ ಏನು ಶೇಂಗಾ, ಕಡಲೆ ಬೀಜ ಗೊತ್ತಲ್ಲ, ಗ್ರೌಂಡ್ ನಟ್ ಗೊತ್ತಲ್ಲ, ಗ್ರೌಂಡ್ ನಟ್ ಮತ್ತೆ ಎಲ್ಲ ದಾಲ್, ದಾಲ್ ಅಂದ್ರೆ ಎಲ್ಲ ಬೆಳೆಗಳು ಗೊತ್ತಲ್ಲ. ಸೊ ಎಲ್ಲ ದಾಲ್ಸು ಕೂಡ ಇದಕ್ಕೆ ಎಕ್ಸಾಂಪಲ್. ತೊಗರಿ ಮತ್ತೆ ನಿಮ್ಮ ಏನು ಬೇರೆ ಬೇರೆ ಮೂಂಗ್ ದಾಲ್ ಗೊತ್ತಲ್ಲ, ಮೂಂಗ್ ದಾಲ್ ಗೊತ್ತು, ಆಮೇಲೆ ನಿಮಗೆ ತೂರ್ ದಾಲ್ ಗೊತ್ತು, ಸೊ ಆಮೇಲೆ ಅವರೇ ಬೆಳೆ ಗೊತ್ತಲ್ವಾ. ಸೊ ಎಲ್ಲವೂ ಕೂಡ ಎಕ್ಸಾಂಪಲ್ಸ್ ಡೈಕೋಟಿಲಿಡನ್ಸ್. ಸೊ ಇಲ್ಲಿ ಯಾವ ತರ ಬೇರೆ ಇರುತ್ತೆ ಅಂದ್ರೆ ತಾಯಿ ಬೇರೆ ವ್ಯವಸ್ಥೆ ಇರುತ್ತೆ. ಹಿಂಗೆ ಒಂದು ಲಾರ್ಜ್ ರೂಟ್ ಇರುತ್ತೆ, ಮತ್ತೆ ಈ ರೂಟ್ಸ್ ಎಲ್ಲ ಸ್ವಲ್ಪ ಹಿಂಗೆ ಅಲ್ಲಲ್ಲಿ ಫೈಬರ್ಸ್ ಇರ್ತವೆ. ಸೊ ಹಿಂಗೆ ಇದನ್ನ ತಾಯಿ ಬೇರೆ ವ್ಯವಸ್ಥೆ ಅಂತ ಕರಿತೀವಿ, ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಕರಿತೀವಿ. ಈ ಪ್ಲಾಂಟ್ಸ್ ಅಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ, ಈ ಪ್ಲಾಂಟ್ಸ್ ಅಲ್ಲಿ ಫೈಬ್ರಸ್ ರೂಟ್ ಸಿಸ್ಟಮ್ ಇರುತ್ತೆ. ಈ ಸಸ್ಯಗಳಲ್ಲಿ ತಂತು ಬೇರೆ ವ್ಯವಸ್ಥೆ ಇರುತ್ತೆ, ಸೊ ತಾಯಿ ಬೇರೆ ವ್ಯವಸ್ಥೆ ಇರುತ್ತೆ. ಈ ಸಸ್ಯಗಳಲ್ಲಿ ತಂತು ಬೇರೆ ವ್ಯವಸ್ಥೆ ಇರುತ್ತೆ. ತಂತಿಗಳು ಅಂದ್ರೆ ಏನು? ದಾರಗಳು, ಫೈಬರ್ಸ್. ಅರ್ಥ ಆಯ್ತಾ? ಸೊ ಇಷ್ಟು ನಿಮ್ಮ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಪ್ಲಾಂಟ್ ಕಿಂಗ್ಡಮ್, ಬ್ಯಾಕ್ಟೀರಿಯಾಸು ಮತ್ತೆ ನಿಮ್ಮ ಮೈಕ್ರೋ ಆರ್ಗಾನಿಸಮ್ಸ್ ಕವರ್ ಆಗ್ತವೆ. ಸೊ ಇದು ಬಿಟ್ಟರೆ ನಿಮಗೆ ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಸ್ಟಾರ್ಟ್ ಆಗುತ್ತೆ. ಅನಿಮಲ್ ಕಿಂಗ್ಡಮ್ ಅಲ್ಲಿ ಏನಿದೆ ಅಂತ ತುಂಬಾ ಇಂಪಾರ್ಟೆಂಟ್ ಅದು, ಯಾಕಂದ್ರೆ ನಾವು ಇದೆಲ್ಲ ಮನುಷ್ಯರು, ಅದಕ್ಕೆ ಅದನ್ನ ತಿಳ್ಕೋಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ. 1:30 ವರೆಗೂ ತಾನೇ ಕ್ಲಾಸು, 1:30 ಆಗೋಯ್ತು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಏನೋ ಡೌಟ್ ಇದೆಯಾ? ಏನಾದರೂ ಸ್ಪೀಡ್ ಅನ್ಸ್ತಾ ಇದೆಯಾ? ಸ್ಪೀಡ್ ಆರ್ ಸ್ಲೋ ಆರ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆರ್ ಅಂಡರ್ಸ್ಟ್ಯಾಂಡಿಂಗ್ ಪ್ರಾಬ್ಲಮ್? ಓಕೆ, ಇಫ್ ಎನಿಥಿಂಗ್ ಇಸ್ ದೇರ್ ಐ ಆಮ್ ರೆಡಿ ಟು ಟ್ಯೂನ್. ಹೇಳ್ಬೇಕು ನೀವು. ಇನ್ಫಾರ್ಮೇಷನ್ ಜಾಸ್ತಿ ಅನಿಸ್ತಾ ಇದೆಯಾ? ಐ ಆಮ್ ಪ್ರೊವೈಡಿಂಗ್ ಮೋರ್ ಇನ್ಫಾರ್ಮೇಷನ್ ಆಕ್ಚುಲಿ. ಓಕೆ, ನನ್ನ ಕ್ಲಾಸಲ್ಲಿ ಹಿಂಗೆ ಜಾಸ್ತಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ನಿಮ್ಮ ಹ್ಯೂಮನ್ ಅನಾಟಮಿ ಎಲ್ಲ ಬಂದಾಗ ನೀವೇ ಒಂದು ಮಿನಿ ಡಾಕ್ಟರ್ ಸರ ಥಿಂಕ್ ಮಾಡಬೇಕು. ಓಕೆನಾ? ಸೊ ಏನಾದರೂ ಡೌಟ್ಸ್ ಇದೆಯಪ್ಪ? ಇವಾಗ 2 ಚಾಪ್ಟರ್ ಕವರ್ ಮಾಡಿದ್ವಿ ನಾವು, 2 ಚಾಪ್ಟರ್ ಮುಗಿಸಿದೀವಿ. ಸೊ ಏನೋ ಡೌಟ್ ಇದೆಯಾ ಅದರಲ್ಲಿ ನಿಮಗೆ? ಏನಾದರೂ ಇನ್ನೂ ಸ್ಪೀಡ್ ಕಡಿಮೆ ಮಾಡ್ಬೇಕು ಅನ್ಸ್ತಾ ಇದೆಯಾ? ಜಾಸ್ತಿ ಮಾಡ್ಬೇಕು ಅನ್ಸ್ತಾ ಇದೆಯಾ? ಇವಾಗ ಹೇಳಿ ನೋಟ್ಸ್ ಬೇಕಾ? ಹಿಂಗೆ ಬರ್ಸಿದ್ರೆ ಮತ್ತೆ ನೋಟ್ಸ್ ಬೇಕಾ? ಬೇಡ ಅಲ್ವಾ? ಯಾಕಂದ್ರೆ ಡಿಕ್ಟೇಟ್ ಮಾಡಿದ್ರೆ ಮತ್ತೆ ಟೈಮ್ ವೇಸ್ಟ್. ಅದೇ ಆ ಟೈಮ್ ಎಕ್ಸ್ಪ್ಲನೇಷನ್ ತಗೊಂಡ್ರೆ ಟೈಮ್ ಸೇವ್, ಮತ್ತೆ ನಿಮ್ಮ ಎಕ್ಸಾಮ್ಗೂ ಕ್ವಿಕ್ ಆಗಿ ರಿವಿಷನ್ ಆಗುತ್ತೆ. ಸೊ ಫುಲ್ ಕಂಪ್ಲೀಟ್ ಸಿಲೆಬಸ್ ಅನ್ನ ನಾವು ಇದು ಮಾಡ್ಬೋದು. ಅದ್ರ ಜೊತೆ ಬೇರೆ ಏನಾದರೂ ಇದ್ರೂ ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗೆ ಹಾಕೊಂಡು ಡಿಸ್ಕಸ್ ಮಾಡ್ಬೋದು. ಗೊತ್ತಾಯ್ತಾ? ಹ್ಯಾಪಿ ಅಲ್ವಾ ಎಲ್ಲರೂ? ಓಕೆ, ಇವರೊಬ್ಬರು ಮಾತ್ರ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ರು. ನಮ್ಮ ಇವರು ಏನು ಹೆಸರು? ವಾಟ್ಸ್ ಯುವರ್ ನೇಮ್? ನಿತೀಶ್. ನಿತೀಶ್ ಸ್ವಲ್ಪ ನಿದ್ದೆ ಮಾಡ್ತಾರೆ, ಇನ್ಯಾರು ತಗೊಳ್ತಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೊರಡೋಣ. ಎಲ್ಲರಿಗೂ ಒಳ್ಳೆದಾಗಿ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದ್ಕೊಳ್ಳಿ. ನಾಳೆ ಸಿಗೋಣ. ಸಂಡೇನೂ ಇರುತ್ತೆ ಕ್ಲಾಸ್ ನಿಮಗೆ? ಸಂಡೇ ಹಾಲಿಡೇ ಅಲ್ವಾ? ಓಕೆ, ಸೇಮ್ ಟೈಮ್ ಸೇಮ್ ಪ್ಲೇಸ್ ನಾಳೆ ಸಿಗೋಣ. ಓಕೆನಾ? ಬಾಯ್ ಬಾಯ್.